ಅಭ್ಯಾಸಕ ಕೋಟಿ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಕರ ಮಂದಹಾಸ ಮಹಿಮಾ ಬುಧಿ ಚುಬಕರ ಚಂದನಾಂಗ ಚರ್ಚಿತ ಸುಮನೋಕರ ಮಂದಹಾಸ ಮಹಿಮಾ ಬುಧಿ ಚುಬಕರ ವಾರಣ ವದರ ತ್ರೈಲೋಕ್ಯ ಸುಮೋಹನ ವಾರಣಾಸಿ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣ ವದನ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ತೀರು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯ ರಾಜ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತ ಏನನು ಕೇಳುತ್ತಲಾಗ ಶತ್ರುಗ ಏನನು ಕೇಳುತ್ತಲಾಗ ಶತ್ರುಗ ಇನ ಕುಲದ ನೃಪಧರ್ಮ ಅಹಿತರೊಡನು ವರಗಿ ಸಂಧಾನವಾದಿಯೊಳು ಅನುಕರಿಪುದೊಳಿದೀಗಲು ಏನನು ಕೇಳುತ್ತಲಾಗ ಶತ್ರುಗ ಬ್ರಹ್ಮಹತ್ಯಾ ಪಾತಕದ ಪರಿಮಾರ್ಜನೆಗೆ ಬೇಕಾಗಿ ನಮ್ಮಣ್ಣ ಶ್ರೀರಾಮಚಂದ್ರ ಸರಯೂ ನದಿ ತೀರದಲ್ಲಿ ಯಾಗದೀಕ್ಷಿತನಾಗಿದ್ದಾನೆ. ಹೌದು, ಪವಿತ್ರವಾದಂತಹ ಸೂರ್ಯವಂಶ ನಮ್ಮದು. ಇಂಥ ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ದಶರಥ ಚಕ್ರವರ್ತಿಗೆ 4 ಮಂದಿ ಮಕ್ಕಳಾಗಿ ಜನಿಸಿದವರು ನಾವು, ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬುದಾಗಿ. ನಮ್ಮ ತಂದೆಯವರು ಒಂದು ಕಾಲದಲ್ಲಿ ನಮ್ಮ ಅಣ್ಣನಾದಂತಹ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎನ್ನುವ ಹಾಗೆ
ಉತ್ಸಾಹವನ್ನು ತೋರಿ ಆ ಮೂಲಕವಾಗಿ ಸಿದ್ಧತೆಯನ್ನು ಮಾಡಿದರು. ಆದರೆ ಮಾತೆ ಕೈಕೆಗೆ ಇದ್ದಂಥ ವರದ ಪರಿಣಾಮವಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕೈಗೊಳ್ಳಬಹುದಾದಂಥ 14 ವರ್ಷಗಳ ಸುದೀರ್ಘವಾದಂಥ ವನವಾಸದ ದೀಕ್ಷೆಯನ್ನು ಕೈಗೊಳ್ಳಬೇಕಾದಂಥ ಸ್ಥಿತಿ ನಮ್ಮ ಅಣ್ಣನ ಪಾಳಿಗೆ ಬಂತು. ಪಂಚವಟಿ ಪ್ರದೇಶದಲ್ಲಿ ಇರುವಂತಹ ಹೊತ್ತಿಗೆ ದುರುಳನಾದಂಥ ರಾವಣ ನಮ್ಮ ಅತ್ತಿಗೆಯನ್ನು ಅಪಹರಿಸಿದ. ವನವಾಸದ ದೀಕ್ಷೆಯನ್ನು ಹೊತ್ತಂತ ನಮ್ಮ ಅಣ್ಣನಿಗೆ ಸೀತಾನ್ವೇಷಣೆ ಎನ್ನುವಂಥ ಮಹತ್ತರವಾದಂತಹ ಕಾರ್ಯವೊಂದು ಕೈಗೂಡಿ ಯೋಜನಾಂತರವಾಗಿ ವಿಸ್ತೀರ್ಣವುಳ್ಳಂತಹ ಲವಣಾಂಬುದಿಗೆ ಸೇತುವೆಯನ್ನು ಬಂಧಿಸಿ ದುರುಳನಾದಂತಹ ರಾವಣ, ಕುಂಭಕರ್ಣ ಮೊದಲುಗೊಂಡಂಥವರನ್ನು ಸದೆಬಡಿದು ಪುನರಪಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ್ತನಾದ. ಎಲ್ಲೋ ಮನದ ಮೂಲೆಯಲ್ಲಿ ಒಂದು ಶಂಕೆ ಮನೆ ಮಾಡಿತ್ತು. ನಾನು ಎಲ್ಲೋ ಒಂದು ಕಡೆ ಬ್ರಹ್ಮಹತ್ಯಾ ಪಾತಕಕ್ಕೆ ಒಳಗಾದೆನೋ ಎನ್ನುವ ಹಾಗೆ. ಯಾಕೆಂದ್ರೆ ದತ್ತಾತ್ರೇಯರ ವರಪ್ರಸಾದದಿಂದ ಸಹಸ್ರಭಾವುಗಳಾಗಿ ಮೆರೆದಂತ ಕಾರ್ತವೀರ್ಯ, ಆ ಕಾರ್ತವೀರ್ಯನಲ್ಲಿ ಒಂದು ಕಾಲದಲ್ಲಿ ಸೆರೆ ಸಿಕ್ಕಿದಂತ ಹೊತ್ತಿಗೆ, ರಾವಣ ಸೆರೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಕಾರ್ತವೀರ್ಯ ಹೇಳಿದನಂತೆ, ನೀನು ಬ್ರಾಹ್ಮಣ, ಹಾಗಾಗಿ ನಿನ್ನನ್ನು ನಾನು ಕೊಲ್ಲುವುದಿಲ್ಲ. ಕಾರ್ತವೀರ್ಯನಂತವರು ರಾವಣನಲ್ಲಿ ಬ್ರಹ್ಮತ್ವವನ್ನು ಕಾಣುತ್ತಾರೆ ಅಂತ ಆದರೆ ನಮ್ಮಣ್ಣ ಕಂಡದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಹಾಗಾಗಿ ಮನದ ಮೂಲೆಯಲ್ಲಿ ಮನೆ ಮಾಡಿದ್ದಂತಹ ಸಂಶಯವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ವಶಿಷ್ಠರಲ್ಲಿ ಕೇಳಿದಂತಹ ಹೊತ್ತಿಗೆ, ನಿನಗೆ ಬ್ರಹ್ಮಹತ್ಯೆ ಪಾತಕ ಇಲ್ಲ, ಆಗೊಂದು ಶಂಕೆ ಉಂಟು ಅಂತ ಆದರೆ ಅದಕ್ಕೆ ಅಶ್ವಮೇಧ ಮಾಡು, ಅದಕ್ಕೆ ಪರಿಹಾರವನ್ನು ಮಾಡುವುದಕ್ಕಾಗುತ್ತದೆ ಎನ್ನುವ ಹಾಗೆ. ಹಾಗಾಗಿ ಯಾಗದೀಕ್ಷಿತನಾದ ನಮ್ಮಣ್ಣ ಸರಯೂ ನದಿ ತೀರದಲ್ಲಿ ಲವಣ ಸಂಹಾರಕ್ಕೆ ಹೊರಟಂತಹ ನಾನು ಮಥುರೆಯಲ್ಲಿದ್ದೆ. ಈಗೊಂದು ವಿಚಾರ ನನ್ನ ಕಿವಿಗೆ ಬಿದ್ದಾಕ್ಷಣದಲ್ಲಿ ಓಡೋಡಿಕೊಂಡು ಬಂದೆ ಅಣ್ಣನ ಬಳಿಗೆ. ಈ ಒಂದು ಅವಕಾಶ ನನಗೆ ಕೊಡುತ್ತೀಯ ಅಣ್ಣ ಅಂತ ಕೇಳಿದೆ. 14 ವರ್ಷಗಳವರೆಗೆ ಸುದೀರ್ಘವಾಗಿ ನಿನ್ನ ಸೇವೆಯನ್ನು ಮಾಡುತ್ತಾ ಲಕ್ಷ್ಮಣ ನಿನ್ನ ಛಾಯಾನುವರ್ತಿಯಾದ, ಭರತ ನಿನ್ನ ಪಾದುಕೆಯನ್ನು ಶಿರದಲ್ಲಿ ಹೊತ್ತು ನಂದಿ ಗ್ರಾಮದಲ್ಲಿ ಇರಿಸಿ 14 ವರ್ಷಗಳವರೆಗೆ ಸುದೀರ್ಘವಾಗಿ ನಿನ್ನ ಸೇವೆಯನ್ನು ಮಾಡಿದ. ನಾನು ಏನನ್ನ ಮಾಡಿದ್ದೇನೆ? ಉಂಡದ್ದು, ಮಲಗಿದ್ದು, ಸಂಸಾರ ಮಾಡಿದ್ದು ಇಷ್ಟೇ ತಾನೆ. ಆದುದರಿಂದ ಶತ್ರುಘ್ನನಾದಂತಹ ನನ್ನ ಪಾಲಿಗೆ ಈಗೊಂದು ಅವಕಾಶವನ್ನು ನನಗೆ ಕೊಡೋಣ ಅಂತ ನಾ ಕೇಳಿದೆ. ಲೇಸನಾಡಿದೆ ತಮ್ಮ, ದೋಷ ನಿನ್ನಲ್ಲಿಲ್ಲ ಅಂತ ಹೇಳಿದ. ಅಶ್ವಮೇಧದ ಯಾಗದೀಕ್ಷಿತನಾಗಿ ಹೊರಟೆ ನಾನು. ತುರಗವನ್ನು ಶೃಂಗರಿಸಿ ದರಾದಿಪಾಲಕರ ಮಧ್ಯೆ ಕಪ್ಪವನ್ನು ಕೈಗೊಳ್ಳುವುದಕ್ಕೆ ಬೇಕಾಗಿ ಹೊರಟನೆ. ನನ್ನ ಜೊತೆ ನಾನು ಹೊರಟು ನಿಂತಹ ಹೊತ್ತಿಗೆ ನಮ್ಮ ಸೀತಾಮಾತೆಯ ಅಣ್ಣ ಲಕ್ಷ್ಮೀನಿಧಿ, ನಾನು ಬರುತ್ತೇನೆ ಬಾವ ಎನ್ನುವ ಹಾಗೆ ಅವರೂ ಹೊರಟು ಬಂದರು. ಮತ್ತೆ ನಮ್ಮ ಯುವಕರ ಸಂಘ, ಆ ಗುಂಪೆ ಉಂಟು, ಪುಷ್ಕಲ ಮೊದಲುಗೊಂಡಂತವರೆಲ್ಲರೂ ಹೊರಟು ನಿಂತರು. ಜೊತೆಗೆ ವಾನರ ಪ್ರಮುಖನೆಂದೆನಿಸಿದಂತಹ ಹನುಮಂತ, ಇವರಲ್ಲೆಲ್ಲರನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಅಯೋಧ್ಯೆಯನ್ನು ಬಿಟ್ಟು ಉತ್ತರಿಸಿ ನಾವು ಬಲು ದೂರ ಬಂದೆವು. ಚಕ್ರಾಂಕಿತದ ಪುರವನ್ನು ಪ್ರವೇಶ ಮಾಡಿದಂತಹ ಹೊತ್ತಿಗೆ ಅಲ್ಲಿಯ ಅರಸನಾದಂತಹ ದಮನ ಮಾರ್ಮಲೆತು ನಮ್ಮ ತುರಗವನ್ನು ಬಂಧಿಸಿದ. ಅವನ ಜೊತೆ ಹೋರಾಟವನ್ನು ಮಾಡಿ ತುರಗವನ್ನು ಬಿಡಿಸಿ ಬೇಕಾದಂಥ ರೀತಿಯ ಕಪ್ಪ ಕಾಣಿಕೆಗಳನ್ನೆಲ್ಲವನ್ನು ಪಡೆದು ಚಕ್ರಾಂಕಿತದ ಪುರದ ಅರಸನಾದಂತಹ ದಮನನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಹೊರಟು ಬಂದವರು ನಾವು. ಮುಂದೊತ್ತಿ ಮಾಯಾಪುರವನ್ನು ನಾವು ಪ್ರವೇಶ ಮಾಡಿದೆವು. ಮಾರೀಚನಂದನೆಯಾದಂಥ ಕುಮುದಿನಿ ಎನ್ನುವವಳು ತಪಸ್ಸನ್ನಾಚರಿಸುತ್ತಾ ಇದ್ದಳು. ಆ ಪುರವನ್ನು ಪ್ರವೇಶ ಮಾಡಿದಂಥ ಹೊತ್ತಿಗೆ ನಮಗೆ ದಾರಿಯೇ ಕಾಣದಾದಂತಹ ಸ್ಥಿತಿಯಾಯಿತು. ಯಾಕೆಂದ್ರೆ ಹೇಳಿಕೆಯಲ್ಲಿ ಅದು ಮಾಯಾಪುರ. ಆವಾಗ ನಾರದರ ಆಗಮನ. ಅಲ್ಲಿಂದ ಕುಮುದಿನಿಯನ್ನು ಒಲಿಸಿಕೊಂಡು ಅವಳಿಂದ ಬೇಕಾದಂತಹ ದಾರಿಯನ್ನು ಪಡೆದು ತಿಳಿದು ಅಲ್ಲಿಂದ ಹೊರಬಂದವರು ನಾವು. ಅನೇಕ ರಾಜ್ಯವನ್ನು ನಾವು ಸುತ್ತಿ ಬಂದಿದ್ದೇವೆ. ಬಂದು ನಿಂತಹ ಪ್ರದೇಶ ಇದು ಜ್ಯೋತಿರ್ಮಯದ ಪುರ. ನನ್ನ ಮಂತ್ರಿಯಾದಂತಹ ಸುಮತಿಯಲ್ಲಿ ಕೇಳಿದೆ, ಏನು ಈ ಪುರದ ವಿಶಿಷ್ಟತೆ ಎನ್ನುವ ಹಾಗೆ. ಎಳೆಯಾಗಿ ಅವ ವಿವರಿಸಿದ. ಜ್ಯೋತಿರ್ಮಯದ ಇಲ್ಲಿ ಅರಸನಾದಂತಹ ವೀರಮಣಿ ಎನ್ನುವವ ಪರಮ ಧಾರ್ಮಿಕನಿದ್ದಾನೆ, ಸತ್ಯವಂತನಿದ್ದಾನೆ. ಹಾಗಾಗಿ ಈಶ್ವರನ ಭಕ್ತನೂ ಇದ್ದಾನೆ. ಕೈಲಾಸಪತಿಯಾದಂತಹ ಪ್ರಭು ಪರಮೇಶ್ವರನನ್ನು ತನ್ನ ತಪಸ್ಸಿನ ಮೂಲಕವಾಗಿ, ತನ್ನ ಮಗಳು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಈ ಪುರದಲ್ಲಿ ಅಳಿಯನಾಗಿ ಪರಮೇಶ್ವರನಿದ್ದಾನೆ ಎನ್ನುವಂತಹ ಮಾತನ್ನು ಅವ ಹೇಳಿದ. ಸಮಸ್ಯೆ ಆದದ್ದು ಅದು.
ನಮ್ಮ ಅಶ್ವವನ್ನು ವೀರಮಣಿಯ ಮಕ್ಕಳು ಬಂಧಿಸಿದ್ದಾರೆ. ಬಂಧಿಸಿದ ಹಯವನ್ನು ಬಿಡಿಸಿಕೊಳ್ಳಬೇಕಾದ್ದು ನಮಗೆ ಅನಿವಾರ್ಯ. ಹಾಗಂತ ಹೋರಾಟವೇ? ಕುದುರೆಯ ಹಣೆಯಲ್ಲಿ ನಾವು ಬರೆದಿದ್ದೇವೆ, ಬಲ್ಪುಳ್ಳವರು ಕಟ್ಟಿ ಕಾದುವುದು. ಹಾಗಂತ ಬಲ್ಪು ಏನು, ಎಷ್ಟು, ಎಲ್ಲಿ, ಹೇಗೆ ಎನ್ನುವಂಥದ್ದನ್ನು ನಾವು ನೋಡಬೇಕೋ ಬೇಡವೋ? ಹೋರಾಟವೇ ಹೌದು ಅಲ್ಲ. ಇಲ್ಲಿ ಕೈಲಾಸಪತಿಯಾದಂತಹ ಪ್ರಭು ಪರಮೇಶ್ವರನಿದ್ದಾನೆ. ಪರಮೇಶ್ವರನ ಇರುತ್ತಾ ನಾವು ಹೋರಾಟವನ್ನು ಮಾಡಿದೆವು ಅಂತ ಆದರೆ, ಒಂದು ಕಾಲದಲ್ಲಿ ರಾಮೇಶ್ವರದಲ್ಲಿ ಶಿವರಾಮರ ಅವಿನಾಭಾವದ ದ್ಯೋತಕವಾಗಿ ನಿರ್ಮಾಣಗೊಂಡಂತಹ ರಾಮೇಶ್ವರ ಕ್ಷೇತ್ರ, ರಾಮ ಶಿವನನ್ನು ಪೂಜಿಸುತ್ತಾನೆ, ಶಿವ ರಾಮನನ್ನು ಗೌರವಿಸುತ್ತಾನೆ ಎಂಬುದರ ದ್ಯೋತಕವಾಗಿ ಅಲ್ವ ನಿರ್ಮಾಣಗೊಂಡದ್ದು ರಾಮೇಶ್ವರ ಕ್ಷೇತ್ರ. ಲಂಕೆಯಲ್ಲಿ ರಾವಣನನ್ನು ಕೊಂದು ಆ ಬಳಿಕ ಪುನರಪಿ ತಿರುಗಿ ಬರುವಾಗ ರಾಮೇಶ್ವರದಲ್ಲಿ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾನೆ ನಮ್ಮಣ್ಣ ರಾಮಚಂದ್ರ. ಇದಿಷ್ಟು ಗೊತ್ತಿದ್ದು ನಾನು ನೇರವಾಗಿ ಈಶ್ವರನಿರುತ್ತಾ ಇಲ್ಲಿ ಯುದ್ಧವನ್ನು ಸಂಘಟಿಸಿದೆ ಅಂತ ಆದ್ರೆ, ನಮ್ಮ ರಾಜಧರ್ಮ ಇದೆಯಲ್ಲ, ಇನಕುಲದ ನೃಪಧರ್ಮ, ಅದನ್ನು ಮೀರಿ ನಡೆದೆ ಅಂತ ಆಗುತ್ತದೆ. ಯಾವ ಕಾರಣಕ್ಕೂ ನಾ ಅದನ್ನು ಮೀರುವ ಆಗಿಲ್ಲ. ರಾಮಾನುಜನಾಗಿ ನಾ ಅದನ್ನು ಮಾಡಲೇಬೇಕು. ಯೋಜನಾಂತರವಾಗಿ ವಿಸ್ತೀರ್ಣವುಳ್ಳಂತಹ ಲವಣಾಂಬುದಿಗೆ ಸೇತುವೆಯನ್ನು ಬಂಧಿಸಿ ಇನ್ನೇನು ಹೋರಾಟ ಆಗುತ್ತದೆ ಅಂತ ಆವಾಗ ನಮ್ಮ ಅಣ್ಣನ ಬಾಯಿಂದ ಬರಲಿಲ್ವ ಮಾತು? ಸಾರಿಕೊಂಡರೆ ಪಾಪವಿಲ್ಲ, ನಮ್ಮ ಧಾರಣೀಪತಿಗಳ ನಡತೆ ಇದೆಲ್ಲ ಎನ್ನುವಾಗೆ ಹೇಳಿ ಅಂಗದ ಸಂಧಾನವನ್ನು ಮಾಡಿದಂತಹ ಪ್ರಕರಣ ಇಲ್ವೋ? ರಾಮನ ತಮ್ಮನಾಗಿ ನಾನು ಅದನ್ನು ಮಾಡದೇ ಇದ್ರೆ ನಾನು ರಾಮನ ತಮ್ಮನಾದುದಕ್ಕೆ ಏನು ಸಾರ್ಥಕ್ಯ ಬಂತು? ಹಾಗಾದ್ರೆ ಅನಿವಾರ್ಯವಾಗಿ ಇಲ್ಲಿ ಒಂದು ಸಂಧಾನದ ಅವಶ್ಯಕತೆ ಉಂಟು ಅಂತ ನಾನು ಭಾವಿಸುತ್ತೇನೆ. ಒಂದು ಸಂಧಾನ ಆಗಬೇಕು. ಯಾರನ್ನು ಕಳುಹಿಸುವ? ಯಾರನ್ನು ಬೇಕಾದರೂ ಕಳುಹಿಸಬಹುದು, ನಮ್ಮಲ್ಲಿದ್ದಾರೆ, ಎಲ್ಲರೂ ಯೋಗ್ಯತಾವಂತರೇ, ಒಂದಲ್ಲ ಒಂದು ಅರ್ಥದಿಂದ ನಿಸ್ಸೀಮರೇ ಹೌದು. ಹಾಗಂತ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅತ್ಯಂತ ರಾಮನಿಗೆ ಆತ್ಮೀಯತೆಯಿಂದ ನಾ ಕಾಣಬಹುದಾಗಿದ್ದು ಹನುಮಂತನನ್ನು. ಅವನಲ್ಲದೆ ಬೇರೆ ಯಾರಿದ್ದಾರೆ? ಆದುದರಿಂದ ಅವನಿರುತ್ತಾ ಮತ್ತೊಬ್ಬರನ್ನು ಕಳುಹಿಸುವುದಕ್ಕೆ ಆಗುವುದೇ ಇಲ್ಲ. ಹಾಗಾಗಿ ಹನುಮಂತನನ್ನೇ ಕರೆಯಬೇಕು. ಓ ಮರುತ ಸುತಾಂ ಶತ್ರುಘ್ನ ದೇವ, ಇತ್ತ ಬಾರಯ್ಯ. ಪದಾರವಿಂದಗಳಿಗೆ ಪ್ರಣಾಮಗಳು. ನೀನು ನಮಸ್ಕರಿಸಿದ್ದಿ ಅಂತಾದ್ರೆ ಮತ್ತೆ ನಾವು ನಮಸ್ಕರಿಸುವುದಕ್ಕೆ ಜಾಗ ಇಲ್ಲಿ ಅಂತ ಹುಡುಕಬೇಕಾದೀತು. ನಾವು ನಿಮ್ಮಲ್ಲಿ ರಾಮನನ್ನು ಕಾಣುವವರು. ಅಪ್ಪ ವೇದಮೂರ್ತಿ ಎನ್ನುವುದರಿಂದ ಮಗನ ವೇದಮೂರ್ತಿ ಆಗಬೇಕು ಅಂತಿಲ್ಲ. ಆ ಅಪ್ಪನ ವೇದಮೂರ್ತಿತ್ವವನ್ನು ಬ್ರಾಹ್ಮಣೋತ್ತಮನ ಮಗನಲ್ಲಿ ಕಾಣುತ್ತೇವೆ ನಾವು. ಯಾಕೆಂದ್ರೆ ಹಾಗೆ ರಾಮನನ್ನು ರಾಮಾನುಜನಲ್ಲಿ ಕಾಣುತ್ತೇವೆ. ಹಾಗಾಗಿ ನಿನ್ನಾಜ್ಞೆ ರಾಮಾಜ್ಞೆ ಅಂತ ಅಂಗೀಕರಿಸುವವರು ಏನಪ್ಪಣೆ ಪ್ರಭು. ನೀನು ಈಗ ನಮಗಾದ್ರೂ ರಾಮನಿಂದ ಒಂದಷ್ಟು ದೂರ, ನಾವೆಲ್ಲ ರಾಮನ ಮುಂದೆ ಮಾತಾಡುವಾಗ ಒಂದಷ್ಟು ದೂರ ನಿಂತು ತಲೆಬಾಗಿ ನಾವು ಮಾತಾಡುವುದು. ನೀನು ಆಗಲ್ಲ, ರಾಮನ ಹತ್ತಿರದಲ್ಲಿ ನಿಂತು ಸಾಮೀಪ್ಯದಲ್ಲಿ ಆಲಿಂಗನದ ಭಾಗ್ಯ ನಿನಗೆ ಬಿಟ್ಟರೆ ಬೇರೆ ಯಾರಿಗೆ ಸಿಕ್ಕಿದೆ ಹೇಳು? ಆದುದರಿಂದ ನಿನ್ನಲ್ಲಿ ಅಷ್ಟೊಂದು ಆತ್ಮೀಯತೆ ರಾಮನಿಗಿರುವುದು. ಶತ್ರುಘ್ನ, ಓ ಆಂಜನೇಯ, ಒಂದು ಕಾರ್ಯ ಉಂಟಯ್ಯ. ಏನು? ಮರುತ ಸುತ ಮರುತ ಸುತ ಚತುರ ನೀನಗೆ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನರು ಆ ನೃಪನೊಡನರು ತುರಗವ ಬಿಟ್ಟು ಕಪ್ಪವನೇ ಎದಿರಲವನು ತುರಗವನು ಬಿಟ್ಟು ಕಪ್ಪವನೇ ಎದಿರಲವನು ತುರುಬಿ ಸೇನೆಯ ಬಂಧು ಬಾಂಧವ ತರಳರುಡಗೂಡುತ್ತ ಶೈಮಿನಿ ಮುರಗೆ ಬೋಪರೆ ಹೊರಡು ಧುರಗೆ ದಿನುತ ಬೇಳೆದ ಮರುತ ಸುತಬ ಚತುರ ನೀನಗೆ ಮರುತ ಸುತ ರಾಮಾನುಜ ಚತುರ ನೀನು. ಒಂದು ಕಾಲದಲ್ಲಿ ರಾಮದರ್ಶನ ಆದವಾಗ
ಬ್ರಹ್ಮಚಾರಿ ವಟುವಾಗಿ ರಾಮನ ಮುಂದೆ ಕಾಣಿಸಿಕೊಂಡವನಂತೆ ನೀನು ಸತ್ಯ. ಪಂಪಾ ಸರೋವರದಲ್ಲಿ ಆ ಪರಿಚಯವನ್ನೆಲ್ಲ ಹೇಳಿ ಆ ಹನುಮಂತನ ಕುರಿತಾಗಿ ಕೇಳಿದಂತ ಹೊತ್ತಿಗೆ ಹ್ಮ್ ನೀನು ಭೂಮಿ ವ್ಯೋಮ ಪಾತಾಳದವರೆಗೆ ಬೆಳೆದಂತೆ. ನಿಜವೇಷವಿದು ನೋಡು ಹನುಮಂತನ ನಿನ್ನ ಪದಭಜಕನಾಗಿ ಅಂತ ಆಡಿದ್ದೆ ಅಲ್ವೋ? ಆ. ಸಾಕಯ್ಯ ಬೆಳೆದುದು ಆ ರಾಮದೇವರ ಬಾಯಿಂದ ಬಂದಂತ ಮಾತು. ಭುವ್ಯೋಮ ಪಾತಾಳ. ಹೇ ಕಪಿವರ ಆ. ಮೊದಲಿನಂದವ ತಾಳು. ನಿಜ. ಹಾಗಾದ್ರೆ ಆ ಶರಣರಲ್ಲಿ ಶರಣನಾಗಿ ಹ್ಮ್ ರಾಮನ ಸೇವೆಯನ್ನು ಮಾಡುತ್ತಾ ರಾಮನಿಗೆ ಅತ್ಯಂತ ಸಮೀಪದಲ್ಲಿದ್ದುಕೊಂಡು ರಾಮನನ್ನು ಸೇವಿಸುತ್ತಾ ಬಂದವನು ನೀನು. ಇಷ್ಟರವರೆಗೂ ದಾಸೋಹಂ ಕೋಸಲೇಂದ್ರಸ್ಯ ಎಂಬ ಭಾವವೇ ನಮ್ಮಲ್ಲಿ ಇರುವುದು. ಹೌದಲ್ಲ? ಆ ಈ ಯಾಗ ದೀಕ್ಷೆಗೆ ಹೊರಟಂತಹ ಸಂದರ್ಭದಲ್ಲಿ ಆ ತುರಗದ ಬೆಂಗಾವಲಾಗಿ ಬಂದವಾಗ ನಮ್ಮ ಅಣ್ಣ ಕರೆದು ಹೇಳಿದ್ದೆಂತದ್ದು ಗೊತ್ತುಂಟು? ಆ ಹನುಮಂತನನ್ನು ನೀನು ರಕ್ಷಿಸುವಂತಲ್ಲ, ನಿಮ್ಮ ರಕ್ಷಣೆಗೆ ಹನುಮಂತನಿದ್ದಾನೆ. ಆ ಹಾಗಾದ್ರೆ ನಿನ್ನ ಕುರಿತಾಗಿ ನಮ್ಮ ಅಣ್ಣ ರಾಮದೇವರಿಗೂ ಇದ್ದಂತ ಆ ಒಂದು ಅತುಲವಾದಂತಹ ವಾತ್ಸಲ್ಯ, ವಿಶ್ವಾಸ. ಹೌದಲ್ಲ? ಆ ಆಂಜನೇಯ, ಆ ನಾವು ನಿಂತಹ ಪ್ರದೇಶ ಜ್ಯೋತಿರ್ಮಯದ. ಸರಿ. ನಮ್ಮ ಮಂತ್ರಿಯಾದಂಥ ಸುಮತಿ ಹೇಳಿದಂಥ ಮಾತನ್ನು ನೀ ಕೇಳಿದೆಯಲ್ಲ? ಕೇಳಿದೆ. ಈ ಪುರದಲ್ಲಿ ಈಶ್ವರನೇ ಮನೆ ಮಾಡಿದ್ದಾನೆ. ಪುರದ ರಕ್ಷಕನಾಗಿ ಪರಮೇಶ್ವರನಿದ್ದಾನೆ. ಹೋರಾಟವನ್ನೇ ಮಾಡುವುದೇ ಆ ನನಗೆ ತೋರಿದಂತಹ ಜಿಜ್ಞಾಸೆ ಇದು. ಏನು? ನಮ್ಮ ಯುವಕರೆಲ್ಲ ಹೋರಾಟವೇ ಆದೀತು ಅಂತ ಹೇಳುತ್ತಾರೆ. ಹಾಗಂತ ಇನೋಕುಲದ ನೃಪಧರ್ಮ ಇದೆಯಲ್ಲ, ನಮ್ಮ ಹಿರಿಯರು ನಡೆದುಕೊಂಡು ಬಂದಂತಹ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ರಾಮಾನುಜನಾಗಿ ನಾನು ನಡೆಯಬೇಕಾದ್ದು ನನಗೆ ಕರ್ತವ್ಯ. ದುಷ್ಟನಾದ ರಾವಣ ಏನೇ ಅನ್ಯಾಯ ಮಾಡಿದರೂ ಕೂಡ ಲಂಕೆಯ ನೆಲಕ್ಕೆ ಕಾಲಿಟ್ಟ ಮೇಲೆಯೂ ಅಂಗದನನ್ನು ಸಂಧಾನಕ್ಕೆ ಕಳುಹಿಸಿದ್ದಾನೆ ರಾಮ. ಯುದ್ಧದ ಅದು ರಾಮನ ಆದರ್ಶ, ರಾಮನ ಬದುಕಿನ ಸಂದೇಶ. ಹೌದಲ್ಲ? ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗಬಹುದು. ಹೆಂಡತಿಗೆ ಗಂಡನಾಗಬಹುದು, ತಂದೆಗೆ ಆಗಬಹುದು, ಮಕ್ಕಳಿಗೆ ತಂದೆಯಾಗಬಹುದು, ಅಣ್ಣನಿಗೆ ತಮ್ಮನಾಗಬಹುದು, ತಮ್ಮಂದಿರಿಗೆ ಅಣ್ಣನಾಗಬಹುದು. ಆದರೆ ಶತ್ರುವಿನಲ್ಲಿ ಆದರ್ಶವನ್ನು ತೋರಿದವ ರಾಮನೊಬ್ಬ ಜಗತ್ತಿನಲ್ಲಿ. ಆದ್ದರಿಂದಲೇ ಅಜಾತ ಶತ್ರು. ಹೌದಲ್ಲ? ಹಾಗಾದ್ರೆ ಶತ್ರುವಿನಲ್ಲಿಯೂ ಆದರ್ಶವನ್ನು ಕಾಣುವುದಕ್ಕೆ ರಾಮನಂತವರಿಂದ ಸಾಧ್ಯ ಆಗುತ್ತದೆ ಅಂತಾದ್ರೆ ರಾಮನ ನೆರಳಾಗಿ ರಾಮನ ತಮ್ಮನಾಗಿ ಹುಟ್ಟಿದಂತ ನಾನು ಒಂದಿನಿತನಾದ್ರೂ ಪಾಲಿಸಬೇಕೋ ಬೇಡವೋ? ನಿಜ. ಆದುದರಿಂದಲೇ ಒಂದು ಸಂಧಾನದ ಪ್ರಕ್ರಿಯೆಯನ್ನು ತೊಡಗಿದರೆ ಹೇಗೆ ಅಂತ ನನಗೆ ಅನಿಸಿದ್ದು. ಈಗ ನಾನು ಹೋಗಬೇಕು. ಹೌದು. ವೀರಮಣಿಯಲ್ಲಿ ಸಂಧಾನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಅವನಿಗೆ ಬಂದಿರುವ ನಾವು ದೀನರು ಅಂತ ಗೊತ್ತಾಗಕೂಡದು. ಯಾವುದೇ ಕಾರಣಕ್ಕೂ ನಾವು ಆರ್ತರಾಗಿದ್ದೇವೆ. ಸ್ವಾಭಿಮಾನ ಬಿಟ್ಟು ನಮ್ಮ ವ್ಯವಹಾರವೇ ಇಲ್ಲ. ಆದ್ದರಿಂದ ಸ್ವಾಭಿಮಾನದ ಸಂಕೇತವಾಗಿ ಸಂಧಾನ ಪ್ರಕ್ರಿಯೆಯಲ್ಲಿ ಆಡಬೇಕಾದ ವಿಷಯ ಏನು ಅಂತ ಬೇಡವೇ ಪ್ರಭು? ನಾವು ರಾಮನ ಕುರಿತಾದಂತ ನಿರ್ಣಯ ಏನು, ರಾಮನ ವ್ಯಕ್ತಿತ್ವ ಏನು, ರಾಮ ಏನು ಎನ್ನುವುದನ್ನು ಅರಿಯದೆ ಅವ ಬಂಧಿಸಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿಜ. ಆದುದರಿಂದ ರಾಮನ ವ್ಯಕ್ತಿತ್ವವನ್ನು, ರಾಮ ತೋರಿದಂತಹ ಆದರ್ಶವನ್ನು, ಆದರ್ಶ ಪತಿಯಾಗಿ, ಆದರ್ಶ ತಂದೆಯಾಗಿ, ಆದರ್ಶ ತಮ್ಮನಾಗಿ, ಅಣ್ಣನಾಗಿ ಅವ ಏನನ್ನು ಜಗತ್ತಿಗೆ ತೋರಿದ್ದಾನೋ ಅದಷ್ಟನ್ನು ಅವನ ಮುಂದೆ ಹೇಳಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ದುರವಳಿತಲ್ಲ, ಕಪ್ಪವನ್ನಿತ್ತು ನಮ್ಮನ್ನು ಮನ್ನಿಸಿದೆವು ಅಂತ ಆದ್ರೆ ನಾವು ಬಂದ ಹಾಗೆ, ನಮ್ಮ ತುರಗವನ್ನು ಬಿಟ್ಟೆವು ಅಂತ ಆದ್ರೆ ನಾವು ಹಿಂದೆ ಹೋಗಬಹುದು ಎನ್ನುವ ಹಾಗೆ ನೀನು ಸವಿಸ್ತಾರವಾಗಿ ಅವನಿಗೆ ಹೇಳಬೇಕು. ಹಾಗೆ ಹೇಳುವುದರ ಮೂಲಕವಾಗಿ ನಮ್ಮ ತುರಗವನ್ನು ಬಿಡಿಸಿ ತರುವಂತಹ ಒಂದು ಪ್ರಯತ್ನವನ್ನು ನೀನು ಮಾಡಬೇಕು. ಶತ್ರುಘ್ನ ದೇವ, ಒಂದು ವೇಳೆ ನನಗೆ ಕೈಲಾಸಪತಿಯಾದಂತಹ ಪ್ರಭು ಪರಮೇಶ್ವರನ ಅನುಗ್ರಹ ಉಂಟು ಅಂತ ಹೇಳಿದ್ದಾನೆ ಅಂತ ಆದ್ರೆ ನಾವು ಅದಕ್ಕೆ ಹೆದರುವುದಿಲ್ಲ. ಅದನ್ನು ಅವನಿಗೆ ಹೇಳಬೇಕು. ನಾವು ಮಾಡಬಹುದಾದಂತಹ ಕರ್ತವ್ಯವನ್ನು ನಾವು ಮಾಡುತ್ತಾ ಇದ್ದೇವೆ. ಅಹಿವಿಭೂಷಣ ಗಂಜೆವು. ಹೌದು ತಾನೇ? ಆದುದರಿಂದ ಆ ಸರ್ಪಗೊರಳನ್ನು ಹೊಂದಿದಂತ ಪರಮೇಶ್ವರನಿರುತ್ತವು ನಾವು ಹೆದರುವ ಆಗಿಲ್ಲ. ಹಾಗಾಗಿ ಗಣೇಶನ ಅಪ್ಪ ಇದ್ದಾನೆ ಅಂತ ನಮಗೆ ಭಯ ಇಲ್ಲ. ಇಲ್ವೇ ಇಲ್ಲ. ಆದುದರಿಂದ ಅದಕ್ಕೆ ನೀನೇ ಆಗಬೇಕು. ಯಾಕೆಂದ್ರೆ ರಾಮನ ಕಾವಲಿಗೆ ನೀನಿರುವವನು. ಒಂದು ಅರ್ಥದಿಂದ ರಾಮನ ಹತ್ತಿರದಲ್ಲೇ ಕಟ್ಟೆಯನ್ನು ಕಟ್ಟಿ ಕಾವಲ ಕಟ್ಟೆಯಲ್ಲೇ ನೀನಿಂದ ನೋಡೋಣ. ಆದುದರಿಂದ ನೀನಿರುತ್ತಾ ಹೀಗಾಗಬಾರದು, ಕೂಡದು. ಸರಿ. ಹಾಗಾಗಿ ಒಂದು ಸಂಧಾನದ ಪ್ರಕ್ರಿಯೆಯನ್ನು ಮಾಡಿ ಆದಷ್ಟು ಬೇಗ ನಮ್ಮ ಕಡೆಗೆ ಒಂದು ಸುಲಭವಾದಂತಹ ರೀತಿಯಲ್ಲಿ ನಮ್ಮ ತುರಗವನ್ನು ಬಿಡಿಸಿಕೊಡುವಂತ ಒಂದು ಪ್ರಯತ್ನವನ್ನು ಮಾಡಿ ಬರಬೇಕು. ಅಸ್ತು ಅಸ್ತು ಮಾರುತಿ ಶತ್ರುಘ್ನಡಿಗಭಿವಂದಿಸಿ ಶತ್ರುಘ್ನಡಿಗಭಿವಂದಿಸಿ ಜವದ್ಯೋ ಹೊರಡುತ್ತೆ
ಜವನ್ಯೋ ಹೊರಡುತ್ತೆ ಪೃಥ್ವಿ ಪನಿಡಿಗ ಕ್ಷಣದೋ ಅತಿಯುಳೈತರೆ ರಘುಪತಿ ಭಜನೆಯೊಳ ಅರ್ತಿಯೊಳೈತರೆ ರಘುಪತಿ ಭಜನೆಯೊಳಾಗ ರಾಮ ಸದಾಶಿವನ ಆರಾಧಕನಿದ್ದಾನೆ ವೀರಮಣಿ. ಹೌದು. ಶ್ರೀರಾಮ ಚಾರಿತ್ರ್ಯವನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೋ ಒಂದು ಸ್ವಾರ್ಥಲಾಲಸೆಯಿಂದ ರಾಮಾಶ್ವಮೇಧದ ಅಶ್ವವನ್ನು ಕಟ್ಟಿದ್ದಾನೆ. ಕಟ್ಟಿದಂತಹ ಅಶ್ವವನ್ನು ಬಿಡಿಸಿಕೊಳ್ಳಬಹುದಾದ ಶಕ್ತಿ ನಮ್ಮಲ್ಲಿದ್ದರೂ ಕೂಡ ನಮ್ಮಲ್ಲಿ ಬಲವುಂಟು ಎನ್ನುವುದರಿಂದ ದುರ್ಬಲ ಮೇಲೆ ಪ್ರಯೋಗ ಮಾಡುವುದಕ್ಕಿರುವಂತಹದ್ದಲ್ಲ. ನಾವು ಮೊದಲು ತಿದ್ದಬೇಕು. ತಿದ್ದುವುದಕ್ಕೆ ಅವರು ಸಿದ್ಧರಾಗುವುದಿಲ್ಲ, ಒಪ್ಪುವುದಿಲ್ಲ ಅಂತಾದ್ರೆ ಮತ್ತೆ ಗುದ್ದಬೇಕು. ತಿದ್ದು ಗುದ್ದು ಎರಡೂ ನಮಗೆ ಗೊತ್ತು. ಸಂಧಾನ ಸಂಗ್ರಾಮ ಎರಡನ್ನೂ ನಾವು ಬಲ್ಲವರು. ಹಾಗಾದ ಕಾರಣ ವೀರಮಣಿ ಶಿವಭಕ್ತನಿದ್ದಾನೆ. ಶಿವನನ್ನು ರಾಮನೇ ಪೂಜಿಸಿದ್ದಾನೆ. ಹೌದಲ್ಲ? ಅಂತಹ ಶಿವ ಸಾನ್ನಿಧ್ಯಕ್ಕೆ ನಾವು ಗೌರವ ಕೊಡಬೇಕಾದವರು, ಶಿರಬಾಗಬೇಕಾದವರು. ಹಾಗಿದ್ರೆ ಪರಮೇಶ್ವರ ನಿರುತ್ತಾಯಿವ ಕಟ್ಟಿದ್ದಾನೆ ಅಂತ ಆದರೆ ಅವನ ಆಂತರ್ಯದಲ್ಲಿ ಹುದುಗಿರಬಹುದಾದಂತಹ ಯೋಚನೆ ಏನು ಎನ್ನುವುದು ನಮಗೆ ಗೊತ್ತಾಗಬೇಕು. ಹೌದು. ಆದ್ದರಿಂದ ಸಂಧಾನ ಎನ್ನುವುದೊಂದು ನಮ್ಮ ಯೋಜನೆ. ಇದಕ್ಕೆ ಅವ ಬದ್ಧನಾಗುತ್ತಾನೆ, ಸಿದ್ಧನಾಗುತ್ತಾನೆ ಅಂತ ಆದರೆ ಅವನನ್ನು ಒಪ್ಪಿಸುವ ಸರ್ವ ರೀತಿಯ ಪ್ರಯತ್ನವನ್ನು ಮಾಡುತ್ತೇನೆ. ಮತ್ತೆ ನೀವೇ ಹೇಳಿದ ಹಾಗೆ ಎಲ್ಲವನ್ನು ಕಳಕೊಳ್ಳಬೇಕು ಅಂತ ಅವನ ಹಣೆಯಲ್ಲಿ ವಿಧಿ ಬರೆದಿದ್ರೆ ಮಾಡಿದ್ದುಣ್ಣ ಮಹಾರಾಯ. ವಿಧಿಯಪ್ಪನನ್ನೇ ಆರಾಧಿಸುವವರು ನಾವು. ಹೌದಲ್ಲ? ಯೋಚಿಸಬೇಡಿ. ರಾಮನ ವಾಕ್ಯಕ್ಕೂ ನಾನು ಆಡಿದ್ದು ಅಸ್ತು, ರಾಮಾನುಜ ಶತ್ರುಘ್ನನ ವಾಕ್ಯಕ್ಕೂ ನಾನು ಹೇಳುವುದು ಅಸ್ತು. ಆದ್ದರಿಂದ ಇದು ಸ್ವಸ್ತಿಯಾಗಬೇಕು, ಶುಭಕಾರಕವಾಗಬೇಕು ಎಂಬ ಕಾರಣಕ್ಕಾಗಿ ಇಲ್ಲಿಂದಲೇ ಹೊರಡುತ್ತೇನೆ. ನಾವು ಮಾತ್ರ ಹೊರಡುವುದು ಈ ಸಲ ಭಜನೆಯಲ್ಲಿ. ರಘುಪತಿ ಭಜನೆಯೊಳಾಗಲು ಇಲ್ಲಿ ಮಾತ್ರ ಅಲ್ಲ, ಈ ಸಲ ಎಲ್ಲಿ ರಾಮ ವಿರೋಧ ಉಂಟು ಅಲ್ಲಿ ಎಲ್ಲ ರಾಮ ಭಜನೆ ಕೇಳುವ ಸ್ಥಿತಿ ನಿರ್ಮಾಣ ಆಗಬೇಕು. ಇನ್ನಾದರೂ ರಾಮ ತತ್ವ, ರಾಮನ ಸತ್ವ ಇದನ್ನು ಒಪ್ಪುವ ಸ್ಥಿತಿಯೊಂದು ರಾಮನ ಬಗೆಗಾಗಿ ಗೌರವ ಇಲ್ಲದ ಕ್ಷೇತ್ರದಲ್ಲಿಯೂ ಪ್ರಚಾರಕ್ಕೆ ಬರಬೇಕು. ಈ ಸಲ ಆದರೂ ರಾಮನನ್ನು ವಿರೋಧಿಸುವ ಕ್ಷೇತ್ರದಲ್ಲಿ ಒಂದು ಮೇಲೆ ಬೀಳಲಿಕ್ಕೆ ಆಗುತ್ತದ ಅಂತ ನಾವು ನೋಡಬೇಕು. ಹಾಗಾಗಿ ಯಾವುದಿದ್ದರೂ ನಿಜವಾಗಿಯೂ ಶಿವನಿರುವ ನಾಡು ಇದು. ದೇವರ ನಾಡು. ದೇವರ ನಾಡಿನಲ್ಲೇ ರಾಮನ ಮೌಲ್ಯ ಗೊತ್ತಾಗಲಿಲ್ಲ ಅಂತ ಆದ್ರೆ ನಾವು ಏನನ್ನು ಬೇಕು ಹೇಳು. ಆದ್ದರಿಂದ ಈ ಸಲವಾದರೂ ದೇವರ ನಾಡು ಧರ್ಮದ ಬೀಡಾಗಬೇಕು, ರಾಮನ ನಾಡಾಗುತ್ತದೆ ಅಂತ ನೋಡುವ. ಪ್ರಾಜ್ಞರ ನಾಡಾಗಬೇಕು, ಮತ್ತೊಮ್ಮೆ ರಾಮನನ್ನು ಒಪ್ಪುವ ನಾಡಾಗಬೇಕು. ಆವಾಗ ಆದರ್ಶತೆಯ ಬದುಕನ್ನು ಪ್ರತಿಯೊಬ್ಬರು ಕಟ್ಟಿಕೊಳ್ಳುವುದಕ್ಕೆ ಸಿದ್ಧರಾಗುತ್ತಾರೆ. ಅದಕ್ಕೆ ಪ್ರಯತ್ನ ಬಜರಂಗಿಯೇ ಮಾಡಬೇಕು. ಮಾಡುತ್ತೇನೆ, ಹೊರಡುತ್ತೇನೆ. ಯತ್ನ ನಮ್ಮದು, ಫಲ ಭಗವಂತನದ್ದು. ಶಿರಬಾಗಿದ್ದೇನೆ. ರಾಮನ ಅನುಗ್ರಹ ನಿನ್ನ ಮೇಲೆ ಇರಲಿ ಅಂತ ಹಾರೈಸುತ್ತೇನೆ. ರಾಮ ಭಜನೆಯೊಂದಿಗೆ ವೀರಮಣಿಯ ಆಸ್ಥಾನಕ್ಕೆ ಹೋಗಿ ಸಾಗುತ್ತೇನೆ. ರಾಮ ರಾಮ. ವೀರಮಣಿ
ರಘುಪತಿ ಮಾರುತಿಯು ಬರಿ ಕಾಣುತ್ತ ಬಂದ ನೀವನ್ಯಾರೆಂದು ಬೆರಗಾಗುತ್ತಾರ ವೀರಮಣಿ ಆತ್ಮಾನದಿ ಹೇ ಭೂತ ವಿಗ್ರಹರ್ತಾರ ಸ್ಥೇನ ಶಂತು ಶಿವಾಜ್ಞೇಯ. ಶಿವನನ್ನು ಹೊರತುಪಡಿಸಿದ ಪ್ರಪಂಚ ಇಲ್ಲ. ಎಲ್ಲವೂ ಶಿವಾಧೀನ, ಶಿವಮಯ. ಸರ್ವಂ ಕಲ್ವಿದಂ ಬ್ರಹ್ಮಂ. ಆ ಬ್ರಹ್ಮತತ್ವದಲ್ಲಿ ಅಡಕವಾಗಿರುವಂತಹ ಭಗವತ್ ತತ್ವ ಸ್ವರೂಪವಾಗಿರುವಂತಹ ಶಿವ ಶಬ್ದ ನಾದಸ್ವರೂಪವಾಗಿ ಪ್ರಪಂಚವನ್ನೆಲ್ಲ ಸುತ್ತುವರಿದಿದೆ. ಪರಮ ತತ್ವಾರ್ಥವನ್ನು ಅರ್ಥ ಮಾಡಿಕೊಂಡು ಜ್ಯೋತಿರ್ಮೇಧದಲ್ಲಿ ಅಕ್ಷರಾರ್ಥದಲ್ಲಿ ಬದುಕುವಂತಹ ಬುದ್ಧಿಜೀವರು ನಾವು. ಒಂದು ಕಾಲಕ್ಕೆ ದೇವಪುರ ನಾಮಕವಾಗಿರುವಂತಹ ಈ ಕ್ಷೇತ್ರ ಇತ್ತೀಚೆಗೆ ಜ್ಯೋತಿರ್ಮೇಧ ಜ್ಯೋತಿರ್ಮೇಧ ಅಂತ ಕೊಂಡಾಡಲ್ಪಟ್ಟಿದೆ. ಇಲ್ಲಿ ಅರಸ ವೀರಮಣಿ, ನಮ್ಮಪ್ಪ ಶೂರಮಣಿ, ಹೀಗೆ ಎಲ್ಲ ಮಣಿಪ್ರಾಯರೇ ನಾವು. ಇಬ್ಬರು ಮಕ್ಕಳು ನನಗೆ ಗಂಡು, ರುಕ್ಮಾಂಗ ಶುಭಾಂಗರು. ನನ್ನ ಮುಖದ ಎರಡು ಕಣ್ಣುಗಳ ಹಾಗೆ. ಕೀರುತಿಗೆ ಗಂಡು ಮಕ್ಕಳಿಬ್ಬರಾದರೆ ಆರತಿಗೊಬ್ಬಳು ಹೆಣ್ಣು ಮಗಳು. ಅವಳ ಹೆಸರೇ ಇಕ್ಷುಮತಿ ಅಂತ. ಕಚ್ಚಿದವರಿಗಾದರೂ ಸಿಹಿಯನ್ನು ಕೊಡಬಲ್ಲಂತಹ ಬೌದ್ಧಿಕವಾದ ಧರ್ಮ ಪ್ರಚೋದನೆಯುಳ್ಳಂತಹ ಕಬ್ಬಿನ ಹಾಗೆ. ಮತ್ತೊಬ್ಬರು ನಮಗೆ ಏನು ಮಾಡ್ತಾರೆ ಅಂತ ಲೆಕ್ಕ ಅಲ್ಲ, ನಾವು ಏನು ಕೊಡಬಹುದು. ಧರ್ಮವನ್ನು ಅನೇಕ ಗ್ರಂಥಗಳಲ್ಲಿ ಅನೇಕ ವಾಕ್ಯಗಳಿಂದ ಉದ್ಘಾಟಿಸಿದ್ರು. ಒಂದು ವಾಕ್ಯ ನಮಗೆ ಸರಿ ಅರ್ಥ ಆದರೆ ಧರ್ಮವನ್ನು ನಮ್ಮ ಬದುಕಿನಲ್ಲಿ ನಾವು ತಪ್ಪುವುದಿಲ್ಲ. ನಮಗೆ ಯಾವುದು ನೋವು ಕೊಡ್ತದೋ ಅಂಥದ್ದನ್ನು ನಾವು ಮತ್ತೊಬ್ಬರಿಗೆ ಮಾಡಕೂಡದು ಎನ್ನುವುದೇ ಧರ್ಮ. ಧರ್ಮಕ್ಕೆ ಬಣ್ಣ ಉಂಟಾ? ಕೆಲವರೆಲ್ಲ ಒಂದೊಂದು ಬಣ್ಣವನ್ನು ತೋರಿಸಿ ಇದು ಧರ್ಮ ಅಂತ ಹೇಳ್ತಾರಲ್ಲ. ಧರ್ಮಕ್ಕೆ ಎಲ್ಲುಂಟು ಬಣ್ಣ? ಧರ್ಮಕ್ಕೆ ಬಣ್ಣ ಇಲ್ಲ. ಧರ್ಮವೇ ಒಂದು ನಿಜವಾದ ಬಣ್ಣ. ಹಾಗಾದ್ರೆ ಏನು ಧರ್ಮ? ಸತ್ಯ, ನ್ಯಾಯ, ನಿಷ್ಠೆ, ಅಹಿಂಸೆ ಇತ್ಯಾದಿಗಳಿಗೆಲ್ಲ ಧರ್ಮ. ಮತ್ತೊಬ್ಬರಿಗೆ ಪೀಡೆ ಕೊಡದೆ ನಾವು ಬದುಕಬೇಕು. ವಿನಾ ದೈನ್ಯೇನ ಜೀವನ. ಸುಮ್ಮನೆ ಮಂಡೆ ಬಾಗಿಸಬಾರದು. ಹಾಗೆ ಅಂತ ಇನ್ನೊಬ್ಬರಿಗೆ ಕಿರುಕುಳ ಕೊಟ್ಟು ನಾವು ಏನಾದ್ರೇನು ಪ್ರಯೋಜನ ಇಲ್ಲ. ಆ ಬದುಕನ್ನು ಬದುಕಿದವರು ಜ್ಯೋತಿರ್ಮೇಧದವರು. ಮತ್ತೊಬ್ಬರ ಮೇಲೆ ಸುಮ್ಮನೆ ಕೈ ಎತ್ತಿದವರಲ್ಲ, ಇನ್ನೊಬ್ಬರು ಕೈ ಎತ್ತಿದ್ರೆ ಬಿಟ್ಟವರಲ್ಲ. ಸಾವು ಹುಟ್ಟಿದ ನಮಗೆ ಕಟ್ಟಿಟ್ಟ ಬುತ್ತಿ, ಅದು ದೊಡ್ಡ ವಿಷಯ ಅಲ್ಲ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವ ಒಂದಲ್ಲ ಒಂದು ದಿವಸ ಸಾಯಲಿಕ್ಕೆ ಉಂಟು. ಹುಟ್ಟು ಎನ್ನುವ ಶಬ್ದದ ವಿರೋಧಾರ್ಥವೇ ಸಾವು. ಮೂರು ಮೂರ್ತಿಗಳಿಗಿಲ್ವ ಸಾವು? ಉಂಟಲ್ಲ ಕಲ್ಪಾಂತ್ಯದಲ್ಲಿ. ಒಂದು ಕಲ್ಪಕ್ಕೆ ಮೂರು ಮೂರ್ತಿಗಳು ಅಂತ ಹೇಳುವುದು ಕಲ್ಪಾಂತ್ಯದಲ್ಲಿ ಅವರಿಗಾದರೂ ಸಾವುಂಟು. ಚಿರಂಜೀವಿ ಅಂತ ಹೇಳುವವ ಸಾವಿಲ್ಲದವ ಅಂತ ಅರ್ಥವ? ದೀರ್ಘಕಾಲ ಬದುಕುತ್ತಾನೆ ಅಂತಷ್ಟೇ, ಸಾವಿಲ್ಲ ಅಂತಲ್ಲ. ಹಾಗಾದರೆ ಹುಟ್ಟಿನಿಂದ ಸಾವಿನ ಕಡೆಗೆ ಸಾಗಬಹುದಾದಂತಹ ಬದುಕಿನಲ್ಲಿ ನಿರಭ್ರ ಶುಭ್ರ ನಿರ್ಮಲಾಕಾಶದಂತೆ ಧವಳಾಂಗ ಚರಿತ್ರರಾಗಿ ಬದುಕಬೇಕು ಅಂತ ನಾವು ಬದುಕಿದವರು. ಮೊನ್ನೆ ಸಂಜೆ ಹೊತ್ತಿಗಾಗುವಾಗ ನಮ್ಮ ಪುರಕ್ಕೆ ಒಂದು ಕುದುರೆ ಬಂತು ಅಂತ ಸುದ್ದಿ ತಿಳಿಯಿತು. ನಮ್ಮ ಮಕ್ಕಳು ಅದನ್ನು ಬಂಧಿಸಿದ್ರು. ಅದರ ಹಣೆಯಲ್ಲಿ ಬರೆದಿರುವಂತಹ ಲೇಖನವನ್ನು ನೋಡಿದರೆ ನಮಗೆ ಬಹಳ ಕುತೂಹಲವಾಯಿತು. ತನ್ನನ್ನು ತಾನು ಉದ್ಘಾಟಿಸಿಕೊಳ್ಳುವುದಕ್ಕೆ ಹೀಗೂ ಒಂದು ಆಡಂಬರವನ್ನು ತೋರಿಸ್ತಾರಲ್ಲ. ಜಗದೇಕ ಶೂರನಾಗಿರುವಂತಹ ವೀರನಾದ ಶ್ರೀರಾಮಚಂದ್ರ ಬಿಟ್ಟಿರುವಂತಹ ತುರಗ ಅಶ್ವಮೇಧ ಯಾಕೆ ಕೇಳಿದ್ರೆ ಬ್ರಹ್ಮಹತ್ಯಾ ದೋಷ ನಿವಾರಣಾರ್ಥ. ಶಾಸ್ತ್ರದಲ್ಲಿ ಉಂಟು ಅಂತ ಬ್ರಾಹ್ಮಣನನ್ನು ಕೊಂದದ್ದ ಪರಿಹಾರ ಅಲ್ಲ. ಬ್ರಾಹ್ಮಣನನ್ನು ಕೊಂದ ಮೇಲೆ ಶಾಸ್ತ್ರವನ್ನು ಹುಡುಕಿ ಏನಾದರೂ ಪರಿಹಾರವನ್ನು ಕಾಣುವ ಅಂತ ಮಾಡಿದ್ದ. ಯಾವ ಬ್ರಾಹ್ಮಣನನ್ನು ಕೊಂದದ್ದವ? ರಾವಣನೆನ್ನುವ ಬ್ರಾಹ್ಮಣನನ್ನು. ರಾವಣನನ್ನು ಎಲ್ಲಿಯಾದರೂ ಬ್ರಾಹ್ಮಣ ಅಂತ ಹೇಳಿದ್ದುಂಟ? ನಾಮರೂಪ ರಾಕ್ಷಸ.
ರಾಕ್ಷಸ ಅಂತಲೇ ಹೇಳಿದ್ದವನನ್ನು. ಬ್ರಾಹ್ಮಣರಿಗೆ ಬೇಕಾದ ಒಂದು ಕರ್ಮವನ್ನಾದರೂ ಅವನು ಮಾಡಿದ್ದಾನೋ? ಅಂತ ಕೆಟ್ಟವನನ್ನು ಲೋಕದಲ್ಲಿ ಕೊಂದರೆ ಬ್ರಹ್ಮಹತ್ಯಾ ದೋಷ ಬರ್ತದಂತೆ ರಾಮನಿಗೆ. ಆಶ್ಚರ್ಯ ಆಗ್ತದೆ ನಮಗೆ ಅಂತ. ಅವನಿಗೆ ಮೂಡಿದ ಸಮಸ್ಯೆಯನ್ನು ಬಾಕಿದ್ದವರ ತಲೆ ಮೇಲೆ ಎತ್ತಿ ಕಟ್ಟುವುದಾ? ಇದೆಂಥದ್ದು ಅಂತ ನಮಗೆ ಕುತೂಹಲ ಅದ್ದು. ಸರಿಯಾದಂತಹ ಉತ್ತರ ಉಂಟು ಅಂತ ಇದ್ರೆ ಸಮಾಧಾನ ಆಗ್ತದೆ ನಮಗೆ. ಈಗ ನಮ್ಮ ಮನಸ್ಸು ಗೊಂದಲದ ಗೂಡಾಗಿದೆ. ಅಕಳಂಕ ಚರಿತನಾಗಿರುವಂತಹ ಶ್ರೀರಾಮಚಂದ್ರ ಬಿಟ್ಟಿರುವಂತಹ ಕುದುರೆಯನ್ನು ನೀವು ಮನ್ನಿಸಬೇಕು, ಕಪ್ಪವನ್ನು ಕೊಡಬೇಕು. ಯಾಕೆ? ಅವ ಮಾಡಿದ ದೋಷಕ್ಕೆ ನಾವೇನು ಅವನ ಕುಟುಂಬದವರ ಅಲ್ವಲ್ಲ? ಜೊತೆಗೆ ಅಷ್ಟರಲ್ಲೇ ನಿಲ್ಲಿಸಲಿಲ್ಲ. ಕಟ್ಟಿದಿರಿ ಅಂತಾದರೆ ಪಡೆಯೊಡನೆ ಬಂದಿದ್ದಾರೆ ಬೇಕಾದವರು ಬಿಡಿಸಿಕೊಳ್ಳುವುದಕ್ಕೆ. ಹಾಗಾದ್ರೆ ಬಗಲಲ್ಲಿ ಒಂದು ಕೋಲು ಇಟ್ಟುಕೊಂಡೇ ನಮ್ಮಲ್ಲಿ ಮಾತಾಡ್ತಾರೆ ಅಂತಾಯ್ತು. ಕೆಲವು ಸಲ ಮಕ್ಕಳನ್ನು ನಾವು ಮಾತಾಡಿಸುವಾಗ ಏನಾದರೂ ಒಂದು ಬಡಿಗೆ ಹಿಡ್ಕೊಂಡು ಕೇಳ್ತೀಯೋ ಕೇಳುವುದಿಲ್ವೋ, ಈ ಬಡಿಗೆ ಮೇಲೆ ಅವರದ್ದಾದಂತಹ ಬುದ್ಧಿಯನ್ನು ನಿಯಂತ್ರಿಸುವುದಕ್ಕೆ ನೋಡುವುದು. ಇದೆಂಥದ್ದು? ರಾಮ ಶಬ್ದಕ್ಕೆ ವ್ಯಾಖ್ಯಾನ ಹೇಳಿದ್ರು ನಮ್ಮ ಗುರುಗಳೆಲ್ಲ, ಆನಂದಕಾರಕವಾದದ್ದು ಅಂತ. ಇದು ಆನಂದವಾ? ಇದಕ್ಕೆ ಹೇಳುವುದು ಆನಂದ ಅಂತಲ್ಲ. ಅದಕ್ಕೆ ಕಟ್ಟಿದ್ದು ಒಳ್ಳೆದಾಯ್ತು, ಬಾಪು ಮಗ ಅಂತ ಹೇಳಿದ್ದು. ಆ ಕುರಿತಾದಂತಹ ಆಪ್ತ ಸಮಾಲೋಚನೆಯ ಸಭಾ ವ್ಯವಸ್ಥೆ ಏನು? ನಾವು ಕಟ್ಟಿದ್ದರಲ್ಲಿ ನಮ್ಮದ್ದೇ ಏಕಮುಖವಾದಂತಹ ತೀರ್ಮಾನ ಆಗಕೂಡದು. ಪ್ರತಿಯೊಬ್ಬರಿಗೂ ಹಕ್ಕು ಸ್ವಾತಂತ್ರ್ಯ ಅಂತ ಉಂಟು. ನಮ್ಮ ಪುರಪ್ರಮುಖರನ್ನೆಲ್ಲ ಕರೆಸಿ ಒಂದು ಗುಪ್ತ ಸಮಾಲೋಚನಾ ವಿಷಯವನ್ನು ಇಲ್ಲಿ ಮಾಡಿ ಕಟ್ಟಿದಂತಹ ಕುದುರೆಯನ್ನು ಬಿಡಿಸುವುದಕ್ಕೆ ಬಂದರು ಅಂತ ಇದ್ರೆ ಹೇಗೆ ಎನ್ನುವುದನ್ನು ವಿಮರ್ಶನಾ ದೃಷ್ಟಿಯಿಂದ, ಚಿಕಿತ್ಸನಾ ದೃಷ್ಟಿಯಿಂದ ಮಾಡುತ್ತಾ ಇದ್ದಂತೆ ಬಾಗಿಲು ತೆರೆದುಂಟು ಅಂತ ಒಳಗೆ ಬಂತ? ಅಲ್ಲ, ತೆರೆದ ಬಾಗಿಲು ಎಲ್ಲಿ ಉಂಟು ಒಳಗೆ ಹೋಗ್ಲಿಕ್ಕೆ ಅಂತ ಹುಡುಕುತ್ತಾ ಬಂತ? ಅಲ್ಲ, ದಾರಿ ತಪ್ಪಿ ತಿಳಿಯದೆ ಇಲ್ಲೆಲ್ಲಿಗಾದ್ರೂ ಬಂತ? ಬರಬೇಕಾದ ಆಕಾರ ಅಲ್ಲ, ಒಳ್ಳೆ ಲಕ್ಷಣವೂ ಅಲ್ಲ. ಒಂದು ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೊರಡುವಾಗ ಮಂಗ ಕಾಣಿಸಬಾರ್ದು, ಅಷ್ಟು ಒಳ್ಳೇದಲ್ಲ ಅದು. ಕೆಲವರಿಗೆಲ್ಲ ಕನಸಿನಲ್ಲಿ ಮಂಗ ಬಂತು ಅಂತ ಇದ್ರೆ ಮುಗೀತು ಅಂತ ಲೆಕ್ಕ. ಪ್ರಾಯಶ್ಚಿತ ಕರ್ಮ ಆಗಬೇಕು ಅದಕ್ಕೆ. ಅದು ಮತ್ತೆ ಮಾಡುವ ಆಕಾರ ಒಂದು ಒಳಗೆ ಬಂತು, ಗಡಿಬಿಡಿ ಮಾಡಬೇಡಿ, ಹೊಡಿಬೇಡಿ. ಪಾಪ ಏನೋ ಹೊಟ್ಟೆಗಿಲ್ಲದೆ ಒಳಗೆ ಬಂದಿರಲಿಕ್ಕೂ ಸಾಕು. ನೋಡಿದ್ರೆ ಸೊಂಟದಲ್ಲಿ ಹಗ್ಗ ಕಾಣುವುದಿಲ್ಲ, ಗೂಡಿನಲ್ಲೇ ಹಾಕಿ ಸಾಕಿದ ಮಂಗನ ಹಾಗೆ ತೋಚುವುದಿಲ್ಲ. ಈ ಮಂಗಗಳ ಗುಂಪಲ್ಲಿ ಒಂದು ಉಂಟಂತೆ, ಮರದಿಂದ ಮರಕ್ಕೆ ಹಾರುವಾಗ ಸೊಪ್ಪು ಕೈಗೆ ಸಿಕ್ಕದೇ ಇದ್ರೆ ಅವುಗಳ ಜಾತಿಯವರೇ ಹೊಡೆದು ಇದನ್ನು ಗುಂಪಿನಿಂದ ಹೊರಗೆ ಹಾಕುವುದು ಅಂತ. ಒಂಟಿ ಮಂಗ ಸಿಕ್ಕಿದ್ರೆ ಹಾಗೆ. ಅದಕ್ಕೆ ಮತ್ತೆ ಎಂಥದ್ದಿಲ್ಲ, ಸಿಕ್ಕಿದವರಿಗೆ ಕಚ್ಚುವುದು ಪರಚುವುದೇ ಅದು. ಅದಕ್ಕೆ ಬುದ್ಧಿ ಭ್ರಮಣೆಯಾಗಿರ್ತದೆ. ನೆತ್ತಿಯ ಮೇಲೆ ಒಂದು ಕಿರೀಟ ಉಂಟು, ಯಾರೋ ಇಟ್ಟದ್ದನ್ನು ತೆಕ್ಕೊಂಡು ತನ್ನ ನೆತ್ತಿಯ ಮೇಲೆ ಇಟ್ಟಿದೆಯೋ. ಒಂದು ಜನಿವಾರವೂ ಉಂಟು, ಕೌಪೀನವೂ ಉಂಟು. ಹಾಗಾದರೆ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದೋ? ಒಂದು ಕಾಲದಲ್ಲಿ ಎಲ್ಲ ಈ ವರ್ಗ ಎಲ್ಲ ಆ ರಾಮ ಎನ್ನುವವನ ಒಟ್ಟಿಗೆ ಸುತ್ತಿದ್ದಂತೆ ಹೇಳುವುದು ಕೇಳಿದ್ದೇವೆ ನಾವು. ಇರ್ಲಿಕ್ಕೂ ಸಾಕು, ಎಂಥದ್ದೇ ಇರಲಿ, ಬಂದದ್ದು ಏನು ಮಾಡ್ತದೆ ಅಂತ ಅದರ ಕಡೆಗೆ ಒಂದು ಲಕ್ಷ್ಯ ಇರಲಿ. ಅದು ನೋಡಿದ್ರೆ ನಾವು ಅದನ್ನು ನೋಡ್ತೇವೆ ಅಂತ ತಿಳಿಯಬಾರ್ದು. ಹಾಗೆ ಅಂತ ಅದನ್ನು ನಾವು ನೋಡದೇ ಇರಬಾರ್ದು. ಅಷ್ಟೇ ಮುಂದುವರಿಲಿ ಕಲಾಪ. ಏನಾಶ್ಚರ್ಯವಿದು! ವೀರಮಣಿಯ ಆಸ್ಥಾನವನ್ನು ಪ್ರವೇಶಿಸುವಾಗ ದ್ವಾರಪಾಲಕರು ಮುಖ ವಿಸ್ಮಿತರಾಗಿ ನನ್ನನ್ನು ನಿರೀಕ್ಷಿಸಿದರು. ಅವರಿಗೆ ಯಾವ ಸಮಸ್ಯೆಯೂ ಕೊಡದೆ ಒಳಗೆ ಬಂದೆ. ಸಭೆಯವರಾದರೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಣುತ್ತಾರೆ ಅಂತ ನೋಡಿದ್ರೆ ಅವರು ವಿಸ್ಮಿತರಾಗಿಯೇ ಈಕ್ಷಿಸುತ್ತಾ ಇದ್ದಾರೆ. ಸಭೆ ಎಷ್ಟುಂಟು ಎನ್ನುವುದಕ್ಕಿಂತಲೂ ಇದ್ದ ಸಭೆ ಹೇಗುಂಟು ಅನ್ನುವುದು ಮುಖ್ಯ. ನಮ್ಮ ಅಯೋಧ್ಯೆ ಅಂದ್ರೆ ಕೇಂದ್ರ ಸ್ಥಾನ, ಅಲ್ಲಿ ತುಂಬಾ ಸಭೆಯನ್ನು ಕಂಡವರು. ಹೋದಲ್ಲಿ ಎಲ್ಲ ನಮಗೆ ಸಭೆ ನಿರೀಕ್ಷೆ ಮಾಡಲಿಕ್ಕೆ ಆಗುತ್ತದ? ನಮಗೆ ಹೋದ ಮೇಲೆ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಬೇಕು. ಆ ನಿಟ್ಟಿನಿಂದಲೇ ಈ ಸಭೆಯನ್ನು ಪ್ರವೇಶ ಮಾಡಿದ್ದೇನೆ. ನೋಡಿದರೆ ಎಡ್ಡ ಬಲದಲ್ಲಿ ಇರುವರು ಹುಡುಗರು, ಮಧ್ಯದಲ್ಲಿ ಅಧಿಪತಿಯಾದ ವೀರಮಣಿ. ಆಸ್ಥಾನ ಸಂಸ್ಕಾರ ಹೀಗೆ ಅಂತಾದ್ರೆ ನಮ್ಮ ಆಕ್ಷೇಪ ಇಲ್ಲ. ಬಂದಿರುವ ನನ್ನನ್ನು ನೋಡಿಯೂ ನೋಡದವರಂತೆ
ಒಂದು ಓರೆ ದೃಷ್ಟಿ ಇಟ್ಟಿದ್ದಾರೆ ಅಂತ ಆದರೆ ದೃಷ್ಟಿ ಚಮತ್ಕೃತಿಯ ಬಗ್ಗೆ ನಮಗೂ ಅನುಭವ ಉಂಟಲ್ಲ. ಹಾಗಾಗಿಯೇ ನಾನು ಇಲ್ಲಿಗೆ ಬಂದಾಗ ಇವರು ಯಾಕೆ ಗೌರವಿಸಲಿಲ್ಲ ಅಂತ ಯೋಚಿಸಿದ್ರೆ ಅರ್ಥ ಆಯಿತು. ನಾನು ತರುಚರನ ತರುಚರನು ಇವನೆನುತ್ತಲೇ ಮನ್ನಿಸದೆ ಇರನು ವಾಸನದಲ್ಲಿ. ತರುಚರನು ಇವನೆನುತ್ತಲೇ ಮನ್ನಿಸದೆ ಇರನು ವಾಸನದಲ್ಲಿ. ಧರಣಿ ಬಾಲನಗಿದಿರುನು ಮಂಡಿಸಿದ ಮರುತಾತ್ಮ ಭವಮುದಗಳು. ಧರಣಿ ಬಾಲನಗಿದಿರುಳು ಮಂಡಿಸಿದ ಮರುತಾತ್ಮ ಭವಮುದಗಳು. ತರುಚರನು ಇವನೆನುತ್ತಲೇ ಇದು ಜನರು ಸೇರಿರುವ ಸಭೆ. ಈ ಸಭೆಗೆ ಬಂದದ್ದು ವಾನರ. ನರರ ಸಭೆಯಲ್ಲಿ ವಾನರರಿಗೇನು ಕಾಯಕ ಎನ್ನುವ ಯೋಚನೆ ಇರಬಹುದು ಇವನಿಗೆ. ಆದರೆ ನಾವು ಜನಾರ್ದನನ ಸಭೆಯನ್ನೇ ಕಂಡವರು. ಹಾಗಿದ್ರೆ ಇಲ್ಲಿ ಮಾನ್ಯತೆ ಇಲ್ಲ ಅಂತಾದ್ರೆ ಏನಿದರ ಅರ್ಥ? ಈ ಮಂಗನಿಗೆ ಗೌರವ ಕೊಟ್ಟು ಏನಾಗಬೇಕು ಎನ್ನುವುದೇ ಯೋಚನೆ ಇರಬೇಕು. ಅಲ್ಲ, ಈ ಸಭೆಯಲ್ಲಿ ನಮಗೆ ಮಾನ್ಯತೆ ಸಿಗದೇ ಇದ್ದರೂ ನಾವು ಮಾನಿಸಲ್ಪಡಬೇಕು ಎನ್ನುವ ಕಾರಣದಿಂದ ಬಂದವರಲ್ಲ. ರಾಮನ ಮಾನ್ಯತೆಯ ಬಗ್ಗೆ ಈತನಿಗೆ ತಿಳಿಸಬೇಕು ಎನ್ನುವ ಕಾರಣದಿಂದಾಗಿ ಬಂದವ. ಬಂದ ಮೇಲೆ ಹಿಂದೆ ಹೋಗುವುದಕ್ಕಾಗುವುದಿಲ್ವಲ್ಲ. ಹೇಗೂ ಎತ್ತರದಲ್ಲಿದ್ದಾನೆ. ರಾಮಚಾರಿತ್ರ್ಯವನ್ನು ಈ ಆಸೇತು ಹಿಮಾಚಲ ವ್ಯಾಪ್ತವಾದ ಭರತ ಖಂಡದಲ್ಲಿ ತಿಳಿಯದೇ ಇದ್ದವ ಇರ್ಲಿಕ್ಕಿಲ್ಲ. ಆದರೆ ಕೆಲವರು ವಿರೋಧವಾಗಿ ತಿಳಿಯುತ್ತಾರೆ, ಕೆಲವರು ಸಾಪೇಕ್ಷವಾಗಿ ಚಿಂತಿಸ್ತಾರೆ. ಇವ ಯಾವ ಭಾವದಿಂದ ಕಂಡಿದ್ದಾನೋ ನಮಗೆ ಗೊತ್ತಿಲ್ಲ. ಆದರೆ ಬಂದವನನ್ನೊಂದು ಕುತ್ಸಿತ ದೃಷ್ಟಿಯಿಂದ ಕಾಣ್ತಾನೆ ಅಂತ ಆದ್ರೆ ನಾವು ಕೂಡ ಬಂದವರು ಸಮರ್ಥರು ಅಂತ ಕಾಣಿಸುವ ಅನಿವಾರ್ಯತೆ ನಮಗೂ ಉಂಟಲ್ಲ. ಹಾಗಾಗಿ ನಮಗೆ ಬಲ ನಮ್ಮ ಬಾಲ. ಇಲ್ಲಿ ಆಸನ ಉಂಟು ಅಂತ ತೆಗೆದು ಕೂತುಕೊಳ್ಳುವ ಸ್ವಭಾವವೇ ನಮ್ಮದಲ್ಲ. ನಾವು ಈ ನೆಲವನ್ನು ನಾರಾಯಣನ ಭೂಮಿ ಅಂತ ಭಾವಿಸಿದವರು. ಶ್ರೀಪತಿಯ ಕ್ಷೇತ್ರ ಅಂತ ಭಾವಿಸಿದ್ದು ಭೂಪತಿಯ ಕ್ಷೇತ್ರ ಅಂತ ಭಾವಿಸಿದ್ದಲ್ಲ. ಹಾಗಾದ ಕಾರಣ ಶ್ರೀಪತಿಯ ಕ್ಷೇತ್ರ ಎಂಬ ಭಾವದಿಂದ ನೈಸರ್ಗಿಕವಾಗಿ ಪೀಠ ರಚನೆ ಮಾಡಬಲ್ಲ ಸಾಮರ್ಥ್ಯ ಇರುವ ನಾನು ನನ್ನ ಲಾಂಗೂಲದಿಂದಲೇ ಆಸನವನ್ನು ಬಳಿಯಬೇಕು. ಮತ್ತೆ ಇವ ಸಮ ಅಲ್ಲ ಎಂಬ ಭಾವ ಬರಕೂಡದಲ್ಲ. ಇವನ ಪೀಠಕ್ಕಿಂತ ಒಂದು ಸ್ವಲ್ಪ ಆದ್ರೂ ಎತ್ತರ ನಮ್ಮ ಪೀಠ ಆಗಬೇಕು. ಹಾಗಾಗಿ ಇವನ ಪೀಠಕ್ಕೆ ಸಮವಾದ ಪೀಠವನ್ನು ಲಾಂಗೂಲದಿಂದ ಬಳಿದು ಮಂಡಿಸ್ತೇನೆ. ಜೈ ಶ್ರೀರಾಮ್. ಧರಣಿ ಬಾಲಕ ನಿದಿರುಳು ಮಂಡಿಸಿದೆ ಸರಿ ಸಮನೆ ವಿಕ್ರಮನು. ನೀನು ಮಂಗ ಜಾತಿಯವ ಅಂತ ನಾ ತಿಳಿದು ಸುಮ್ಮನಿದ್ದೆ. ಈಗ ನೀನು ಜಾತಿ ಮಂಗ ಅಂತ ತೋರಿಸಿದೆಯಲ್ಲ. ನೀ ಎತ್ತರದಲ್ಲಿ ಕೂತದ್ರಲ್ಲಿ ನಮಗೆ ಬೇಸರ ಇಲ್ಲ. ಮಂಗಗಳೆಲ್ಲ ಇರುವುದು ಮೇಲೆ ಎಲ್ಲಿ ಹೋದ್ರೂ ನಾವು ನಮ್ಮ ಜಾತಿ ಸ್ವಭಾವ ಬಿಡ್ಲಿಕ್ಕಿಲ್ಲ. ಮತ್ತೆ ಸಿಗುತ್ತದೆ ಅಂತ ಆಗುವಾಗ ಜಾತಿ ಹೇಳುವುದು, ಸಿಗಲಿಲ್ಲ ಅಂತ ಹೇಳುವುದಾಗ ಜಾತಿ ನಿಂದನೆ ಅಂತ ಆರೋಪ ಹೊರಿಸುವುದು ಅದೆಲ್ಲ ನಮ್ಮಲ್ಲಿಲ್ಲ. ಜನ್ಮದಲ್ಲಿ ನಿನಗೆ ಜಾತಿ ಬದಲಿಸಿ ಹೇಳಲಿಕ್ಕೆ ಆಗುವುದೇ ಇಲ್ಲ. ನಿನ್ನ ಮುಸುಡು ನೋಡಿದ್ರೆ ನಿನ್ನ ಮಂಗನೇ, ಬೇರೆ ಹೇಳಲಿಕ್ಕೆ ಬರುವುದಿಲ್ಲ ನಿನಗೆ. ಬಾಕಿದ್ದವರಾದ್ರೆ ಬದಲಿಸಿಕೊಂಡಾರು. ಬದಲಿಸಬೇಕು ಅಂತಾದ್ರೂ ಅದಕ್ಕೊಂದು ಯೋಗ್ಯತೆ ಬೇಕು, ನಿನಗಿಲ್ಲ ಅಂತ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೀ ಮಂಗ ಅಂತ. ನಾನಾದರೂ ಬದಲಿಸಿಕೊಂಡೇನು.
ಅಲ್ಲ ಅದು ಬೇರೆ, ನಾವೀಗ ನೋಡುವ ಆ. ಅಳತೆಯಲ್ಲಿ ಆ, ನಿನ್ನಲ್ಲಿ ಒಳಗೆ ಎಷ್ಟುಂಟು ಅಂತ ಗೊತ್ತಿಲ್ಲ. ನಮ್ಮ ಜಾತಿಯವರೆಲ್ಲರಿಗೂ ಅದು ಆಗ್ಲಿಕ್ಕಿಲ್ಲ. ಅದು ಬಿಡು, ಆ. ಅದು ನನಗೆ ಬೇಡ. ಆ. ಈಗ ನೀನು ಕಾಣುವ ವಿಭಾಗದಲ್ಲಿ ಅಷ್ಟೇ. ಸರಿ. ಹೌದೇನೋ? ಸಂಸ್ಕಾರ ಇಲ್ವಾ ನಿನಗೆ? ಆ, ಸಂಸ್ಕಾರ ಇಲ್ವಾ? ಉಂಟು ಸಭ್ಯತೆ ಇದು ಅಲ್ವಾ? ಒಂದು ಸಭಾ, ಆ, ಅದಕ್ಕೊಬ್ಬ ಅಧ್ಯಕ್ಷ. ಆ, ಆ ಸಭೆಯ ಒಳಗೆ ಬರಬೇಕು ಅಂತಾದ್ರೆ ಅಪ್ಪಣೆ ಬೇಕು. ಆ, ನೀ ಮನುಷ್ಯನಲ್ಲ, ಅಲ್ಲ. ನೀ ಕಾಡ ಮೃಗ, ಆ, ಕೋಡಗ, ಹ್ಮ್ ನೀ ಒಳಗೆ ಬಂದಿದ್ದಿ. ಹ್ಮ್ ಕೂತಿಯಲ್ಲ ನೀನು. ಹೌದು. ಕೂತ್ಕೊಳ್ಬೇಕು ಅಂತಾದ್ರೆ ಅಧ್ಯಕ್ಷನ ಅನುಮತಿ ಬೇಡುವಾ? ನಾವು ಒಬ್ಬನನ್ನೇ ಅಧ್ಯಕ್ಷ ಅಂತ ಭಾವಿಸಿದವರು, ಇದ್ದವರನ್ನೆಲ್ಲ ಅಧ್ಯಕ್ಷ ಮಾಡಿಕೊಳ್ಳುವ ಕ್ರಮ ನಮ್ಮಲ್ಲಿಲ್ಲ. ಅಲ್ಲ, ಆ, ನಿನ್ನ ತಲೆಯಲ್ಲಿ ಹಾಗಿರ್ಲಿಕ್ಕೂ ಸಾಕು. ಆ, ಅದು ಪೂರ್ಣ ಪ್ರಮಾಣದಲ್ಲಿ ಫಲಿತವನ್ನು ನೀಡುತ್ತದೆ ಅಂತ ಏನೂ ಇಲ್ಲ. ಆ, ಅವರವರ ಜಾಗದಲ್ಲಿ ಅವರವರು ದೊಡ್ಡವರೇ. ಸತ್ಯ. ಸಮಷ್ಟಿ ದೃಷ್ಟಿಯಿಂದ ಯೋಚಿಸುವುದು ಬೇರೆ, ಆ, ವ್ಯಕ್ತಿ ದೃಷ್ಟಿಯಿಂದಲೂ ಕೆಲವು ಸಲ ಯೋಚಿಸಬೇಕು. ಸತ್ಯ. ಇದು ನಮ್ಮ ಕೈ, ಹ್ಮ್ ನಾವು ಎಲ್ಲಿಯೂ ಬೀಸ್ತೇವೆ. ಆ, ನಮ್ಮ ಮನೆಯಲ್ಲಿರುವ ಚಂಡೆ ಮದ್ದಳೆ ಆ, ರಾತ್ರಾದ್ರೇನು ಹಗಲಾದ್ರೇನು ಬಾರಿಸುವುದು ನಾವು. ಆ. ಬದಿ ಮನೆಯವರಿಗೆ ನಿದ್ದೆ ಬರುವುದಿಲ್ಲ. ಸತ್ಯ. ಆಗ ನಿನ್ನ ಮನೆಗೆ ಕಲ್ಲೊಡಿತಾರೆ ಅಂತ. ಆ, ನನ್ನದ್ದನ್ನಾದರೂ ನಾನು ಉಪಯೋಗಿಸುವಾಗ ಬೇರೆಯವರಿಗೆ ತೊಂದರೆಯಾಗದಂತೆ ಉಪಯೋಗಿಸಬೇಕು. ಜಾಗೃತಾವಸ್ಥೆ. ಜಾಗೃತಾವಸ್ಥೆ. ಆ. ನಿನ್ನ ಬಾಲದಲ್ಲಿ ನೀರು ಕೂತರು ನಮ್ಮ ಬಾಲಕರು ಹೇಳುವ ಹಾಗೆ ಮಾಡಿದೆಯಲ್ಲ ನೀನು. ಎದ್ರು ಹುರಿಯಗ್ಗದ ರಾಶಿಯ ಮೇಲೆ ತೆಂಗಿನಕಾಯಿ ಇಟ್ಟ ಹಾಗೆ ಅವರಿಗೊಂದು ಸ್ವಸ್ತಿಕ ದರ್ಶನ. ಅಲ್ಲ, ನೀ ಕೂತ್ಕೊಳ್ಳ. ಆ, ಅದು ನೀ ಕೂತದ್ದು ಅಂತ ನಿನಗೆ ಅರ್ಥ ಆದ್ದು. ಆ. ನಮಗೆಲ್ಲ ಹೇಗೆ ಗೊತ್ತಾ? ಆ, ಒಬ್ಬ ಒಂದು ಕೈಯನ್ನು ಊರಿ ಕೂತ್ರೆ, ಆ. ಅಥವಾ ತಲೆದಿಮ್ಮಿನ ಬದಲಾಗಿ ಕೈಯನ್ನು ಮಡಚಿ ತಲೆ ಅಡಿಗಿಟ್ರೆ, ಅಥವಾ ಒಂಟಿ ಕಾಲಲ್ಲಿ ನಿತ್ರೆ ಆ. ತಲೆಯನ್ನು ಕೆಳಗೆ ಮಾಡಿ ಕಾಲನ್ನು ಮೇಲೆ ಮಾಡಿದ್ರೆ ಅದೆಲ್ಲ ಯೋಗದಲ್ಲಿ ಒಂದೊಂದು ಆಸನ ಅಂತ ಲೆಕ್ಕ. ಯೋಗಾಸನ. ಯೋಗಾಸನ ಅಂತ ಲೆಕ್ಕ. ಆ. ಅದು ಕೂತ್ಕೊಂಡದ್ದು ಅಂತ ಅದರ ಅರ್ಥ ಅಲ್ಲ. ಆಗಲಿ. ಶವಾಸನ ಆ. ಇತ್ಯಾದಿಗಳೆಲ್ಲ ಉಂಟು. ಉಂಟು. ಹಾಗೆ ನೀನು ವಾಲಾಸನದಲ್ಲಿ ಕೂತದ್ದು ಅರ್ಥ ಆಯ್ತಾ? ನಿಜ. ಅದು ಕೂತದ್ದು ಅಂತ ಅದರ ಅರ್ಥ ಅಲ್ಲ. ಆ. ಬೇರೆ ಒಂದು ಆಸನದಲ್ಲಿ ನಮ್ಮನ್ನು ನಾವು ಕೂರಿಸಿದ್ರೆ ಅದು ಆಸನ. ಈಗ ನನ್ನ ವಾಲಾಸನ ಆ. ನಿಮಗೆ ಏನು ಸಮಸ್ಯೆ ಕೊಟ್ಟಿ? ಸಮಸ್ಯೆ ಅಂತಲ್ಲ, ಆ. ಬಂದ ನೀನು ಕ್ರಮವನ್ನು ಮೀರಿ ಹೀಗೆ ಕೂತ್ಕೊಳ್ಳಬಹುದೇ? ಹಾ. ಶಿಷ್ಟಾಚಾರ ಸಂಪನ್ನನೇ ಹೌದು ಅಂತ ಇದ್ರೆ, ಸಭ್ಯತೆಯ ಲಕ್ಷಣದ ಎಲ್ಲ ನಿನಗೆ ಗೊತ್ತಿದ್ರೆ, ಒಂದು ಮರ್ಯಾದೆಯವರ ಕೂಟದಲ್ಲಿ ಭಾಗವಹಿಸಿ ನಿನಗೆ ಅನುಭವ ಇದ್ರೆ, ಆ. ನನ್ನ ಆಸ್ಥಾನದಲ್ಲಿ ನನ್ನಲ್ಲಿ ಕೇಳದೆ ನನಗಿಂತ ಎತ್ತರವಾಗಿ ನೀ ಕೂತಿಯಲ್ಲ, ಇದು ಅಣಕದ ದೃಷ್ಟಿ, ಓ. ಪರಿಹಾಸ್ಯದ ದೃಷ್ಟಿ. ನಿನ್ನಲ್ಲಿ ಕೋಪ ಬರಲಿಕ್ಕೆ ಬೇರೆ ಕಾರಣ ಬೇಕು ಅಂತ ಇಲ್ಲ. ನೀನು ಮಾಡಿದಂತಹ ವರ್ತನೆಯೇ ಅನ್ಯರಿಗೆ ನಿನ್ನ ಮೇಲೆ ಕೋಪ ಬರುವಂತೆ ಮಾಡ್ತದೆ. ತಾನು ಮತ್ತೊಬ್ಬರಿಗೆ ನೋವು ಕೊಡುವುದು ಧರ್ಮವಲ್ಲ. ಅಲ್ಲ. ಇನ್ನೊಬ್ಬರ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಸೌಜನ್ಯ, ಸೌಶೀಲ್ಯ, ಸೌಹಾರ್ದತೆ ಇದೆಲ್ಲ ಬೇಕು. ಅದು ನಿನ್ನಲ್ಲಿಲ್ಲ. ಉದ್ದಟತನ ತೋರಿಸಿದೆ ನೀನು. ನಾವೊಂದು ಕ್ಷೇತ್ರಕ್ಕೆ ಬಂದ್ರೆ ಆ ಕ್ಷೇತ್ರದವರ ಬಗ್ಗೆ ಒಂದು ವಿನೀತತೆಯನ್ನು ಪ್ರಕಟೀಕರಿಸಿ ನಮ್ಮದ್ದಾದಂತಹ ಕೆಲಸ ಕಾರ್ಯಗಳನ್ನು ಬೇಯಿಸಿಕೊಳ್ಬೇಕು. ನಿಜ. ಅದು ವಿನಮ್ರತೆಯ ಲಕ್ಷಣ. ಸರಿ. ನೀನು ಬಂದ ತಕ್ಷಣ ಏನ್ ಮಾಡಿದಿ? ಒಂದು ಮದಮುಖತನವನ್ನು ತೋರಿಸಿದ್ಯೋ ಇಲ್ವೋ? ನೀನು ಕೂತದ್ದು ಮದಮುಖತನದ ಪ್ರತೀಕ. ಅದು ಬದಲಿಸಬೇಕು. ಯಾಕೆ? ನಾನಲ್ಲ, ಮತ್ಯಾರು? ನೀವು. ಹೇಗೆ? ಮದಮುಖರು ನೀವೀಗಲೂ ಮದಮುಖರು ನೀವೀಗಲೂ
ಉಂಟಲ್ಲ. ಶ್ರೀರಾಮನ ದೂತ, ಇರ್ಲಿ. ಅಯೋಧ್ಯೆಯಿಂದಲೇ ಬಂದೆ. ಅಲ್ಲ, ನಿಮ್ಮ ಜಾತಿಗೆಲ್ಲ ಹೆಸರು ಬೇಕು ಅಂತ ಇಲ್ಲ, ಒಟ್ಟು ಮಂಗಗಳು ಅಂತ ಹೇಳುದು ಉಂಟು ಅಂತಾದ್ರೆ ಕೇಳಿದ್ದಷ್ಟೇ. ನಮ್ಮ ಮತ್ತೆ ಎಷ್ಟು ಹೇಳಿದ್ರು ಗೊತ್ತಾಗುವುದಿಲ್ಲ ಬಾಕಿದವರಿಗೆ, ನೋಡುವಾಗ ಎಲ್ಲ ಒಂದೇ ಲೆಕ್ಕ ಕಾಣುವುದು. ಆದರೂ ನಮ್ಮ ಜಾತಿಯಲ್ಲಿ ಮಹತ್ಸಾಧಕರೆಲ್ಲ ಆಗಿ ಹೋಗಿದ್ದಾರೆ ಎನ್ನುವುದನ್ನು ಮರೆಯುವುದಕ್ಕಾಗುವುದಿಲ್ಲ. ಉಳಿಲಿಲ್ಲ ಅಂತ ಹೋಗಿದ್ದಾರೆ ಅಂತ, ಆದ್ರೆ ಅಳಿದಿದ್ದಾರೆ, ಆದ್ರೆ ಕೀರ್ತಿಶೇಷರಾಗಿದ್ದಾರೆ. ಹೌದೌದು, ಹಾಗೆ ಅದು. ಒಂದು ಅಳಿದವ ನಮ್ಮ ಕುಟುಂಬದವ ಅಂತ ಆದ್ರೆ ದುರ್ಬುದ್ಧಿ ಮಾಡಿ ಸತ್ರು ಕೀರ್ತಿಶೇಷ ಅಂತ ಹೇಳುದು. ಒಂದು ಕಾಲದಲ್ಲಿ ನಾವು ಕೂಡ ಆಳುವರೆ, ಅಂದ್ರೆ ಆಳುವವರೇ. ಕಿಷ್ಕಿಂದ ಎಂಬ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದವರು. ಕಿಷ್ಕಿ, ವೃಕ್ಷರಜಸ್, ವಾಲಿ, ಸುಗ್ರೀವ, ಹೀಗೆ ನಮ್ಮ ಪರಂಪರೆ ಮುಂದುವರಿದಿದೆ. ಈಗಲೂ ಆಳುವರೆ, ಅಂದ್ರೆ ಆಳುವವರೇ. ಆದರೆ ಈಗ ನೀನು ನನ್ನ ಬಗ್ಗೆ ಪ್ರಶ್ನೆ ಮಾಡಿದೀಯಲ್ಲ, ಸಂಸ್ಕಾರವೇ ಇದು, ಸಂಸ್ಕೃತಿಯೇ? ಒಬ್ಬ ರಾಜನ ಸಮಕ್ಷಕ್ಕೆ ಬಂದಾಗ ಅವನ ಹೇಳಿಕೆಯನ್ನು ಸ್ವೀಕರಿಸಿ ಅದಕ್ಕನುಸಾರವಾಗಿ ಅವನ ಸಮಕ್ಷದಲ್ಲಿ ಮಂಡಿಸಬೇಕಾದದ್ದು ಧರ್ಮ. ಹೌದು, ಇದು ನಿನ್ನ ಮಾತನ್ನು ನಾನು ಒಪ್ಪುತ್ತೇನೆ. ಒಬ್ಬ ಮಾಂಡಲಿಕ ಇರ್ತಾನೆ, ಇನ್ನೊಬ್ಬ ಚಕ್ರವರ್ತಿ ಮಾಂಡಲಿಕನಲ್ಲಿಗೆ ಆಗಮಿಸ್ತಾನೆ. ಆವಾಗ ಎದ್ದು ನಮಸ್ಕರಿಸಬೇಕಾದದ್ದು ಮಾಂಡಲಿಕನೋ ಚಕ್ರವರ್ತಿಯೋ? ಅದು ಮಾಂಡಲಿಕ ಯಾರು, ಚಕ್ರವರ್ತಿ ಯಾರು ಅಂತ ಹೇಳು. ಅಲ್ಲಲ್ಲ, ಯಾರಿಗೆ ಯಾರು ಮಾಂಡಲಿಕ? ಅಲ್ಲ, ಇಲ್ಲಿ ಯಾರು ಚಕ್ರವರ್ತಿ ಯಾರು? ಇಲ್ಲಿಯ ವಿಷಯ ಅಲ್ಲ. ನಿನ್ನ ಉಪಮಾಲಂಕಾರಕ್ಕೆ ಉತ್ತರ ಕೊಡುವ ಮೊದಲು ನೀನು ಮಾಂಡಲಿಕ ಅಂತ ಯಾರನ್ನು ಗುರುತಿಸುವುದು ಅಂತ ಹೇಳು. ನಾವು ಮಾಂಡಲಿಕರು ಅಂತ ಗುರುತಿಸುವುದಕ್ಕಿಂತಲೂ ಇದರ ಹಿಂದಿರುವ ಸತ್ಯವನ್ನು ಮತ್ತೆ ಹೇಳುವ. ಚಕ್ರವರ್ತಿಯಾದವನಿಗೆ ಮಾಂಡಲಿಕನಾದವ ಗೌರವವನ್ನು ಸೂಚಿಸಬೇಕು. ಒಬ್ಬ ರಾಜಪುರೋಹಿತ ಬರುವಾಗ ಅರಸನಾದವ ಪಟ್ಟದಿಂದ ಎದ್ದು ನಮಸ್ಕರಿಸುವುದು ಧರ್ಮ ತಾನೇ? ಹೌದು. ನಮಸ್ಕರಿಸದೇ ಇರುವ ಕಾಲದಲ್ಲಿ ಗುರುಗಳು ಪೀಠ ಬಿಟ್ಟು ಹೋದದ್ದು ಉಂಟಲ್ಲ. ಹಾಗಿದ್ರೆ ಇಲ್ಲಿ ಕಾಣುವುದೇನು? ಏನು? ಹಿರಿಮೆ, ಹೆಚ್ಚುಗಾರಿಕೆ ಯಾರಲ್ಲಿ ಎನ್ನುವ ದೃಷ್ಟಿಯಿಂದ ನೀನು ನನಗೆ ವಂದಿಸಬೇಕು, ನನಗೆ ನಮಸ್ಕರಿಸಬೇಕು ಅಂತ ಆಡಿದ್ದೇ ಅಲ್ಲ. ಮತ್ತೆ ನೀವು ಮಾಡಿದ ಕೃತಿ ಆ ಸ್ಥಿತಿಯನ್ನು ನಮ್ಮ ಮುಂಭಾಗದಲ್ಲಿ ಕಾಣಿಸಿಕೊಟ್ಟಿದೆ. ಏನದು? ನನ್ನಲ್ಲಿ ಮತಮುಖತ್ವವನ್ನು ನೀನು ಗುರುತಿಸುವುದಕ್ಕೆ ಮುಂದಾದೆ. ಅಲ್ಲ, ನಾವು ಗುರುತಿಸಬೇಕು ಅಂತ ಇಲ್ಲ, ನೀನು ಅದನ್ನು ತೋರಿಸಿದ್ದು. ಮತಮುಖತ್ವ ನಾವು ತೋರಿಸುವುದಕ್ಕೆ ಕಾರಣವಾದದ್ದು ಏನು? ಈ ಮೊದಲು ನೀವು ತೋರಿಸಿದ ಮತಮುಖತನ. ಏನದು? ಶ್ರೀರಾಮ 14 ಜಗತಿಯಳು ಖ್ಯಾತನೆನಿಸಿಕೊಂಡಿದ್ದಾನೆ. ಅವನ ಯಜ್ಞಾಶ್ವ ನಿಮ್ಮಲ್ಲಿಗೆ ಬಂದಿದೆ. ಬಂದ ಯಜ್ಞಾಶ್ವದ ಹಣೆಯ ಒಕ್ಕಣೆಯನ್ನು ವಾಚಿಸಿದ ನೀವು ನಮ್ಮಲ್ಲಿ ಬಲವುಂಟು ಎನ್ನುವ ಕಾರಣದಿಂದ ಆಶ್ವವನ್ನು ಕಟ್ಟಿದ್ದೀರಿ. ತಪ್ಪೇನು? ತಪ್ಪು ಕಾಣುವುದೇನು ಬಲ್ಲೆಯ? ಈಗ ಹೇಳ್ತೇನೆ. ಚಕ್ರವರ್ತಿ ನೆಲೆ ಅಯೋಧ್ಯೆ, ಮಾಂಡಲಿಕತ್ವದ ನೆಲೆ ಜ್ಯೋತಿರ್ಮೇಧ. ಇಲ್ಲ. ಯಾಕಿಲ್ಲ? ಅಯೋಧ್ಯೆಗೆ ನಾವು ಕಪ್ಪ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ದಕ್ಷಿಣ ಇಲ್ಲ, ಕೊಡುವ ಪದ್ಧತಿಯೇ ಇಲ್ಲ. ನಮ್ಮಲ್ಲಿಂದ ಇಷ್ಟು ವರ್ಷ ಕಪ್ಪ ಹೋದದ್ದು ನನಗೆ ಗೊತ್ತಿಲ್ಲ. ಚಕ್ರವರ್ತಿ ಮನೆತನದ ಅಯೋಧ್ಯೆಯವರನ್ನು ಮಾನಿಸಿದ್ದು ನನಗೆ ಅಭ್ಯಾಸ ಇಲ್ಲ. ಮತ್ತೆ ಯಾಕೆ ಈಗ ನೀವು ಮಾನಿಸಿದ್ದೀರೋ ಎನ್ನುವುದಕ್ಕೆ ಮುಖ್ಯ ಅಲ್ಲ. ಕೆಲವೊಂದು ಸಲ ಕೆಲವು ಪ್ರಕ್ರಿಯೆಗಳಲ್ಲಿ ವಿರೋಧಿಗಳನ್ನು ತಮ್ಮದಾಗಿಸುವಲ್ಲಿ ಇಂತಹ ಪ್ರಯತ್ನಗಳು ಈ ಹಿಂದೆಯೂ ನಡೆದಿವೆ. ಏನು? ಒಬ್ಬ ಚಕ್ರವರ್ತಿಯಾದವನು ದಿಗ್ವಿಜಯ ಮಾಡುವುದು ಅಥವಾ ರಾಜಸೂಯ ಅಶ್ವಮೇಧಾದಿ ಯಜ್ಞವನ್ನು ಮಾಡುವುದು, ಆ ಮುಖಾಂತರವಾಗಿ ವಿರೋಧಿಸಿದವನನ್ನು ದಂಡಿಸಿ ತಮ್ಮವನನ್ನಾಗಿಸಿಕೊಳ್ಳುವುದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ನಡೆದೇ ಬಂದಿವೆ. ಉತ್ತರಾವರ್ತದಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ನಮ್ಮದು ದಕ್ಷಿಣಾವರ್ತ ಪ್ರದೇಶ. ಸರಿ, ಇಲ್ಲಿಗೆ ಯಾರೂ ಚಕ್ರವರ್ತಿಗಳಿಲ್ಲ, ನಾವೇ. ನೀನೇ ಅಂತ ನೀನು ನಿನ್ನ ವ್ಯಾಪ್ತಿಯೊಳಪಟ್ಟು ಆಡುತ್ತಿ. ನಮ್ಮ ತಿಳುವಳಿಕೆ, ನಾವು ಪಿಂಡ ಇಡುವುದು ಎಷ್ಟು? 3 ತಲೆಮಾರಿನಿಂದ ಈಚೆ ನನಗೆ ಗೊತ್ತಿಲ್ಲ. ಮತ್ತೆ ಅದಕ್ಕಿಂತ ಆಚೆಗೆ ಈಗ ನಿಮ್ಮತ್ತು ಚಕ್ರವರ್ತಿ ಪೀಠವೋ? ಅಲ್ಲ. ಅಲ್ಲವಲ್ಲ. ಹಾಗಿದ್ರೆ ಒಂದು ಚಕ್ರವರ್ತಿ ಪೀಠ ಈ ಜಂಬೂ ದ್ವೀಪಕ್ಕೆ ಬೇಕೇ ತಾನೆ? ಬೇಕು ಅಂತಾದ್ರೆ ನಾವು ಒಪ್ಪಬೇಕು ಅಂತ ಏನೂ ಇಲ್ಲ. ಒಪ್ಪದೇ ಇರುವುದು ನಿಮ್ಮ ಸಾಮರ್ಥ್ಯ. ಹಾಗೆಂದು ಅದನ್ನು ಸರಿ ಅಂತ ಹೇಳುವುದಕ್ಕೆ ನಾವು ಸಿದ್ಧರಾಗುವುದಿಲ್ಲ. ಮೊದಲನೇ ವಾಕ್ಯ ತೆಕ್ಕೋ. ಈಗ ಕುದುರೆಯ ಹಣೆಯಲ್ಲಿ ಬರೆದಿರುವಂತಹ ಲೇಖನಕ್ಕೆ ಉತ್ತರ ಸ್ವರೂಪವಾಗಿ ನಾವು ಕಟ್ಟಿದ್ದೇವೆ. ಕಟ್ಟಿದ್ದೀರಿ. ಈ ಕಟ್ಟಬಾರದು ಅಂತ ಹೇಳುದ ನೀನು? ನಾನು ಯಾಕೆ ಕಟ್ಟಿದ್ದೀರಿ ನೀವು ಅಂತ ನಾವು ಊಹಿಸುವುದು ಹೇಗೆ? ಅಲ್ಲಲ್ಲ, ಈಗ ಆ ವಾಕ್ಯದಲ್ಲಿ ಹೇಗಿರುವುದು? ಬಲುಹುಳ್ಳ ಬಟರಿದ ಕಟ್ಟಿ ಕಾದುವುದು, ನೀವೇ ಬರ್ತದಲ್ವಾ? ಬಲವಿಹೀನ. ನಿಮ್ಮ ವಾಕ್ಯಕ್ಕೆ ಅಲ್ಲಿ ಅಡಿ ಟಿಪ್ಪಣಿ ಏನಾದ್ರೂ ಉಂಟಾ? ಮುಂದಿನ ವಾಕ್ಯವನ್ನು ಓದು ನೀನು. ಬಲವಿಹೀನರು ಕಪ್ಪ ಕಾಣಿಕೆ ಇತ್ತು ಪುಣ್ಯ ಕಾರ್ಯಗಳಲ್ಲಿ ಸರ್ವರು ಭಾಜನರಾಗುವುದು.
ಬಲಹೀನರಲ್ವಲ್ಲ ನಾವು. ಹಾಗಿದ್ರೆ ಬಲಹೀನತ್ವ ಎನ್ನುವುದು ಕೇವಲ ಯುದ್ಧರಂಗಕ್ಕೆ ಸೀಮಿತ ಅಲ್ಲ. ಎಲ್ಲಿಗೆ ಅವನಿಗೆ ನಾವು ಸಮವೋ ಎನ್ನುವುದನ್ನು ತುಲನೆ ಮಾಡುವ ಏನು ಸಮ ಅಲ್ಲ, ನಮಗಿಂತೇನು ಮೇಲೆ. ರಾಮ ಏನು ನೀವೇನು ಎನ್ನುವುದನ್ನು ಯೋಚನೆ ಮಾಡಬೇಕು. ರಾಮ ಏನು? ಶ್ರೀರಾಮ 14 ಲೋಕದಲ್ಲಿಯೂ ಜಗತಿ ಸಮಸ್ತರಿಗೊಡೆಯ ಅಂತ ಕರೆಸಿಕೊಂಡವನಿದ್ದಾಗ 14 ಲೋಕದಲ್ಲಿ ನಮ್ಮ ಜ್ಯೋತಿರ್ಮಯದ ಇಲ್ವಾ? ಉಂಟು. ಮತ್ತೆ ನಾವು ಒಪ್ಪದೇ ಇದ್ರೆ 14 ಲೋಕ ಪೂರ್ತಿ ಆಗುವುದು. ಒಪ್ಪದೇ ಇದ್ದುದರಿಂದ ಅವನ ಪ್ರಾಬಲ್ಯ ಕಡಿಮೆ ಅಂತ ಅರ್ಥ ಅಲ್ಲ. ಕೆಲವು ಸಲ ಏನಾಗುತ್ತದೆ ಗೊತ್ತಾ? ಏನು? ನಮ್ಮ ತೋಟದಲ್ಲೇ ಕೆಲವು ಹಣ್ಣಾಗಿ ಬಿದ್ದು ಹೋಗುತ್ತದೆ, ನಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಆರ್ಯಾವರ್ತದಲ್ಲಿರುವ ವೀರಮಣಿಯೊಬ್ಬ ರಾಮನಿಗೆ ಪ್ರತಿರೋಧಿ ಇದ್ದಾನೆ, ರಾಮನ ಚಕ್ರವರ್ತಿತ್ವವನ್ನು ಒಪ್ಪದವನಿದ್ದಾನೆ ಎನ್ನುವುದನ್ನು ನಾವು ಒಪ್ಪುವುದಕ್ಕಾಗುವುದಿಲ್ಲ. ಯಾಕಂದ್ರೆ ರಾಮ ಮೊನ್ನೆ ಪೀಠವೇರಿದವ. ಇನ್ನು ಚಕ್ರವರ್ತಿ ಅಂತ ಪ್ರತಿಯೊಬ್ಬರು ಒಪ್ಪಿದರು. ಹಲವಾರು ಮಂದಿ ವಿರೋಧಿಗಳು ಇದ್ದರೂ ಇರಬಹುದು. ಇದ್ದಾರೆ ಅಂತಾದ್ರೆ ಅವರನ್ನು ಒಪ್ಪಿಸುವ ಪ್ರಯತ್ನವನ್ನು ಮಾಡಬೇಕಾದ ಅನಿವಾರ್ಯತೆ ನಮಗೂ ಉಂಟು. ಅಂತ ಒಬ್ಬ ರಾಮನಲ್ಲಿ ವಿರೋಧವನ್ನು ನೀನು ಕಟ್ಟಿಕೊಂಡಿದ್ದಿಂತಾದ್ರೆ ಇಲ್ಲಿ ರಾಮತ್ವದ ಬಗ್ಗೆ ನಿನ್ನಲ್ಲಿ ಕಾಣುವುದು ನಮಗೆ ನೀನು ಮತಮುಖ ನೋಡು. ಈಗ ನಿನ್ನ ವಾಕ್ಯವನ್ನೇ ನೀನು ತಿದ್ದಿಕೊಳ್ಬೇಕಾಗ್ತದೆ. ಏನು? ಅವಿಶ್ರಾಂತವಾದ ಕೀರ್ತಿಯನ್ನು ಸಂಪಾದಿಸಿದವ ರಾಮ, 14 ಲೋಕಗಳಲ್ಲಿಯೂ ವಿಸ್ತೃತವಾಗಿರುವಂತಹ ಕೀರ್ತಿಯನ್ನು ಹೊಂದಿದ ರಾಮ ಅಂತಾದರೆ ಅವ ದೇವರ ನಮ್ಮ ಪಾಲಿಗೆ ದೇವರು. ಅದು ಹೇಗಾಗ್ತದೆ? ಯಾಕೆ ದೇವರು ಅಂತ ಹೇಳುವವನಿಗೆ 14 ಲೋಕ ಮಾತ್ರವಾ? ಈ ವಿಶ್ವ ಅಂತ ಹೇಳುವುದು 14 ಲೋಕಕ್ಕೆ ಮಾತ್ರ ಸಂಬಂಧವಾ? ಬರೆದರಲ್ಲೇ ಉಂಟಲ್ಲ, ಜಗತಿ ಸಮಸ್ತರೊಡೆಯ. ಅದೇ ಜಗತಿ ಸಮಸ್ತರೊಡೆಯ ಅಂತ ಆದ್ರೆ 14 ಲೋಕವನ್ನು ಮಾತ್ರ ಯಾಕೆ ಹೇಳುದು? ಏನು 14 ಲೋಕವನ್ನು ಮಾತ್ರ ಯಾಕೆ ಹೇಳುದು? ಎಲ್ಲವೂ ಸೇರಿದೆ ಅಂತ ಅರ್ಥ. ದೈವ ಅಂತಾದ್ರೆ ಪ್ರತಿಯೊಬ್ಬರನ್ನು ಕಾಯುವ ಕರುಣೆಯ ಕಣ್ಣಿನಿಂದ ಭಗವತ್ ತತ್ವ ಅಂತಾದ್ರೆ ಅದಕ್ಕೆ ಸೀಮಿತವಾದಂತಹ ಎಲ್ಲ ಇಲ್ಲ. ಅದು ಅಯೋಧ್ಯೆಯಲ್ಲಿರುವುದು, ದಶರಥನಿಗೆ ಮಗನಾಗಿರುವುದು, ಸೀತೆಗೆ ಗಂಡನಾಗಿರುವುದು, ಅಥವಾ ಕೌಸಲ್ಯ ಕಂದನಾಗಿರುವುದು, ನಿಮ್ಮಂತಹ ಮಂಗಗಳಿಗೆ ಅಧಿಕಾರಿಯಾಗಿರುವುದು, ಅಥವಾ ಹಾಗೆ ಹೀಗೆ ಸೂತಕ ಪಾತಕ ಎಂತದ್ದು ಇಲ್ಲ. ಅದು ಯಾವುದರಿಂದಲೂ ಸುಡಲ್ಪಡದೇ ಇರುವುದು. ಜರಾಮರಣೇಶು ಸುಖ ದುಃಖೇಶು ಅಸಂಗೋಹ ಅಂತ ಹೇಳಲ್ಪಟ್ಟಿರುವಂತಹ ಭಗವತ್ ತತ್ವ. ಅದಕ್ಕೆ ಯಾವುದೂ ಇಲ್ಲ. ಅದಕ್ಕೆ ಕರ್ಮ ಇಲ್ಲ, ಅದಕ್ಕೆ ಲೋಪ ಇಲ್ಲ, ಅದಕ್ಕೆ ಬ್ರಹ್ಮಹತ್ಯಾ ದೋಷ ಇಲ್ಲ, ಅದಕ್ಕೆ ಬಾಧಕ ಇಲ್ಲ. ಅದೇ ಹೌದು ಅಂತ ಇದ್ರೆ ಇದು ಯಾಕೆ? ಇದೇ ಉಂಟು ಅಂತ ಇದ್ರೆ ಅದು ಏನು? ಮಾನವತ್ವ ಬೇರೆ, ಮಾಧವತ್ವ ಬೇರೆ. ಮಾಧವತ್ವವೇ ಮಾನವತ್ವವನ್ನು ತಳೆದಾಗ ಈ ಪ್ರಾಪಂಚಿಕ ಕಟ್ಟುಕಟ್ಟಳೆಯನ್ನುಂಟು ಅದಕ್ಕೆ ಒಳಪಡಲೇಬೇಕಾಗುತ್ತದೆ. ಆದ್ದರಿಂದ ಮಾಧವತ್ವ ಮಾನವತ್ವವನ್ನು ತಳೆದಾಗ ಈ ತೆರನಾದ ಕಟ್ಟಳೆಯನ್ನು ಅನುಸರಿಸುವುದು ಅದು ಕ್ಷಾತ್ರ ಧರ್ಮ, ರಾಜಧರ್ಮ. ನೋಡು, ಕ್ಷಾತ್ರ ಧರ್ಮದಂತೆ ಮಾಧವತ್ವವೇ ಮಾನವತ್ವಕ್ಕೆ ಇಳಿದಿದೆ ಅಂತಾದ್ರೆ ಕ್ಷಾತ್ರ ಧರ್ಮದಲ್ಲೇ ಹುಟ್ಟಿ ಬೆಳೆದು ಬದುಕನ್ನು ಸಾಗಿಸುತ್ತಿರುವ ನಾವು ನಮ್ಮತನವನ್ನು ಬೆಳೆಸ್ತೇವೆ. ಸ್ವಭಾವೋ ಪರಮೋ ಧರ್ಮ. ಸ್ವಭಾವ ಎನ್ನುವುದು ಧರ್ಮ. ನಿಜ. ಹುಲಿ ಯಾಕೆ ಮಾಂಸ ತಿಂತದೆ ಅಂತ ಕೇಳಲಿಕ್ಕಿಲ್ಲ. ದನಕ್ಕೆ ಯಾಕೆ ಮಾಂಸ ಆಗಬಾರದು ಅಂತ ಕೇಳಲಿಕ್ಕಿಲ್ಲ. ಪ್ರಕೃತಿ ಸಹಜವಾಗಿ ಹುಟ್ಟುತ್ತಾ ಬರುವಾಗ ಆಹಾರ ವಿಧಿಯನ್ನು ಸೃಷ್ಟಿಸಿದವನೇ ಕೊಟ್ಟಿರ್ತಾನೆ. ನಿಜ. ನಾವು ಸಹಜವಾಗಿ ಕ್ಷತ್ರಿಯರು. ಒಬ್ಬ ಕ್ಷತ್ರಿಯ ವೀರನಾಗಿ ರಾಮ ಅಷ್ಟು ಮಾಡ್ತಾನೆ ಅಂತ ಇದ್ರೆ ನಮ್ಮ ತೋಳಿನಲ್ಲಿ ಮಾತ್ರ ಬಲ ಇರುವುದು ಅಂತ ತಮ್ಮ ಹೆಗಲನ್ನು ತಟ್ಟಿಕೊಳ್ತಾನೆ ಅಂತ ಇದ್ರೆ ನಮಗಿಲ್ವಾ? ನೀವು ಕರ್ಮಾಂಗಕ್ಕೆ ಇಳಿದಿದ್ದೀರಿ. ನಿಜ. ಅಶ್ವಮೇಧ ಎನ್ನುವಂತಹ ಕರ್ಮದಲ್ಲಿ ಭೂಮಿಯ ಮೇಲೆ ಕುದುರೆಯನ್ನು ಸಂಚರಿಸುವುದಕ್ಕೆ ಬಿಟ್ಟಿದ್ದೀರಿ. ನಿಜ. ಎಲ್ಲರೂ ಕಟ್ಟಬಾರದು ಅಂತ ಇದ್ರೆ ನೀವು ಸೇನೆ ಸಮೇತ ಬಂದದ್ದು ಯಾಕೆ? ಕಟ್ಟಿದವರನ್ನು ಬಿಡಿಸಿಕೊಳ್ಳಿಕ್ಕೆ ಅಷ್ಟೇ ಇರುವುದು. ನಿಜ. ಕಟ್ಟಿದವರಿಗೆಲ್ಲ ಮದಮುಖತನದ ಪಟ್ಟ ನೀವು ಕಟ್ತೀರಿ ಅಂತ ಇದ್ರೆ ಊರಿನಲ್ಲಿ ಇರುವವರನ್ನೆಲ್ಲ ಮಂಗ ಮಾಡ್ಲಿಕ್ಕೆ ಬಂದದ? ನೀವು ಹೆಟ್ಟ ಮಾಡ್ಲಿಕ್ಕೆ ಬಂದದ್ದ? ಹಾಗಾದ್ರೆ ನಿಮ್ಮಲ್ಲಿ ಸೇನೆ ಉಂಟು ಯಾಕೆ? ಕಟ್ಟಿದವರನ್ನಾದ್ರೂ ಹತೋಟಿಗೆ ತಂದುಕೊಳ್ತೇವೆ. ಹತೋಟಿಗೆ ತರುವಲ್ಲಿವರೆಗೆ ನೀನು ಕಟ್ಟಿದ್ದು ತಪ್ಪು, ನಿನ್ನಲ್ಲಿ ಮದಮುಖತನ ಉಂಟು, ನೀನು ಸಣ್ಣ ಕೆಲಸ ಮಾಡಿದೆ, ನೀನು ಅವನ ಬಗ್ಗೆ ಗೊತ್ತಿಲ್ಲದೆ ಹೇಳಿದೆ, ಅದೆಲ್ಲ ಹೇಳಲಿಕ್ಕಿಲ್ಲ. ಆ ಪ್ರಕ್ರಿಯೆಯನ್ನು ಅವನಿಗೆ ಮನ ಒಪ್ಪುವ ಹಾಗೆ ಹೇಳಬೇಕು. ಇದಕ್ಕೆ ನನ್ನದು ಉತ್ತರ ಇಲ್ಲ, ಹೂಂಕಾರ ಮಾತ್ರ.
ಉಂಟು, ಹಾ ಅದು ಜನ್ಮ ಜನ್ಮದಲ್ಲಿ ತೊಳೆದರೂ ಹೋಗುವುದಿಲ್ಲ. ಅದು ಒಂದಕ್ಕೆ ನಾವು ನಿಷ್ಠರಾಗಿ ಬದುಕುವುದು ಅಂತ. ಹಾ ಕುರುಡ ಹಿಡಿದದ್ದೇ ಬಡಿಗೋಲು, ಅಜ್ಜ ನೆಟ್ಟ ಆಲದ ಮರ ಆದರೂ ಸುತ್ತು ಬರಬೇಕು ಅಂತ ಹೇಳಿದ್ದಾರೆ. ಅಜ್ಜಿ ಅಶ್ವತ್ಥ ಮರ ಅಂತ ಸುತ್ತು ಬರುವುದು ಅಂತ ಕೆಲವುಂಟು. ಈ ಕೆಲವೆಲ್ಲ ತಲೆಗೆ ಅಂಟಿ ಹೋಗುವುದು ಅಂತ ಉಂಟು. ಹಸಿ ಗೋಡೆಗೆ ಕಲ್ಲು ಬಿಸಾಡಿದ್ರೆ ಮತ್ತೆ ಒಣಗಿದ ಮೇಲೆ ತೆಗಿಲಿಕ್ಕೆ ಬರುವುದಿಲ್ಲ. ತೆಗೆದ್ರೆ ಅಷ್ಟು ಜಾಗದಲ್ಲಿ ಮತ್ತೆ ಎಂಥದ್ದೂ ಇಲ್ಲ. ಅದೇ ಒಂದುಂಟು, ಹಳೆ ಬೇರು ಹೊಸ ಚಿಗುರು. ನೀ ಜಾತಿ ಮಂಗ ಅಂತ. ಈ ಮಂಗಗಳು ಸಿಯಾಳ ತೆಗೆದು ತೂತು ಮಾಡಿ ಒಳಗೆ ಕೈ ಹಾಕಿ ಅದರಲ್ಲಿರುವಂತಹ ರಸವನ್ನು ಒಟ್ಟು ಮಾಡಿ ತೆಗೆಯುವಾಗ ಕೈ ಹೊರಗೆ ಬರುವುದಿಲ್ಲ. ಕೆಲವು ಸಲ ಹೀಗುಂಟು. ಹೇಗೆ? ಹಳೆಯವರನ್ನು ಹೀಗಳಿದ್ರೆ ಮುಂದಿನವರು ಏನು ಪರಂಪರೆಯೇ ಗೊತ್ತಾಗೋದಿಲ್ಲ. ಏನಿಲ್ಲ. ಸಂಸ್ಕಾರ ಸಂಸ್ಕೃತಿ ಎನ್ನುವುದು ಹಳೆತನದಿಂದಲೇ ಬರಬೇಕು. ಮಂಗ ಹಿಡಿ ಅಂತ ನಿಮಗೆ ಹಿಡಿದದ್ದನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ. ಕೆಲವು ಸಲ ಕಾಡಲ್ಲಿ ಹೋಗುವಾಗ ಹಸಿ ಹಾವು ಸಿಕ್ಕಿತು ಅಂತಾದ್ರೆ ಹಿಡ್ಕೊಳ್ಳುವುದು. ಅದು ಹೀಗೆ ಮಾಡುವಾಗ ಮಂಗಗಳು ನೀ ಬಂದು ಇಲ್ಲಿ ಉಪದೇಶದಿಂದು ರಾಮ ಹಾಗೆ ನಮಗೆ ಗೊತ್ತಿಲ್ವಾ? ದೊಡ್ಡ ವಿಷಯವಾದು ಬಲ್ಲೆಯ ರಾಮಚಾರಿತ್ರ್ಯ ನೋಡೋ. ಸಾರೆಲೋ ಮರ್ಕಟನೆ, ಯಾಕೆ ನಿನ್ನ ಬೇಳೆ ಬೇಯಿಸಲಿಕ್ಕೆ ಇಲ್ಲಿ ಬರುವುದು ಬೇಡ. ನಿನ್ನ ರಾಮ ಅಂತ ಹೇಳಿದೆಯಲ್ಲ, ಒಂದು ವಾಕ್ಯ ಕೇಳ್ತೇನೆ. ಅವ ಏನೋ ಈ ಪ್ರಪಂಚದಲ್ಲಿ ಯಾವನೋ ಅವ, ಎಷ್ಟು ದೊಡ್ಡ ಕಲಿಯೋ, ಎಂತದವ ಹುಲಿ ಕಲಿ, ಎಂತದವ ಕಲಿ. ಹೌದು, ಕಲಿಗ ಅಬ್ಧಿಗೆ ಬಲಿಯುತ ಸೇತುವೆಯ ಅಬ್ಧಿಗೆ ಬಲಿಯುತ ಸೇತುವೆಯ, ಅಬ್ಧಿಗೆ ಬಲಿಯುತ ಸೇತುವೆಯ ಕಲಹದಿ ದಶಶಿರ ಕುಂಭಶ್ರವಣರಾಯ, ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿದ್ದನೋ, ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿದ್ದನೋ, ಅಬ್ಧಿಗೆ ಬಲಿಯುತ ಸೇತುವೆಯ, ಅಬ್ಧಿಗೆ ಬಲಿಯುತ ಸೇತುವೆಯ ಬಗ್ಗೆ ನೀನು ಪ್ರಶ್ನಿಸಿದಾಗ ಒಂದೊಮ್ಮೆಗೆ ಮೈಮನ ರೋಮಾಂಚನವಾಯಿತು. ಈ ಆರ್ಯಾವರ್ತದಲ್ಲಿ ಅರ್ಕವಂಶ ಸಂಭವನಾದ ರಾಘವನ ಚಾರಿತ್ರ್ಯವನ್ನು ಅರಿಯದೇ ಒಬ್ಬ ಭೂಪತಿ ಇರುವುದಕ್ಕೆ ಸಾಧ್ಯವಾಯಿತಲ್ಲ. ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದತ್ತ ಮುಖ ಮಾಡಿ ತಾನು ಈ ದಕ್ಷಿಣದ ತುತ್ತ ತುದಿಗೆ ಬಂದು ಅಲ್ಲಿಂದ ಶತಯೋಜನ ವಿಸ್ತೀರ್ಣವಾದ ಅಬ್ಧಿಯನ್ನು ದಾಟಿ ಲಂಕೆಯ ಮಣ್ಣಿನಲ್ಲಿ ಕಳವಂಶ ನಿರ್ವಂಶ ಮಾಡಿದಂತಹ ಒಬ್ಬ ಶ್ರೀರಾಮನ ಯೋಗ್ಯತೆಯ ಬಗ್ಗೆ ಪ್ರಶ್ನಿಸಿದೆಯಲ್ಲ. ಕಲಿಗವ ಕಾಲ ಅಂತ ಕನಹ ಯಾವಾತನು ಈ ಪ್ರಪಂಚದಲ್ಲಿ ತಾನು ಕಲಿ 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 ಎಂದು ಬೀಗುತ್ತಾ ಇದ್ದಾನೋ ಅಂತಹವನ ಕಲಿತನವನ್ನು ಕಡೆಗಾಣಿಸಿ ಅಂತಹವನಿಗೆ ಕಾಲಾಂತಕ ಸ್ವರೂಪನಾಗಿ ನಿಂತವ. ಇಲ್ಲಿದ್ದ ಕಲಿಗಳೇನು ಒಂದು ಕಾಲದಲ್ಲಿ ಬಲಿಯೇ ಕಟ್ಟಿದ ಕಲಿಯಾದರೂ ರಾಮ ಇರುವಂತಹ ರಾಮ ಪಟ್ಟವೇರಿದ ರಾಜ್ಯಕ್ಕೆ ಮುಖ ಮಾಡುವುದಕ್ಕೆಲ್ಲ ಅಂತಹ ಸಮಗ್ರವಾದ ಆರ್ಯಾವರ್ತಕ್ಕೆ ಕೆಲವೇ ಸಮಯದಲ್ಲಿ ರಾಮರಾಜ್ಯ ಎನ್ನುವ ಅನ್ವರ್ಥ ಕೊಟ್ಟಂತಹ ಪುಣ್ಯಾತ್ಮನಿದ್ದಾನೆ. ಅಂತಹ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲಕನಾಗಿ ಉತ್ತರದಿಂದಲೇ ಮುಖ ಮಾಡಿ ಬಂದವ.
ಬರುತ್ತಾ ಬರುತ್ತಾ ರಾಕ್ಷಸರಿಂದ ಆಚ್ಛಾದಿತವಾಗಿರುವಂತಹ ಕಳರನ್ನು ಭರತ ಖಂಡದಲ್ಲಿ ಛೇದಿಸಿ ಕಳಮುಕ್ತಗೊಳಿಸಿದ ಈ ಭರತ ಭೂಮಿಯನ್ನು. ಅಂತ ಭರತ ಭೂಮಿಯಲ್ಲಿ ಕಲಿ ಎಂದು ಬೀಗುತ್ತಿದ್ದವರನ್ನೆಲ್ಲ ಅವರ ಪಾಲಿಗೆ ಹುಲಿಯಾಗಿ ಅವರ ಹುಳಿ ಹಿಂಡಿದ ಅಂತ ಒಬ್ಬ ರಾಮ ಕೇವಲ ನರರನ್ನಲ್ಲ, ನೀನಂದಂತೆ ಚಪಲಮತಿಗಳಾದ ಚಪಲ ಬುದ್ಧಿಯಿಂದ ವರ್ತಿಸುವ ಕಪಿಗಳನ್ನೆಲ್ಲ ಒಟ್ಟು ಸೇರಿಸಿ ಅವರಿಗೂ ಸಂಸ್ಕಾರದ ಪಾಠವನ್ನು ಬೋಧಿಸಿ ಅವರನ್ನು ಒಂದುಗೂಡಿಸಿ 100 ಯೋಜನ ವಿಸ್ತೀರ್ಣವಾದ ಸಮುದ್ರಕ್ಕೆ ಸೇತುವೆ ಕಟ್ಟಿಸಿದ 77 ಕೋಟಿ ಕಪಿನಾಯಕರು 18 ಅರ್ಬುದ ವಾನರ ಸೇನೆ ಮಾಡಿದ್ದು ರಾಮನ ಕುರಿತಾದ ಕರ ಸೇವೆ. ಆ 100 ಯೋಜನ ವಿಸ್ತೀರ್ಣವಾದ ಅಬ್ದಿಯನ್ನು ದಾಟಿ ಸೋದರನಾದಂತಹ ಲಕ್ಷ್ಮಣನ ಜೊತೆಯಲ್ಲಿ ವಿಭೀಷಣನನ್ನು ಜೊತೆ ಸೇರಿಸಿಕೊಂಡು ಧರ್ಮ ಪಕ್ಷಪಾತಿಯಾಗಿ ದುಷ್ಕರ್ಮ ನಿರತನಾದ ರಾವಣ, ಕುಂಭಕರ್ಣ ಹಾಗೂ ಅವನ ಸಾವರ್ತಿಗಳಾದ ಕಳರನ್ನು ನಿರ್ನಾಮಗೈದು ಮತ್ತೊಮ್ಮೆ ಲಂಕೆಯನ್ನೇ ರಾಮರಾಜ್ಯವಾಗಿ ರೂಪಿಸಿದ ಅಂತಹ ಒಬ್ಬ ಪುಣ್ಯಾತ್ಮ ಕಲಿತನವನ್ನು ಬಿಂಬಿಸಬಲ್ಲಂತಹ ಮಹಾಕಲಿ ಮಹಾಬಲಿ ರಾಮನ ಕಲಿತನ ಏನು ಅಂತ ಪ್ರಶ್ನಿಸಿದೆಯಲ್ಲ ವೀರಮಣಿ. ನಮ್ಗೆ ಗೊತ್ತುಂಟು, ಸಂಬಳ ಕೊಡ್ಲಿಲ್ಲ ಯಾರಿಗೂ, ಕರಸೇವೆ ಹೆಚ್ಚಿಗೆ ದಿನ ರಾಮನ ಜೀವನದಲ್ಲಿ. ನಮ್ಮದ್ದು ಸೇವೆ. ಹೌದೌದು, ಸೇವೆ. ಊಟ ಮಾತ್ರ ಮಾಡುವುದು ಅವರವರ ಮನೆಯಲ್ಲಿ ಹೋಗಿ. ನಮ್ಮ ಕ್ರಮವೇ ಹಾಗೆ. ಸೇವೆಯಲ್ಲೇ ಹೋಯ್ತು ನಿಮ್ಮದು. ದುಡಿಮೆಗೆ ಸಿಗುವ ವೇತನಕ್ಕಿಂತ ಸೇವೆಗೆ ಸಿಗುವ ಪ್ರಸಾದ ದೊಡ್ಡದು ಅಂತ ಭಾವಿಸುವವರು. ಹೌದು, ಪ್ರಸಾದ ತಿಂದ್ರೆ ಹೊಟ್ಟೆ ತುಂಬುವುದಿಲ್ಲ, ಮತ್ತೆ ನೀರು ಕುಡಿದ್ರೆ ಹೊಟ್ಟೆ ಸರಿ ಇಲ್ಲದಾಗುದು. ಅರ್ಥ ಆಯ್ತಾ? ಶೀತ ಇರುವವ ತೀರ್ಥ ತೆಕ್ಕೊಂಡು ಸತ್ತ ಅಂತಾದ್ರೆ ನಿಮ್ಮಂತವರು ಹೇಳುವುದೇನು ಗೊತ್ತಾ? ಅವ ಸ್ವರ್ಗ ಸಂದಿದ ಅಂತ, ಅವನಿಗೆ ಮೋಕ್ಷ ಸಿಕ್ಕಿತು ಅಂತ. ಇವ ಶೀತ ಆಗಿ ಸತ್ತದ್ದು. ತೀರ್ಥ ತಕ್ಕೊಂಡ್ರೆ ಸಾಯುವುದಿಲ್ಲ, ಅವ ಬೇರೆ ತೀರ್ಥ ತಕ್ಕೊಂಡು ಸತ್ರೆ ಇದಕ್ಕೆ ಅಪವಾದ ಅಷ್ಟೇ ಅಲ್ಲ. ಯಾವ ತೀರ್ಥ ತಕ್ಕೊಂಡ ಅನ್ನೋದು ಮುಖ್ಯ. ನಮ್ಗೆ ಅರ್ಥ ಆಗ್ತದೆ. ನೀನೀಗ ಅಷ್ಟು ಹೊತ್ತು ಪ್ರವಚನ ಮಾಡಿದೆಯಲ್ಲ, ಒಂದಾದ್ರೂ ಸ್ವಾರ್ಥರಹಿತವಾದದ್ದುಂಟಾ? ನಿಸ್ವಾರ್ಥ. ಏನುಂಟು ರಾಮನಲ್ಲಿ? ಅವ ದಶಕಂಠರನ್ನು ಕೊಂದ ಅಂತ ಹೇಳಿದ. ಯಾಕೆ ಕೊಂದದ್ದು? ಧರ್ಮ ರಕ್ಷಣೆಗ ಅಲ್ವೇ ಅಲ್ಲ. ಮತ್ತೆ ಅಲ್ವೇ, ದಶಮುಖನ ರಾಜ್ಯ ಸ್ಥಾಪನೆ ಆಗಿ 1/2 ಕೋಟಿ ಆಗಿದೆ. ಅವ ದುರ್ಬುದ್ಧಿ ತೊಟ್ಟಿಲಲ್ಲಿ ಮಲಗಿರುವಾಗಲೇ ಮಾಡ್ತಿದ್ದಾನೆ. ಅವನನ್ನು ಕೊಂದದ್ದು ಯಾವಾಗ? ಇವ ರಾಮ ಮೊನ್ನೆ ಹುಟ್ಟಿ. ಯಾಕೆ ಅವ ಮಾಡಿದ ಅನ್ಯಾಯಕ್ಕೆ ಅಲ್ವೇ ಅಲ್ಲ. ಮತ್ತೆ ಇವನ ಹೆಂಡತಿಯನ್ನು ಕೊಂಡೋದ ಅಂತ ಅಷ್ಟೇ. ನಮ್ಮ ಮನೆಯ ಅಲ್ಲ, ಅದು ನಿಮಿತ್ತ. ನಮ್ಮ ಮನೆಯ ಜಾಗಕ್ಕೆ ಮತ್ತೊಬ್ಬ ಬೇಲಿ ಹಾಕುವಾಗ ನಾವು ತಡೀತೇವೆ. ಊರಿಡೀ ಅವ ಬೇಲಿ ಕಟ್ಟುವಾಗ ನಾವು ಮಾತಾಡ್ಲಿಲ್ಲ. ಅವನ ಮನ ಹೆಂಡತಿಯನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಬರುವಾಗ ಅವನಿಗೆ ಎಚ್ಚರ ಆಗ್ತದೆ. ಆಗ ಯಾರನ್ನೋ ಒಟ್ಟು ಸೇರಿಸಿ ಎಂತದ್ದೋ ಮಾಡಿ ಮುಗಿಸಿದ. ಸ್ವಾರ್ಥರಹಿತವಾದಂತಹ ಒಂದು ಕಾರ್ಯವನ್ನು ರಾಮನ ಜೀವನದಲ್ಲಿ ನೀ ಹೇಳಿದೆ ಅಂತಾದ್ರೆ ನಾನು ಇಲ್ಲಿಗೆ ನಿಲ್ಲಿಸೇನು. ಈಗ ಒಂದು ಪ್ರಕರಣ ಹೇಳು. ಸ್ವಾರ್ಥರಹಿತವಾದಂತಹ ಒಂದು ಪ್ರಕರಣ ರಾಮನ ಬಗ್ಗೆ ಇದ್ರೆ. ಈಗ ಅವನಲ್ಲಿ ಸ್ವಾರ್ಥ ಸಹಿತವಾದದ್ದುಂಟು ಅಂತಾದ್ರೆ ಹೇಳು, ಮತ್ತೆ ಹೇಳ್ತೇನೆ. ಎಲ್ಲ ಸ್ವಾರ್ಥ ಸಹಿತವೇ. ಯಾವುದು ಸ್ವಾರ್ಥ?
ಹೌದು, ಆ ಅದು ಹೇಳು. ಆ, ನಮಗೆಲ್ಲ ಅನುಭವ ಆಗುವುದು ಹೇಗೆ ಗೊತ್ತಾ? ಆ. ಇಂಥವರೆಲ್ಲ ಇದ್ರೆ ಅನುಭವಕ್ಕೆ ಬರ್ತದೆ. ಮಾನ ಮರ್ಯಾದೆ ನಾಚಿಕೆ ಹೇಸಿಗೆ ಎಂಥದ್ದೂ ಇಲ್ಲ ರಾಮನಿಗೆ. ಆ. ಹಾಗಾಗಿ ದೊಡ್ಡವನಾದ. ಸಮಭಾವ ಸಮಚಿತ್ತ. ಹೌದೌದು. ಆ, ಎಲ್ಲಿಂದ ಕೇಳಿದ್ರೆ ದಶರಥನಿಗೆ 4 ಮಂದಿ ಮಕ್ಕಳು. ಇವ ಅಣ್ಣ. ಹೌದು. ತಮ್ಮಂದಿರನ್ನು ತುಳಿದೇ ಬದುಕಿದ್ದು. ಅವನ ಅನುಯಾಯಿಗಳು, ಅವನನ್ನು ಪ್ರೀತಿಸುವವರು, ಅವನನ್ನು ಹಾಡಿ ಹೊಗಳುವವರು ಏನಾದರೂ ಹೇಳಿರಬಹುದು. ಆ, 3 ಮಂದಿ ತಮ್ಮಂದಿರನ್ನು ತುಳಿದೇ ಇವ ಅಣ್ಣನದ್ದು. ಬುದ್ಧಿಜೀವಿಗಳ ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ಒಂದೊಂದು ವಿಷಯದಲ್ಲಿಯೂ ಈಗ ತನ್ನ ತಮ್ಮಂದಿರನ್ನು ದುಡಿಸಿದ್ದೇವ. ಬುದ್ಧಿಜೀವಿಗಳನ್ನು ಸಮರ್ಥಿಸುವುದಕ್ಕಾಗುವುದಿಲ್ಲ. ಆ. ನಿನ್ನದ್ದು ವಿಚಾರಧಾರೆ ಹರಿದು ಬರಲಿ, ಮತ್ತೆ ನೋಡೋಣ. ಕೇಳು ಇಲ್ಲಿ ಆ. ಹೇಗೆ ಅಂತ ಕೇಳು. ಆ. ಅಲ್ಲದಿದ್ರೆ ಹೇಳು. ಇವ ಕಾಡಿಗೆ ಹೊರಡುವಾಗ ಇವರ ಹೆಂಡತಿಯನ್ನು ಒಟ್ಟಿಗೆ ಕರ್ಕೊಂಡ. ತಮ್ಮನಿಗೂ ಮದುವೆ ಆಗಿರ್ಲಿಲ್ವಾ? ಕರ್ಕೊಂಡದಲ್ಲ, ಅವಳೇ ಒಟ್ಟಿಗೆ ಹೋದ. ಇರ್ಲಿ, ಆ. ಅಣ್ಣನಾಗಿ ಇವ ಹೇಳಬೇಡುವ ತಮ್ಮ ಬರುವಾಗ ಆ. ನಿನ್ನ ಹೆಂಡತಿಯನ್ನು ಕರ್ಕೋ ಅಂತ. ಇಲ್ಲ, ಅದು ಅವನ ಸ್ವಾತಂತ್ರ್ಯ. ಗೊತ್ತುಂಟು. ಆ, ಇವನ ಹೆಂಡತಿ ಬಂದ್ರೆ ಗಂಡ ಹೆಂಡತಿಯವರು ಬೇರೆ ಇರುವುದಿಲ್ವಾ? ಇವನ ಕೈ ಚೀಲ ಹಿಡಿಲಿಕ್ಕೆ ಜನ ಬೇಕು. ಆ, ಅದಕ್ಕೆ ತಮ್ಮನನ್ನು ಉಪಯೋಗಿಸಿ ಭ್ರಾತೃಪ್ರೇಮ ಆ. ನೆರಳಿನಂತೆ ಬದುಕಿದ ಆ. ಲಕ್ಷ್ಮಣ ಎನ್ನುವ ಅವನಿಗೆ ರಕ್ಷಕನಾಗಿ ನಿಂತ. ಅದನ್ನೆಲ್ಲ ವ್ಯಾಖ್ಯಾನ ಮಾಡುವವರು ಬಹಳ ಮಂದಿ ಇದ್ದಾರೆ. ಇದ್ದಾರೆ. ನಮಗೊಮ್ಮೆ ಸಿಕ್ಕಲಿ. ಅವನ ತಮ್ಮನಿಗೆ ಇಲ್ಲದ್ದು ಇನ್ನೊಬ್ಬರಿಗೆ ಕಾಣ್ತದೆ. ಬೇರೆ ಬೇರೆ. ಕಾಣ್ತದೆ ಅಂತಲ್ಲ, ಆ. ಕಾಣಬೇಕು, ಆ. ಕಾಣಬೇಕು, ಕಾಣ್ತದೆ, ಕಾಣುವ ಹಾಗೆ ಉಂಟು ಇದು ವಿಷಯ. ಸರಿ. ಇವನ ಹೆಂಡತಿ ಒತ್ತಾಯದಲ್ಲಿ ಗಂಡ ಇರುವಲ್ಲೇ ಹೆಂಡತಿಯಾದವಳು ಇರುವುದು ಧರ್ಮ ಅಂತಾದ್ರೆ ಊರ್ಮಿಳೆಗೆ ಧರ್ಮ ಅಲ್ವಾ ಲಕ್ಷ್ಮಣ ಇರುವಲ್ಲಿ ಇರುವುದು? ಧರ್ಮವೇ. ರಾಮ ಹೇಳಬೇಡ್ವಾ? ಆ. ರಾಮ ಹೇಳಬೇಡ್ವಾ? ಆ. ಸೀತೆ ಮರ್ಯಾದೆ ಬಿಟ್ಟು ಬಂದು ಹೇಳಿದಳು, ನೀವಿಲ್ಲದೆ ಇದ್ರೆ ನಾನು ಅಯೋಧ್ಯೆಯಲ್ಲಿ ನಿಲ್ಲುವುದಿಲ್ಲ. ನನ್ನ ಅಪ್ಪ ನಿಮ್ಮನ್ನು ನೋಡಿ ಗಂಡು ಅಂತ ಕೊಟ್ಟದ್ದು, ಈಗ ಗೊತ್ತಾಯ್ತು ನನಗೆ ಗಂಡು ವೇಷದ ಹೆಣ್ಣು ನೀವು ಅಂತ. ಅತ್ತೇಳ್ತಾಳೆ ಹೆಂಡತಿ. ಈಗ- ಅವಳನ್ನು ಮರ್ಯಾದೆಯ ನಾ ಹೇಳುವುದಿಲ್ಲ ಪತಿವ್ರತೆ ಅಂತ ಹೇಳ್ತಾಳೆ. ಊರ್ಮಿಳೆ ಯಾಕೆ ಹೇಳಲಿಲ್ಲ ಹಾಗೆ? ಅವಳು ಹೇಳಲಿಲ್ಲ ಪಾಪ ಅವಳು. ಆ. ಜನಕನ ಔರಸ ಪುತ್ರಿ ಊರ್ಮಿಳೆ ಆದರೂ ಆ. ಜಾನಕಿ ಅಂತ ಹೆಸರು ಇರುವುದು ಯಾರಿಗೆ? ಆ, ಯಾರಿಗೆ? ಸೀತೆಗೆ. ಆ ಪೆಟ್ಟಿಗೆಯಲ್ಲಿ ಸಿಕ್ಕಿದ ಮಗಳಿಗೆ. ಆ, ಅಷ್ಟು ಪ್ರಬಲತೆ ಉಂಟು, ಅಷ್ಟು ಪ್ರಾಬಲ್ಯ ಉಂಟು. ಅವಳು ಹಿರಿಯಕ್ಕನಾಗಿ ಮನೆಯನ್ನೆಲ್ಲ ಆಗಿದೆ. ಬಿಡು ಅದನ್ನೆಲ್ಲ, ಆ ಕೊಳಕನ್ನೆಲ್ಲ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಅಚ್ಚಾ. ಊರ್ಮಿಳೆಯ ಬಗ್ಗೆ ಒಂದು ಬರೀಬೇಕು ಅಂತ ಉಂಟು ನನಗೆ. ಒಬ್ಬಳು ಮಗಳಿದ್ದ ಅಪ್ಪ ಹಾಗೆ ಭಾವಿಸಲಿಕ್ಕಿಲ್ಲ. ನಿಜವಾದ ತ್ಯಾಗಶೀಲೆ ಅಂತ ಹೇಳಿದ್ರೆ ಊರ್ಮಿಳೆ, ಸೀತೆ ಅಲ್ಲ. ಆ. ಊರ್ಮಿಳೆ. ಆ. ಅವಳ ಬಗ್ಗೆ ಯಾರಿಗೂ ಕಾಣಲಿಲ್ಲ. ಇನ್ನು ನೀನು ಶೂರ್ಪನಖಿಯ ಬಗ್ಗೆ ಏನೆಲ್ಲ ಉಂಟು, ಬರೀತೀಯೋ? ಉಂಟು. ಆ, ಹೌದು. ಹೇಳು. ಶೂರ್ಪನಖೆ ಮಾಡಿದ ಉಪಕಾರದಿಂದಲೇ ಕೆಲವರ ಋಷಿಮುನಿಗಳಿಗೆ ಉಪಕಾರ ಆದ್ದು. ಆ. ಇಲ್ಲದಿದ್ದರೆ ರಾಮ ಸಿಗ್ತಿರ್ಲಿಲ್ಲ. ಆ. ರಾಮ ಅವನಷ್ಟಕ್ಕೆ ಇರ್ತಿದ್ದ. ಹಾಗಿದ್ರೆ ಕೊಡುವವರ ಅಂತ ಒಪ್ಪುತ್ತಿ? ಕೊಡುವವಲ್ಲ, ಆ. ಅನಿವಾರ್ಯದಲ್ಲಿ ಕೊಟ್ಟ, ಬೇಕು ಅಂತ ಕೊಟ್ಟದಲ್ಲ ಅವ. ಸರಿ. ಆಯ್ತು. ಆ. ಎಲ್ಲ ಊರಿಡಿ ಪ್ರಚಾರ ಮಾಡ್ತಾರೆ, ಪಿತೃವಾಕ್ಯ ಪರಿಪಾಲಕನಾಗಿ ರಾಮ ಕಾಡಿಗೆ ಹೊದ್ದು ಅಂತ. ಆ. ಎಂತದ್ದು ಅಲ್ಲ. ಆ. ದಶರಥವ ಇಲ್ಲದೆ ಇದ್ರೆ ಸಾಯ್ತಾನೆ ಅಂತ ಗೊತ್ತುಂಟು. ಆ, ನನ್ನ ಅಮ್ಮನಿಗೆ ಮೋಸ ಮಾಡಿ ಚಿಕ್ಕಮ್ಮನೊಟ್ಟಿಗೆ ಜೀವನ ಮಾಡಿದಂತ ಅಪ್ಪ ಆ. ಬಾಯಿಗೆ ನೀರಿಲ್ಲದೆ ಸಾಯ್ಬೇಕು ಅಂತ ಹೊರಟದ್ದೀವ. ಆಹಾ. ಆ. ಹಾಗೆ ಹೊರಟದ್ದು. ಆ. ಹೊತ್ತಿಲ ಬಳಿ ಬಂದು ಮಗ ರಾಮ ನೀನಿಲ್ಲದಿದ್ರೆ ನಾ ಸಾಯ್ತೇನೆ ಮಗ ಅಂತ ಹೇಳುವಾಗಲೂ ಆ. ಇಲ್ಲ, ನಾನು ಎಲ್ಲಿಯಾದ್ರೂ ನಿಮ್ಮೊಟ್ಟಿಗೆ ಒಂದು ತುತ್ತು ಊಟ ಮಾಡುವುದಕ್ಕೆ ಕೂತೆ ಅಂತಾದ್ರೆ ನನ್ನ ಮನಸ್ಸು ತಿರುಗೀತು. ಅಪ್ಪ ಆ. ನಾನು ನಿಲ್ಲುವುದಿಲ್ಲ. ಮುದುಕ ಬಾಯಿಗೆ ನೀರಿಲ್ಲದೆ ಸತ್ತ. ಆ. ಗೊತ್ತುಂಟು ಇವನಿಗೆ. ಆ. ಭರತ ಇಲ್ಲ, ಲಕ್ಷ್ಮಣ ಒಟ್ಟಿಗೆ ಹೊರಟಿದ್ದಾನೆ, ಶತ್ರುಘ್ನ ಇಲ್ಲ, 4 ಮಂದಿ ಮಕ್ಕಳೂ ಇಲ್ಲದಿರುವಾಗ ಈ ಮುದುಕ ಸತ್ತ ಅಂತ ಇದ್ರೆ ಬಾಯಿಗೆ ನೀರು ಬಿಡ್ಲಿಕ್ಕೂ ಜನ ಇಲ್ಲ. ಆ. ಲಕ್ಷ್ಮಣನನ್ನು ನಿಲ್ಲಿಸಿಬಿಡುವ ಮನೆಯಲ್ಲಿ. ಆ. ಪಿತೃವಾಕ್ಯ ಪರಿಪಾಲನೆ ಇರುವುದು ರಾಮನಿಗೆ ಮಾತ್ರ ಅಲ್ವಾ? ನಿಜ. ಯಾಕೆ ಲಕ್ಷ್ಮಣ? ಆಯ್ತಾ, ಆಯ್ತು. ಹೊರಟೋದ. ಒಂದು ಹೋದ. ಏನಾಯ್ತು ಹೋಗುವಾಗ? ಏನಾಯಿತು? ಇವನ ಊರಿನವರೆಲ್ಲ ಒಟ್ಟಿಗೆ ಹೋದ್ರು. ಆ. ಗಂಗಾ ನದಿ ತೀರದಲ್ಲಿ ಅವರನ್ನು ಮಲಗಿಸಿ ಅವರನ್ನು ವಂಚಿಸಿ, ಪಾಪ ಆ. ಅಯೋಧ್ಯೆಯ ಪ್ರಜೆಗಳು ಒಳ್ಳೆಯವರು ಅಂತ ನಿಜ. ಅವರನ್ನು ಮೋಸ ಮಾಡಿ ರಾತ್ರಾರಾತ್ರಿ ಅವರಿಗೆ ಗೊತ್ತಿಲ್ಲದ ಹಾಗೆ ಗುಹನ ಮೂಲಕವಾಗಿ ನದಿ ದಾಟಿದ. ಈ ಮಂಗಗಳೆಲ್ಲ, ಅಲ್ಲ ಮಂಗ ಅಂತ ಹೇಳಿದ್ದು ನಿನ್ನನ್ನಲ್ಲ, ಆ. ಅಲ್ಲ ಹೇಳಿದ್ರು ನಾನು. ಆ. ಪಾಪ ಆ. ಆ ಪಶುಗಳು ಹೊಯ್ಗೆಯಲ್ಲಿ ಮಲಗಿದ್ದೇ ಬಂತು. ಆ. ಇವ ಹೋದ. ಆ. ಹೋಗಿ ಅಲ್ಲಿ ಪಂಚವಟಿಯಲ್ಲಿರುವಾಗ ಚಿನ್ನದ ಬಣ್ಣದ ಹರಿಣವೊಂದು ಬಂತಂತೆ. ತನ್ನಂಗ ದಿನ್ನಂಗ ತಿಕಿಟತೋ ಅಂತ ಕುಣೀತಂತೆ. ಆಗ ಇವ ಹೇಳುವುದಂತೆ ರಾಮ, ಸೀತಾ ಆ. ಅದು ಮೃಗವಲ್ಲ ಕಾಣೆ, ಆ. ರಕ್ಕಸರ ಮಾಯೆ. ಆ. ಅದಕ್ಕೆ ಇವಳು ಹೇಳುವುದಂತೆ, ಆ. ನನಗೆ ಬೇಕೇ ಬೇಕು, ಆ. ಕೊಡುವುದಿಲ್ಲ, ಆ. ನಾ ಬದುಕುವುದಿಲ್ಲ. ಅದರಿಂದ ಕೇಡು ಬಂದೀತು, ನಾನು ನೋಡಿಕೊಂಬೆ. ಆ. ಇವಳೆಂತದ್ದು ನೋಡಿಕೊಂಬೆ? ಆ. ಆಯ್ತಾ? ಅವ ಹೋದ ಅತ್ಲಾಗಿ.
ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾ. ಮತ್ತೆ ಒಂದು ಹಾ. ನೀ ಬ್ರಹ್ಮಚಾರಿ, ಹಾ. ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ ಅದು. ಹಾ. ಒಂದೊಂದು ಹೆಂಡತಿ ಇರುವವರು ಪಡುವ ಸಂಕಟ ಉಂಟಲ್ಲ, ಹಾ. ಅದು ಒಂದೊಂದು ಮದುವೆ ಆದವರಿಗೆ ಮಾತ್ರ ಗೊತ್ತು, ಖಂಡಿತ. ಬೇರೆ ಇಲ್ಲ. ಹಾ. ಅದು ಹೇಳಿದ ಹಾಗೆ ಕೇಳುವುದಿಲ್ಲ ಕರ್ಮ. ಎಂತದ್ದು ಮಾಡುದವ ನಿನ್ನ ಒಂದು ಅನುಭವವೇ. ಅಲ್ಲ ಹೇಳಿದ್ದು ನಾನು, ಹಾ. ನಮಗೆ ಹಾಗಲ್ಲ. ಹಾ. ಇವ ಹೋದ, ಹಾ. ಅಲ್ಲಿ ಒಂದು ಬೊಬ್ಬೆ ಕೇಳಿತ್ತು. ಹಾ. ಹಾ ಲಕ್ಷ್ಮಣ, ಓ ಸೀತಾ. ಹಾ. ಇವಳು ಮಹಾಪತಿವ್ರತೆ. ಹಾ. ಸೀರೆಯ ಸೆರಗಿನ ತುದಿಯಲ್ಲಿ ಒಂದು ಇರುವೆ ಕಚ್ಚಿತು ಅಂತಾದರೂ ಗೊತ್ತಾಗಬೇಕಾದ ಪತಿವ್ರತೆಗೆ ಹಾ. ಮಾಯಾಮೃಗವಾಗಿ ಕಾಣಿಸಿಕೊಂಡಿರುವ ಮಾರೀಚ ಸಾಯುವ ಕಾಲಕ್ಕೆ ಹಾಕಿದ ಬೊಬ್ಬೆ ತನ್ನ ರಮಣ ಹಾಕಿದ ಬೊಬ್ಬೆ ಹಾಗೆ ಕೇಳಿತಂತೆ. ಮೈದುನ ಲಕ್ಷ್ಮಣ, ನನ್ನವರಿಗೇನೋ ಪ್ರಾಣಾಪಾಯದ ಸಂಕಟ ಬಂದಿದೆ, ಹೋಗು. ಇಲ್ಲ ಅತ್ತಿಗೆ, ನನಗೆ ಗೊತ್ತುಂಟು, ಅಣ್ಣನಿಗೆ ಏನು ಆಗಲಿಕ್ಕಿಲ್ಲ. ಏನು ನನ್ನನ್ನು ಆಳಬಹುದು ಅಂತ ಗ್ರಹಿಸಿದ್ಯಾ ನೀನು? ಆ ಮುಗ್ಧ, ಇವರೊಟ್ಟಿಗೆ ಸೇವೆ ಮಾಡಿದ ಹುಡುಗ, ಇವಳು ಅವನಿಗೆ ಎಂತದ್ದು ಹೇಳುವುದು, ನನ್ನನ್ನು ಆಳಬಹುದು ಅಂತ ಗ್ರಹಿಸಿದ್ಯಾ? ಹೋಗು. ಕಠೋರವಾದ ನುಡಿಯನ್ನು ಕೇಳಿದ ಲಕ್ಷ್ಮಣ ಅಲ್ಲಿಂದ ಹೊರಟೋದ. ಅಷ್ಟೊತ್ತಿಗೆ ಆಗುವಾಗ ರಾವಣ ಸನ್ಯಾಸಿ ವೇಷದಲ್ಲಿ ಬರುವಾಗ ಇವಳು ಹೇಳುದಂತೆ, ಲೇಸಾದುದಯ್ಯ ಸನ್ಯಾಸಿ, ನೀವು ಈಗ ಬಂದುದು, ಗಂಡನಿಗೆ ಜೀವ ಎಳೆಯುತ್ತದೆ ಅಂತ ನೋಡ್ಲಿಕ್ಕೆ ಜನ ಹೋಗಿದೆ. ಇವಳು ನಗುತ್ತಾ ಹೇಳುವುದಂತೆ ಬಂದ ಸನ್ಯಾಸಿಯಲ್ಲಿ, ಲೇಸಾದುದಯ್ಯ ಸನ್ಯಾಸಿ. ಎಂತದಕ್ಕೆ ಲೇಸಾದುದು? ಸದಾಶಿವನನ್ನೇ ಕಂಡ ಅನುಭವ. ಹೌದು, ಅದಕ್ಕೆಲ್ಲ ಅದೇ ಹೇಳಿದ್ದು. ಸ್ಥಾಪಿತವಾದ ಅಭಿಮಾನ ಇರುವ ನೀ ಹೇಳುದು. ಅವ ಕತ್ತರಿಸಿಕೊಂಡು ಅತ್ತಲಾಗಿ ಹೋದ. ವರವ ಕೊಟ್ಟಳು ಸೀತೆ. ಅಷ್ಟು ವರ ಕೊಡ್ಲಿಕ್ಕೆ ಕೂಡುವವಳಿಗೆ ನಿನ್ನ ವಿಮಾನ ನಿತ್ತೋಗ್ಲಿ ಅಂತ ಹೇಳಲಿಕ್ಕೆ ಸಂಕಟವ ಅವಳಿಗೆ? ಹೇಳಿದಾಳ ಅವಳು? ಹೇಳಿಲ್ಲ. ಆಯ್ತು, ಹೋಗ್ಲಿ. ಕೊಂಡೋದ. ಈಚ ಬದಿಯಿಂದ ರಾಮನಿಗೆ ನಿಮ್ಮಂತ ಮಂಗಗಳು ಸಿಕ್ಕಿದ್ರು. ಹೇಗೋ ಆಯ್ತು. ರಾವಣನಿಗೂ ಆಯುಷ್ಯ ಮುಗಿದಿದೆ, ಅವ ಸತ್ತ. ಕಡೆಗೆ ಇದನ್ನು ಅಲಂಕಾರ ಮಾಡಿ ತಂದು ನಿಲ್ಲಿಸಿದ್ರು ಸೀತೆಯನ್ನು. ಇನ್ನು ಸೀತಾರಾಮರ ಮಿಲನ ಅಂತಾಗುವಾಗ ಈ ನಿನ್ನ ಮರ್ಯಾದಾ ಪುರುಷೋತ್ತಮ ಮರ್ಯಾದೆ ಹೆಚ್ಚಿದ್ದವ, ಊರಿಗೆಲ್ಲ ದೊಡ್ಡವ. ಇಲ್ಲ, ನಾವು ಮುಟ್ಟುವುದಿಲ್ಲ, ನಾನು ನೋಡುವುದಿಲ್ಲ ನಿನ್ನನ್ನು. ನಾನು ರಾವಣಾಂಕ ಪರಿಭ್ರಷ್ಟ, ರಾವಣನ ತೊಡೆಯಿಂದ ಜಾರಿದವಳೆ. ನಿನ್ನನ್ನು ನೋಡುವುದು ಸೂರ್ಯನನ್ನು ಕಣ್ಣು ನೋವಿನವನು ನೋಡಿದ ಹಾಗೆ ನಾ ಕಾಣಲಾರೆ. ನೀ ಭರತನೊಟ್ಟಿಗೋ, ಲಕ್ಷ್ಮಣನೊಟ್ಟಿಗೋ, ಸುಗ್ರೀವನೊಟ್ಟಿಗೋ, ವಿಭೀಷಣನೊಟ್ಟಿಗೋ, ಯಾರೊಟ್ಟಿಗೆ ಬೇಕಾದ್ರೂ ಹೋಗು. ತನ್ನ ಧರ್ಮ ಪತ್ನಿಯಾದಂತಹ ಸೀತೆಗೆ ಹೇಳುವುದು ರಾಮ ಮರ್ಯಾದಾ ಪುರುಷೋತ್ತಮ, ನೀ ಯಾರೊಟ್ಟಿಗೆ ಬೇಕಾದ್ರೂ ಹೋಗು. ನೀನಲ್ಲಿ ಇದೆಯೋ ಗೊತ್ತಿಲ್ಲ ನನಗೆ, ನಮಗೆ ಕತೆ ಸಿಗ್ತದೆ ಹಾಗೆ. ಒಬ್ಬ ಗಂಡನಾದವ ಸಂತ್ರಸ್ತೆಯಾದಂತಹ ತನ್ನ ಹೆಂಡತಿಯನ್ನು 10-12 ತಿಂಗಳಲ್ಲಿ ಖಳನ ಗೃಹ ಬಂಧನದಲ್ಲಿದ್ದಂತಹ ಒಬ್ಬಾಕೆ ಹೆಣ್ಣನ್ನು ಸಮಾಧಾನ ಪಡಿಸಿ ಕರೆತರುವುದು ಬಿಟ್ಟು ಅವಳನ್ನು ಹಾಗೆ ಹೇಳಿದ. ಮತ್ತೆ ಸತ್ತವರೆಲ್ಲ ಇಳಿದು ಬಂದ್ರು, ಅವಳ ಆದೀತು ಅಂತ ಹೇಳಿದ್ರು. ಲಕ್ಷ್ಮಣನು ಅಗ್ನಿಕುಂಡ ಸ್ಥಾಪನೆ ಮಾಡಿದ, ಅದಕ್ಕೆ ಬಿದ್ದು ಪಾಪ ಅವಳು ಯಾವ ಜನ್ಮದಲ್ಲಿ ಮಾಡಿದ ಪ್ರಾರಬ್ಧವೋ ಇಂಥದ್ದು, ಹುಟ್ಟುವಾಗಲೇ ಸರಿ ಇಲ್ಲ, ಯಾರೋ ಪೆಟ್ಟಿಗೆಯಲ್ಲಿ ಹಾಕಿ ಬಿಸಾಡಿದ್ರು. ಇಲ್ಲಿ ಬಂದು ಬೆಂಕಿಯಲ್ಲಿಯೂ ಬಿದ್ದಾಯ್ತು. ಸುಟ್ಟಳ? ಅಲ್ಲ, ಸುಡ್ಲಿಲ್ಲ. ಇಲ್ಲಲ್ಲ, ಮುಡಿದ ಹೂ ಬಾಡದ ಹಾಗೆ ಅವಳು ಬಂದಳು. ಇನ್ನಿರುವುದು ವಿಷಯ ಏನು? ಅವಳು ಬಂದದ್ದು ವಿಷಯ ಅಲ್ಲ. ಅವಳನ್ನು ಕರ್ಕೊಂಡೋಗಿ ದೇಹ ಸಂಬಂಧವನ್ನು ಪಡೆದು ಮೂಗುಬಾಯಿ ಕಟ್ಟಿದ ಗರ್ಭಿಣಿ ಅಂತ ಗೊತ್ತಾಗುವಾಗ ಯಾವನೋ ಬಟ್ಟೆ ಮಾಡಿ ಮಾಡುವವ ಅವಳು ಸರಿ ಇಲ್ಲ ಅಂತ ಹೇಳಿದಾಗ ಅವಳನ್ನು ಹೊರಗೆ ಹಾಕಿದ. ಇದು ಎಂತದ್ದು ಅಂತ ಅರ್ಥ ಆಗುವುದಿಲ್ಲ. ಇವನಿಗೆ ಭಾಷೆ ಉಂಟಾ? ನೀನು ರಾಮನನ್ನು ದೊಡ್ಡದು ಅಂತ ಹೇಳ್ತಿ, ನನಗೆ ಎಂತದ್ದು ಕಾಣುವುದಿಲ್ಲ. ಅವಳು ಸರಿ ಇಲ್ಲ ಅಂತ ಹೇಳಿದ, ಅವಳು ಸರಿ ಇದ್ದಾರೆ ಅಂತ ಸಾಕ್ಷಿ ಕೊಡುವಾಗ ಕರ್ಕೊಂಡು ಬಂದ. ಅವಳಿಗೆ ಗರ್ಭಾಧಾನ ಮಾಡಿದ. ಆಮೇಲೆ ಅವಳು ಸರಿ ಇಲ್ಲ ಅಂತ ಯಾವನೊಬ್ಬ ಹೇಳಿದ ಅಂತ ಹೊರಗೆ ಹಾಕಿದ. ಈಗ ಅಶ್ವಮೇಧಕ್ಕೆ ತೊಡಗಿದ್ದಾನೆ ಅಂತ ಸುದ್ದಿ. ಅಶ್ವಮೇಧಕ್ಕೆ ತೊಡಗಬೇಕು ಅಂತ ಇದ್ರೆ ವಾಮಾಂಗದಲ್ಲಿ ಹೆಂಡತಿ ಬೇಕು. ನಿಜ. ಭಾರ್ಯ ವಿಹೀನನಾಗಿರುವ, ನಾವು ಕೇಳಿದ ಹಾಗೆ ಏಕಪತ್ನಿ ವ್ರತಸ್ಥ, ಒಂದೇ ಹೆಂಡತಿ ಇದ್ದವರಿಗೆ ಯಜ್ಞದಲ್ಲಿ ಭಾಗ ಪಡೆಯುವುದಕ್ಕಿಲ್ಲ. ಬೇರೆ ಬೇರೆ ಪತ್ನಿಯಂದಿರು ಯಜ್ಞ ವಿಭಾಗದಲ್ಲಿ ಬೇಕಾಗ್ತದೆ, ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಬೇಕಾಗ್ತದೆ ಅಂತ ನಮಗೆ ಕೇಳಿದ ಗುರುಮುಖೇನಾದ ಪಾಠ. ನಿಜ. ಇದ್ದ ಒಂದು ಹೆಂಡತಿಯನ್ನೇ ಕಳ್ಕೊಂಡಿರುವಂತಹ ರಾಮ ಅಶ್ವಮೇಧಕ್ಕೆ ತೊಡಗಿದ್ದಾನೆ. ಆ ರೀತಿಯೇ ನಾಚಿಕೆಟ್ಟವ, ಊರಿಗೆ ದೊಡ್ಡವ, ಅವನ ಕತೆ ಹೇಳಿ ನನ್ನ ಸಭಿಕರ ಮಂಡ್ಯ ತಿರುಗಿಸಿದಂತಾರೆ ಜಾಗೃತ ಗೊತ್ತುಂಟ. ಈಗ ಇಷ್ಟೆಲ್ಲ ನಿನ್ನ ವ್ಯಾಖ್ಯಾನವನ್ನು ಕೇಳುವಾಗ ನೀನು ರಾಮನ ಬಗ್ಗೆ ತಿಳಿದಿದ್ದಿ? ಎಂಥದ್ದು ಇಲ್ಲ ಅಂತ ಅದರಲ್ಲಿ. ನಿನ್ನಷ್ಟು ದೊಡ್ಡ ಬುದ್ಧಿಜೀವಿ ಇಲ್ಲ ಅಂತ ಗೊತ್ತಾಯಿತು. ಅಲ್ಲ, ಆ ಬುದ್ಧಿಜೀವಿ ಅಂದ್ರೆ ಎಂಥದ್ದು ನಿನ್ನ ಭಾಷೆಯಲ್ಲಿ? ಅಂದ್ರೆ ಓದುವುದೆಲ್ಲ ಓದುತ್ತಾನೆ, ಆದ್ರೆ ತಿಳಿಯುವುದು ಅದನ್ನು ತಿರುಗಿ ವಿರೋಧವಾಗಿ.
ಅರ್ಥೈಸಿಕೊಳ್ಳುವ ಬಗೆಯನ್ನೇ ವಿರೋಧ. ಧರ್ಮದ ಕಡೆಗೆ ಅತ್ಯಂತ ನಿಷ್ಠೆ ಉಳ್ಳವರು ನಾವು. ಕಡಿಮೆ ನಿಷ್ಠೆ ಉಳ್ಳವರು ಏನೂ ಅಲ್ಲ. ಗೊತ್ತಾಯ್ತು. ಪ್ರಖರವಾದ ನಿಷ್ಠೆ ಉಳ್ಳವರು. ನಿಮಗೆ ಹೆಚ್ಚು ನಿಷ್ಠೆ ಉಂಟು, ಆದ್ರೆ ನಮಗೆ ಕಾಣುವುದು ನೀವು ಕಮ್ಮಿ ನಿಷ್ಠರು ಅಂತ. ಅಲ್ವೇ ಅಲ್ಲ, ಕಡಿಮೆ ನಿಷ್ಠೆ ಉಳ್ಳವರು. ಅಯ್ಯ, ನಿನ್ನನ್ನು ಇನ್ನು ನಾನು ಹೇಳುವುದಿದ್ರೆ ಮೂರ್ಖ ಅಂತ ಹೇಳದೆ ಉಪಾಯ ಇಲ್ಲ. ನೀನು ಮೂರ್ಖ ಅಂತ ನುಡಿವೆ ಮೂರ್ಖನೇ ಮೂಢನೇ ಯಾತಕ್ಕಿಂತು ನುಡಿವೆ ಮೂರ್ಖನೇ. ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ. ಮೂಲ ಪ್ರಕೃತಿ ಇವಳ ದಿಸೆಯಲೇ ಮೂಲ ಪ್ರಕೃತಿ ಇವಳ ದಿಸೆಯಲೇ ಖಳರ ನಿರ್ಮೂಲ ದೇವನದಿಂದಲೇ ಖಂಡರ ನಿರ್ಮೂಲ ಗೈವನವನದಿಂದಲೇ ಮೂಲ ಪ್ರಕೃತಿ ಇವಳ ದಿಸೆಯಲಿ ಖಳರ ನಿರ್ಮೂಲ ಗೈವನವನದಿಂದಲೇ ತಾಳಿ ರಾಮಾವತಾರ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಡ ತನುಜ ಧರಿದು ಅಗ್ನಿ ಜ್ವಾಲೆಯೊಳಗೆ ಪರಿಚಿ ತೀರ್ಪನು ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು. ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಡ ಧನುಜನರಿದು ಅಗ್ನಿ ಜ್ವಾಲೆಯೊಳಗೆ ಪರಿಕೀರ್ಪನು ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು. ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೇ ಮೂಢನೇ. ಜ್ಞಾನೇಶ್ವರನಾದ ಸದಾಶಿವನ ಸದ್ಭಕ್ತ ನೀನು. ನಿನ್ನನ್ನು ಮೂಢ ಮೂರ್ಖ ಅಂತ ಹೇಳುವುದಕ್ಕೆ ನಮ್ಮ ಆಂತರ್ಯ ಒಪ್ಪುವುದಿಲ್ಲ. ಅಲ್ಲ, ನೀವು ಹೇಳಿದ್ರು ನಮಗೆ ಬೇಸರ ಇಲ್ಲ. ಅಲ್ಲ, ನಿಮಗೆ ಬೇಸರ ಆಗುತ್ತದೆ ಅಂತ ನಾವು ಹೇಳದೆ ಉಳಿಯುವುದಕ್ಕಾಗುವುದಿಲ್ಲ ಅಂತ. ನೋಡು, ನೀನೀಗ ಒಂದು ವಸ್ತುವನ್ನು ನನಗೆ ಕೊಡ್ತಿ, ನಾ ತೆಕ್ಕೊಳ್ಳದೆ ಇದ್ರೆ ಅದು ಯಾರಲ್ಲಿ ಉಳಿಯುತ್ತದೆ? ಹಾಗೆ ಅವನಿಗೆ ಉಳಿಯುತ್ತದೆ. ಹೌದಲ್ಲ? ನೀ ಏನ್ ಬೇಕಾದ್ರೆ ಹೇಳು, ನಿನ್ನ ಬಾಯಲ್ಲಿ ಹೇಳುದು ನೀನು. ಈಗ ಒಬ್ಬ ಒಂದು ವಸ್ತುವನ್ನು ಕೊಡ್ತಾನೆ, ಕೊಡುವಾಗ ಅದರ ಬಗ್ಗೆ ಅಪಮಾನ ಒಬ್ಬ ಮಾಡ್ತಾನೆ. ಮಾಡಿದುದರ ಪರಿಣಾಮವಾಗಿ ಆ ವಸ್ತುವಿನ ಯಜಮಾನನಿಗೆ ಅದರ ಹೊಣೆ ಬರುವುದಿಲ್ಲ, ಮತ್ತೆ ಮಾಡಿದವನಿಗೆ ದೋಷ ಉಂಟು ಅಂತ ತಿಳಿಯಲಾಗುತ್ತದೆ. ಹೇಳಿ, ಮಾಡಿದವನ ಪಾಪ ಆಡಿದವನ ಮೇಲೆ ಅಂತ ಹೇಳುದಲ್ವಾ ನೀನು? ಖಂಡಿತ ಅಲ್ವಾ? ಮಾಡಿದವನ ಪಾಪ ಅಲ್ಲ, ಮತ್ತೆ ಮಾಡಿದವನ ಪಾಪ ಆಡಿದವನ ಮೇಲೆ ಮಾಡಿದ್ದರೆ ಅಲ್ವೋ? ಆದ್ರೆ ಇದು ಪಾಪಕ್ಕೆ ಅಲ್ವಾ ಬಂದದ್ದು? ಅಲ್ಲ, ಇದು ವಾಸ್ತವಿಕತೆಯನ್ನ ಪಾಪ ಅಲ್ವಾ? ಎಲ್ಲಪ್ಪ ಪಾಪ ಪ್ರಕ್ಷಾಳನಕ್ಕೆ. ಹೌದಲ್ಲ?
ಪಾಪವೇ ಅಲ್ಲ ನಿಜವಾಗಿ ಹೇಳುವುದಿದ್ರೆ. ಮತ್ತೆ ಯಾಕೆ ಹೊರಟದ್ದು? ಶ್ರೀರಾಮ ಸಂಕಲ್ಪ ಮಾಡಿದ ಆ. ರಾಮ ಅಶ್ವಮೇಧ ಮಾಡಬೇಕು ಅಂತ. ಅಗಸ್ತ್ಯರಂತ ಋಷಿವರೇಣ್ಯರೇ ಬಂದು ಹೇಳಿದ್ದಾರೆ, ಏನಂತ? ನೀನು ಮಾಡುವ ಅಶ್ವಮೇಧ ಯಜ್ಞ ಇದು ನಿಜವಾಗಿಯೂ ಲೋಕ ಕಲ್ಯಾಣಾರ್ಥವಾದೀತೆ ವಿನಃ ನಿನಗೆ ರಾವಣನನ್ನು ಕೊಂದುದರಿಂದ ದೋಷ ಇಲ್ಲ. ದುಷ್ಟ ಮತನ ಕಾಯಕವನ್ನು ಮಾಡಿದ್ದಿ, ಧರ್ಮಕ್ಕೆ ಚ್ಯುತಿ ತರುವವರನ್ನು ಅಂತಹವರನ್ನು ಕೊಂದೆವು ಅಂತಾದ್ರೆ ಯಾವ ಕಾರಣಕ್ಕೂ ಅದರಿಂದ ದೋಷ ಇಲ್ಲ. ಬ್ರಹ್ಮದೇವನೇ ಬಂದು ಆಡಿದ್ದಾನೆ, ನಿನಗೆ ದೋಷ ಇಲ್ಲ. ಪರಮೇಶ್ವರನೇ ಆಡಿದ್ದಾನಂತೆ ಅಶ್ವಮೇಧ ಸಂಕಲ್ಪ ಮಾಡುವ ಆದಿಯಲ್ಲಿ ರಾಮನಿಗೆ. ಹಾಗಿದ್ರೆ ಈಶ್ವರ ಸೂಚಿತವಾದ ರಾಮ ಅಶ್ವಮೇಧ ಸಂಕಲ್ಪ, ಅಂತ ಅಶ್ವಮೇಧವನ್ನು ರಾಮ ಮಾಡಿದ್ದಾನೆ. ಅದನ್ನೇ ಬರಿಬಹುದಿತ್ತಲ್ಲ, ಮತ್ತೆ ಬ್ರಹ್ಮ ಹತ್ಯಾ ದೋಷ ಅಂತ ಬರ್ದದ್ದು ಯಾಕೆ? ಈಗ ಯಾವುದೇ ಒಂದು ಪ್ರಕ್ರಿಯೆ ನಡೆಯುತ್ತಿದ್ರು ಅದರಲ್ಲಿ ಒಂದು ಕ್ರಮ ಉಂಟು. ಹೇಗೆ? ಈಗ ಒಂದು ಕಾರ್ಯಕ್ರಮ ಆಗುತ್ತದೆ, ಕಾರ್ಯಕ್ರಮ ಆಗುವಾಗ ಅಲ್ಲಿ ಒಂದು ವ್ಯವಸ್ಥೆ ಇರುತ್ತದೆ, ಅಂತರ ಕಾಪಾಡಿ ಅಂತ. ಹೌದಾ? ಯಾಕಂದ್ರೆ ಅದು ನಿಯಮ, ಅದನ್ನು ಬರೆದು ಹಾಕುವುದು ಮಾತ್ರ, ಯಾರು ಅಂತರ ಕಾಪಾಡುವುದಿಲ್ಲ. ಅಂದ್ರೆ ಅರ್ಥ ಆಗ್ತದೆ ನನಗೆ. ನಿಮ್ಮಲ್ಲಿ ಬರೆದಾಕ್ಲಿಕ್ಕೆ ಮಾತ್ರ ವಿಷಯ ಇರುವುದು, ಅನುಸರಣೆಗೆ ಇರುವಂತದ್ದಲ್ಲ. ಅಲ್ಲ, ಅದು ಈ ಅಯೋಧ್ಯೆಯವರು ಮಾಡುವುದೇ ಹಾಗಲ್ಲ. ಅಂದ್ರೆ ಅನುಸರಣೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಅದು ಅಂತ. ಯಾಕೆ ಆಗ್ಲಿಕ್ಕಿಲ್ಲ? ಈಗ ಅದೊಂದು ನಿಯಮ, ಬದ್ಧತೆ, ಶೀರ್ಷಿಕೆ ಅಷ್ಟೇ. ಕೆಲವರೆಲ್ಲ ಹೇಳುವ ಕ್ರಮ ಉಂಟು, ಒಂದು 150 ಜನರು ಬರ್ತಾರೆ, ತೊಂದರೆ ಇಲ್ಲ, 1,500 ಆದ್ರೂ ಮತ್ತೇನು ಮಾತಾಡುವುದಿಲ್ಲ ಅಂತ. ಹೌದಲ್ಲ? ಹಾಗಿದ್ರೆ ಅದು ಇವರ ದೌರ್ಬಲ್ಯ ಅಥವಾ ಅದಟ್ಟು ಅಂತ ಅರ್ಥ ಅಲ್ಲ. ಇವರೊಳಗಿರಬಹುದಾದ ಪ್ರಾಮಾಣಿಕತೆಗೆ ಬರುವ 1000 ಮಂದಿಯ ಉತ್ತರ ಅದು. ಆದ್ದರಿಂದ ಅಲ್ಲಿ ಕಾಣಬೇಕಾದದ್ದು ಪ್ರಾಮಾಣಿಕತೆಯನ್ನು, ಸ್ವಾಭಿಮಾನವನ್ನು, ಶ್ರೇಷ್ಠತೆಯನ್ನು. ನಾವು ಇಲ್ಲಿಯೂ ಆಗುವುದೇ. ರಾಮನಿಗೆ ದುರ್ಬಲರ ಮೇಲೆ ತನ್ನ ಶಸ್ತ್ರ ಪ್ರಯೋಗ ಮಾಡಿ ಗೆಲ್ಲಬೇಕು ಎನ್ನುವ ಹುಚ್ಚಲ್ಲ. ರಾಮ ಚರಿತ್ರೆಯನ್ನು ಆಮೂಲಾಗ್ರವಾಗಿ ನೀನೊಮ್ಮೆ ವೀಕ್ಷಿಸು. ನೀನಾಡಿದಷ್ಟನ್ನೇ ನಾವು ಪರಿಗ್ರಹಿಸಿ ನೋಡೋಣ. ಅಯೋಧ್ಯೆಯಿಂದ ಪಿತೃವಾಕ್ಯ ಪರಿಪಾಲಕನಾಗಿ ರಾಮ ಹೊರಟುವ ಕಾಲದಲ್ಲಿ ಸೀತೆಯಲ್ಲಿಯೂ ಹೇಳಿದ್ದಾನೆ, ನಿನಗಲ್ಲ ಇದು ನನಗೆ. ನಾನು ಪತಿಯನ್ನನುಸರಿಸಿ ಬರುವ ಸತಿ ಹೊರಟು ಬಂದಳು. ಲಕ್ಷ್ಮಣ ಅಂಕ ಹೇಳಿದ, ನಾನು ಬರ್ತೇನೆ, ನಿನಗಲ್ಲ ತಮ್ಮ ಇದು ಎನಗಿರುವ ಹೊಣೆ. ಆ ಕಾಲದಲ್ಲಿ ಲಕ್ಷ್ಮಣ ಆಡಿದ್ದಷ್ಟೇ. ಯಾವಾಗ ವಿಶ್ವಾಮಿತ್ರರ ಜೊತೆಯಲ್ಲಿ ನೀನು ಹೋಗುವಾಗಲೂ ಬಂದಿದ್ದೇನೆ, ಈ ಕಾಲಕ್ಕೂ ಬರ್ತೇನೆ. ಸತಿಯಾದ ಊರ್ಮಿಳೆಯನ್ನು ಸಾಂತ್ವನ ಪಡಿಸಿ ಮಾತೆಯಾದ ಸುಮಿತ್ರಾ ದೇವಿಯಿಂದ ಆಶೀರ್ವಾದವನ್ನು ಹೊಂದಿ ಅವಳೇ ಆಡಿದ್ದುಂಟಂತೆ, ಸೀತೆಯನ್ನು ಸೀತೆಯಲ್ಲಿ ನನ್ನನ್ನು ಕಾಣು, ರಾಮನಲ್ಲಿ ದಶರಥನನ್ನು ಕಾಣು, ಅಡವಿಯಲ್ಲಿ ಅಯೋಧ್ಯೆಯನ್ನು ಕಾಣು. ಮಾತೃವಾಕ್ಯವನ್ನೇ ಮುನ್ನಡೆಸಿಕೊಂಡು ಲಕ್ಷ್ಮಣ ಸೇರಿಕೊಂಡ. ಹಾಗೆ ಮುಂದುವರಿದು ಬಂದ. ಪಿತೃವಿನ ಒಂದು ಹೊತ್ತಿನ ಊಟವನ್ನಾದರೂ ಮಾಡು. ಚಕ್ರವರ್ತಿಯೊಬ್ಬ ರಾಜನಾಗಿದ್ದಾಗ ಕೊಟ್ಟ ಮಾತದು. ಯಾರಿಗೆ? ಕೈಕಾದೇವಿಗೆ. ನಡೆಸು ಅಂತ ಕೇಳಿತು ಚಕ್ರವರ್ತಿ ಪೀಠದಲ್ಲಿ ಕುಳಿತ ದಶರಥನಲ್ಲಿ. ಆ ವಾಕ್ಯವನ್ನು ರಾಜಾಜ್ಞೆ ಅಂತ ಅಂಗೀಕರಿಸಿದ ರಾಮ ಅರಕ್ಷಣ ಅಲ್ಲಿ ಉಳಿತ ಅಂತಾದರೂ ಅನ್ನದ ಮಮಕಾರ ನನ್ನನ್ನು ಪೀಡಿಸ್ತದೆ, ಇದು ರಾಜಧರ್ಮವಲ್ಲ ಅಂತ, ಪುತ್ರ ಧರ್ಮವಲ್ಲ ಅಂತ ಆಡಿ ಅಲ್ಲಿಂದ ಹೊರಟು ಬಂದ. ಗಂಗಾ ತೀರದಲ್ಲಿ ಬೀಡು ಬಿಟ್ಟ. ತಾನು ಒಬ್ಬ ಯೋಚನೆ ಮಾಡು ವೀರಮಣಿ, ರಾಮ ದಶರಥ ಚಕ್ರವರ್ತಿಯಾಗಿರುತ್ತಾ ಶ್ರೀರಾಮ ಅಯೋಧ್ಯೆಯಿಂದ ಬರುವಾಗ ಒಬ್ಬ ಯುವರಾಜನ ಮೇಲೆ ಸಮಗ್ರ ಅಯೋಧ್ಯೆಯ ಪ್ರಜಾಪರಿವಾರವೇ ಅಷ್ಟು ಅಭಿಮಾನವಿಟ್ಟಿದೆ. ಗೊತ್ತಾಯ್ತಲ್ಲ ನಿನಗೆ? ರಾಮನ ಧ್ವನಿಗೆ ಎಷ್ಟು ಧ್ವನಿ ಸೇರಿದೆ. ಆದ್ದರಿಂದಲೇ ರಾಮನಿಗೆ ಧ್ವನಿಯಾಗಿ ಅವನ ಧನಿತ್ವವನ್ನು ಒಪ್ಪಿಕೊಂಡ ಪ್ರಜೆಗಳು ರಾಮನನ್ನು ಅನುಸರಿಸಿಕೊಂಡು ಬಂದರು. ನನಗಿರುವ ಈ ವಾಕ್ಯಕ್ಕೆ ಸತಿ ಹೊಣೆಯಾದಳು, ತಮ್ಮ ಹೊಣೆಯಾದ, ಪ್ರಜೆಗಳು ಹೊಣೆಯಾಗ ಕೂಡದು ಅಂತ ಹೇಳಿ ರಾಮ ನಡುರಾತ್ರಿಯಲ್ಲಿ ಗುಹನ ಮುಖಾಂತರ ದಡ ಆಚೆ ಸೇರಿದ. ಅಲ್ಲಿ ಬಂದು ತಾನು ಪಂಚವಟಿಯಲ್ಲಿ ನಿಂದ. ದಾರಿ ಮಧ್ಯದಲ್ಲಿ ಅಗಸ್ತ್ಯರಂತ ಮುನಿವರರು ಸಿಕ್ಕಿದರಂತೆ. ತೆಗೆದುಕೊಟ್ಟರು ಕೋದಂಡ ಯಾರನ್ನು ದಂಡಿಸಲಿ, ಅರ್ಥತ್ರಾಣಾಯ ಧನುರ್ದಂಡ ಎಂದೇ ಆರ್ತರ ಸಂರಕ್ಷಣೆಗಾಗಿ ಧನುರ್ದಂಡವನ್ನು ಕೊಟ್ಟರು. ಅಂತ ಶ್ರೀರಾಮ ಧನುರ್ದಂಡವನ್ನು ಪಡೆದು ಮುನ್ನಡೆದ. ಆ ಕಾಲಕ್ಕಾಗುವಾಗ ರಾಮನ ವ್ಯಕ್ತಿತ್ವವನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪಂಚವಟಿ ಕಾನನದಲ್ಲಿ ಇದ್ದ ವೇಳೆಯಲ್ಲಿ ಸತಿಯಾದ ಜಾನಕಿಯ ವಾಂಛೆಯನ್ನು ಈಡೇರಿಸುವುದಕ್ಕೆ ಮುಂಚೆ ರಾಮ ಏನು ಮಾಡಿದ? ಜನಸ್ಥಾನ ಅಂತ ಹೆಸರು ಬಂದಿತ್ತು. ಉತ್ತರಾಖಂಡಿ
ನೋಡಿ ಹೀಗೆ ಹೆಸರಿಂದ ಕೂಡಿತ್ತು ದಂಡಕಾರಣ್ಯ. ತನ್ನವರ ಕ್ಷೇತ್ರ ಅನ್ಯರ ವಶವಾಗ ಕೂಡದು ಎನ್ನುವುದರಿಂದಲೇ ನಮ್ಮತ್ತು ನಮ್ಮದಾಗಿಸಬೇಕು, ಇದನ್ನು ನಮ್ಮದಾಗಿಸ್ತೇವೆ ಎಂದು ಪಣ ತೊಟ್ಟ ಶ್ರೀರಾಮ ದಾನವ ಮುಕ್ತವಾಗಿಸಿದ ಯಾವುದನ್ನು? ಪಂಚವಟಿಯನ್ನು. ಅಲ್ಲಿಂದ ಮುಂದುವರಿದು ತನಗೆ ಹೆಂಡತಿ ಇಲ್ಲದೆ ಹೋದರು, ಹೆಂಡತಿ ಇಲ್ಲ ಅಂತ ಕೊರಗುವ ಮನಸ್ಸಿಗೆ ಹೆಂಡತಿಯನ್ನು ಒದಗಿಸಿಕೊಟ್ಟ. ಆ ಕಾಲದಲ್ಲಿ ತನಗಿಂತಹ ಸ್ಥಿತಿ ಅಂತ ಕಾಣಲಿಲ್ಲ. ಲೋಕೋತ್ತರ ವೀರನೋರ್ವನನ್ನು ಮರ್ದಿಸಿದ. ಆ ಮುಖಾಂತರವಾಗಿ ಮುಂದುವರಿದು ನೋಡು, ಸೀತೆಯನ್ನು ಕಳಕೊಂಡ ಕಾಲದಲ್ಲಿ ವರವಿಟ್ಟ ಸೀತೆಗೆ ಏನು ರಾವಣನನ್ನು ನಿಪಾತಗೊಳಿಸುವುದು ಕಷ್ಟವಾದೀತೆ. ತಾನು ರಾವಣ ಸೀತೆಯನ್ನು ಕಾಣುವುದಕ್ಕೆ ಹೋಗುತ್ತಾನೆ ಶೃಂಗಾರ ಭರಿತನಾಗಿ. ಹೆಂಡತಿಯಾದ ಮಂಡೋದರಿಯನ್ನು ಒಟ್ಟಿಗೆ ಕರೆಕೊಂಡು ಹೋಗುತ್ತಾನಂತೆ. ಯೋಚನೆ ಮಾಡು ನೀನು, ಒಬ್ಬ ಯಾವ ಗಂಡಸಾದರೂ ಇನ್ನೊಬ್ಬಳು ಹೆಣ್ಣನ್ನು ನೋಡುವಾಗ ತನ್ನ ಹೆಂಡತಿಯನ್ನು ಒಟ್ಟಿಗೆ ಕರ್ಕೊಂಡು ಹೋದಾನೋ? ಹಾಗಿದ್ರೆ ರಾವಣನ ಆಂತರ್ಯದ ಭಾವ ಏನು ಬಲ್ಲೆಯ? ದೊಡ್ಡ ಮಟ್ಟಿನಲ್ಲಿ ಎಲ್ಲಿಯೂ ಉಲ್ಲೇಖ ಸಿಕ್ಕುವುದಿಲ್ಲ. ಆದ್ರೂ ನೀನು ಬಹುಶಃ ಒಟ್ಟಿಗೆ ಇರುವ ಹೆಂಡತಿ ಇವ ಹೊರಟು ಹೋಗುವಾಗ ಎದ್ದು ಹೋದ್ದು ಅಂತ ಕಾಣ್ತದೆ. ಹೋಗಲಿ, ಆದರೂ ಇಲ್ಲಿ ಗೊತ್ತಿದ್ರೆ ಕೊಂಡೋಗ್ತಿರ್ಲಿಲ್ಲ ರಾವಣ. ಅಲ್ಲ, ಗೊತ್ತಿದ್ದೇ ಮಾಡಿದ್ದು. ಯಾಕೆ? ಅವಳೇ ಆಡಿದ್ದಾಳೆ. ಸೀತೆಯನ್ನು ಕರೆ ತರುವುದಕ್ಕೆ ಹೋಗುವಾಗ ಮಂಡೋದರಿ ಸಾಮಾನ್ಯಲಲ್ಲ ಅವಳು. ಮಾರೀಚನು ಆಡಿದ್ದಾನೆ, ಸುತ್ರಾಮ ಮುಖ್ಯರಾರಾಧಿಸುವ ದೇವಕಣ. ಹಾಗಿದ್ರೆ ಯಾರಿವ ರಾಮ ಎನ್ನುವುದನ್ನು ನಾವು ಕೂಲಂಕಷವಾಗಿ ತಿಳಿಯಬೇಕು. ಯಾರು ಅಂತಹ ರಾಮ? ನೀನು ಆಡಿದಷ್ಟು ವಚನವನ್ನು ಉಲ್ಲೇಖಿಸಿ ಹೇಳ್ತೇನೆ. ಅಂತಹ ರಾಮ ಸೀತೆಯನ್ನು ಕಳಕೊಂಡ. ಏನು ನಿರ್ಬಲನಾಗಿ ಉಳಿದನೆ, ದುರ್ಬಲನಾಗಿ ಉಳಿದನೆ. ಒಬ್ಬಳು ವೃದ್ಧೆ ಅವನ ಜಂಗೆಯಲ್ಲಿ ಮಲಗುತ್ತಾಳೆ. ರಾಮ ಆರ್ತರನ್ನು ರಕ್ಷಿಸುವವ ಎನ್ನುವುದಕ್ಕೆ ಸಾಕ್ಷಿ. ರಾಮ ಬರುವನೆಂದು ಕಾದಿರುವಳು ಶಬರಿ. ರಾಮನ ತೊಡೆಯಲ್ಲಿ ಅವಳ ಪ್ರಾಣ ಹೋಗುತ್ತದೆ. ಶಬರಿಗೆ ಮುಕ್ತಿ ಕೊಟ್ಟ. ಅನಾಥೋ ದೈವ ರಕ್ಷಿತ ಅಂತ ಕಾಣಿಸಿಕೊಟ್ಟ. ರೆಕ್ಕೆ ಇಲ್ಲದೆ ಇದ್ದಂತಹ ಒಬ್ಬ ಸಂಪಾತಿಗೆ ರಾಮಚಾರಿತ್ರ್ಯದಿಂದ ರೆಕ್ಕೆ ಮೂಡುತ್ತದೆ. ದಶರಥನ ಮಿತ್ರನಿಗೆ ಆ ಮಗನ ಜಾಗದಲ್ಲಿ ನಿಂತು ಹಕ್ಕಿಯೊಂದಕ್ಕೆ ಮೋಕ್ಷದ ಧಾಮವನ್ನು ಕಾಣಿಸಿದ. ಕಬಂಧ ವಿರಾಧ ಮುಖ್ಯರಿಗೆ ಮುಕ್ತಿಯ ಪಥವನ್ನು ಕಾಣಿಸಿದ. ಅತಂತ್ರರಾಗಿದ್ದ, ಸಂಸ್ಕಾರ ವಿಹೀನರಾಗಿದ್ದ ಕಪಿಗಳು ರಾಮನನ್ನು ಕಂಡು ಸಂಸ್ಕಾರದ ಪಾಠವನ್ನು ಕಲಿತರು. ಅಂತಹ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ರಾವಣನನ್ನು ನಿಗ್ರಹಿಸಿದ. ಮುಂದೆ ಸೀತೆಯನ್ನು ಪರಿಗ್ರಹಿಸಿದ. ಆ ಕಾಲಕ್ಕಾಗುವಾಗ ಅಳಿದ ಅಪ್ಪ ದಶರಥ ಬಂದು ಹೇಳ್ತಾನೆ, ಸೀತೆ ಪತಿವ್ರತೆ, ಪರಿಗ್ರಹಿಸು. ಆ ಕಾಲದಲ್ಲಿ ಬ್ರಹ್ಮ ಬಂದು ಹೇಳ್ತಾನೆ, ರಾಮನದ್ದಿದು ನಾಟಕ. ಸೀತೆ ಯಾವತ್ತು ಪರಿಶುದ್ಧ ಇದ್ದಾಳೆ, ಪರಿಗ್ರಹಿಸು ರಾಮ. ರಾಮ ಒಪ್ಪಲಿಲ್ಲ. ಅಲ್ಲಿ ಕಾಣಿಸಿತ್ತು ಮಾನವತೆಯ ಧರ್ಮ. ಒಬ್ಬಳು ಹೆಣ್ಣು ಅನ್ಯನ ಕೈಗೆ ಹೋದಳು ಅಂತಾದ್ರೆ ಆ ಹೆಣ್ಣನ್ನು ನೇರ ಪರಿಗ್ರಹಿಸುವುದು ರಾಜಧರ್ಮವಲ್ಲ. ಆದ್ದರಿಂದ ಅವಳು ಸರಿ ಇದ್ದಾಳೆ ಎನ್ನುವುದು ಸಾರ್ವತ್ರಿಕರ ಸಮಕ್ಷದಲ್ಲಿ ಪರೀಕ್ಷಾ ರಂಗದಲ್ಲಿ ಎದ್ದು ಬರಬೇಕು ಎನ್ನುವುದಕ್ಕೆ ಸಾಕ್ಷಿಯಾಗಿ ಅವನಾಡಿದ. ಅವ ಒಂದು ವಾಕ್ಯ ಆಡುವುದರಲ್ಲಿಯೂ ಹನ್ನೊಂದು ಅರ್ಥ ಕಲ್ಪಿಸಿಕೊಳ್ಳಬೇಕು. ವೀರಮಣಿ, ಹೋಗು ಭರತನ ಜೊತೆಯಲ್ಲಿ. ಭರತ ರಾಮನನ್ನು ಅಣ್ಣ, ದೇವರು, ತಂದೆ ಅಂತ ಕರೆದವ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಹಾಗಿದ್ರೆ ರಾಮ ತಂದೆಯ ಸ್ಥಾನ ಅಂತ ಆದ್ರೆ ಸೀತೆಗೆ ತಾಯಿಯ ಸ್ಥಾನ. ತಾಯಿಯನ್ನು ಮಗನ ಜೊತೆಯಲ್ಲಿ ಹೋಗು ಅಂತ ಹೇಳಿದ್ರೆ ಅಪರಾಧವೇ? ಸಖನಿದ್ದಾನೆ ಸುಗ್ರೀವ, ಸೋದರ ಸಮಾನನಿದ್ದಾನೆ. ತಂಗಿಯನ್ನು ಅಣ್ಣನ ಜೊತೆ ಅಂತ ಹೋಗು ಅಂತ ಹೇಳಿದ್ರೆ ಅದು ಅಪವಾದವೇ? ಲಕ್ಷ್ಮಣ ಅಮ್ಮ ಅಂತ ಕರೆದು ಪಾದ ಸೇವೆ ಮಾಡಿದವ. ತಾಯಿ ಮಗನ ಜೊತೆಯಲ್ಲಿ ಹೋಗು ಅಂತ ಹೇಳಿದ್ರೆ ತಪ್ಪೇ? ವಿಭೀಷಣ ಭಕ್ತ ಶರಣನಾದವ. ದೇವಿ ಭಕ್ತನ ಜೊತೆಯಲ್ಲಿ ಹೋಗದೆ ಇನ್ನೊಬ್ಬನ ಜೊತೆಯಲ್ಲಿ ಹೋಗು ಅಂತ ಹೇಳುವುದಕ್ಕಾಗುತ್ತದೆ? ಒಂದೊಂದು ವಿಭಾಗದಲ್ಲಿಯೂ ರಾಮನ ವಾಕ್ಯಗಳು ಸಂದೇಶ ರೂಪಕವಾಗಿವೆ, ತಿಳಿದುಕೋ. ಅಂತಹ ಒಬ್ಬ ರಾಮ ಸೀತೆಗೆ ಮಾನಸಿಕವಾದ ನೋವು ಬಂದು ಅಗ್ನಿಗೆ ಬಿದ್ದು ಪರಿಶುದ್ಧಳು ಅಂತ ತೋರಿಸಿಯೇ ಪರಿಗ್ರಹಿಸಿದ. ಕರಕೊಂಡು ಸಾಕೇತಕ್ಕೆ ಬಂದ. ರಾಜಾರಾಮತ್ವವನ್ನು ಪ್ರತಿಷ್ಠಾಪಿಸಿದ. ಯೋಚನೆ ಮಾಡು, ಕೇವಲ ತನ್ನ ಊರಿನ ರಜಕೊನಪ್ಪನ ವಾಕ್ಯಕ್ಕೆ ಪೀಠದಲ್ಲಿ ಕುಳಿತ ರಾಮ ತಾನು ಬೆಲೆ ಕೊಟ್ಟ. ಏನು ವೀರಮಣಿ, ಯಾರ್ಯಾರೋ ಬಡವರ ಮಕ್ಕಳನ್ನು ಹಿಡಿದುಕೊಂಡು ಒಬ್ಬನ ಅವಹೇಳನಕ್ಕೆ ಕಾರ್ಯತಂತ್ರ ರೂಪಿಸುವ ಕಾರ್ಯಕಾರಣ ರಾಮನತ್ತಲ್ಲ. ಹಾಗಲ್ಲ ಹನುಮಂತ, ಇಲ್ಲಿ ವಿಷಯ ಇರುವುದೇ. ಏನು? ಅಷ್ಟು ಮಂದಿಗಳು ಹೇಳಿ ಅವಳು ಅಗ್ನಿ ಪ್ರವೇಶ ಮಾಡಿ ತಾನು ಪರಿಶುದ್ಧೆ ಅಂತ ಎದ್ದು ಬಂದ ಮೇಲೆ ಅವಳಲ್ಲಿ ದೇಹ ಸಂಪರ್ಕವನ್ನು ಮಾಡಿ ಅವಳಿಗೆ ಗರ್ಭಾಧಾನ ಮಾಡಿದ ಮೇಲೆ ಯಾರೇ ಹೇಳಿ ಅವಳು ಸರಿ ಇಲ್ಲ ಅಂತ ಗಂಡ ಹೇಳಬಹುದಾ? ಹೇಳಕೂಡದು. ಮತ್ತೆ ಯಾಕೆ ಬಿಟ್ಟ? ಹೇಳಲಿಲ್ಲ
ಯಾಕೆ ಹೇಳಲಿಲ್ಲ. ಅಲ್ಲ ಬಿಟ್ಟ ಯಾಕೆ? ಕಾರಣ ಕೇಳು. ಹೇಳದೆ ಬಿಡುದಾ? ಯಾಕೆ? ಸುಮ್ಮನೆ ಬಿಡುದಾ? ಇಲ್ಲ. ಅವಳೆಂತದ್ದು ಕಾಲ್ಚಂಡ? ಕಾರಣ ಉಂಟು. ಏನು? ತುಂಬು ಗರ್ಭಿಣಿಯಾದ ಸೀತೆ ಹಾ. ಮನದ ಬಯಕೆಯನ್ನು ಮೊದಲೇ ತೋಡಿಕೊಂಡಿದ್ದಾಳೆ. ಏನಂತ? ಅಂದು ಋಷ್ಯಾಶ್ರಮದಲ್ಲಿ ಬದುಕು ಕಂಡವಳು ನಾನು. ಹಾ. ಮನದಿ ಬಯಕೆಯೊಂದಿಹುದು. ಒಟ್ಟಿಗೆ ಹೋಗ್ಬೋದಿತ್ತಲ್ಲ, ಕಾರಣ? ಅವತ್ತು ಹೊದ್ದು ಒಟ್ಟಿಗೆ ಅಲ್ವಾ? ಅದೇ. ಇವತ್ತು ತಮ್ಮನೊಟ್ಟಿಗೆ ಗಳಿಸುವುದು ಯಾಕೆ? ಕಳಿಸಬಹುದಿತ್ತು, ಏನು? ಒಟ್ಟಿಗೆ ಹೋಗಬಹುದಿತ್ತು. ಪತಿಯ ಬಯಕೆಯ ಸಲ್ಲಿಸುವುದು ಅತಿಹಿತದ ಕಜ್ಜ ಗಂಡನಿಗೆ ಅಲ್ವಾ? ಮಾಯಾ ಜಿಂಕೆಯನ್ನು ತರುವುದಕ್ಕೆ ನಾ ಹೋಗ್ತೇನಣ್ಣ ಅಂತ ಹೇಳಿದ ಲಕ್ಷ್ಮಣನನ್ನು ತಡೆದು ನಿಲ್ಲಿಸಿ ಹೆಂಡತಿಗೆ ಬೇಕಾದದ್ದನ್ನು ತರಲಿಕ್ಕೆ ಗಂಡ ನಾನಿದ್ದೇನೆ ತಮ್ಮ, ನೀ ಸುಮ್ಮನಿರು ಅಂತ ಹೇಳಿದ ರಾಮ. ಹೆಂಡತಿಗೆ ಕಾಡು ನೋಡ್ಬೇಕು, ಋಷ್ಯಾಶ್ರಮ ನೋಡ್ಬೇಕು ಅಂತ ಆಗುವಾಗ ಇವನಿಗೂ ಹೋಗ್ಬೋದಿತ್ತಲ್ಲ. ಯಾಕೆ ಹೋಗಲಿಲ್ಲ ಕೇಳು. ಯಾಕೆ? ಅದೇ ಸಂದರ್ಭದಲ್ಲಿ ನಡೆದದ್ದು ರಜಕನ ಪ್ರಕರಣ. ರಜಕನೊಬ್ಬನು ಸೀತೆಯ ಬಗ್ಗೆ ಹೀಗೆ ಆಡಿದ್ದಾನೆ. ರಾವಣ ಕೊಂಡು ಹೋದ ಸೀತೆಯನ್ನು ರಾಮ ಪಡೆದ ಅಂತ ನಾನು ಪಡೆಯುವುದಕ್ಕೆ ರಾಮನಲ್ಲ. ಸ್ಪಷ್ಟವಾಗಿ ತಿಳಿಯಬೇಕು. ಅಗಸರಿಗೂ ಗೊತ್ತಾಗ್ತದೆ ಯಾಕೆ? ರಾಮನಂತ ಅಲ್ಪ ಇಲ್ಲ ಅಂತ. ಅಲ್ಲ, ರಾಮನಲ್ಲಿ ಪ್ರಾಗಲ್ಭ್ಯವನ್ನು ಕಾಣಬೇಕು ಇಲ್ಲಿ ನೀನು. ರಾಮನು ಈ ವಿಚಾರವನ್ನು ಅತ್ಯಂತ ದೊಡ್ಡದಾಗಿ ಸ್ವೀಕರಿಸಿದ. ಪೀಠದಲ್ಲಿ ಕುಳಿತರೆ ಸಾಲದು ವೀರಮಣಿ, ಒಬ್ಬ ಸಾಮಾನ್ಯನ ಅಹವಾಲನ್ನಾದರೂ ಅಂಗೀಕರಿಸಿ ನ್ಯಾಯ ಕೊಡಿಸುವುದು ಒಬ್ಬ ಪೀಠಾಧಿಪತಿಯಾಗಿ, ಒಬ್ಬ ರಾಷ್ಟ್ರ ನಾಯಕನಾಗಿ ರಾಮನ ಆದರ್ಶ. ಅದು ಪಾಲಿಸಬೇಕಾದದ್ದು. ಸುಮ್ಮನೆ ಅವನನ್ನು ನರೇಂದ್ರ ಅಂತ ಹೇಳಿದ್ದಲ್ಲ, ಇದ್ದವರ ಮಾತನ್ನೆಲ್ಲ ಕಿವಿಗೊಡುವವನಲ್ಲ. ಸುರೇಂದ್ರ ಮುಖ್ಯರು ಅಭಿವಂದಿಸಿದ ನರೇಂದ್ರ ರಾಮ. ಆ ನರೇಂದ್ರ ಅಂತ ಭರತ ಕೊಂಡಾಡಿದ್ದಾನೆ ಬಲ್ಲೆಯ. ಅಂತ ನರೇಂದ್ರತ್ವವನ್ನು ಯಾಕೆ ಸ್ಥಾಪಿಸಿದ ಅದನ್ನು ನೀನು ಯೋಚನೆ ಮಾಡಬೇಕು. ರಾಮ ಪೀಠವೇರಿದ ಕಾಲದಲ್ಲಿ ಹೆಂಡತಿಯನ್ನು ಕಳಕೊಂಡ. ಯಾಕೆ ಕಳಕೊಂಡ? ಅವನೇ ತಮ್ಮನಲ್ಲಿ ಆಡಿದ್ದಾನೆ. ಸಕರನ ಸಮಂಜಸನ ತೊರೆದನು, ದಂಡಕನ್ನ ತೊರೆದನು ಇಕ್ಷ್ವಾಕು. ಸೂರ್ಯವಂಶದ ಮನೆತನದವರಿಗೆ ರಾಜಧರ್ಮವೇ ಪ್ರಧಾನ. ಆದ್ದರಿಂದ ರಾಜಾರಾಮತ್ವವೇ ಪ್ರಧಾನ ವಿನಃ ಸೀತಾರಾಮತ್ವ ಅಲ್ಲ. ಅಲ್ಲ, ಒಂದು ಕ್ಷಣ. ಏನು? ಆ ಎರಡು ವಾಕ್ಯ ಇಲ್ಲಿಗೆ ಸಮನ್ವಯ ಆಗುವುದಿದ್ರೆ, ಆ ನಿನ್ನ ಪ್ರಥಮದ ಎರಡು ವಾಕ್ಯ ಮತ್ತಿನ ವಾಕ್ಯಕ್ಕೆ ಸಮನ್ವಯ ಆಗುವುದಿದ್ರೆ, ಸೀತೆ ಒಳ್ಳೆಯವಳು ಅಂತ ಹೇಳ್ತೆ, ಕೆಟ್ಟವಳು ಅಂತ ಹೇಳ್ತೆ. ಒಳ್ಳೆಯವಳೆ. ಅದು ಹೇಗಾಗ್ತದೆ? ಯಾಕೆ? ಸಗರನು ಅಸಮಂಜಸನ ತೊರೆದ. ಯಾಕೆ? ಅವ ತಪ್ಪಿತಸ್ಥ. ಹೌದಾ? ಪುತ್ರ ವ್ಯಾಮೋಹ ಇಲ್ಲ ಅಂತ ಅರ್ಥ ಅಲ್ಲ. ಕೆಟ್ಟವನ್ನುವುದಲ್ಲ. ಅಲ್ಲ, ಅಲ್ಲಿ ಏನು ಧ್ವನಿಸ್ತದೆ, ನಮಗೆ ಯಾರು ಎಷ್ಟು ಸಂಬಂಧ ಅಂತ ಮುಖ್ಯ ಅಲ್ಲ, ಕೆಟ್ಟವರಾದ್ರೆ ನಮ್ಮೊಟ್ಟಿಗೆ ಇಟ್ಟುಕೊಳ್ಳಬಾರದು ಎನ್ನುವ ಸಂದೇಶ. ಹೌದಾ? ಖಂಡಿತ. ಸಗರನು ಅಸಮಂಜಸನ ತೊರೆದ, ಇಕ್ಷ್ವಾಕು ದಂಡಕನ ತೊರೆದ. ಅವರು ಅಪರಾಧ ಮಾಡಿದ್ರೆ ಮಕ್ಕಳು ಅಂತ ನೋಡ್ಲಿಕ್ಕಿಲ್ಲ, ಹೊರಗೆ ಹಾಕ್ಬೇಕು. ಇವಳು ಅಪರಾಧ ಮಾಡಿದ್ದಾಳೆ, ಹೆಂಡತಿ ಅಂತ ನೋಡ್ಲಿಕ್ಕಿಲ್ಲ, ಹೊರಗೆ ಹಾಕ್ಬೇಕು. ಅಲ್ಲ, ನಿಬಂಧನ ಧರ್ಮವನ್ನು ಒತ್ತಿ ಹೇಳಿದ್ದಾನೆ. ಏನಂತ? ಮಗನಾದ ನಿಬಂಧನನನ್ನು, ಸತ್ಯವ್ರತನನ್ನು ನಿಬಂಧನ ರಾಜನಾದರೂ ತಾನು ಬಿಟ್ಟ. ಯಾಕೆ ಬಿಟ್ಟ? ಕೇವಲಲ್ಲಿ ಬಂದದ್ದು ಅಪವಾದ ಅಲ್ಲ. ಅಲ್ಲವೇ ಅಲ್ಲ. ಕಾರಣ ಸತ್ಯವ್ರತನಿಗೆ ತ್ರಿಶಂಕು ಅಂತ ಒಂದು ಹೆಸರು ಬಂದದ್ದು ಯಾಕೆ? 3 ಪಾಪ ಮಾಡಿದ್ದರಿಂದ. ನಿಜ. ಪಾಪವೂ ಇಷ್ಟನಾದಂತ ಅವನನ್ನು ಹೊಲಗೇರಿಗೆ ಕಳಿಸಿದ್ದು ಅಪರಾಧ ಅಲ್ಲ. ತನ್ನ ವ್ಯಾಮೋಹವನ್ನು ತೋರಿಸಲಿಲ್ಲ. ಯಾಕೆ? ಅವ ಅಪರಾಧಿ ಎನ್ನುವ ನೆಲೆಯಲ್ಲಿ. ಅಪರಾಧ ಮಾಡಿದವ ಅಪ್ಪನಾಗಲಿ, ಮಗನಾಗಲಿ, ಬಂಧುವಾಗಲಿ, ಹೆಂಡತಿಯಾಗಲಿ ಅವರ ಅಪರಾಧಿಗಳೇ. ಆ ಲೆಕ್ಕದಲ್ಲಿ ನಮಗೆ ಕಾಣುವುದು ಸೀತೆಯೂ ಅಪರಾಧಿ. ಖಂಡಿತ ಆಗುವುದಿಲ್ಲ. ಯಾಕಿಲ್ಲ? ಒಂದು ವಾಕ್ಯಕ್ಕಾಗೋದು. ನೀನು ಅರ್ಧ ಜನತೆ ನ್ಯಾಯ ಮಾತಾಡಲಿಲ್ಲ. ಒಂದು ಮೊಟ್ಟೆಯನ್ನು ಇಡೀ ತಿನ್ನು, ಇಲ್ಲದೆ ಇದ್ರೆ ಒಂದು ಮೊಟ್ಟೆಯನ್ನು ಇಡೀ ಮರಿ ಮಾಡು. ಅರ್ಧ ಜನತೆ ಬೇಡ. ಸ್ಪಷ್ಟವಾಗಿ ಹೇಳ್ತೇನೆ, ನೀನೇ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಕ್ಷ್ವಾಕುವಿಗೆ ಪುತ್ರ ವ್ಯಾಮೋಹ ಇಲ್ಲ, ಮಾತ್ರವಲ್ಲ ಸಕರನಿಗಿಲ್ಲ. ರಾಮನಿಗೆ ಸತ್ಯವ್ಯಾಮೋಹ ಪ್ರಧಾನ ಅಲ್ಲ, ಪ್ರಜಾ ಪರಿಪಾಲನೆಯೇ ಪ್ರಧಾನ. ನಮಗೆ ಬೇಕಾಗಿರುವುದು ಸೀತೆ ಒಳ್ಳೆಯವಳ, ಕೆಟ್ಟವಳ. ಒಳ್ಳೆಯವಳೆ. ಹಾಗಾದ್ರೆ ಬಿಟ್ಟದ್ದು ಯಾಕೆ? ಬಿಡುವುದಕ್ಕೆ ಒಳ್ಳೆತನಕ್ಕೆ ಪವಿತ್ರತೆ ಇಲ್ವಾ? ಒಳ್ಳೆತನಕ್ಕೆ ಮೌಲ್ಯ ಇಲ್ವಾ? ಒಳ್ಳೆತನಕ್ಕೆ ಬದುಕಿಲ್ವಾ? ಹಾಗಿದ್ರೆ ಆಳುವಿನ ವಾಕ್ಯಕ್ಕೆ ಅರ್ಥ ಇಲ್ವಾ? ಆಳು ಹೇಳ್ತಾನೆ, ಹೇಳುವವರಿಗೆ ಹೇಳುವ ಸ್ವಾತಂತ್ರ್ಯ ಉಂಟು. ಹೇಳುವವನನ್ನು ಆಳುವವರನ್ನು ವಿಮರ್ಶೆ ಮಾಡಬೇಡುವ. ಸಂಜೆ ಹೊತ್ತಿನಲ್ಲಿ ಆಕಾಶ ಕೆಂಪಾದ ಮೇಲೆ ಎಂತದೋ ತೆಕ್ಕೊಂಡು ಮಾತಾಡ್ತಾನೆ ಅಂತ ರಾಮ ತಕ್ಕೊಳ್ತಾನ? ಇಲ್ಲ, ರಾಮ ತಕ್ಕೊಳ್ಳುವುದಿಲ್ಲ. ರಾಮ ಯಾವುದು ತಕ್ಕೊಳ್ತಾನೆ ಎನ್ನುವುದು ಮುಖ್ಯ. ಯಾರೋ ಎಂತದ್ದೋ ಯಾರದ್ದೋ ಹೆಂಡತಿಯ ಬಗ್ಗೆ ಮಾತಾಡ್ತಾ ರಾಮನ ಹೆಂಡತಿಯ ಬಗ್ಗೆ ಮಾತಾಡಿದ್ರೆ ರಾಮ ಹೆಂಡತಿಯನ್ನು ಹೊರಗೆ ಹಾಕು. ಅಯ್ಯ, ಇದು ಸಭ್ಯತೆಯ ಲಕ್ಷಣ. ನೀನು ಯೋಚಿಸಬೇಕಾದದ್ದೇನು ಬಲ್ಲೆಯ?
ರಾಮರಾಜ್ಯದಲ್ಲಿ ಅಂತ ಪ್ರಜೆಯನ್ನು ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ಅಂತ ರಾಮರಾಜ್ಯದ ಪ್ರಜೆ ಒಬ್ಬ ರಾಮನ ಕುರಿತಾಗಿ ಆಡ್ತಾನೆ ಅಂತಾದ್ರೆ ನಾಳೆ ಸಾರ್ವತ್ರಿಕರ ಬಾಯಿಯಲ್ಲಿ ಸಂಚಲನ ಮೂಡ ಕೂಡದು. ಸೀತೆಯನ್ನು ಹೇಗೆ ಅಗ್ನಿಯಿಂದ ಪರಿಪ್ರಶ್ನೆ ಅಲ್ಲ ಅಂತ ಪೂರ್ಣವಾಗಿ ರಾಮ ಪರಿಗ್ರಹಿಸಿದನೋ ತದ್ರೀತಿಯಲ್ಲಿ ಸೀತೆಯ ಮೇಲೆ ಬಂದ ಅಪವಾದವನ್ನು ಕಾಡಿನಲ್ಲಿ ಬಿಟ್ಟು ಅವಳು ಪುನೀತೆಯಾದ ನಂತರವೇ ಪರಿಗ್ರಹಿಸುವುದು ರಾಮನ ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡೇ ಸೀತೆಯನ್ನು ಕಾಡಿಗೆ ಬಿಟ್ಟ. ಇವ ಈಗ ಪಾಪ ಪರಿಮಾರ್ಜನೆಗೆ ಹೊರಟಿದ್ದಾನೆ. ಪಾಪ ಹೆಣ್ಮಗಳು ಎಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾಳೋ ಏನೋ. ಇವನ ಮನೆಯಲ್ಲಿ ಕಾರ್ಯಕ್ರಮ, ಹೆಂಡತಿ ಇಲ್ಲ. ಅಲ್ಲ, ನೀನು ಮುಂದಿನ ಕಥೆಯೇ ಕೇಳಲಿಲ್ಲ. ಲಕ್ಷ್ಮಣಾಂಕ ಬಿಡುವ ಕಾಲದಲ್ಲಿ ಲಕ್ಷ್ಮಣಾಂಕ ಹೇಳಿದ ಸೀತೆಯಲ್ಲಿ ಹೀಗೀಗೆ ಆಗಿದೆ ಅಂತ. ಹಾಗಿದ್ರೆ ನನ್ನ ಪತಿಗೆ ಅವಮಾನವಾಗುವ ಸ್ಥಿತಿಯೊಂದು ನನ್ನ ಕೈಯಿಂದ ಬರ್ತದೆ ಅಂತಾದ್ರೆ ಅದನ್ನು ಪರಿಹರಿಸದೆ ಮರಳಿ ಸಾಕೆ ತಪ್ಪಗಲಾರೆ. ಇದು ಸೀತಾವಾಕ್ಯ ಲಕ್ಷ್ಮಣನಿಗೆ ಬಂದದ್ದು. ಅವಳು ಒಳ್ಳೆಯವಳು, ಅದು ಅವಳು ಒಳ್ಳೆಯವಳು, ಅವಳನ್ನು ನಾನು ಕೆಟ್ಟವಳು ಅಂತ ಹೇಳುವುದಿಲ್ಲ. ಈ ಕೆಟ್ಟವನಿಗೆ ಹೆಂಡತಿಯಾಗಿ ಬಂದಳಲ್ಲ, ಅವಳದ್ದು ಸರಿ ಇಲ್ಲ. ಇದೆಲ್ಲ ಯಾಕೆ? ಒಬ್ಬ ವೀರಮಣಿಯ ಹೆಂಡತಿಯಿಂದ ಸಾಧ್ಯವಾ? ವೀರಮಣಿಯ ಮಕ್ಕಳು ಹೀಗೆ ಮಾಡ್ಲಿಕ್ಕೆ ಇಲ್ಲ. ನಮ್ಮ ಕಥೆಯಲ್ಲಿ ಹೆಂಡತಿ ಗೌಣ ಅಲ್ವಾ? ಯಾಕೆ ಬಲ್ಲೆಯ? ಹಾಗಿದ್ರೆ ಯಾಕೆ ಹೀಗಾಯಿತು? ಇದೆಲ್ಲ ನರ ನಾಟಕ ಅಲ್ಲ, ದೇವನಾಟಕ. ಪರಮೇಶ್ವರ ಹೇಳಿದನಂತೆ, ನೋಡಿದೆಯಾ ಗಿರಿಜೆ ರಾಮನಾಟಕವನೀ ಜಗದಿ. ಹಾಗಿದ್ರೆ ಇದು ನಾಟಕ. ರಾಮ ಯಾರು? ರಾಮಲೀಲೆ, ಮೂಲ ಪುರುಷ. ಇದು ಸಾಮಾನ್ಯ ಬೀದಿ ನಾಟಕ ಅಲ್ಲ, ರಾಮಲೀಲೆ. ರಾಮಲೀಲೆ. ದೇವರು ಆಡಿದ್ರೆ ಲೀಲೆ, ನಾಟಕವೇ ಅಲ್ಲ. ದೇವರು ಆಡಿದ್ರೆ ಲೀಲೆ, ಜೀವರು ಆಡಿದ್ರೆ ಆಟ. ಆದ್ದರಿಂದ ಮೊದಲೊಬ್ಬ ಹೇಳಿದಾನಂತ, ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕಿಲ್ಲ, ಬೇಯಿಸುವುದು ಅಂತ. ಅದು ಯಾಕೆ ಬೇಯಿಸುವುದು? ಪಾಪದವರ ಮನೆಯಲ್ಲೆಲ್ಲ ಬೇಯಿಸುವುದು, ದೊಡ್ಡವರ ಮನೆಯಲ್ಲೆಲ್ಲ ಅಡುಗೆ ಮಾಡುವುದು. ಹಾಗೆ ದೊಡ್ಡವರೆಲ್ಲ ಆಡಿದ್ರೆ ನಾಟಕ ಅಲ್ಲ, ಅದು ಲೀಲೆ. ಪಾಪದವರೆಲ್ಲ ಆಡಿದ್ರೆ ಅದು ನಾಟಕ, ಹೊಟ್ಟೆಪಾಡಿಗೆ. ಅದು ಕಾಣುವವನ ಕಣ್ಣಿನಲ್ಲಿರುವುದು. ದೃಷ್ಟಿ ಬೇರೆ, ಸೃಷ್ಟಿ ಬೇರೆ. ಆದ್ದರಿಂದ ನೀನು ಈ ಸೃಷ್ಟಿಯಲ್ಲಿ ಏನನ್ನು ಕಂಡೆ ಎನ್ನುವುದು ಮುಖ್ಯ. ರಾಮ ಯಾರು? ನೀನು ಈಗ ಆಮೂಲಾಗ್ರವಾಗಿ ಯೋಚನೆ ಮಾಡು. ಆದಿಯಲ್ಲಿ ದೇವೇಂದ್ರನೇ ಯತ್ನ ಮಾಡಿದ, ಆದಿಯಲ್ಲಿ ದಶರಥ ಯತ್ನ ಮಾಡಿದ, ಪುತ್ರ ಕಾಮ್ಯಾತ್ಪರದಲ್ಲಿ ಯಜ್ಞನಾರಾಯಣ ಪಾಯಸವನ್ನು ಕೊಡುವ ಕಾಲದಲ್ಲಿ ಆಡಿದನಂತೆ. ಹೇಳಲಿಲ್ಲ ಅದನ್ನು ನೆನಪಿಸಬೇಡ. ದಶರಥನಂತ ತೆಗೆದು ಹಾಕಿದವ ಮತ್ತೊಬ್ಬ ಇಲ್ಲ. ಅಲ್ಲ, ನೀನು ಹೇಳು. ಯಾಕೆ ಗೊತ್ತಾ? ಅವನ ಕುಲಗುರುಗಳಾದಂತಹ ವಶಿಷ್ಠರೇ ದಶರಥನಿಗೆ ಮಕ್ಕಳಿಲ್ಲ ಎನ್ನುವುದಕ್ಕೆ ಅಶ್ವಮೇಧ ಪುತ್ರಕಾಮೇಷ್ಟಿ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಅಂತ. ಯಾಕೆ ಒಪ್ಪಲಿಲ್ಲ? ಅವನಂತಹ ಸ್ತ್ರೀ ಲಂಪಟ ಮತ್ತೊಬ್ಬ ಇಲ್ಲ, ಆ ಪಾಪಿಗೆ ಮಕ್ಕಳಾಗುವುದು ಬೇಡ ಅಂತಲೇ ಅವರು ಮಾಡಿದ್ದು. ಮಾಡ್ಲೇ ಇಲ್ಲ, ಧೈರ್ಯ ಮಾಡಲಿಲ್ಲ. ಮತ್ತೆ ಋಷ್ಯಶೃಂಗರು ಹೇಗೆ ಬಂದ್ರು? ಋಷ್ಯಶೃಂಗರನ್ನು ಕರೆಸಿದ್ದು. ಕರೆಸಿದ್ದು ಯಾರು? ಋಷ್ಯಶೃಂಗ ಯಾರು? ಋಷಿ ಯಾರು ಅಂತ? ದಶರಥನಿಗೆ ಏನಾಗ್ಬೇಕು? ಅಳಿಯ. ಹೌದಾ? ಮಗಳ ಗಂಡ. ಹಾಗೆ ಕರೆಸಿದ್ದು. ಅವ ಬಂದ. ಪಾಪ ಇವನ ಮಗಳಿಗೆ ಹೇಗೂ ಕೈ ಕೊಟ್ಟಿದ್ದಾರಲ್ಲ, ಬಂದ. ಆಗಲ್ಲ, ಋಷ್ಯಶೃಂಗರಂತಹ ಪವಿತ್ರಾತ್ಮರು ದಶರಥ ಎಷ್ಟು ದುರ್ಬುದ್ಧಿ ಗೊತ್ತುಂಟ? ಅವನಿಗೆ ಮನೆ ಹೆಂಡತಿಯಲ್ಲಿ ಮಕ್ಕಳೇ ಆಗಲಿಲ್ಲ, ಊರಿಡಿ ಮಕ್ಕಳಿತ್ತು. ಕಾರಣ ಏನು ಎನ್ನುವುದೇ ಮುಖ್ಯ. ವಸಿಷ್ಠರಿಂದ ಕೈಗೂಡುವ ಕಾಯಕವಲ್ಲ ಅಂತ ತ್ಯಜಿಸಿದರು. ಮುಂದಿನ ಭಾಗ ಕೇಳು ನೀನು. ಪಾಯಸವನ್ನು ಕೊಡುವ ಕಾಲದಲ್ಲಿ ಯಜ್ಞೇಶ್ವರ ಹೇಳ್ತಾನೆ, ಕೊಳ್ಳಿದಂ ಕಾಮಧೇನುವಿನ ತೊಡೆಗೆಚ್ಚಲ ಕರೆದುಗೈದ ಪಾಯಸಮಿದಂ ಮರುಗುವ ಮರುಭೂಮಿ ನಗುವ ನಂದನ ವನಮಪ್ಪುದಿದನಿಯುಂಟೆ. ಲೋಕವೇ ಮರುಭೂಮಿ ಸದೃಶವಾಗಿದೆ ಕಳರು ಪದ್ರದಿಂದ, ಮುಂದೆ ನಂದನವನವಾಗಿ ರಾಜಿಸುವುದಕ್ಕೆ ಉಂಟು. ಅದಕ್ಕಾಗಿ ಕೊಡು ಇದನ್ನು. ಅಲ್ಲಿಂದ ತೊಡಗಿದ ರಾಮನ ಬದುಕಿನ ಯಾನ. ಪಾಯಸ ಹಂಚುವಾಗಲೇ ದುರ್ಬುದ್ಧಿ ಮಾಡಿದ್ದಾರೆ. 3 ಮಂದಿ ಹೆಂಡತಿಯರಿಗೂ ಕೊಟ್ಟಿದ್ದಾನೆ ಪಾಯಸ. ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾನೆ? ಅಲ್ಲ, ಕೊಡುವಾಗ ಅವರವರು ಏನು ಮಾಡಲಿಲ್ಲ, ಏನು ಕೊಡ್ಲಿಲ್ಲ. ಏನು? ಇಡೀ ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟು, ಅರ್ಧವನ್ನು ಕೈಕೆಗೆ ಕೊಟ್ಟು, ಮತ್ತೆ ಉಳಿದದ್ದನ್ನು ಅರ್ಧ ಮಾಡಿ ಕೈಕೆಗೂ ಸುಮಿತ್ರೆಗೂ ಕೊಟ್ಟದ್ದು. ಅಂತ ದುರ್ಬುದ್ಧಿ. ಆದ್ರೆ ಹುಟ್ಟಿದ್ದೆಷ್ಟು? ಹುಟ್ಟಿದ್ದು 4. ಒಬ್ಬೊಬ್ಬರಲ್ಲಿ ಒಂದೊಂದೇ ಅಲ್ಲ. ಹೌದು, ಒಂದೇ ಅಲ್ವಾ? ಇಡೀ ಅರ್ಧ. ಮತ್ತೆ ಲೆಕ್ಕ ಬರ್ತಿಗಲ್ವಾ 4 ಅಂತ ಹೇಳುದು? 3 ಅರ್ಧ ಕೊಟ್ಟದ್ದು ಈ ಪೂರ್ತಿ ಹೆಚ್ಚು ಅಂತ ಕಾಣಲಿಲ್ಲಲ್ಲ. ಅವರು ನಾವು ಏನು ಅಲ್ಲ ಅಂತ ಆಡ್ಲಿಲ್ವಲ್ಲ. ಅಲ್ಲ, ಹೇಗೆ ಹೇಳುವುದು? ಅವರೆದುರು ಋಷಿಕಲ್ಪ ದೇವಕಲ್ಪದ ಸಂಗಮ ರಾಮಕಣ. ತಲೆ ಕಡಿಲಿಕ್ಕೆ ಬರುವಾಗ ಪ್ರತಿಯೊಂದು ಸಲಲ್ಲಿಯೂ ಹಸಮಣೆಯಲ್ಲಿ ಇವನಿಗೆ 3 ಅಲ್ಲದೆ 350 ಬೇರೆ ಉಂಟು. ದುರ್ಬುದ್ಧಿ. ತಲೆ
ತಪ್ಪಿಸಿಕೊಂಡು ಬದುಕಿದ ಅದೇ ಪರಶುರಾಮರಿಗೆ ರಾಮನ ಮುಂದೆ ಪರಶು ಎತ್ತಲಿಕ್ಕೆ ಆಗಲಿಲ್ಲ, ನೆನಪಿಟ್ಟುಕೋ. ಅಂತಹ ಒಬ್ಬ ರಾಮನನ್ನು ನೀನು ಏನು ಅಂತ ಭಾವಿಸಿದೆ? ಏನು? ಅವ ಮೂಲ ಪುರುಷ ಆದಿನಾರಾಯಣ ಸ್ವಾಮಿ. ಹಾಗಿದ್ರೆ ಸೀತೆ ಯಾರು? ಅವಳು ಮಹಾಲಕ್ಷ್ಮಿ. ಮಂಡೋದರಿ ಹೇಳಿದಳು, ಸೀತಾರಾಮರು ಲಕ್ಷ್ಮೀನಾರಾಯಣರು, ಲಕ್ಷ್ಮಣನೇ ಮಹಾಶೇಷ, ಶಂಖವೇ ಶತ್ರುಘ್ನ, ಚಕ್ರವೇ ಭರತ, ಅದನ್ನೇ ಒತ್ತಿ ಹೇಳಿದ ಮಾರೀಚ. ಸಕಲರೂ ತಿಳಿದಿರುವ ಸತ್ಯವಿದು. ಆದ್ದರಿಂದ ಇದು ದೇವಲೀಲೆ ಕಣ. ದೇವರು ಏನು ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕಾಗುವುದಿಲ್ಲ. ನದೇವ ಚರಿತಂ ಚರಿತವ್ಯಂ. ದೇವ ಚಾರಿತ್ರ್ಯವನ್ನು ಪ್ರಶ್ನಿಸುವುದಕ್ಕೆ ನಾವಲ್ಲ ವೀರಮಣಿ. ಇನ್ನಾದರೂ ಅರ್ಥ ಮಾಡಿಕೋ. ಮಾನವ ರೂಪದಿಂದ ಬಂದಿರುವ ಮಾಧವನನ್ನು ಒಪ್ಪಿ ನೀನು ಶರಣು ಬರುವುದು ಲೇಸು. ನಿನ್ನನ್ನು ಕಟ್ಟಿ ಹಾಕಿ 48 ಕೊಡಪಾನ ತಣ್ಣೀರು ಹಾಕಿದ್ರು ನೀನು ಸರಿಯಾಗಲಿಕ್ಕಿಲ್ಲ. ನೀನು ಕಡೆಗೆ ಹೇಳುವುದು ಲೋಕದ ದೇವರು ಯಾರು? ಶ್ರೀರಾಮ. ಹರ ಬ್ರಹ್ಮಾಂಡ ಕೊಡೆಯನು ಇವನ ಬಿಟ್ಟಿರನು ವಿಶ್ವದ ಮೂರ್ತಿ ಭಗನು. ಇವನ ಬಿಟ್ಟಿರನು ವಿಶ್ವ ಮೂರ್ತಿ ಭಗನು. ಗಿರಿಜೆ ಮೂಲ ಪ್ರಕೃತಿ ಆದಿಪುರುಷ ಚಂದ್ರಚೂಡ ಗಂಗಾಧರನೋ ಎಂಬ ಪುರದೋಣಿಗನು. ಗಿರಿಜೆ ಮೂಲ ಪ್ರಕೃತಿ ಆದಿಪುರುಷ ಚಂದ್ರಚೂಡ ಗಂಗಾಧರ ಎಂಬ ಪುರದೋಣಿಗನು. ಪರಮ ಮಹಿಮನಿವನ ಹೋಲುವರುಂಟೆ. ಈಶ ಕರುಳು ನಿನಗೆ ಪರಮ ಮಹಿಮನಿವನ ಹೋಲುವರುಂಟೆ. ಈಶ ಮರುಳು ನಿನಗೆ ಮುಚ್ಚುವದನವ ಮುಚ್ಚುವದನವ. ಹರನು ಬ್ರಹ್ಮಾಂಡ ಕೊಡೆಯನು. ಓ ಕೀಶ, ವೀರಮಣಿ ಹೇಳುತ್ತಾ 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 ಜಗತ್ತಿನ ದೇವದೇವಿಯರೇ ಸೀತಾರಾಮರು ಅಂತ ಹೇಳಿ ನಿಲ್ಲಿಸಿದೆ. ನಿಜ. ನೀ ಕಂಡ ಪ್ರಪಂಚ ಅಷ್ಟು. ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್. ಈಶಾವಾಸ್ಯಂ ಇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮಂ. ಈ ಪ್ರಪಂಚವೇ ಶಿವಮಯ. ಶಿವನಾಚರಣೆಯೇ ಸದ್ಧರ್ಮ. ಓಹೋ, ಶಿವನ ನುಡಿಯೇ ವೇದ. ಶಿವನೇ ಸರ್ವಸ್ವ. ಪೀಠಂ ಯಸ್ಯ ದರಿತ್ರಿ ಜಲಧರ ಕಲಶಂ ಲಿಂಗಮಾಕಾಶ ಮೂರ್ತಿಂ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣ ಕುಸುಮಂ ನೇತ್ರಚಂದ್ರಾರ್ಕ ವಹಿನಿಂ ಕುಕ್ಷಿಂ ಸಪ್ತ ಸಮುದ್ರಂ ಭುಜಗಿರಿ ಶಿಖರಂ ಸಪ್ತಪಾತಾಳ ಪಾದಂ ವೇದಂ ವಕ್ರಂ ಷಡಂಗಂ ದಶ ದಿಶವಸರಂ ದಿವ್ಯಲಿಂಗಂ ನಮಾಮಿ. ಭಗವಂತನಾದ ಪರಶಿವನ ಬಗ್ಗೆ ತಿಳಿದ ತಾರ್ಕಿಕ ಜ್ಞಾನಿಗಳು ಹಾಡಿ ಹೊಗಳಿದ ಶುದ್ಧ ಮಾತೋ ಇದೋ. ಅವನನ್ನು ಹೊರತುಪಡಿಸಿ ಇಲ್ಲ. ಈ ಲೋಕದಲ್ಲಿ ಆಳುವವ ಯಾರು? ಗಿರೀಶ. ಹಾಗ ಎಂತದೋ ಹೇಳಿದೆಯಲ್ಲ, ಇಡೀ ಬ್ರಹ್ಮಾಂಡವನ್ನು ನಿಭಾಯಿಸುವವ ಗಿರೀಶ. ನಾವು ಲಕ್ಷ್ಮೀಶ ಅಂತ ಹೇಳುವುದು, ನೀನು ಗಿರೀಶ ಅಂತ ಹೇಳಿ. ಗಿರೀಶ ಗಿರೀಶ ಅವನಿಗೆ ಮತ್ತೊಂದು ಹೆಸರುಂಟು, ಉಮೇಶ ಅಂತ. ಹೌದೌದು, ಲಕ್ಷ್ಮೀಶ ಅಲ್ಲ, ಉಮೇಶ. ಇನ್ನೊಬ್ಬ ರಮೇಶ. ಅವ ಇಲ್ಲ, ನಮ್ಮ ಎದುರು ಅವ ಇಲ್ಲ. ನಮ್ಮದು ರಮೇಶ ಇಲ್ಲ, ಉಮೇಶ ಮಾತ್ರ. ಅಲ್ಲದೆ ಇದ್ರೆ ಗಿರೀಶ, ಅಲ್ಲದೆ ಇದ್ರೆ ಮಹಾಫಲ, ಅಲ್ಲದೆ ಇದ್ರೆ ಬೆಟ್ಟದೊಡೆಯ.
ಅದು ಎಂಥದ ಏ ಶಿವತತ್ವ ಅಂತ. ಹಾ. ನೀ ಸ್ವಲ್ಪ ಕಣ್ಣು ಮುಚ್ಚು, ಯಾಕೆ? ಕಿವಿಯನ್ನು ಅಗಲಿಸು, ಹಾಂ ಹಾಂ ಮೈಯೆಲ್ಲ ಕಿವಿಯಾಗಿ ಕೇಳು. ಹಾಂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಂ ಮಾವಿನಕಾಯಿಯಲ್ಲಿಯೂ ಲಿಂಗವೇ, ಹಾಂ ಹಲಸಿನಕಾಯಿಯಲ್ಲಿಯೂ ಲಿಂಗವೇ, ಹಾಂ ಕುಂಬಳಕಾಯಿಯಲ್ಲಿಯೂ ಲಿಂಗವೇ, ಬದನೆಕಾಯಿಯಲ್ಲಿಯೂ ಲಿಂಗವೇ. ಹಾಂ ಈ ಪ್ರಪಂಚವೇ ಸರ್ವಸ್ವವೂ ಲಿಂಗ ಸ್ವರೂಪ. ಹಾಂ ಮಹಾಸನ್ನಿಧಾನ ಹಾಂ ಪಾರ್ವತೀ ದೇವಿ ಹಾಂ ಪ್ರಕೃತಿ ಅಂತ ಲೆಕ್ಕವಾ? ಓಹೋ ಜಡವಾಗಿರುವಂತಹ ಪ್ರಕೃತಿ ಚೇತನಗೊಳ್ಳಬೇಕು ಅಂತಾದ್ರೆ ಹಾಂ ಲಿಂಗ ಸ್ವರೂಪನಾಗಿರುವಂತಹ ಭಗವಂತ ಬೇಕು. ಯಾವ ದೇವಸ್ಥಾನಕ್ಕೆ ಬೇಕಾದರೂ ಹೋಗಿ ನೋಡು, ಹಾಂ ಪಾಣಿಪೀಠ ಲಿಂಗ, ಲಿಂಗ ಅದರ ಮೇಲೆ ಮತ್ತೆ 10 ಕೈ 8 ಕೈ ಹೀಗೆ ಕೂತ್ಕೊಳ್ಳಿಸುವುದು, ಹೊಟ್ಟೆ ಸೊಂಡಿಲು ಬೇಕಾದದ್ದನ್ನು ಕೂತ್ಕೊಳ್ಳಿಸುವುದು. ಅಷ್ಟಬಂಧ ಎಂತದಕ್ಕೆ ಮಾಡುವುದು? ಎಂತದಕ್ಕೆ? ಪಾಣಿಪೀಠ ಲಿಂಗಕ್ಕೆ ಮಾತ್ರ. ನಿಜ, ಪ್ರತಿಷ್ಠಾಪನೆ ಅಷ್ಟೇ ಅಷ್ಟೇ. ಅದು ಸ್ಥಾಣು ಅಂತ ಕೊಂಡಾಡಲ್ಪಟ್ಟದ್ದು. ದೃಢ ಹಣೆಯಲ್ಲಿರುವಂತಹ ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು, ಆ ಮೇಲೆ ಕಟ್ಟಿದಂತಹ ಜಡೆ, ವ್ಯೋಮಕೇಶ, ಆ ಅರ್ಧ ಚಂದ್ರ, ಬಾಗಿ ಬಂದವರನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳಬಲ್ಲಂತಹ ಸರ್ವಸಾಧಾರಣವಾಗಿರುವಂತಹ ಶಿವತತ್ವ. ರುದ್ರ, ರೌದ್ರ ಅಂತ ಲೆಕ್ಕ ಅಲ್ಲ, ಚಚೆ ಕಣ್ಣೀರನ್ನು ಒರೆಸುವ. ಹೃದಯತಿ ಸಂಕರೋತೀತಿ ಶಂಕರ, ಪ್ರತಿಯೊಬ್ಬರಿಗೂ ಸಂತೋಷವನ್ನು ಕೊಡಬಲ್ಲವ. ಗಂಟಲಲ್ಲಿ ವಿಷ. ಯಾಕೆ? ಯಾಕೆ? ದೇವರು ಬಿಡ್ಲಿಲ್ಲ ಕೆಳಗೆ ಅಲ್ಲ, ಕಾಣುವುದು ಒಳ್ಳೆದ್ದು ಎಲ್ಲರಿಗೂ ಕಾಣಲಿ, ಕೆಟ್ಟದ್ದು ಒಳಗೆ ಇರ್ಲಿ, ಅದು ಶಿವತತ್ವ. ವಿಷ ಬಾಕಿದ್ದವರಿಗೆ ಬೇಡ, ತಾನು ವಿಷಕಂಠ. ಹೌದು, ವಿಷಕಂಠ, ನೀಲಕಂಠ, ನಂಜುಂಡ. ಆಮೇಲೆ ವ್ಯಾಘ್ರ ಚರ್ಮ, ಗಜ ಚರ್ಮ, ದೌಷ್ಟ್ಯವನ್ನು ದಮನಿಸಿದ್ದೇನೆ, ಉಗ್ರತೆಯನ್ನು ಸೀಳಿದ್ದೇನೆ ಎನ್ನುವುದರ ಸಂಕೇತ. ನಿಜ. ಢಮರು, ಹೊರಡುವ ಪ್ರತಿಯೊಂದು ರುಕ್ಕುಗಳು ಕೂಡ ವೇದ ಮಂತ್ರಗಳು. 3 ಮೊನೆಯುಳ್ಳಂತಹ ಶೂಲ, ಕಾಲ ತ್ರಿಭಾದಿತವಾಗಿ ತಾನದಕ್ಕೆ ಯಜಮಾನ ಅಂತ ತೋರಿಸಲ್ಪಟ್ಟವ. ಅರ್ಧ ನಾರೀಶ್ವರ, ನವನಾಗಗಳನ್ನು ಶರೀರದಲ್ಲಿ ಧರಿಸಿದವ, ಭಸ್ಮೋದ್ಧೂಳಿತ ವಿಗ್ರಹ, ಶಂಭೋ ಶಂಕರ ಸದಾಶಿವ ರುಂಡಮಾಲ ಅಂತಹ ಸಚ್ಚಿದಾನಂದ ಸ್ವರೂಪವಾದ ದಿವ್ಯಾತ್ಮನಾಗಿರುವಂತಹ ಪ್ರಭು ಪರಮೇಶ್ವರ ಜಗತ್ತಿನ ತಂದೆ. ಅವನ ಅರ್ಧಾಂಗವನ್ನು ಅಲಂಕರಿಸಿದಂತಹ ಪಾರ್ವತೀ ದೇವಿ ಜಗತ್ತಿನ ತಾಯಿ, ಲೋಕದ ಆದಿಶಕ್ತಿ, ಲೋಕದ ವಿಶಿಷ್ಟ ಶಕ್ತಿ, ಲೋಕವನ್ನು ಆಧರಿಸಿದ ಶಕ್ತಿ, ಲೋಕವನ್ನು ಕಾಯುವ ಶಕ್ತಿ, ಜಗದ ದೇವ, ಬ್ರಹ್ಮಾಂಡವನ್ನು ಆಳಬಲ್ಲಂತಹ ವಿಭೂಶಕ್ತಿ ಅಂತ ಹೇಳಿದ್ರೆ ಈಶ್ವರ. ಆದರೆ ಒಂದು ಏನು? ನಿನ್ನ ತತ್ವದ ಮೇಲೆ ನಮ್ಮ ಆಕ್ಷೇಪ ಇಲ್ಲ. ನಮ್ಮದ್ದನ್ನು ತಿದ್ದುವುದಕ್ಕೆ ನೀ ಬರುವುದು ಬೇಡ. ಒಳಿತು ನಿನಗೆ ರಾಮ ದೇವನಾದರೆ ನೀ ಬಂದದ್ದು ಯಾಕೆ ಹೇಳು? ತರಣಿ ವಂಶ ತುರಗವನು ಬಿಟ್ಟೀಗ ಬೇಗದಿ ಕರವನಪ್ಪಿತು ಶತ್ರುಘ್ನಿಗೆ ನುರುಳನವನುಗೆಯೇ ನಿನ್ನಯ ಶಿರವ ಚೆಂಡಾಡುತ್ತ ಅಂತಗ ಪುರವ ಪೊಗಿದುವೆ ಬೀಗ ಸಂಗದದಿಗೆ ಧರಣಿ ವಂಶ ಪ್ರದೀಪ ರಾಮನ ವೀರಮಣಿ, ನೀನು ಅಷ್ಟು ಆಡಿದ ಶಿವ ತತ್ವಕ್ಕೆ ನಾವು ಯಾವತ್ತೂ ಶರಣು. ಈಗ ಪ್ರಾಮಾಣಿಕವಾಗಿ ಹೇಳ್ತೇನೆ. ನೀ ಅನ್ನುವಂತಲ್ವಾ? ನಿನ್ನಲ್ಲಿ ಉಂಟಲ್ಲ ಅವರು ಕೊಟ್ಟದ್ದು? ಉಂಟಪ್ಪ. ನಾವು ಸುಡಿಗೊಮ್ಮೆ ಪೆಟ್ಟು ಬಿದ್ದು ನಾವು ತಕ್ಕೊಂಡದ್ದನ್ನೆಲ್ಲ ಮರೆಯಲಿಕ್ಕೆ ಇಲ್ಲ. ಅವರು ನಮಗೆ ಸಾಲ ಇಲ್ಲ ರಾಮನಲ್ಲಿ, ಇಲ್ಲ ಇಲ್ಲ, ನಿನಗೆ ಈಶ್ವರನಲ್ಲಿ ಸಾಲ ಉಂಟು, ನೆನ್ಪಿಟ್ಟು. ಹೌದು ಹೌದು, ನೀನು ಎಷ್ಟು ಹೇಳಿದ ದೇವರು ನಿನ್ನ ಅಳಿಯ ಅಂತಲೂ ನಮಗೆ ಗೊತ್ತುಂಟು. ಅಳಿಯ ದೇವೋಭವ. ಅವ ನನಗೆಂದೇನು, ವಿಶ್ವಕ್ಕೆ ಮಾವ. ಅದೇ ನನಗೆ ಅಳಿಯ, ಜಗತ್ತಿಗೆ ಮಾವ. ಮಾವ 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 ಅಂದ್ರೆ ಅಪ್ಪನಿಗೆ ಸಮಾನ. ಹಾಗೆ ಹಾಗೆ ತೀರ್ಥರೂಪ ಸಮಾನರಾದ ಮಾವನವರಿಗೆ. ಹೌದು ಹೌದು. ನಿನ್ನ ಮಕ್ಕಳಿಗೆ ಭಾವ, ಹೌದು, ನಿನಗೆ ಅಳಿಯ.
ಅದು ಒಂದು ಬದಿಯಲ್ಲಿ. ಆ ವಿಶ್ವತತ್ವದ ಎಡೆಯಲ್ಲಿ ಎಂಥದೂ ಇಲ್ಲ, ಎಲ್ಲವೂ ಅದುವೇ. ಅಂತಹ ವಿಶ್ವಂಬರ ಮೂರ್ತಿಯಾದ ಸದಾಶಿವ ಇಲ್ಲಿರುವುದರಿಂದಲೇ ನಾವು ಈ ಕೆಲಸಕ್ಕೆ ತೊಡಗಿದ್ದು. ಯಾವ ಕೆಲಸಕ್ಕೆ? ಈ ಸಂಧಾನ ಪ್ರಕ್ರಿಯೆಗೆ. ಇಲ್ಲದೆ ಇದ್ರೆ ಬರುವ ಅಗತ್ಯ ಇರಲಿಲ್ಲ. ಚಕ್ರಾಂಕಿತಪುರದಲ್ಲಿ ಸಂಧಾನ ಮಾಡಲಿಲ್ಲ, ಘೋರ ವಿದ್ಯುನ್ಮಾಲಿಯಲ್ಲಿ ಸಂಧಾನವೇ ರಚಿಸಲಿಲ್ಲ. ಇಲ್ಲಿ ವಿರಚಿಸುವುದಕ್ಕೆ ಕಾರಣವಾದದ್ದು ಶಿವನ ಮೇಲೆ ನಾವಿಟ್ಟ ಗೌರವ, ಶಿವನ ಮೇಲೆ ರಾಮನಿಟ್ಟ ಗೌರವ. ಹಾಗಾದ ಕಾರಣ ಗೌರವದಿಂದಲೇ ಈಗ ಹೇಳ್ತೇನೆ, ಅಂತಹವನ ಪುಣ್ಯ ಸಾನ್ನಿಧ್ಯದಲ್ಲಿ ಅಧಿಕಾರ ನಿರ್ವಹಿಸುತ್ತಿರುವ ವೀರಮಣಿ, ನೀನು ದ್ಯುಮಣಿ ಸದೃಶನಾಗಿ ಉಳಿಯಬೇಕು. ದ್ಯುಮಣಿ ಕುಲ ಸಂಭವನಾದ ಶ್ರೀರಾಮ ಇದೀಗ ಪೂಜಿಸಿ ಬಿಟ್ಟಂತಹ ಅಶ್ವ, ಆ ಮಕಾಶ್ವವನ್ನು ನೀನು ರಾಮನ ಮುಖ ನೋಡಿ ಬಿಟ್ಟು ಕೊಡಬೇಕು. ಅದಕ್ಕೆ ಕೊಡಬೇಕಾದ ಗೌರವವನ್ನು ಇತ್ತು ನೀನು ನಮಗೆ ನಮ್ಮ ಜೊತೆ ಸೇರಿದೆ ಅಂತ ಆದ್ರೆ ನೀನು ಉಳಿಯುತ್ತಿ. ಅದಲ್ಲ, ರಾಮ ಏನೂ ಅಲ್ಲ, ರಾಮನ ಮುಂದೆ ನಾವೇ ಸಮರ್ಥರು, ರಾಮ ತತ್ವವೇ ದೊಡ್ಡದಲ್ಲ ಎಂಬ ಹಾಗೆ ಭಾವಿಸಿ ಮಲೆತು ನಿಂತರೆ ನಿನ್ನ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳನ್ನು ಕಳಕೊಂಡು ಯಮ ಸದನ ಸೇರ್ಬೇಕಾದಿತ್ತು. ಚಂದಗಳು ನಿಮ್ಮೆಲ್ಲರನ್ನು ಎಳೆ ತಂದು ಸೆರೆಯೊಳಗಿಕ್ಕಿ ಈಟಿಯ ಬಂಧುವಿನು ಹೋಗಿಗ ಬೇಡ. ಧೀರನಾದವ ಪದದಲ್ಲಿ ವಿಚಲತೆಯನ್ನು ಹೊಂದಲಾರ, ವಿಚಲನಗೊಳ್ಳಬಹುದಾದಂತಹ ಪದವನ್ನು ಧೀರನಾದವ ಇಡಲಾರ. ನಾವು ತೀರ್ಮಾನಿಸುವುದು ಒಮ್ಮೆ, ಏನು? ದೃಢವಾದ ತೀರ್ಮಾನದ ಮುಖೇನವಾಗಿಯೇ ನಾವು ಕುದುರೆಯನ್ನು ಕಟ್ಟಿದ್ದೇವೆ. ನಿಮ್ಮ ಮಾತಿಗೆಲ್ಲ ಕಿವಿ ಕೊಟ್ಟಿದ ಕುದುರೆಯನ್ನು ಬಿಟ್ಟೆವು ಅಂತಾದ್ರೆ ನಾಳೆ ನಮ್ಮನ್ನು ಪೇತುಗರೂತ ಪ್ರಪಂಚದಲ್ಲಿ ಹೇಳಿಯಾರು. ಧೀರ ರಕ್ತ ಹರಿಯುತ್ತಾ ಇರುವುದು ಈ ವೀರಮಣಿಯ ದೇಹದಲ್ಲಿ ಪ್ರಾಣವಾಯು ಸಂಚರಿಸುವಲ್ಲಿವರೆಗೆ ಕಟ್ಟಿದ ಕುದುರೆಯನ್ನು ಬಿಡುವ ಹಾಗಿಲ್ವೋ? ವಾಯು ಜಾತನಾದ ನಾನು ತಾರದಿಹೆ. ಎಂತದನ್ನು? ಹಿಂದಕ್ಕೆ ಸಾರಿ ಕನ್ನಡಿಯ ವಿವರಿಸುತ್ತಾನಾಗ ವೀರಮಣಿ ಒಂದು ನೇಮ ನನಗೆ ಸಿಗಬೇಕಿತ್ತು. ಸಿಗುತ್ತಾ ಇದ್ರೆ ನಿನಗೆ ನೇಮ ಸಿಕ್ಕಬೇಕು ಅಂತ ಇರಬಹುದು. ನೇಮ ತೆಕ್ಕೊಳ್ಳುವುದಕ್ಕೆ ಎಂತದ್ದು ಮಾಡುದು? ಮತ್ತೆ ತಕ್ಕೊಳ್ಳುವುದಕ್ಕಿಲ್ಲ, ನಾನು ತಾರದಿಹೆ ನೇಮವನ್ನು. ಒಳ್ಳೆದಾಯ್ತು. ಒಂದು ವೇಳೆ ಮೊದಲೇ ಅಹಿವಿಭೂಷಣ ಗಂಜನು ಎನ್ನುವ ವಾಕ್ಯದ ಬದಲಾಗಿ ಎಲ್ಲದಕ್ಕೂ ಕೊಟ್ಟಾಯ್ತು, ಇನ್ನು ಮಂಗಗಳಿಗೆ ಮಾತ್ರ ಕೊಡ್ಲಿಕ್ಕೆ ಬಾಕಿ ಇರುವುದು. ಹೌದಾ? ಮಂಗಗಳು ಬಂದ್ರೆ ಮತ್ತೆ ಏನು ಇಲ್ಲ ಅಂತಾಗುವುದು, ಅದು ನೆನಪಿಟ್ಟುಕೋ. ಆ ನಿಟ್ಟಿನಿಂದಲೇ ಬಂದಿದ್ದೇನೆ. ಶತ್ರುಘ್ನ ದೇವನ ಒಂದು ನೇಮ ನನಗೆ ಸಿಗುತ್ತಾ ಇದ್ರೆ ಏನ್ ಮಾಡ್ತಿದ್ದಿ? ನಿಮ್ಮೆಲ್ಲರನ್ನು ಕುಟ್ಟಿ ಪುಡಿಗೈದು ಅಶ್ವ ಸಮೇತ ಗಮಿಸ್ತಾ ಇದ್ದೆ. ಆದ್ರೆ ಕಾಲ ಮಿಂಚಿಲ್ಲ ವೀರಮಣಿ, ಹೋಗುತ್ತೇನೆ. ನಿನಗೆ ಪ್ರಾಯ ಆಯ್ತು ಅಂತ ನೆನಪಿರ್ಲಿ ಏನು? ಗೊತ್ತಿದೆ, ಪ್ರಾಯ ಆದ್ರೂ ನಾನು ಇರುವುದು ಹೀಗೆ ಏನು? ಇದು ವಜ್ರ ದೇಹ. ಹಾಗಾದ ಕಾರಣ ಮತದಿಂದ ಪೆರ್ಚಿದಿರಿ ನೀವು. ಅಲ್ಲ, ಈ ವಜ್ರವನ್ನು ಇಡುವುದು ಹೇಗೆ ಗೊತ್ತುಂಟ? ಹೊರಗೆ ಇಡ್ಲಿಕ್ಕಿಲ್ಲ, ಅದನ್ನು ಮೂರು ಮೂರು ಬಟ್ಟೆಯಲ್ಲಿ ಸುತ್ತಿ ಒಳಗೆ ಇಡುದು. ಹೌದು. ಅದಕ್ಕೆ ಏನಾದ್ರೂ ಸ್ವಲ್ಪ ಗೆರೆ ಬಿತ್ತು ಅಂತಾದ್ರೂ ಮತ್ತೆ ಅದು ಮೌಲ್ಯ ಕಳ್ಕೊಳ್ತದೆ ಅಂತ ಲೆಕ್ಕ. ಜಾಗ್ರತೆ ವಜ್ರ. ಇದು ವಜ್ರ ಎಲ್ಲಿಯಾದ್ರೂ ಹೊಟ್ಟೆ ಒಳಗೆ ಹೋಗದೆ ಆಯ್ತಿ. ಇದು ಗೆರೆ ಬೀಳುವ ವಜ್ರ ಅಲ್ಲ, ಇನ್ನೊಬ್ಬರಿಗೆ ಬರೆ ಎಳೆಯುವ ವಜ್ರ, ನೆನಪಿಟ್ಟುಕೋ. ಆದ್ದರಿಂದ ಈ ಕಾಲದಲ್ಲಿ ಅವನಿಂದ ಅಪ್ಪಣೆ ಪಡೆಯುತ್ತೇನೆ, ನಿಮಗೆ ತಕ್ಕ ಪಾಠವನ್ನು ಮಾಡಿ ನಿನ್ನ ಎಂತದ್ದು ಅಳಿಯ ಅವನೇ ಬರುವ ಹಾಗೆ ಮಾಡ್ಲಿಲ್ಲ. ಅವ ಕೊಟ್ಟದ್ದನ್ನು ಕೇಳಲಿಕ್ಕೆ ನಾನು ಹನುಮಂತನಲ್ಲ. ಅವ ಬರ್ಲಿ, ನಿನಗೆ ಕೊಡಬೇಕಾದ್ರೆ ಅವನೇ ಆಗ್ಬೇಕಷ್ಟೇ. ನೀವು ಹೋಗುವುದಕ್ಕಿಂತ ಮೊದಲು ಕೊಟ್ಟೆ ಕಳಿಸ್ತಾನೆ ನಿನಗೆ. ಅವನಿಂದ ತಕ್ಕೊಳ್ಳದೆ ಹೋಗುವವ ನಾನು ಖಂಡಿತ. ಮೊದಲೇ ತಗೊಂಡಿದ್ಯಲ್ಲ. ಸರಿ, ನೋಡೋಣ ನೋಡೋಣ ನೋಡೋಣ.
ಎಣಿಸಬೇಡ ಬಡನ ಬಾಲರಣವಿದನು ಇಸಬೇಡ ಬಡನ ಬಾಲರಣವಿದನು ಶತ್ರುಘ್ನ ವೀರಮಣಿ ಪುಂಖಾನುಪುಂಖವಾಗಿ ಎಸೆಯಲ್ಪಡುತ್ತಿರುವಂತಹ ಬಾಣಗಳಿಗೆ ಆ ಶರದ ಮೂಲಕವಾಗಿಯೇ ಉತ್ತರವನ್ನು ಕೊಟ್ಟಿದ್ದೇನೆ. ಆ ಬದುಕಿನಲ್ಲಿ ನೀವು ಒಂದು ಹೊಸ ಅಧ್ಯಾಯವನ್ನು ಕಲಿಬೇಕು. ಏನು? ಲೋಕದಲ್ಲಿ ಎಲ್ಲ ನಿಮಗಿಂತ ಕೆಳಗಿನವರು. ಉತ್ತರದ ಎತ್ತರದಿಂದ ನೋಡುವಾಗ ದಕ್ಷಿಣದವರೆಲ್ಲ ಬಹಳಷ್ಟು ತಗ್ಗು ಪ್ರದೇಶದಲ್ಲಿ ಇರುವವರು ಅಂತ ನಿಮಗೆ ಕಾಣ್ತದೆ. ಆ ಕೆಳಗಿರುವವರೆಲ್ಲ ಕೆಳಗೇ ಬೀಳುವವರು ಅಂತ ತಿಳ್ಕೊಳ್ಬೇಡಿ. ಕೆಳಗೂ ಒಂದು ಆಳ ಉಂಟು ಅಂತ ತಿಳ್ಕೊಳ್ಳಿ. ಮೇಲಿನ ಎತ್ತರ ಹೇಗೆ ವಿಪರೀತವೋ ಕೆಳಗಿನ ಆಳವೂ ಅಷ್ಟೇ ಹಾಳು. ಜೀವನದಲ್ಲಿ ಜಾರಿತು ಅಂತಾದ್ರೆ ಎತ್ತರದಲ್ಲಿ ಕಾಲು ನಿಲ್ಲದೇ ಇದ್ರೆ ಬಂದು ನಿಲ್ಲುವುದು ದಕ್ಷಿಣದಲ್ಲೇ ಆಗಬೇಕಾದೀತು. ಮೇಲಿನಿಂದ ಹೊರಳಿಸಿದರೆ ಹೊರಳಿ ಬೀಳುವ ನಮ್ಮ ಕೆಳಗೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಜನ ಸಿಕ್ಕುವುದಿಲ್ಲ ಅಂತ ಆದೀತು. ಕಣೆಯ ಮುರಿದು ಬೇಗ ಬಡನ್ರಪಾಲರ ಕದನ ಇದು ಅಂತ ತಿಳಿಬೇಡ. ನಿಮ್ಮದೆಲ್ಲ ಸಾಮ್ರಾಜ್ಯ, ನಿಮ್ಮದೆಲ್ಲ ಚಕ್ರವರ್ತಿ ಮನೆತನ, ನೀವೆಲ್ಲ ಅಸೀಮ ಸಾಹಸಿಗಳು, ನೀವೇ ವಿಕ್ರಮದ ವಿಷ್ಣುಲಿಂಗಗಳು ಅಂತ ತಿಳಿಬೇಡಿ. ಲೋಕೋ ಭಿನ್ನ ರುಚಿ. ಹೋದಂತೆ ಶೋಧಿಸಿದಂತೆ ಪ್ರಪಂಚದಲ್ಲಿ ಗುಡ್ಡಕ್ಕೆ ಗುಡ್ಡ ಅಡ್ಡ ಬಂದಂತೆ ಎಷ್ಟೋ ವಿಶೇಷ ವಿಚಿತ್ರಗಳು ವೈಶಿಷ್ಟ್ಯಗಳು ಕಾಣಿಸಿಕೊಳ್ತಾವೆ. ನಮ್ಮ ಜ್ಯೋತಿರ್ಮೇಧದಿಂದ ನೀವು ಒಂದು ಕಾಲು ಕದಲಿಸಿದ್ರೆ ಮತ್ತೆ ನೋಡೋಣ ನಿನ್ನ ವಿಕ್ರಮ ಎಷ್ಟು ಅಂತ ಪರೀಕ್ಷಿಸುವುದಕ್ಕೆ ಬಂದವ ವೀರಮಣಿ. ನೀವೆಲ್ಲ ಕೆಳಗೆ ಇದ್ದವರು, ಕೆಳಗಿದ್ದವರ ನಿಮ್ಮ ತಲೆಯಲ್ಲಿ ಏನಾಗಿದೆ? ಏನಾಗಿದೆ? ಕೆಳಗಿದ್ದ ನಾವು ಮೇಲೆ ಇದ್ದೇವೆ, ಮೇಲೆಗಿದ್ದಂತವರು ಮೇಲೆ ಇದ್ದೇವೆ ಅಂತ ನಿಮ್ಮ ತಲೆಯಲ್ಲಿ ಉಂಟು. ಚಕ್ರಾರ ಪಂಕ್ತಿ ಅದು ತಿರುಗುತ್ತಾ ಇರುವಾಗ ಇರಬಹುದು, ಕೆಳಗಿದ್ದವರು ಮೇಲೆ ಹೋಗ್ತಾರೆ, ಮೇಲಿದ್ದವರು ಕೆಳಗೆ ಬರ್ತಾರೆ. ಆದ್ರೆ ಮೇಲಿದ್ದವರು ಹೇಗಿದ್ದಾರೆ ಎನ್ನುವಂತ ಕಲ್ಪನೆ ಕೆಳಗಿದ್ದವರಿಗೆ ಬೇಕು. ನೀನು ಪ್ರಪಂಚದಲ್ಲಿ ನೋಡಿದೀಯಾ? ಏನು? ಒಬ್ಬನನ್ನು ನಮಸ್ಕರಿಸುವಾಗ ಎಲ್ಲಿ ಹಿಡಿಯುವುದು? ಕೆಳಗೆ, ಕಾಲಿ. ಹೌದು. ಹಾಗೆ ಅದು ಯಾಕೆ? ಭರತ ಭೂಮಿಯನ್ನು ನಮಸ್ಕರಿಸುವಾಗ ಕಾಲಿಗೆ ಯಾಕೆ ಕಾಲಿಗೆ ಎರಗುದು? ಹೌದು, ಕಾಲಲ್ಲೇ ಪಾವಿತ್ರತೆ ಉಂಟು ಇರುವುದು ಹಾಗೆ. ಆದುದರಿಂದಲೇ ಕಾಲಿಗೆ ಪಾವಿತ್ರತೆ ಇರುವುದರಿಂದ ಕೆಳಗೆ ಇರುವುದು. ಹಾಗಂತ ನೀನು ಅದಲ್ವಲ್ಲ, ನೀನು ಕಾಲು ಅಲ್ಲ. ಭೂಪಟವನ್ನು ನೋಡಿದ್ರೆ ನಾವು ಆ ಸ್ಥಾನದಲ್ಲಿ ಇದ್ದೇವೆ ಅಂತ ಮರ್ಯಾದೆ ತೆಕ್ಕೊಳ್ಳಿಕ್ಕೆ ಇರುವವರು. ಹೌದು, ಆದ್ರೆ ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ ಎನ್ನುವುದನ್ನು ನೀನು ಕಲ್ಪಿಸಬೇಕು. ಯಾವ ಸ್ಥಾನ? ನಾವು ಹೇಗಿದ್ದೇವೆ, ನಮ್ಮಲ್ಲಿ ಇರಬಹುದಾದಂತಹ ಕರುಣೆ ಯಾವರದ್ದು ಅಲ್ಲಯ್ಯ? ಯಾರದ್ದು? ಶ್ರೀರಾಮ ಕರುಣೆ. ಶ್ರೀರಾಮ ಕರುಣ ಅರಿವೆ ನಡುವಿನಂತೆ ಧೂರ್ತವರಿಗೆ ವೀರಮಣಿ, ಲೋಕದಲ್ಲಿ ಶ್ರೀರಾಮಚಂದ್ರನ ಆ ಕರುಣೆಗೆ ಒಳಗಾದವರು ನಾವು. ಒಬ್ಬ ಕ್ಷತ್ರಿಯನಾದವನು ರಾಮನ ಜೀವನ ಚರಿತ್ರೆ ಏನು ಎನ್ನುವುದರ ಕುರಿತಾಗಿ ಅಧ್ಯಯನ ಮಾಡಬೇಕು. ಅದನ್ನು ಅಧ್ಯಯನ ಮಾಡಿದಂತಾದ್ರೆ ಆಡಳಿತ ನಡೆಸುವುದಕ್ಕೆ ಅದಕ್ಕಿಂತ ಸುಲಲಿತವಾದಂತಹ ಮತ್ತೊಂದು ಜೀವನ ಅಧ್ಯಯನವೇ ಬೇರೆ ಬೇಕಾಗಿಲ್ಲ ಆತ ಮಾಡುವಂತಹದ್ದು. ಅದನ್ನೇ ಅಧ್ಯಯನ ಮಾಡಬೇಕು. ಹೌದಪ್ಪ, ರಾಮನನ್ನು ಅಧ್ಯಯನ ಮಾಡಿದ್ರೆ ಹೆಂಡತಿಯನ್ನು ಹೇಗೆ ಬಿಡಬಹುದು ಅಲ್ಲ ಗೊತ್ತಾಗ್ತದೆ ಅಂತ. ಯಾವುದು? ಅಲ್ಲ, ಹೆಂಡತಿ ಬಿಡ್ಲಿಕ್ಕೆಲ್ಲ. ಹೆಂಡತಿಯನ್ನು ಬಿಟ್ಟದ್ದು ಹೇಗೆ? ಯಾಕೆ? ಅಲ್ಲ, ನಾನು ಹನುಮಂತನ ಜೀವನವನ್ನು ಅಧ್ಯಯನ ಮಾಡಿದ್ರೆ ಅಪ್ಪನನ್ನು ಹೇಗೆ ಕೊಲ್ಲಬಹುದು, ತಮ್ಮಂದಿರನ್ನು ಸ್ವಾರ್ಥಕ್ಕಾಗಿ ಹೇಗೆ ದುಡಿಸಿಕೊಳ್ಳಬಹುದು, ತನಗೆ ಮಾತ್ರ ಹೆಸರು ಬರಿಸುವುದಕ್ಕೆ ಯಾವ ರಂಗವನ್ನು ಪ್ರದರ್ಶಿಸಬಹುದು, ಯಾವ ಯಾವ ಜಾಗದಲ್ಲಿ. ನಿನ್ನ ದೃಷ್ಟಿದೋಷಕ್ಕೆ ನೀನು ತಿಳ್ಕೊಂಡದ್ದಕ್ಕೆ ನೀನು ರಾಮನನ್ನು ದೂಷಣೆ ಮಾಡಬೇಡ. ನಿಮ್ಮ ದೋಷ ನಮ್ಮ ದೃಷ್ಟಿಯಲ್ಲಿ. ಯಾಕೆ ಗೊತ್ತುಂಟ, ನಮ್ಮಲ್ಲಿ ಒಂದು ಮಾತುಂಟು, ಕೆನೆಮಾಲ ತೆಗೆದು ನವನೀತಮಂ ಕಡೆದು ಬಾಯೊಳಗಿರಿಸಿ ರಸವಂ ಸವಿಯದೆ ಅದರೊಳು ಪುಳಿ ಬಿಡಿದು ಕೆಡಿಸಿದರೆ ಕರೆದ ಸುರಭಿಗೆ ದೋಷ ಇಲ್ಲ, ದೋಷ ಇಲ್ಲವಲ್ಲ? ಹೌದೌದು. ಹಾಗೆ ನೀನು ತಿಳ್ಕೊಂಡದ್ದಕ್ಕೆ ಅದಕ್ಕೆ ದೋಷ ರಾಮನ ಮೇಲೆ ಸೀತೆಯ ಮೇಲೆ ಬರುವುದಕ್ಕಿಲ್ಲ. ನಾನು ಹನುಮಂತನನ್ನು ಸಂಧಾನಕ್ಕೆ ಕಳುಹಿಸಿದೆ. ಅದು ಕೆಲವು ಸಲ ಕೆಚ್ಚಲಿಂದ ಬಂದ ಹಾಲಾದ್ರೂ ಈ ಕೆಲವು ಸಲ ದನಗಳಿಗೆ ಕೆಚ್ಚಲು ರೋಗ ಅಂತ ಬರ್ತದೆ. ಆ ರೋಗದಲ್ಲಿರುವಾಗ ಹಾಲು ಕೆಚ್ಚಲಲ್ಲೇ. ಅದಕ್ಕಾದ್ರೂ ಮದ್ದಿದ್ದೀತು. ನೀನು ತಿಳ್ಕೊಂಡಂತ ಸತ್ವ ಇದೆ ಅಲ್ಲ, ನೀನು ತಿಳ್ಕೊಂಡಂತ ದೋಷ ಇದೆ, ಅದು ತಿಳುವಳಿಕೆಯ ದೋಷ. ಇದಕ್ಕೆ ಮದ್ದೇ ಇಲ್ಲ. ರಾಮನ ದೃಷ್ಟಿಗೆ ಮದ್ದು ಪ್ರಾರಂಭದಲ್ಲಿ ಮಾಡು. ನೀನು ಅವನ ದೃಷ್ಟಿ ದೋಷ ಉಂಟಲ್ಲ, ಸೀತೆಯನ್ನು ಕಾಣುವಾಗಲೂ ಕಣ್ಣು ನೋವಿನ ಸೂರ್ಯನನ್ನು ಕಂಡ ಹಾಗೆ ಅಂತ, ಅದಕ್ಕೆ ಪ್ರಾರಂಭದಲ್ಲಿ ಮದ್ದು ಮಾಡು. ನನಗೆ ಬಹಳ ಬೇಸರ ಆದದ್ದು ಯಾವುದು? ನೀನು ಹನುಮಂತನಲ್ಲಿ ಹೇಳಿದ್ಯಂತೆ, ಅವ ಬಂದು ಹೇಳಿದ ನನ್ನಲ್ಲಿ, ಬಹಳ ನೋವಿನಿಂದ ಹೇಳಿದ. ನನಗೂ ಬೇಸರ ಆಯ್ತು. ಸೀತೆಯ ಕುರಿತಾಗಿ, ಅವಳ ಚಾರಿತ್ರೆಯ ಕುರಿತಾಗಿ
ರಾಮನೊಟ್ಟಿಗೆ ಶತ್ರುಘ್ನನೊಟ್ಟಿಗೆ ಹೋಗು, ಭೀಷಣನೊಟ್ಟಿಗೆ ಹೋಗು, ಲಕ್ಷ್ಮಣನೊಟ್ಟಿಗೆ ಹೋಗು ಹೇಳಿದೆ ಹೌದು. ಅಂತ ಹೇಳಿದೆ ಅಂತೆ. ಹೌದು. ನೋಡು ಹ. ನೀನು ಅಂತ ಏನು, ನೀನು ದೇವತೆಗಳಿಂತ ದೊಡ್ಡವನು ನೀನು. ಅಲ್ಲ, ಲೋಕಮಾತೆಯ ಚಾರುಚರಿತೆಯ ಅದೇ- ನಾಗವಾಸಿಗಳೆಲ್ಲ ಬಳ್ಳರು, ಅದೇ ಆಕೆ ನಾ- ಪಾವಕನ ಎದ್ದು ಬಂದ. ಅದೇ ನಾ ಹೇಳುವುದು. ಮತ್ತೆ ನೀನೆಂತದು ಹೇಳುದು? ದೇವತೆಗಳೇ ಅವಳು ಸರಿ ಇದ್ದಾಳೆ ಅಂತ ಹೇಳಿದ ಮೇಲೆ ಆ. ಅಗಸ ಹೇಳಿದ ಅಂತ ಬಿಟ್ಟಲ್ಲ, ಅದು ವಿಷಯ. ಅದು ಯಾಕೆ? ನಾನಲ್ಲ, ಯಾಕೆ? ದೇವತೆಗಳಿಗಿಂತ ದೊಡ್ಡವನ ನಿಮ್ಮ ಊರಿನ ಅಗಸ. ನೋಡು ಆ? ಸೀತೆಗೆ ನನ್ನ ಚರಿತ್ರೆಯನ್ನು ಅಲ್ಲ. ತಿದ್ದಬೇಡ. ನಿನ್ನ ರಾಮನಲ್ಲಿರುವ ದೋಷವನ್ನು ಮೊದಲುತ್ತಿದ್ದು. ದೇವಾನುದೇವತೆಗಳು ಸ್ವರ್ಗವಾಸಿಗಳಾದವರು ಕೆಳಗಿಳಿದು ಬಂದು ಅವಳು ಪುನೀತ ಇದ್ದಾಳೆ ಅಂತ ಹೇಳಿದ ಮೇಲೆ ಅವಳನ್ನು ಮನೆಗೆ ಕರ್ಕೊಂಡೋಗಿ ಗರ್ಭಾಧಾನ ಮಾಡಿ ಮತ್ತೆ ಅವಳನ್ನು ಬಿಟ್ಟಿದ್ದಾನೆ. ಅದು ಯಾಕೆ ಅಂತ ನಾ ಈಗ ಕೇಳುವುದು. ಸೀತೆಯಲ್ಲಿದ್ದಂತಹ ದೋಷವನ್ನು ರಾಮನಲ್ಲಿದ್ದಂತಹ ದೋಷವನ್ನು ತಿದ್ದುವುದಕ್ಕೆ ಊರಿನವರಲ್ಲ ಅವರು ನೀನು ತಪ್ಪು ಜನ, ಅಲ್ಲ, ಮಾಡ್ಲಿಕ್ಕೆ ಇರುವವರು. ನೀನು ಜನವೋ? ಬಾಕಿದವರು ಹೇಳಲಿಕ್ಕಲ್ಲ. ಅದು ಸರಿ, ಯಾಕೆ? ಅವರು ತಪ್ಪು ಮಾಡ್ಲಿಕ್ಕೆ ಇರುವವರು, ನಾವು ಹೇಳಬಾರದು. ಯಾವುದು ತಪ್ಪು? ಈಗ ಸೀತೆಯನ್ನು ರಾಮ ಬಿಟ್ಟದ್ದು ತಪ್ಪು ಯಾವುದು? ಹೇಗಾಗುತ್ತದೆ? ಅದವನ ಹೆಂಡತಿ ನೋಡು, ಹೇಳಬೇಕು. ಈಗ ಅದನ್ನು ಹೇಳುವುದಕ್ಕೆ ಅದನ್ನು ಪ್ರಶ್ನಿಸುವುದಕ್ಕೆ ವಶಿಷ್ಠರಿದ್ರು, ವಿಶ್ವಾಮಿತ್ರರಿದ್ರು, ವಾಮದೇವಾದಿಗಳಿದ್ರು, ಜಾಬಾಳಿಗಳಿದ್ರು. ಇಂಥವರೇ ಸೀತೆಯನ್ನು ರಾಮ ಕಾಡಿಗೆ ಬಿಡುವಾಗ ಮಾತಾಡ್ಲಿಲ್ಲ, ಮತ್ತೆ ನೀನು ಮಾತಾಡುವುದಕ್ಕೆ ಯಾರು? ನಿಮ್ಮ ಜನರು ನಿಮ್ಮ ಆಸ್ಥಾನದಲ್ಲಿ ನೀವು ಕೊಡುವುದನ್ನು ತೆಕ್ಕೊಳ್ಳುವವರು ಮಾತಾಡ್ಲಿಲ್ಲ ಅಂತ ಹೇಳಿ ಊರಲ್ಲಿದ್ದವರು ಯಾರು ಮಾತಾಡುವುದಿಲ್ಲ ಅಂತ ಲೆಕ್ಕವ. ವಶಿಷ್ಠರು ಸೂರ್ಯವಂಶದ ಕುಲಗುರುಗಳು, ಅವರು ನೀವು ತೆಕ್ಕೊಳ್ಳುವುದನ್ನು ಉಡಿಯಲ್ಲಿ ಕಟ್ಟುವವರು. ದೊಡ್ಡ ವಿಷಯವ ಕುಂಬಳಕಾಯಿ ಅವರು. ಅಲ್ಲ, ಈಗ ನೀನು ಹೇಳಿದ್ದನ್ನು ಕೆಲವರೆಲ್ಲ ಹಾಗೆ ಹೇಳಿಕೊಂಡು ನಿನ್ನ ಸುತ್ತು ಬರುವವರು ಇರಬಹುದು, ಇರಬಹುದು. ಅದು ವಿಷಯ ಅಲ್ಲ. ಈಗ ಯಾಕೆಂದ್ರೆ ಏನೀಗ ಕರುಣೆಯ ಬಗ್ಗೆ ಎಂತದ್ದು ಕರುಣೆ ರಾಮನದ್ದು? ಯಾವುದು? ರಾಮನ ಕರುಣೆಗೆ ಒಳಗಾದವರು ನಾವು. ಆದುದರಿಂದ ಈ ಅಶ್ವಮೇಧದ ತುರಗ ಹೊರಟಂತಹ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ, ಏನು, ನಮ್ಮನ್ನು ಮಾರ್ಮಲೆತ್ತು ನಿಂತಹ ಯಾವನೇ ಒಬ್ಬ ವೀರನೇ ಆದರೂ ಕೂಡ ನಾವು ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ. ಯಾಕೆಂದ್ರೆ ನಾನು ಲವಣ ಸಂಹಾರಕ್ಕೆ ಹೊರಟಂತಹ ಸಂದರ್ಭದಲ್ಲೂ ಹಾಗೆ ಲವಣ ಸಂಹಾರವನ್ನು ಮತಿಸಿದಂತಹ ಹೊತ್ತಿಗೆ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದಂತಹ ಲವಣಾಸುರನನ್ನು ನಾನು ಸಂಹರಿಸಿದ್ದೇನೆ. ಹಾಗಾದ್ರೆ ಇಲ್ಲಿ ನಾನು ಸಂಧಾನದ ಪ್ರಕ್ರಿಯೆಯನ್ನು ತೊಡಗಿದ್ದು ಯಾಕೆ? ಇಲ್ಲಿ ಪುರಹರಣಿರುತ್ತಾ ನಿನಗೆ ಅಳಿಯನಾಗಿರುತ್ತಾ ಇದನ್ನೆಲ್ಲವನ್ನು ಇನಕುಲದ ಧರ್ಮದ ಮಹಿಮೆ ಏನು, ಅವರು ನಡೆದಂತಹ ದಾರಿ ಏನು, ಇದನ್ನೆಲ್ಲವನ್ನು ತಿಳಿದು ರಾಮನ ದಾರಿಗೆ ನಾನು ತಪ್ಪಾಗಿ ನಡೆಯಬಾರದು, ಅಡ್ಡವಾಗಿ ನಿಲ್ಲಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನಲ್ಲಿ ಸಂಧಾನವನ್ನು ಮಾಡಿದ್ದು. ಮತ್ತೆ ಬಲ್ಪುಳ್ಳವರು ಕಟ್ಟಿಗಾದುವುದು ಅದು ವಿಧಿ, ಅದು ಅಶ್ವಮೇಧದ ವಿಧಿ. ಅದು ಯಾರೇ ಅಶ್ವಮೇಧ ಮಾಡಿದ್ರು ಅದು ಹಾಗೇ ಬರೆಯಬೇಕು. ಆ ವಿಧಿಯಂತೆ ನಾವು ಕಟ್ಟಿದ್ದೇವೆ. ನಮ್ಮನ್ನು ಆಕ್ಷೇಪಿಸಲಿಕ್ಕೆ ಅಧಿಕಾರ ಇಲ್ಲ ನಿಮಗೆ. ಇಲ್ಲ, ಬೇಡ. ಕಟ್ಟಿದ್ದನ್ನು ಆಕ್ಷೇಪಿಸುವುದಿದ್ರೆ ಬಿಟ್ಟದ್ದು ತಪ್ಪು. ಬಿಟ್ಟದ್ದು ತಪ್ಪು ಅಲ್ಲ. ಬಲುಗುಳ್ಳ ಬಟರಿದ ಕಟ್ಟುವುದು ಎನ್ನುವ ನಿಮ್ಮ ವಾಕ್ಯ ತಪ್ಪು. ಕಟ್ಟಬಾರದು ಅಂತ ಇದ್ರೆ, ಕಟ್ಟಬಾರದು ಅಂತ ಇದ್ರೆ ನೀವು ಬರ್ದದ್ದು ತಪ್ಪು. ಬಲ್ಪು ಯಾರಲ್ಲಿ ಅಂತ ಉಂಟು? ನಮ್ಮಲ್ಲಿ ಉಂಟು. ನಮ್ಮ ಬಲವನ್ನು ಲೆಕ್ಕ ಮಾಡ್ಲಿಕ್ಕೆ ನೀವಲ್ಲ, ನಿಮ್ಮ ತಕ್ಕಡಿಯಲ್ಲಿ ನಮ್ಮದನ್ನು ಇಡುವುದು ಬೇಡ. ಬೇಡ, ತಲೆಗಟ್ಟಿ ಉಂಟು ಅಂತ ಬಂಡೆಗಲ್ಲಿಗೆ ಹಚ್ಚುವುದಲ್ಲ. ನೋಡುವ ಬಂಡೆಯೋ ಮತ್ತೊಂದು ಅಂತ. ಅದು ಬಂಡೆಗಲ್ಲಿಗೆ ಏನಾಗ್ಲಿಕ್ಕಿಲ್ಲ, ತಲೆ ಹೊಡೆಯದು. ಅದೊಂದು ಬಾಲಿಶವಾದ ವಾಕ್ಯ ಅಂತ. ಅದೊಂದು ಬಹಳ ಬಾಲಿಶವಾದ ವಾಕ್ಯ. ತಲೆಗಟ್ಟಿ ಉಂಟು ಅಂತ ಬಂಡೆಗೆ ಹೊಡೆಯುವುದಲ್ಲ, ಬಂಡೆ ಹೊಡೆಯುವುದೇ ಗಟ್ಟಿ ತಲೆಯಲ್ಲಿ. ಗೊತ್ತುಂಟ ನಿನಗೆ? ಅಲ್ಲ, ತಲೆಯ ಗಟ್ಟಿ ತಲವೇ ಬಂಡೆಯನ್ನು ಹೊಡೆಯುವುದು. ಸಿಡಿಸುವುದನ್ನೆಲ್ಲ ಇಡುವುದು ತಲೆಯ ಗಟ್ಟಿಯಲ್ಲಿ, ಅದನ್ನೇ ಹೊಡೆಯುವುದಲ್ಲ. ಹೌದು, ತಲೆ ಇದ್ದವರು ಮಾತ್ರ ಅದನ್ನು ಹೊಡೆಯುವುದು. ಹೌದು. ಹಾಗೆ ಅಷ್ಟು ಬಾಲಿಶವಾಗಿ ನಮ್ಮಲ್ಲಿ ಬೇಡ. ನೋಡು, ರಾಮನ ವ್ಯಕ್ತಿತ್ವದ ಬಗ್ಗೆ ನಾನು ರಾಮನ ಪರಾಕ್ರಮದ ಬಗ್ಗೆ ಸಾವಿರ ಹೇಳಿಯನು. ರಾಮದೇವರು ಅಂತ ಎಷ್ಟು ಬೇಕಾದ್ರೂ ನಾ ಹೇಳಿ. ನೀನವನ ತಮ್ಮ ಅಲ್ವಾ? ಹೇಳು. ಮನೆಯ ಮಕ್ಕಳ ಬಗ್ಗೆ ಮನೆಯವರು ಹೇಳುವುದಿದ್ದದ್ದು. ನೀನು ಒಂದು ಸಾಕ್ಷಿ ಹೇಳು, ರಾಮನ ತೋರಿದಂತಹ ವಿಕ್ರಮಕ್ಕೆ ನಾನು ಇಂಥದ್ದನ್ನು ಮಾಡಿದ್ದೇನೆ ಅಂತ ಒಂದು ಸಾಕ್ಷಿ ಹೇಳು. ಬೇಡ, ಅಗತ್ಯ ಇಲ್ಲ ನಮಗೆ. ನೀವೀಗ ಉದ್ಘಾಟಿಸಲಿಕ್ಕೆ ಬಂದದ್ದಲ್ವಾ? ಯಾವುದು? ನಿಮ್ಮಲ್ಲಿಗೆ ನಾವು ಬರಲಿಲ್ಲ, ನಮ್ಮಲ್ಲಿಗೆ ನೀವು ಬಂದದ್ದು. ನಾವು ಕುದುರೆಯನ್ನು ಕಟ್ಟಿದ್ದೇವೆ, ನಮ್ಮ ತನವನ್ನು ಇಲ್ಲಿ ಪ್ರಕಟೀಕರಿಸ್ತೇವೆ. ನಿಮಗೆ ನಾವು ಸೋಲೊಪ್ಪುವುದಿಲ್ಲ. ನಿಮ್ಮ ದೊಡ್ಡತನದ ಬಗ್ಗೆ ನಮಗೇನು ಅಭಿಮಾನ ಇಲ್ಲ. ನೀವು ಅಂತವರು ಇಂಥವರು ಇಂತ ಹೇಳಿದ್ದನ್ನು ಕೇಳುವುದಿಲ್ಲ ನಾವು. ಏನು ನೋಡು, ರಾಮಕರುಣಕ್ಕೆ ಪಾತ್ರರಾದಂತಹ ನಮ್ಮಲ್ಲಿ ನೀನು ಈಗ ಇಷ್ಟೂ ನೀನು ದಾಷ್ಟ್ಯವನ್ನು ತೋರಿಸುತ್ತಾ ಇರುವುದು ಪರಮೇಶ್ವರನಿದ್ದಾನೆ ಎನ್ನುವ ಕಾರಣದಿಂದಲಾಗಿ ಅದನ್ನು ಬದಿಗೊತ್ತಿ ಮನ್ನಿಸಿ ಕಪ್ಪ ಕಾಣಿಕೆಯನ್ನಿತ್ತು ಮನ್ನಿಸಿದಿ ಅಂತ ಆದ್ರೆ ನಿನಗೆ ಬದುಕುವುದಕ್ಕೊಂದು ಅವಕಾಶವನ್ನು ಮಾಡಿಕೊಡುತ್ತೇನೆ. ಇಲ್ಲದೆ ಇದ್ರೆ ಕೈಯ ಕರವಾಳಕ್ಕೆ ನಿನ್ನ ಕತ್ತು ಹೋದಿತು. ಎಚ್ಚರ. ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ಳ. ಕೈ ಕತ್ತಿಯಲ್ಲಿ ಕಡಿಲಿಕ್ಕೆ ನಿನಗೆ ಮಾತ್ರ ಗೊತ್ತಿರುವುದ? ನಮ್ಮ ಕೈ ಏನು ಬಾಕಿದ್ದವರಲ್ಲಿ ಅಡವಿಟ್ಟಿದ್ದೇವ ನಾವು? ನೀವು ಎಣಿಸುವುದು ನೀವು ಮಾತ್ರ ಹೊಡಿಲಿಕ್ಕೆ ಇರುವವರು ಅಂತ. ಲೋಕದಲ್ಲಿ ಒಂದು 4 ಮಂದಿಗೆ ಹೊಡೆದ ಅಭ್ಯಾಸ ಇದ್ದವರು ನಾವು ಹೊಡಿಲಿಕ್ಕೆ ಇರುವವರು ಅಂತ ತಿಳಿದು ಮತ್ತೆ ಪೆಟ್ಟು ತಿಂದ್ರೆ ಉಂಟಲ್ಲ, ಈ ಲೋಕದಲ್ಲಿ ಹೊಡೆದು 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 ಅಭ್ಯಾಸ ಇದ್ದವರ ಕಡೆಗೆ ಸಾಯುವುದು ಯಾರಲ್ಲಿ ಗೊತ್ತುಂಟ? ಏನೂ ಅಲ್ಲದೆ ಇದ್ದವರಲ್ಲಿ, ಎಂತದ್ದಕ್ಕೂ ಅಲ್ಲದೆ ಇದ್ದವರಲ್ಲಿ ಸಾಯುವುದು. ಮತ್ತೆ ಊರಿನಲ್ಲಿ ಆ ಶಬ್ದ ಪ್ರಯೋಗ ಮಾಡುವುದಿಲ್ಲ ನಾನು, ಅದಕ್ಕಿಂತ ಕಡೆಯವರಲ್ಲಿ ಸಾಯುವುದು ಅಂತ. ಲೋಕದಲ್ಲಿ ಒಳ್ಳೆ ಹೆಸರು ಮಾಡಿದವರು ಸಾಯುವುದೇ ಅಂತವರಲ್ಲಿ.
ನೀನು ಒಂದು ತಿಳ್ಕೊಳ್ಬೇಕು. ಏನು? ನೀನು ಎಂತದ ಹೇಳಿದ್ದು? ಶ್ರೀರಾಮ ಕರುಣ. ಯಾವನೋ ನಿನ್ನ ರಾಮ? ನರನು ನಿನ್ನ ರಾಮ. ದೈವ ಬಳಗನಿರಲು ಗೆಲುವೇನು? ಈ ಲೋಕದಲ್ಲಿ ದೈವ ಬಲಕ್ಕಿಂತ ಅಧಿಕವಾದ ಬಲ ಒಂದಿಲ್ಲ, ಇದು ನಾ ತಿಳಿದದ್ದು. ಅಂತಹ ದೈವವೇ ನಮಗೆ ಪ್ರಸನ್ನೀಕರಣಗೊಂಡು ನಮ್ಮ ಮನೆಯಲ್ಲಿ ಅಳಿಯ ಸ್ಥಾನವನ್ನು ಹೊಂದಿ ನಮ್ಮ ಮಗಳಾದಂತಹ ಇಕ್ಷುಮತಿಯ ಉದ್ಧಾರಕ್ಕಾಗಿ ಸಂಸಾರವನ್ನು ಹೂಡಿದಂತಹ ಒಂದು ಬಂಗಾರಮಯವಾದಂತಹ ಜೀವನ ವಿಷಯವನ್ನು ಹೊಂದಿದಂತಹ ಜ್ಯೋತಿರ್ಮೇಧ ಇದು. ನೀನು ಹೇಳ್ತಿ ನರನಾದ ರಾಮನ ದಿವ್ಯ ಕಟಾಕ್ಷೆ. ಒಬ್ಬನ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ರೆ ಅದು ತಪ್ಪು ಅಂತ ನಾ ಹೇಳುವುದಿಲ್ಲ. ಆದರೆ ಕಾಣದ ಇದ್ದ ಜಾಗದಲ್ಲಿಯೂ ಕೈಕೊಟ್ಟು ರಕ್ಷಿಸ್ತಾನೆ ನಮ್ಮ ರಾಮ. ಅದು ನಿಮ್ಮ ನಂಬಿಕೆ ಮಾತ್ರ, ನಿಮ್ಮ ನಂಬಿಕೆ ಮಾತ್ರ. ಕೆಲವು ಸಲ ಏನಾಗ್ತದೆ ಗೊತ್ತಾ? ಈ ನಂಬಿಕೆಯಲ್ಲಿ ಪ್ರಾಣ ಉಳಿಲಿಕ್ಕೂ ಉಳಿಯುತ್ತದೆ, ಹೋಗ್ಲಿಕ್ಕೂ ಹೋಗ್ತದೆ. ಆದ್ರೆ ನಂಬಿಕೆ ಎನ್ನುವಂಥದ್ದು ಬಲವಾದದ್ದಲ್ವ? ಅಲ್ಲ, ಬಲವಾದದ್ದು. ಅದಕ್ಕೆ ಸಾಕ್ಷಿ ಕೊಡ್ತೇನೆ ನಾನು. ಏನು? ಒಬ್ಬನಿಗೆ ಕಪ್ಪೆ ಕಚ್ಚಿತಂತೆ. ಅಯ್ಯೋ ನಾಗರ ಹಾವು ಕಚ್ಚಿತು ಅಂತ ಒಬ್ಬೆ ಹಾಕಿದ್ರಿ ಯಾರೋ, ಇವ ಸತ್ತ. ನಾಗರ ಹಾವೇ ಕಚ್ಚಿತ್ತು, ಕಪ್ಪೆ ಅಲ್ವಾ, ಇವ ಬದುಕಿದ. ಅದು ನಂಬಿಕೆ. ಅದೇ ಹೇಳಿದ್ದು ನಾನು. ಕೆಲವು ಸಲ ನಂಬಿಕೆ ಕೈಗೊಡ್ತದೆ ಅಂತ. ನಾಗರ ಹಾವು ಕಚ್ಚಿ ಬದುಕಿದವನೂ ಇದ್ದಾನೆ, ಕಪ್ಪೆ ಕಚ್ಚಿ ಸತ್ತವನೂ ಇದ್ದಾನೆ. ಕಪ್ಪೆ ಕಚ್ಚಿ ಸಾಯಬಹುದೇ? ನಾಗರ ಹಾವು ಕಚ್ಚಿ ಬದುಕಬಹುದೇ? ಹಾಗಾದ್ರೆ ಯಾಕೆ ಸತ್ತ, ಯಾಕೆ ಬದುಕಿದ? ನಂಬಿಕೆ ಕೈ ಕೊಡುವುದು ಅಂತ ಲೆಕ್ಕ. ನಿಮ್ಮ ನಂಬಿಕೆ ಕೈ ಕೊಟ್ರೆ ಅಲ್ಲದ್ದೂ ಇಲ್ಲ ಅಂತ ಆಗ್ತದೆ. ಮತ್ತೆ ರಾಮ ದೊಡ್ಡ ಸಂಗತಿ ನನಗೇನು ಕಾಣುವುದಿಲ್ಲ. ತಾಯಿ ಹೆತ್ತ ಮಗ, ಭೌತಿಕವಾದಂತಹ ಎಲ್ಲ ಲೋಪದೋಷಗಳಿಗೆ ಗುರಿಯಾದವ. ಹೆಂಡತಿಯನ್ನು ಕಳ್ಕೊಂಡವ, ಅಪ್ಪನ ವಿಯೋಗದಲ್ಲಿ ದುಃಖವನ್ನು ಅನುಭವಿಸಿದವ, ಊರಿಲ್ಲದೆ ಕಾಡಿಡೀ ತಿರುಗಿದವ, ಜೀವನದಲ್ಲಿ ಒಂದು ದಿವಸವೂ ಸೌಖ್ಯ ಸುಖವನ್ನು ಅನುಭವಿಸಿದವನಲ್ಲ. ಈಗಲೂ ತಾಪತ್ರಯ ತಪ್ಪಿದ್ದಿಲ್ಲ ಅವನಿಗೆ. ಮಳೆ ಬಿಟ್ಟ ಮೇಲೆಯೂ ಮರದಡಿಯಲ್ಲಿ ನಿಂತ ಹಾಗೆ ಆಗಿದೆ. ಅಯೋಧ್ಯೆ ಅಧಿಕಾರ ಸಿಕ್ಕಿದ್ರು ಒಂದಲ್ಲ ಒಂದು ರಗಳೆ ತಪ್ಪುವುದಿಲ್ಲ. ಒಂದೊಂದು ಪಾಪಕರ್ಮವನ್ನು ಈಡೇರಿಸುವುದಕ್ಕೆ ಅವನ ಜೀವನದಲ್ಲಿ ಹುಟ್ಟಿದ ಅಂದಿನಿಂದ ಆರಂಭ ಮಾಡಿದ್ದಾನೆ. ಇಲ್ಲಿಯವರೆಗೂ ಒಂದು ಅವನಿಗೆ ಸೌಖ್ಯ ಸುಖದ ಬದುಕು ನಾವು ಕೊಡ್ಲಿಲ್ಲ. ನಾವೊಂದು ಕೇಳೋ, ಏನು ಅದು ಈ ಪ್ರದೇಶ ಈಗ ಇದು ಪ್ರಸ್ತುತವೋ ಅಪ್ರಸ್ತುತವೋ ಗೊತ್ತಿಲ್ಲ, ಅಂತೂ ನಿನ್ನಲ್ಲಿದ್ದಂತಹ ಸಂದೇಹ ಲೋಕಮುಖದಲ್ಲಿ ಕಾಡಿದ್ದುಂಟು. ಅದರ ಒಂದು ಇತ್ಯರ್ಥಕ್ಕೆ ಬೇಕಾಗಿ ನಾನು ಪ್ರಶ್ನಿಸುತ್ತೇನೆ. ಹೇಳು. ಯೋಜನಾಂತರವಾಗಿ ವಿಸ್ತೀರ್ಣವುಳ್ಳಂತಹ ಲವಣಾಂಬುದಿಗೆ ಸೇತುವೆಯನ್ನು ಬಂಧಿಸಿ ರಾಮ ಲಂಕೆಗೆ ಹೋದ. ಸರ್ವರನ್ನು ತಲೆ ಕಡಿದ ಬಳಿಕ ಮಗನಾದಂತಹ ಇಂದ್ರಜಿತ್ವವನ್ನು ಕಳೆದುಕೊಂಡಂತಹ ಹೊತ್ತಿಗೆ ರಾವಣ ದುಃಖತಪ್ತನಾದ. ಆವಾಗ ಹೋಗಿ ಮಂಡೋದರಿ ಕೇಳಿದಲಂತೆ, ಚಿಂತಿಸುವುದು ಯಾಕೆ ಇಂತು ಪ್ರಾಣಕಾಂತ? ಇಂತಿಂತ ಕಥೆ ಎಲ್ಲ ಆಯ್ತು, ಹೀಗಾಯ್ತು. ತುಂಗಬಲಾನ್ವಿತ ಸಚಿವರೆಲ್ಲರೂ ಎನ್ನ ಅಂಗವನೆಯ ಸುಭಟರೆಲ್ಲರೂ ಬರೀ ಮಂಗಗಳು ಕಾದಿ ಪ್ರಾಣವನ್ನು ತೆತ್ತರು ಎನ್ನುವ ಹಾಗೆ. ಹೀಗಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದವಾಗ ತನ್ನ ಪೂರ್ವ ಚರಿತ್ರೆಯನ್ನು ಹೇಳಿದನಂತೆ. ಲಾಲಿಸು ಮಯ ತನುದೇ ಮಚ್ಚರಿತವ, ಸನಕಸನಂದಾದಿಗಳು ಮಾರಮನನ ಕಾಂಬುಸ್ತ ಹೋದಿ ಬಂದ್ರು, ನಾವು ದ್ವಾರಪಾಲಕರಾಗಿದ್ದೆವು ಒಂದು ಕಾಲದಲ್ಲಿ. ಈಗ 3 ಅವತಾರದಿಂದ ಈಗ ನಾವು ಈ ಅವತಾರದಲ್ಲಿ ಬಂದಿದ್ದೇವೆ, ಹೀಗೆ ನಾವು ಬಂದಿದ್ದೇವೆ ಲೋಕಕ್ಕೆ ಎನ್ನುವ ಹಾಗೆ. ಈಗ ಸ್ಪಷ್ಟ ಪ್ರಶ್ನೆ ಯಾವುದು ಬಲ್ಲೆಯ? ಈಗ ಸನಕಸನಂದಾದಿಗಳನ್ನು ತಡೆದಂತ ಜಯ ವಿಜಯರು ಭೂಲೋಕದಲ್ಲಿ ಹುಟ್ಟಿದ್ರು, ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಅವರು ನಿಮ್ಮನ್ನು ಉದ್ಧರಿಸುತ್ತೇನೆ, 3 ಲೋಕದಲ್ಲಿ 3 ಸಂದರ್ಭದಲ್ಲಿ ಬಂದು ನಿಮ್ಮನ್ನು ರಕ್ಷಿಸುತ್ತೇನೆ ಎನ್ನುವ ಹಾಗೆ ಶ್ರೀಮನ್ನಾರಾಯಣ ಮಾತು ಕೊಟ್ಟಿದ್ದನಂತೆ, ಅವರಿಗೆ ಅಭಯವನ್ನು ನೀಡಿದನಂತೆ. ಈಗ ಅವರು ಭೂಲೋಕದಲ್ಲಿ ಹುಟ್ಟಿದ್ದಾರೆ ಅಂತಾದ್ರೆ ಅವರನ್ನು ಉದ್ಧರಿಸುವುದಕ್ಕೆ ರಾಮ ನಾರಾಯಣ ಮಾನವನೇ ಆಗಬೇಕು ಬೇಡ? ಬೇಕು. ಹಾಗಾದ್ರೆ ಈಗ ಅವರನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಆ ನಾರಾಯಣನೇ ರಾಮನಾಗಿ ಇಳಿದದ್ದು ಅಂತ ಅದು ತಪ್ಪ ಅಲ್ಲ? ತಪ್ಪು ಅಂತಲ್ಲ. ಹಾಗಾದ್ರೆ ನೀನು ರಾಮದೇವರ ಅಲ್ಲ ಅಂತ ಹೇಳುವುದರಲ್ಲಿ ಅರ್ಥ ಇಲ್ವಲ್ಲ? ಅದನ್ನು ಇತ್ಯರ್ಥ ಮಾಡುವ ನಾವು. ಹೇಗೂ? ಅದಕ್ಕಾಗಿಯೇ ಬಂದಿದ್ದಾನೆ ಅಂತಾದ್ರೆ ಅವರನ್ನು ಕೊಲ್ಲಿಕ್ಕಾಗಿಯೇ ಬಂದದ್ದಲ್ವಾ? ಹೌದು. ಮತ್ತೆ ಇದೆಂತದ್ದು? ಯಾವುದು ದೋಷ? ಯಾವುದು ದೋಷ? ಈಗ ಹೊರಟದ್ದು ನೀವು. ಅದು ದೋಷ ಉಂಟು, ಶಂಕೆ. ಅದು ಹೇಗೆ ಅಂತ? ಅದು ಶಂಕೆ ಮೊದಲಿಂದಲೂ ನಿಯೋಜನೆಯಾದಂತಹ ಒಂದು ವಿಷಯ. ಇದಕ್ಕೆ ಇಂಥದ್ದು ಅಂತ ಲೆಕ್ಕವೇ ಇದ್ರೆ ಮತ್ತೆ ಅದರಲ್ಲಿ ಶೇಷ ಉಳಿಯುವುದಿಲ್ಲಲ್ಲ. ಈಗ ರಾಮ ಹೇಳಿದ್ದೇನು? ಏನು ಅಂತ? ಆತ್ಮ ನಮ್ಮ ಮಾನುಷಂ. ಅದು ನನಗೆ ಲೆಕ್ಕ ಇಲ್ಲ. ರಾವಣ ದಶರಥಾತ್ಮಜ. ರಾವಣಾದಿಗಳ ವಧೆಗಾಗಿ ದೇವರೇ ಮನುಷ್ಯನಾಗಿ ಬಂದಿದ್ದಾನೆ ಅಂತಾದ್ರೆ
ಬರಲಿ. ಈಗ ದೇವರೇ ರಾಮ ಅಂತ ನೀ ಹೇಳುವುದಿದ್ರೆ ನಾನು ಅದನ್ನು ಅಲ್ಲಗಳೆಯುವುದಿಲ್ಲ. ರಾವಣಾದಿಗಳ ಸಂಹಾರ ಮನುಷ್ಯ ರೂಪದಿಂದ ಆಯಿತು. ಇದೆಂತದ್ದು ಅಂತ, ಯಾವುದು ಇದೆಂತದ್ದು ಅಂತ, ಅದೇ ಪಾಪದ ಶಂಕೆ ದೇವರಿಗೆ ಬರ್ತದ, ದೇವರಿಗೆ ಇರ್ತದ ಶಂಕೆ? ಯಾರಿಗಾದ್ರೂ ಇರಬಹುದು. ಅದು ಹೇಗೆ ಅಂತ ಇರುವುದು? ದೇವರಿಗೆ ಶಂಕೆ ಇರುವುದು ಯಾಕೆ? ಅದನ್ನೇ ನಾನು ಹನುಮಂತರಲ್ಲಿ ಹೇಳಿದ್ದು. ಜರಾಮರಣೇಶು ಪಾಪ ಪುಣ್ಯೇಶು ಸುಖ ದುಃಖೇಶು ಅಸಂಗೋಹಂ. ಯಾವುದರಲ್ಲಿಯೂ ಪಾಲಿಲ್ಲದೆ ಇರುವ ಭಗವಂತ ಬೆಂಕಿಯಲ್ಲಿ ಸುಡುವುದಿಲ್ಲ, ನೀರಲ್ಲಿ ನೆನೆಯುವುದಿಲ್ಲ, ಗಾಳಿಯಲ್ಲಿ ಹಾರುವುದಿಲ್ಲ ಅಂತವನಿಗೆ ಪಾಪ ಎಲ್ಲಿಂದ? ಈಗ ಪಾಪ ರಾಮನಿಗೆ ಮಾತ್ರ ಬಂದದ್ದು, ಭಾರ್ಗವ ರಾಮರಿಗೆ ಬರಲಿಲ್ವಾ? ಅಲ್ಲ, ಈಗ ಭಾರ್ಗವ ರಾಮರಿಗೆ ಕ್ಷತ್ರಿಯ ಕುಲದ ಸಂಹಾರವನ್ನು ಮಾಡಿದಂತಹ ಭಾರ್ಗವ ರಾಮರಿಗೆ ಪಾಪ ಬಂತು ಅಂತ ಅದನ್ನು ತೊಳೆಯುವುದಕ್ಕೆ ಬೇಕಾಗಿ ಅಲ್ಲಿಗೆ ಹೋಗ್ಲಿಲ್ಲ. ನಾವು ಲೋಕದಲ್ಲಿ ಇದ್ದವರದ್ದು ಬಂದಿದೆ ಅಂತ ನಮಗೆ ಸಂಬಂಧಪಟ್ಟದ್ದು ಮಾತ್ರ ನಮಗೆ ಬೇಕಾಗಿರುವುದು. ನಮ್ಮಲ್ಲಿಗೆ ಬಂದ ಕುದುರೆ ಯಾಕೆ? ಕುದುರೆಯ ಹಿನ್ನೆಲೆಯಲ್ಲಿ ಇರುವವ ಯಾರು? ಅವ ಯಾಕಾಗಿ ಇದನ್ನು ಮಾಡ್ತಾ ಇದ್ದಾನೆ? ನಾವು ಅದನ್ನು ಕಟ್ಟಿದ್ದರಲ್ಲಿ ಸಾಧಕ ಬಾಧಕ ಏನು? ನೀನು ಅದನ್ನು ಹೇಳುವುದಿದ್ರೆ ಅದು ಸಂಕ್ಷಿಪ್ತ, ನಮಗೆಲ್ಲ ಅವಗಾಹನೆಗೆ ಬರುವುದಿಲ್ಲ. ಮುಖ್ಯವಾಹಿನಿಯಲ್ಲಿ ಅದೆಲ್ಲ ಇಲ್ಲ. ನೀ ಹೇಳಿದ್ದು ಬೇಕಾದ್ರೆ ನೀನು ಅದನ್ನು ವಿಸ್ತರಿಸು, ಅದನ್ನು ಅಲ್ಲಗಳೆಯುವುದಿಲ್ಲ ನಾನು. ಆದ್ರೆ ಇದು ಅದೇ ಹೌದು ಅಂತ ಇದ್ರೆ ಇಲ್ಲಿ ಶೇಷ ಉಳಿಯುತ್ತದ? ಶೇಷ ಉಳಿಯುತ್ತದೆ ಅಂತ ಇದ್ರೆ ಅದೇ ಅಲ್ಲಿಗೆ ಅದು ಸರಿ ಅಂತ ಆದ್ರೆ ಇಲ್ಲಿಗೆ ಇದು ಸರಿ ಆಗುದಿಲ್ಲ. ಯಾಕೆ? ಅದು ತಪ್ತದೆ ಅಂತ. ಅದು ತಪ್ತದೆ. ಹೇಗೆ ತಪ್ತದೆ ಗೊತ್ತಾ? ಈಗ ದಿವ್ಯವಾದದ್ದಕ್ಕೆ ಕೊಳಕು ಹಿಡಿಯುವುದಿಲ್ಲ. ದಿವ್ಯವಾದದ್ದಕ್ಕೆ ಕೊಳಕು ಹಿಡಿಯುವುದಿಲ್ಲ. ಕೊಳಕು ಹಿಡಿಯುತ್ತದೆ ಅಂತ ಆದ್ರೆ ಅದರಲ್ಲಿ ಮಲಿನತೆ ಉಂಟು ಅಂತ ಲೆಕ್ಕ. ಮಲಿನತೆ ಉಂಟು ಅಂತ ಲೆಕ್ಕ. ರಾಜಾರಾಮನಾಗಿ ಬದುಕುವ ಅವನಿಗೆ ಹೀಗೆಲ್ಲ ಉಂಟು ಅಂತ ಇದ್ರೆ ಅವನ ಕುದುರೆಯನ್ನು ನಾವು ಕಟ್ಟಬಹುದು. ಮನುಷ್ಯರಾಗಿ ಅವ ವರ್ತಿಸ್ತಾನೆ ಅಂತ ಇದ್ರೆ ಮನುಷ್ಯರಾಗಿ ನಾವು ಆಕ್ಷೇಪ ಮಾಡಬಹುದು. ನೀವು ಒಮ್ಮೆ ಅವನನ್ನು ಮನುಷ್ಯ ಅಂತ ಹೇಳುದು. ಇದು ಊರಲ್ಲಿ ಒಂದು ಮಾತುಂಟು, ತಂಬಿಗೆ ಹಿಡ್ಕೊಂಡು ಕರೀಲಿಕ್ಕೆ ಹೋಗುವಾಗ ಕೋಣ ಅಂತ ಹೇಳುದು. ಇನ್ನೇನು ಗದ್ದೆಯಲ್ಲಿ ಹುಳುವುದಕ್ಕೆ ನೇಗಿಲು ಕಟ್ಟುವ ಅಂತ ಆಗುವಾಗ ಅದು ದನ ಆಗುವುದು. ಕರೀಲಿಕ್ಕೆ ಹೋಗುವಾಗ ಕೋಣ ಆಗ್ತದೆ, ಹುಳ್ಳಿಕ್ಕೆ ಹೋಗುವಾಗ ಹಸು ಆಗ್ತದೆ ಅಂತಾದ್ರೆ ಅದು ಪ್ರಯೋಜನಕ್ಕೆ ಸಿಕ್ಕುವುದಿಲ್ಲ ಅಂತ ಲೆಕ್ಕ. ನಿಮಗೆ ಆರಾಧನೆಗಾಗುವಾಗ ದೇವರು, ಕೆಲಸ ಮಾಡ್ಲಿಕ್ಕೆ ಆಗುವಾಗ ಮನುಷ್ಯ. ನೀವು ಎಂತದ್ದು ಈ ಕೆಲವು ದೇವಸ್ಥಾನದಲ್ಲೆಲ್ಲ ಸ್ಥಾಪಿತ ಮೂರ್ತಿ ಅಂತ ಒಂದಿರ್ತದೆ, ಉತ್ಸವ ಮೂರ್ತಿ ಅಂತ ಮತ್ತೊಂದಿರ್ತದೆ. ಇದೀಗ ಸ್ಥಾಪಿತ ಮೂರ್ತಿಯ ಉತ್ಸವ ಮೂರ್ತಿ. ಈಗ ರಾಮ ಎಲ್ಲಿಯೂ ನನ್ನನ್ನು ದೇವರು ಅಂತ ರಾಮ ಹೇಳಿದ್ದಕ್ಕೆ ಉದಾಹರಣೆ ಅವ ಮನುಷ್ಯನಾಗಿಯೇ ಇದ್ದಾನೆ ಅಂತ. ನರನು ನಿನ್ನ ರಾಮ, ನನ್ನ ವಾಕ್ಯ ತಪ್ಪೆಲ್ಲಿ ಉಂಟು? ನರನು ನಿನ್ನ ರಾಮ. ಈಗ ನಾವು ರಾಮನನ್ನು ದೇವರು ಅಂತ ತಿಳ್ಕೊಂಡದ್ದು. ಈಗ ನೀನು ನಿನ್ನ ತಿಳುವಳಿಕೆಯ ದೋಷ ಇದ್ದುದರಿಂದ ನೀನು ಅದನ್ನು ತಿದ್ದಿಕೋ ಅಂತ. ರಾವಣಾದಿಗಳ ವಧಾರ್ಥವಾಗಿಯೇ ಇಳಿದು ಬಂದದ್ದು ದೈವವೇ ಆದರೂ ಮಾನುಷ್ಯ ಮಿತಿಯೊಳಗೆ ಉಂಟು ಅಂತಾದ್ರೆ, ಬಾವಿಗೆ ಬಿದ್ದವನನ್ನು ಎತ್ತುವುದಕ್ಕೆ ಹೋದವನು ತನ್ನ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡ ಹಾಗೆ ಹಿಂಡಬೇಕಾದ ಪ್ರಮೇಯ ಉಂಟು ಅಂತಾದ್ರೆ ನನಗೆ ಕಾಣುವುದು ಅವನ ಬಟ್ಟೆ ಒದ್ದೆ ಅಂತ. ಅವ ಹಿಂಡಬೇಕು, ಇಲ್ಲದೇ ಇದ್ರೆ ನಾವು ಹಿಂಡುತ್ತೇವೆ. ಮನುಷ್ಯನಾದ ರಾಮನ ಲೀಲೆ ಉಂಟು ಅಂತ ನೀ ಹೇಳ್ತಿಂತ ಇದ್ರೆ ನಿನಗಾದ್ರೂ ಹೊಡಿತೇವೆ ನಾವು. ಹಿಂಡುವುದಕ್ಕೆ ನಿನ್ನ ಕೈಗೆ ಸಿಕ್ಕಿದರಲ್ವಾ? ಏನುಂಟು ನಿಮ್ಮಲ್ಲಿ? ಸಿಕ್ಕಿದರೆ ಅಲ್ಲಿವರೆಗೆ ಬಿಟ್ಟರಲ್ವಾ? ಅಲ್ಲ, ನರನಾದಂತಹ ನಿನ್ನ ರಾಮನ ಇದುಂಟಲ್ಲ, ಅನುಗ್ರಹ, ವಿಶಿಷ್ಟತೆ, ಅದೆಲ್ಲ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂತ. ಕೆಲವು ಸಲ ಯಾವನೋ ಒಬ್ಬ ವೈದ್ಯ ಕೊಟ್ಟ ಮದ್ದಿನಿಂದ ಗುಣ ಆಗಿದೆ ಅಂತ ತಿಳ್ಕೊಂಡ್ರೆ ಮತ್ತೆ ಆ ವೈದ್ಯ ಮದ್ದು ಕೊಡಬೇಕು ಅಂತ ಇಲ್ಲ. ಆ ಗುಣ ಆದವರಿಗೆ ಅವನೇ ಹೆಸರು ಹೇಳಿದ್ದು, ಅವರು ಕೊಟ್ಟದ್ದು ಅಂತ ಹೇಳಿದ್ರೆ ಸಾಕು. ಕೆಲವು ಮುದುಕರಿಗೆಲ್ಲ ಹಾಗುಂಟು. ಎಂತ ಒಳ್ಳೆ ಮದ್ದು ತಂದ್ರು ಅವರು ಕುಡಿಯುವುದಿಲ್ಲ. ಅದು ಅವರಲ್ಲಿಂದ ಮಗ ಅವ ಸಂಕಭಾಷಣ ಕೊಟ್ಟರು ತಿಂತಾರೆ ಇವರು. ಗುಣ ಆಗುವುದೇ ಅದು ಅವರ ಭಾವನೆಗೆ ಬಿಟ್ಟದ್ದು ಅಂತ ಹೇಳಿದ್ದು. ಮನುಷ್ಯನಾದ ರಾಮನ ಕರುಣೆ ಉಂಟು ಅಂತ ಹೇಳುವುದು ನಿನ್ನ ಹುಚ್ಚುತನದ ಪ್ರತೀಕ. ನಾವದನ್ನು ಮಾನಿಸುವುದಿಲ್ಲ. ಮನೆಯ ಮಗನಾಗಿ ನೀನು ರಾಮನನ್ನು ಎಷ್ಟು ಬೇಕಾದ್ರೂ ಹೊಗಳು, ನಮಗೆ ಅಗತ್ಯ ಇಲ್ಲ. ಕಟ್ಟಿದ ಕುದುರೆಯನ್ನು ಗಂಡು ಮಕ್ಕಳಾಗಿ ನಾವು ವಿರೋಧಿಸ್ತೇವೆ. ಹೌದು. ಈಗ ನೀನು ಅದನ್ನೇ ವಿರೋಧಿಸಿದ್ದೆ ಹೌದು ಅಂತ ನನಗೆ ಶೃಂಗಾರದಿಂದ ಬರೆದು ವಿಧಿಗಳಿಂದ ಜಯವು ಮೆರೆಯಬೇಕು ಶೈಲ ಹಿರಿಯಾದರು ಪ್ರತಾಪದೇ. ಆದೀತು. ಈಗ ನಿನ್ನಲ್ಲಿ ವಿಕ್ರಮ ಉಂಟು ಎನ್ನುವ ಕಾರಣಕ್ಕೆ ಬೇಕಾಗಿ ಶ್ವೇತವಾದಂತಹ ಶುಭ್ರವಾದಂತಹ ರಾಮನ ಬದುಕಿನಲ್ಲಿ ಕೊಳೆಯನ್ನು ಒಬ್ಬ ಹುಡುಕಿದ, ಒಬ್ಬ ಅಗಸ. ಒಂದು ಅರ್ಥದಿಂದ ರಾಮನ ಬದುಕನ್ನು ಮಡಿಯಾಗುವುದಕ್ಕೆ ತೊಳೆಯುವುದಕ್ಕೆ ಹೊರಟ ಅನೇಕ ಮಂದಿಗಳೆಲ್ಲರೂ. ಈಗ ನೀನು ಒಂದು ಅರ್ಥದಿಂದ ನೀನು ಅಗಸನೇ ಆದದ್ದು. ನೀನು ರಾಮನ ಬದುಕನ್ನು ತೊಳೆಯುವುದಕ್ಕೆ
ಹೊರಟೆ. ಇದರಿಂದ ರಾಮನ ಹೌದಪ್ಪ, ಲೋಕದಲ್ಲಿ ಅಗಸರು ಎಷ್ಟು ಮಂದಿಗಳಿದ್ದಾರೆ, ನೀವು ಕೊಲೆ ಮಾಡ್ತಾ ಇರ್ತೀರಿ, ತೊಳೆಯುವುದಕ್ಕೆ ಯಾರೆಲ್ಲ ಸಿಗ್ತಾರೆ ಅಂತ ಕೊಲೆ ಮಾಡುದು ನೀವು. ಆದೀತು, ಈಗ ನೀವೆಲ್ಲ ತೊಳೆಯುವುದಕ್ಕೆ ಇದ್ದೀರಿ ಅಂತ. ಬಟ್ಟೆ ಬದಲಾಯಿಸಲಿಕ್ಕೆ ಅಮ್ಮ ಇದ್ದಾಳೆ ಅಂತಾದ್ರೆ ಮಕ್ಕಳು ಕೆಸರಲ್ಲಿಯೇ ಹೊರಳುದು. ಹೌದು, ಹೇಳುದು ಬೆಳಿಗ್ಗೆ ಒಂದು ಹಾಕಿದ್ರೆ ಸಂಜೆ ಆದೀತು. ಈಗ ತೆಗಿಬಾರ್ದು. ರಾಮ ಕೆಸರಿಗೆ ಬೀಳದೇ ಇದ್ದರು ನೀವೆಲ್ಲ ದೂಡಿ ಹಾಕುವುದಕ್ಕೆ ಬಹಳಷ್ಟು ಮಂದಿಗಳು ತಯಾರಾಗಿದ್ದೀರಲ್ಲ ರಾಮನ ಬದುಕಿನಲ್ಲಿ. ರಾಮನ ಬದುಕಿನಲ್ಲಿ ಕೆಸರನ್ನು ಕಾಣುವುದಕ್ಕೆ ಹೊರಟಿದ್ದೀರಿ. ಅದು ಕೆಲವು ದೈವಗಳೆಲ್ಲ ಉಂಟು, ಬೆಂಕಿಗೆ ಬೀಳುವುದು ಅಂತ ಎಷ್ಟು ಹೇಳಿದ್ರು ಅದು ಬೆಂಕಿಗೆ ಬೀಳುದು. ಹೌದು. ನಿಮ್ಮ ರಾಮನಿಗೆ ಕೆಸರಿಗೆ ಬೀಳಬೇಕು ಅಂತ ಇದ್ರೆ ನಾವು ಹಿಡಿದ್ರು ಬೀಳುವುದೇ ಅಲ್ಲ, ಅದನ್ನು ಹಿಡ್ಕೊಳ್ಳುವುದಕ್ಕೆ ಜನ ಉಂಟು ಅಂತ ಗೊತ್ತಿದ್ದೇ ಬೀಳುವುದು ಅದು. ಹಾಗಾಗಿ ಈಗ ನೀವು ಈ ಹೊತ್ತಿಗಾಗುವಾಗ ಈ ಜ್ಯೋತಿರ್ಮಯದ ಪುರದಲ್ಲಿ ರಾಮನ ವ್ಯಕ್ತಿತ್ವ ಏನು ಎನ್ನುವುದನ್ನು ಹನುಮಂತ ಅಷ್ಟೂ ವಿಶದೀಕರಿಸಿಯೂ ನಿನ್ನ ಮುಂದೆ ನೀನು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧ. ನಿಮ್ಮ ಹಣೆ ಬರಕ್ಕೆ ನಿಮಗೆ ಸಂಧಾನಕ್ಕೆ ಒಬ್ಬ ಮಂಗ ಸಿಕ್ಕಿದ್ದ. ನಿಮಗೆ ಅದು ಸಾಮಾನ್ಯ ಅಲ್ಲ, ಸಾಮಾನ್ಯ ಆಗ್ಲಿ ಅಸಾಮಾನ್ಯ ಮಂಗ ಹೌದಲ್ಲ. ಈಗ ಅಸಾಮಾನ್ಯ ಆದ್ರೂ ಮಂಗ ಹೌದಲ್ಲ. ಕಿಸ್ಕಿಂದೆಯ ಮಂಗ ಎಂತದ್ದೇ ಇರ್ಲಿ, ಊರಿನದ್ದೇ ಆಗ್ಲಿ ಮಂಗ ಹೌದಲ್ಲ. ನಿಮಗೊಬ್ಬ ಮನುಷ್ಯರಲ್ಲಿ ಮಾತಾಡ್ಲಿಕ್ಕೆ ಮಂಗ ಸಿಕ್ಕಿದ್ದ. ನಿಮ್ಮ ಮಂಗ ಬುದ್ಧಿಗೆ ಅಲ್ಲ, ಈಗ ಯಾರಿಗಾದ್ರೂ ಬರ್ಬೋದಿತ್ತಲ್ಲ ಒಂದು ಮಾತಾಡ್ಲಿಕ್ಕೆ. ಸಂಧಾನಕ್ಕೆ ಅವನಿಗೆ ರಾಮ ಬಿಟ್ರೆ ಮತ್ತೊಂದಿಲ್ಲ. ಅವನಿಗೆ ನರೇಂದ್ರ ಪ್ರಪಂಚವೇ ಅವನಿಗೆ ರಾಮ ಬಿಟ್ರೆ ಮತ್ತೊಂದಿಲ್ಲ. ಅವನಿಗೆ ಕಷಾಯ ಕುಡಿಸಿ ಉಂಟಲ್ಲ, ಕಟ್ಟಿ ಹಾಕಿ ತಣ್ಣೀರು ಹಾಕ್ಬೇಕು ಅವನ ಮಂಡೆಗೆ. ಅವ ರಾಮನನ್ನು ಅಪ್ಪಿಕೊಂಡವ, ರಾಮನ ವ್ಯಕ್ತಿತ್ವವನ್ನು ಒಪ್ಪಿಕೊಂಡವ. ನೀನು ಒಂದು ಕ್ಷಣ ಹೊತ್ತು ತೆರೆದ ಕಣ್ಣಿನಿಂದ ರಾಮನನ್ನು ನೋಡು, ರಾಮನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡು. ಆವಾಗ ನಿನಗೆ ಸುಲಭವಾಗಿ ರಾಮನನ್ನು ಅಪ್ಪಿಕೊಳ್ಳುವುದಕ್ಕಾಗುತ್ತದೆ. ನೀನು ಒಬ್ಬ ಹನುಮಂತನಾಗುತ್ತೆ, ನೀನು ಒಬ್ಬ ಮಂಗನಾಗುತ್ತೆ. ಅಂದ್ರೆ ಮಂಗನಾಗುದು ಅಂದ್ರೆ ನೀವು ಲೋಕದಲ್ಲೆಲ್ಲ ಶ್ರೇಷ್ಠನಾಗುತ್ತೆ ಅಂತ, ಮಂಗ ಮಾಡ್ಲಿಕ್ಕೆ ಬರುವುದು ನೀವು ಶ್ರೇಷ್ಠನಾಗುತ್ತೆ ಅಂತ, ಮತ್ತೆ ಶ್ರೇಷ್ಠತೆಯನ್ನು ಕಟ್ಟುವುದು. ಹೌದು. ಅಂದ್ರೆ ರಾಮನಿಗೆ ಕರ ಸೇವೆ ಮಾಡ್ಲಿಕ್ಕೆ ಜನ ಬೇಕು, ಊರಿನವರನ್ನೆಲ್ಲ ಮಂಗ ಮಾಡುವ ಅಂತ. ನಿಮಗೆ ಸಂಬಳ ಕೊಟ್ಟು ಎಂತದ್ದು ಮಾಡಿಸ್ಲಿಕ್ಕೆ ಆಗುವುದಿಲ್ಲ, ಸೇವೆಗೆ ಜನ ಬೇಕು. ನಾವು ಅವನನ್ನು ಬರೇ ಮರದಿಂದ ಮರಕ್ಕೆ ಲಂಘಿಸುವ ಮಂಗ ಅಂತ ನಾವು ತಿಳ್ಕೊಳ್ಳಿಲ್ಲ. ನೋಡಿದ್ಯ ಅವನನ್ನು, ಅವನ ವ್ಯಕ್ತಿತ್ವವನ್ನು, ಅವನ ಚಿತ್ರಣವನ್ನು ನೋಡಿದ್ದೆ ಬರುವಾಗ. ತಲೆಯಲ್ಲಿ ಕಿರೀಟ, ಕೌಪೀನ, ಉಡಿದಾರ ಇತ್ಯಾದಿಗಳು. ಹೇಗೆ ಸೂರ್ಯನಿಂದ ಅಧ್ಯಯನವನ್ನು ಮಾಡಿದವನು, ಬೃಹಸ್ಪತಿಯಿಂದ ಬೃಹಸ್ಪತಿ ನೀತಿ, ಶುಕ್ರನಿಂದ ಶುಕ್ರ ನೀತಿಯನ್ನು ಅಭ್ಯಾಸ ಮಾಡಿದವನು. ಮೂಡುತ್ತಿರುವಂತಹ ಸೂರ್ಯನನ್ನೇ ನೋಡಿ ದೊಡ್ಡವರು ಅಪ್ಪಂದಿರಾದ್ರೆ ಮಕ್ಕಳಿಗೆಲ್ಲ ಸಿಗ್ತದಷ್ಟೇ. ಅವ ವೇದಾಧ್ಯಯನವನ್ನು ಮಾಡಿದವರು. ಹೌದು. ಅಂತ ಯೋಗ್ಯತಾವಂತ ವ್ಯಕ್ತಿ ನೀನು ಅದಾಗತಿ ಅಂತ ಆದ್ರೆ ಮೊದಲು ರಾಮ ಪಕ್ಷಕ್ಕೆ ಬಾ, ಒಳಿತಾಗುತ್ತದೆ ನನಗೆ. ಅದಲ್ಲ ರಾಮನನ್ನು ವಿರೋಧಿಸುತ್ತಿ ಅಂತ ಆದ್ರೆ ನಾನು ಸುಮ್ಮನೆ ಕೈ ಕಟ್ಟಿಕೊಂಡು ಬರಲಿಲ್ಲ ಇಲ್ಲಿ. ನಾನು ಇದ್ದ ಪಕ್ಷದಲ್ಲಿ ಒಳ್ಳೆದಾದ್ರೆ ಸಾಕು. ಇದ್ದ ಪಕ್ಷವನ್ನು ಬಿಟ್ಟು ನಿಮ್ಮ ಪಕ್ಷಕ್ಕೆ ಸೇರಿ ನಾ ಒಳ್ಳೆದಾಗುವುದಕ್ಕಿಂತ ಹಾಳಾಗುವುದೇ ಹೆಚ್ಚು. ದೇವರಾಣೆಗೆ ಹೇಳ್ತೇನೆ, ನನ್ನ ಪಕ್ಷದಲ್ಲಿ ನನಗೆ ಸುಖ ಉಂಟು, ನಿಮ್ಮ ಪಕ್ಷಕ್ಕೆ ಬಂದು ನಾನು ಒಳ್ಳೆದಾದ್ರೂ ನನಗದು ನರಕ ಅಂತ ಆದೀತು. ನಾನು ಇರುವುದು ನರಕವಾದರೂ ನನಗೆ ಸ್ವರ್ಗದ ಹಾಗೆ ಅನ್ನಿಸ್ತದೆ, ನಿಮ್ಮಲ್ಲಿರುವ ಸ್ವರ್ಗ ಆದ್ರೂ ನನಗೆ ನರಕ ಅಂತ ಅನ್ನಿಸ್ತದೆ. ಯಾವ ಪಕ್ಷಕ್ಕೂ ಉಳಿಗಾಳ ಇಲ್ಲ, ರಾಮ ಪಕ್ಷಕ್ಕೆ ಮಾತ್ರ ಜನ ಬೆಂಬಲವೇ ಹೊರತು ಉಳಿದ ಯಾವ ಪಕ್ಷಕ್ಕೂ ಉಳಿಗಾಳ ಇಲ್ಲ. ನೀನು ಬಂದ್ರೆ ಬೇಗ ಉಳಿತಿ, ಇಲ್ಲ ಅಂತಾದ್ರೆ ಬೇಗ ಹೋಗ್ತಿ. ನೋಡುವ ರಾಮ ಎಷ್ಟು ಸಮಯ ಇರ್ತಾನೆ ಅಂತ ನೋಡುವ. ನೋಡೋಣ. ಶಕ್ತಿಯ ಉಳಿ ಮನೆದೆಗೆ ಶತ್ರುಘ್ನ ವೀರಮಣಿ ವಿಶಿಷ್ಟವಾಗಿರುವಂತಹ ಶರವೊಂದನ್ನು ಕೈಗೆತ್ತಿಕೊಂಡಿದ್ದಾನೆ. ಘೋರ ಕಪರ್ದಿನಿ ಎನ್ನುವಂತಹ ಶರ, ಈಶ್ವರಾನುಗ್ರಹಿತವಾಗಿರುವಂತಹ ಏಕಘಾತಿನಿ ಶರ. ಇದನ್ನು ಹೂಡಿದೆ ಅಂತಾದ್ರೆ ನಿನ್ನ ಕುತ್ತಿಗೆ ಅದು ತುಂಡಾಗ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇದು ಘೋರ ಕಪರ್ದಿನೇಶ್ವರಕ್ಕೆ ಪ್ರತಿಯಾಗಿ ಯೋಗಿನಿ ದತ್ತವಾದಂತಹ ದಿವ್ಯ ಶಕ್ತಿ ಆಯುಧವನ್ನು ಪ್ರಯೋಗಿಸಿದ್ದೇನೆ. ಶಿವನೇ 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 ತೆರಳಿಗೆ ಪ್ರಮಥತೆಯು ಹರಿಯೇ ಆಶ್ಚರ್ಯವಿರುತ್ತ ನರಿತು ವೇಗದಲ್ಲಿ. ಒಮ್ಮೆಲೆ ಸ್ವಸ್ಥಾನದಿಂದ ಕಣ್ತೆರೆದು ನೋಡಿದವನು, ಕಣ್ತೆರೆದು ನೋಡಿದ್ದು ಅರ್ಥ ಏನು ಅಂತ ಹೇಳಿದ್ರೆ ಇದುವರೆಗೆ ಲೋಕದ ಪರಿವೇ ಇಲ್ಲದ ಹಾಗೆ ಕುಳಿತಿದ್ದೆ ಎನ್ನುವ ಅರ್ಥ ಅಲ್ಲ. ಎಲ್ಲವೂ ನನ್ನ ಗಮ್ಯಕ್ಕೆ ಬರುತ್ತಾ ಇತ್ತು.
ಇದುವರೆಗೆ ಇಲ್ಲಿ ಅಬ್ಬರ ಕೇಳ್ತಾ ಇತ್ತು, ಒಬ್ಬಿರಿಯುವ ಮಾತುಗಳು ಕೇಳ್ತಾ ಇತ್ತು, ಎಲ್ಲವೂ ಮೌನವಾಗಿ ಇದೆ. ಜ್ಯೋತಿರ್ಮೇಧಪುರದ ಜ್ಯೋತಿಯೇ ಆರಿ ಹೋಗಿದೆ ಎನ್ನುವ ಹಾಗೆ ನಾಲ್ದೆಸೆಯನ್ನೊಮ್ಮೆ ಪರೀಕ್ಷಿಸಿ ನೋಡಿದ್ದೇನೆ. ಎಲ್ಲೆಡೆಯೂ ಮೌನ ಕವಿದಿದೆ, ಎಲ್ಲೆಡೆಯೂ ಯಾರೂ ಕಾಣುವುದಿಲ್ಲ. ಹಾಗಿದ್ದರೆ ನಮ್ಮ ಜ್ಯೋತಿರ್ಮೇಧಪುರದಲ್ಲಿ ಸೋಲು ಸಂಭವಿಸಿದೆ ಎನ್ನುವುದು ಅರ್ಥವಾಗಿ ಇದೆ. ವೀರಮಣಿಯಾದಿ ಅವನ ಮಕ್ಕಳು ಎಲ್ಲರೂ ರಣಕಣದಲ್ಲಿ ಧರಾಶಾಯಿಗಳಾಗಿದ್ದಾರೆ ಎನ್ನುವುದನ್ನು ಅರ್ಥೈಸಿಕೊಂಡ ಮೇಲೆ ಈ ಜ್ಯೋತಿರ್ಮಯದಪುರದಲ್ಲಿ ವೀರಮಣಿಯ ಮಗಳ ಗಂಡನಾಗಿ, ಇಕ್ಷುಮತಿಗೆ ಗಂಡನಾಗಿ, ಅವನಿಗೆ ಅಳಿಯನಾಗಿ ಸಾಕ್ಷಾತ್ ಶಿವನೇ ಇದ್ದು ಪ್ರಯೋಜನ ಇಲ್ಲ ಎನ್ನುವಂತ ಆಗಬಾರದು ಎನ್ನುವುದಕ್ಕಾಗಿ ಒಮ್ಮೆ ಮೈ ಕೊಡವಿದ್ದೇನೆ. ನನ್ನ ಪ್ರಮಥ ಗಣಗಳೆಲ್ಲವನ್ನು ಕರೆದಿದ್ದೇನೆ, ಎಲ್ಲರಿಗೂ ಒಂದು ಆಜ್ಞೆಯನ್ನು ಕೊಟ್ಟಿದ್ದೇನೆ. ಏನಾಗಿದೆ ರಣಕಣದಲ್ಲಿ ಯಾಕೆ ಹೀಗೆ ಎನ್ನುವುದನ್ನು ನೋಡಿ ಬನ್ನಿ ಎನ್ನುವಂತಹ ಆಜ್ಞೆಯನ್ನು ಕೊಟ್ಟಾಗ ಎಲ್ಲರೂ ಅತ್ತ ತೆರಳಿದ್ದಾರೆ. ಅಲ್ಲಿಯೂ ಭೀಕರವಾದಂತಹ ರಣ ಸಂಭವಿಸಿದೆ. ಆದರೆ ಸೋಲಾಗಿದೆ ಎನ್ನುವುದನ್ನು ಕೇಳಿ ತಿಳಿದುಕೊಂಡ ಮೇಲೆ ಇನ್ನು ಹೀಗೆ ಇಲ್ಲಿ ಕುಳಿತರೆ ಪ್ರಯೋಜನವಿಲ್ಲದಾದೀತು. ಕೇವಲ ಈಶ್ವರ ಇಲ್ಲಿ ಜ್ಯೋತಿರ್ಮೇಧಪುರದಲ್ಲಿ ಅಳಿಯನಾಗಿ ಮನೆಯಲ್ಲಿ ಕುಳಿತು ಉಂಡಿದ್ದಾನೆ ಎನ್ನುವ ಮಾತು ನಾಳೆ ಲೋಕದಲ್ಲಿ ಬರಬಾರದು. ಅದಕ್ಕಾಗಿ ನಾನೇ ಹೊರಡಬೇಕಾಗಿದೆ. ಹೇಗೆ ಹೊರಡುವುದು? ಕುಳಿತಲ್ಲಿದ್ದ ಹೊರಡಬೇಕಿದ್ದರೆ ಒಂದಷ್ಟು ತಯಾರಿ ಅಗತ್ಯ. ಇಲ್ಲಿ ಕೇವಲ ಶಿವನಾಗಿ ಕುಳಿತಿದ್ದೆ ಎನ್ನುವ ಮಾತ್ರಕ್ಕೆ ನಾನು ನನ್ನತನವನ್ನು ಬಿಟ್ಟುಕೊಡುವ ಹಾಗಿಲ್ಲ. ಹಾಗಾಗಿ ತೋರ ಜಟೆಯಲ್ಲಿ ಗಂಗೆಯನ್ನು ಧರಿಸಿಕೊಂಡಿದ್ದೇನೆ, ಚಂದ್ರ ಚೂಡನಾಗಿದ್ದೇನೆ, ಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ಎಲ್ಲವೂ ನನ್ನ ನಿತ್ಯದ ವೇಷಗಳು. ಆದರೆ ಇದೆಲ್ಲವನ್ನು ಒಂದಷ್ಟು ಸಮಯಕ್ಕೆ ಬದಿಗಿಟ್ಟಿದ್ದೆ. ಯಾಕೆ? ಯಾವುದು ಅಗತ್ಯ ಇಲ್ಲ. ಇಲ್ಲಿ ಕೇವಲ ತೋರಿಕೆಗಾಗಿ ನಾನು ಇಲ್ಲಿದ್ದೇನೆ ಎನ್ನುವ ಕಾರಣಕ್ಕಾಗಿ ಈಶ್ವರನಾಗಿ ಅನುಗ್ರಹಿಯಾಗಿ ಇಲ್ಲಿದ್ದೆ. ಮತ್ತೆ ಎಲ್ಲವನ್ನು ನನ್ನದಾಗಿಸಿಕೊಂಡು ಗಜ ಚರ್ಮಾಂಬರವನ್ನು ಧರಿಸಿಕೊಂಡಿದ್ದೇನೆ. ಹೋಗುವುದಕ್ಕೊಂದು ವಾಹನ ಬೇಕಲ್ಲವೇ? ವೃಷಭನನ್ನು ಕರೆಸಿಕೊಂಡಿದ್ದೇನೆ. ವೃಷಭ ರೂಢನಾಗಿ ಶೂಲಿಯಾಗಿ ರಣಕಣದಲ್ಲಿ ಯಾರಿದ್ದಾರೆ ನೋಡ್ತೇನೆ ಅಂತ ನೋಡ್ತೇನೆ. ದೇವರಿಗೆ ನಮಸ್ಕಾರ. ನಮಸ್ಕಾರವನ್ನು ಸ್ವೀಕರಿಸಿಕೊಂಡಿದ್ದೇನೆ. ನನ್ನ ಪುಣ್ಯ. ಅದಕ್ಕೆ ಅರ್ಹತೆ ಇದ್ದೇ ನೀನು ನಮಸ್ಕಾರ ಮಾಡಿದ್ದು ಎನ್ನುವುದನ್ನು ತಿಳಿದುಕೊಂಡು ಕೊಟ್ಟದ್ದನ್ನು ಸ್ವೀಕರಿಸುವುದು ನನ್ನ ಧರ್ಮ. ಅದು ನಿನಗೆ ಪುಣ್ಯವಾದರೆ ಪುಣ್ಯ ಫಲವಾಗಲಿ. ಆದರೆ ನೀನು ಮಾಡಿದ್ದೇನು ಇಲ್ಲಿ? ಏನು? ಶತ್ರುವಾಗಿ ರಣಕಣಕ್ಕೆ ಬಂದಿದ್ದೀಯ, ಶತ್ರುಹರ ಎನ್ನುವಂತಹ ಹೆಸರನ್ನು ಹೊತ್ತಿಕೊಂಡಿದ್ದೀಯ. ಆದರೆ ನೀನು ಶತ್ರುಹರನಾಗಿ ಈ ರೀತಿಯಾಗಿ ಜ್ಯೋತಿರ್ಮೇಧಪುರದಲ್ಲಿ ಎದುರಾಗಿ ನಿಲ್ಲಬೇಕಿದ್ರೆ ಇಲ್ಲಿ ಯಾರಿದ್ದಾರೆ ಎನ್ನುವುದನ್ನೊಮ್ಮೆ ನೋಡಬೇಕಿತ್ತು. ಅದನ್ನು ನೋಡದೆ ಕೇವಲ ನಾನು ಮಾಡಿದ್ದೇ ಸರಿಯಾಗಿದೆ, ಅದುವೇ ನಡೆಯುತ್ತದೆ ಎಂದು ಮುಂದೊತ್ತಿ ಬಂದೇ. ಆದರೆ ಅದೆಲ್ಲವೂ ಇಲ್ಲಿ ನಡೆಯಲಿಕ್ಕಿಲ್ಲ.
ನಿನ್ನದಾದಂತಹ ಪೌರುಷಕ್ಕೆ ತಡೆಯೊಡ್ಲಿಕ್ಕೆ ಬೇಕಾಗಿಯೇ ಹಾ. ನಾನು ಇಲ್ಲಿ ಇದ್ದೇನೆ ಎನ್ನುವುದನ್ನು ತೋರಿಸಲು ಹೊಸುಗವೇ ಬಂದಿದ್ದೇನೆ. ಯಾಕೆ ನನ್ನದಾದಂತಹ ಆ ಒಂದು ಕಿಂಕರನನ್ನು, ನನ್ನ ಭಕ್ತನನ್ನು, ನನ್ನ ಅಳಿಯನನ್ನು ರಣಕಣದಲ್ಲಿ ನೀನು ಮಡುಹಿದ್ದಿ ನಮ್ಮವರೆಲ್ಲರನ್ನೂ ನೀನು ಸೋಲಿಸಿದ್ದಿ ಎನ್ನುವಂತಹ ವರ್ತಮಾನ ತಿಳಿದ ಮೇಲೆ ಇಲ್ಲಿ ಹೀಗಾಗಬಾರ್ದು. ಏನು ನಮ್ಮವರಿಗೆ ಆದ ಸೋಲಿಗೆ ಒಂದು ಪರಿಮಾರ್ಜನೆ ಆಗಬೇಕು ಎನ್ನುವುದಕ್ಕಾಗಿ ಆ ಸೋಲಿಗೊಂದು ವಿರಾಮವನ್ನು ಹಾಕಬೇಕಾಗಿದೆ. ಆ ವಿರಾಮದ ಮುಖಾಂತರವಾಗಿ ನಮ್ಮವರಿಗೆ ಗೆಲುವನ್ನು ಕಾಣಿಸಿಕೊಡ್ಬೇಕಾಗಿದೆ. ಅದಕ್ಕಾಗಿ ನಿನ್ನನ್ನು ತಡೆದಿದ್ದೇನೆ. ಮುಂದೊತ್ತಿ ಬಂದೇ ಆದರೆ ಜಾಗ್ರತೆ ನಿನಗೆ. ದೇವರೇ, ಹ ಅರಿತಿಗೆ ನಿನ್ನನ್ನು ರಘುರಾಮನ ತುರಗವ ಬಂದಿತು ರಾಮನ ತುರಗವ ಬಂದಿತು ತುರಕೈ ತಂದಿಗ ಕೂಳನ ಮಡುಗಿದೆ ತುರಕೈ ತಂದಿಗ ಕೂಳನ ಮಡುಗಿದೆ ಹರನಿನ ಗಂಜುಬಿದೆ ತುರಕೈ ತಂದಿಗ ಕೂಳನ ಮಡುಗಿದೆ ಹರನಿನ ಗಂಜುಬಿದೆ ನಿನ್ನನು ಶ್ರೀ ರಘುರಾಮನ ತುರಗವ ಬಂದಿತು ಏರಿ ವೃಷಭವನ್ನ ಏರಿ ನನ್ನ ಮುಂದೆ ಎಲ್ಲೆಲ್ಲ ಶತ್ರುವ ನಾನ್ಯಾರೆಂಬುದ ಗಳಿಲನೆ ಪರೀಕ್ಷಿಸು. ದೇವರೇ, ನಿನ್ನನ್ನು ನೋಡುವುದಕ್ಕೆ ಬೇರೆ ಕಣ್ಣು ಬೇಕು. ಕಾಣುವುದಿಲ್ವೇ ಜಟಾಜೂಟಧಾರಿಯಾಗಿ ಕೈಯಲ್ಲಿ ಶೂಲವನ್ನು ಹಿಡಿದು ಪ್ರಪಂಚವನ್ನೇ ಮುರಿದು ಮುಕ್ಕಬಲ್ಲಂತ ಮುಕ್ಕಣ್ಣನಾಗಿ ನನ್ನ ಮುಂದೆ ಮಾರ್ಮಲೆತು ನಿಂತಿದ್ದಿ. ತತ್ಪುರುಷ, ವಾಮದೇವ, ಈಶಾನ, ಅಘೋರ ಮೊದಲಾದಂತಹ ಪಂಚಮುಖಗಳಿಂದ ಪ್ರಪಂಚಕ್ಕೆ ಪ್ರಕಾಶಮಾನವಾದಂತಹ ಪ್ರಭೆ ನಿನ್ನದು. ದೇವರೇ, ಮಾರ್ಮಲೆತು ನಿಂತದ್ದಕ್ಕೆ ಕಾರಣ ನೀನೇ ಅಲ್ವೇ? ಅಘೋರ ಮುಖನಾದರೂ ನೀನು ಘೋರನಲ್ಲ ಪ್ರಪಂಚಕ್ಕೆ. ನಿನ್ನನ್ನು ಕಂಡುಕೊಂಡಂತಹ ತತ್ವ ಅದು, ನಿನ್ನ ಬಗ್ಗೆ ತಿಳಿದುಕೊಂಡಂತಹ ಶ್ರದ್ಧೆ ಅದು. ಈ ಜ್ಯೋತಿರ್ಮಯದ ಪುರಕ್ಕೆ ನಾವು ಬಂದಾವಾಗ ಇಲ್ಲಿಯ ವರ್ತಮಾನವನ್ನು ನಾವು ಕೇಳಿದವರು. ಕೈಲಾಸಪತಿಯಾದಂತಹ ಪ್ರಭು ಪರಮೇಶ್ವರ ವೀರಮಣಿಯ ಮಗಳ ತಪಸ್ಸಿಗೆ ಒಲಿದು ಇಲ್ಲೇ ಮನೆ ಮಾಡಿದ್ದಾನೆ ಎನ್ನುವುದನ್ನು ಕೇಳಿದಂತಹ ನಾನು ಒಂದು ಸಂಧಾನದ ಪ್ರಕ್ರಿಯೆಗೆ ತೊಡಗಿದರೆ ಏನು ಎನ್ನುವುದನ್ನು ಮನಗಂಡು ನಮ್ಮ ಮನೆಯಾದಂಥ ಹನುಮಂತನನ್ನು ನಿನ್ನ ಅಳಿಯನಾದಂಥ ನಿನ್ನ ಮಾವನಾದಂಥ ವೀರಮಣಿಯ ಬಳಿಗೆ ಕಳುಹಿಸಿದೆ. ಕೇಳಿ ತಿಳಿದಿದ್ದೇನೆ ನಾನು. ತಿಳಿದಿದೆಯಲ್ಲ? ಎಲ್ಲ ವರ್ತಮಾನವನ್ನು ಅರಿತುಕೊಂಡೇ ಬಂದಿದ್ದೇನೆ. ಅವ ಸಂಧಾನವನ್ನು ತಿರಸ್ಕರಿಸಿದ. ಸಂಗ್ರಾಮವೇ ನಿಶ್ಚಯಿಸಲ್ಪಟ್ಟಿತು. ಈ ಘೋರ ಕದನಕ್ಕೆ ನಾನು ಹೊಣೆಯಲ್ಲ. ದೇವರೇ, ನನ್ನ ಮೇಲೆ ಆರೋಪವನ್ನು ಮಾಡುತ್ತೀಯಲ್ಲ ನೀನು. ಯಾಕೆ? ನಾನು ಹೊಣೆಯಲ್ಲ. ಅವ ವಿಹಿತದಿಂದ ನಾ ತೊಡಗಿದ್ದು ಹಾಗೆ ವಿಹಿತದಿಂದ ಕಪ್ಪವನ್ನು ಅರ್ಪಿಸಿದರೆ ಧರಣಿಪನೋಳು ದುರವಿಲ್ಲ. ನಾ ಹಾಗೆ ಹೇಳಿದ್ದೆ ಹನುಮಂತನಲ್ಲಿ. ಅವ ಒಪ್ಪಿ ನನಗೆ ಕಪ್ಪವನ್ನು ಕೊಡುತ್ತಾನೆ ಅಂತ ಆದ್ರೆ ಆತನಲ್ಲಿ ದುರವಿಲ್ಲ. ಅದಲ್ಲ, ಪರಮೇಶ್ವರನೇ ಇಲ್ಲಿದ್ದಾನೆ ಅಂತ ಆದ್ರೆ ಅಹಿ ವಿಭೂಷಣ ಗಂಜೆನು. ನಾ ಹೇಳಿದ್ದು ಹಾಗೆ. ನನ್ನ ಮಾತಿನ ತಾತ್ಪರ್ಯವನ್ನು ನೀನು ಗಮನಿಸಬೇಕು ದೇವರೇ. ಎಲ್ಲಿಯೂ ನಾನು ತಪ್ಪಿ ನಡೆದದ್ದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಹೆದರುವ ಪ್ರಶ್ನೆಯೇ ಇಲ್ಲ. ಆದುದರಿಂದ ನಾನು ಮಾಡಬಹುದಾದಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ವೀರಮಣಿ ಅದಕ್ಕೆ ಒಡಂಬಡಲಿಲ್ಲ, ಒಪ್ಪಲಿಲ್ಲ. ಆತ ನನ್ನ ಸಂಧಾನವನ್ನು ಧಿಕ್ಕರಿಸಿದ, ಸಂಗ್ರಾಮವನ್ನು ನಿಶ್ಚಯಿಸಿದ. ತನ್ನ ಮಕ್ಕಳನ್ನೂ ಕಳೆದುಕೊಂಡ, ತನ್ನ ಸರ್ವ ಸೇನೆಯನ್ನೂ ಕಳೆದುಕೊಂಡ. ಈಗ ತಾನೇ ಹತನಾಗಿದ್ದಾನೆ. ಹಾಗಾದ್ರೆ ಒಂದು ಅರ್ಥದಿಂದ ಇಷ್ಟೆಲ್ಲ ಅನ್ಯಾಯಕ್ಕೆ ಅಥವಾ ಇಷ್ಟೆಲ್ಲ ರೀತಿಯಾದಂತಹ ಘೋರವಾದಂತಹ ಕದನಕ್ಕೆ ಕಾರಣ, ಈ ವಿಪ್ಲವಕ್ಕೆ ಕಾರಣ ವೀರಮಣಿಯೇ ಆಗುತ್ತಾನೆ. ನನ್ನ ಮೇಲೆ ಆರೋಪವನ್ನು ಮಾಡಬೇಡಿ. ಈಗ ಮಾವನ ಕಡೆಯಿಂದ ಬಂದದ್ದಲ್ವಾ ದೇವರೇ?
ಶಿವರಾಮರ ಅವಿನಾಭಾವದ ಸಂಕೇತ ಏನು ಎನ್ನುವುದು ಜಗಜ್ಜಾಹಿರವಾದಂತದ್ದು. ಹ. ಅದನ್ನು ಲೋಕ ಒಪ್ಪಿಕೊಂಡಿದೆ. ಹ. ನಿಮಗೆ ಬೇಡ ದೇವರೇ ಇದು. ಯಾಕೆ? ಇದನ್ನು ಇಲ್ಲಿಗೆ ಮುಗಿಸುವ ನಾವು. ಹೇಗೆ? ನೀವು ನಿಮ್ಮ ದಾರಿ, ನನಗೆ ನನ್ನ ದಾರಿ. ಹ. ಆದೀತು. ಈಗ ಇಷ್ಟೆಲ್ಲ ಮಾಡಿ ನನ್ನ ದಾರಿ ನನಗೆ, ನಿಮ್ಮ ದಾರಿ ಅಲ್ಲ, ನಿಮಗೆ ಯುದ್ಧ ಬೇಡ ಅಂತ. ಹ. ಯಾಕೆ ಬೇಡ? ಅಲ್ಲ, ಯುದ್ಧಕ್ಕೆ ನಿಂತ್ರೆ ಹ. ಇದು ಶತ್ರುಹರ. ಹ. ನೀವು ಹೇಗೂ ಹರ, ಹ. ನಾನು ಶತ್ರುಹರ. ಹ. ಆ ಹರನಿಗೆ ನಾನು ಹರನಾಗಬೇಕಾದಿತ್ತು. ಹ. ಶತ್ರುಗಳ ಪಾಲಿಗೆ ವಿಘ್ನಕಾರಕ ನಾನು. ಹ. ನೆನಪಿನಲ್ಲಿ ಇರ್ಲಿ, ನಾನು ಮತ್ತೆ ಯಾರೋ ಅಂತ ನೋಡ್ಲಿಕ್ಕಿಲ್ಲ. ಶತ್ರುಗಳ ಪಾಲಿಗೆ ನೀನು ಶತ್ರುಕಾರ, ವಿಘ್ನಕಾರಕ. ಹ. ಆದ್ರೆ ಹರನ ಪಾಲಿಗೆ ಹಾಗೆ ಆಗ್ಲಿಕ್ಕಿಲ್ಲ. ಹ. ಮತ್ತೆ ನೀನು ಹೇಳಿದೆಯಲ್ವಾ, ಹ. ಎಲ್ಲದಕ್ಕೂ ವೀರಮಣಿಯೇ ಕಾರಣ. ಹ. ಅದನ್ನು ನಾನು ಒಪ್ಪುವುದಿಲ್ಲ. ಯಾಕೆ? ಯಾಕೆ? ಅಶ್ವಮೇಧ ಯಾಗವನ್ನು ಮಾಡಿ ಹೊರಟವರು ನೀವು. ಹ್ಮ್. ಎಲ್ಲಿಯಾದ್ರೂ ಸಂಧಾನದ ಪ್ರಕ್ರಿಯೆ ಇದುವರೆಗೆ ಆದದ್ದಿದೆಯಾ? ಅಲ್ಲ, ಅಂತ ಸಂದರ್ಭವೇ ನಮಗೆ ಒದಗಲಿಲ್ಲ. ಹಾಗಿದ್ರೆ ಇಲ್ಲಿ ಯಾಕೆ ಸಂಧಾನ ಬೇಕಾಯಿತು? ದೇವರು, ಹಾ, ಯಾರು? ದೇವರಿಗೊಂದು ಮರ್ಯಾದೆ. ಯಾರು? ಮಹೇಶ್ವರ ಪುರ. ದೇವರಿಗೊಂದು ಮರ್ಯಾದೆ. ಹಾ. ಹಾಗಿದ್ರೆ ಸಂಧಾನ ಆಗಬೇಕಿದ್ದದ್ದು ಎಲ್ಲಿಂದ? ಎಲ್ಲಿಂದ ಆಗಬೇಕಿತ್ತು? ಅದನ್ನು ನೃಪಧರ್ಮ. ಈಗ ಜ್ಯೋತಿರ್ಮೇಧ ಪುರದಲ್ಲಿ ದೇವರಿದ್ದಾನೆ ಎಂದು ತಿಳಿದುಕೊಂಡು ಅಶ್ವಮೇಧ ಯಾಗದಲ್ಲಿ ಯಾಗದ ನಿಯಮವೇ ಹಾಗೆ ಅಲ್ವೇ ನಿಮ್ಮದು? ಹೇಗೆ? ರಾಮನ ವ್ಯಕ್ತಿತ್ವವನ್ನು, ರಾಮನನ್ನು ಒಪ್ಪಿಕೊಂಡವರು ಅವನಿಗೆ ಕಪ್ಪವನ್ನು ಕೊಟ್ಟು ಒಪ್ಪಿಕೊಳ್ಳುವುದು. ಒಂದು ವೇಳೆ ಬಲು ಹುಳ್ಳವರು ಕಟ್ಟಿ ಕಾದುವುದು. ನಮ್ಮ ವೀರಮಣಿಯ ಮಕ್ಕಳು ಸ್ವತಃ ಬಳುಹುಳ್ಳವರು. ಅವರು ಇಲ್ಲಿ ಆದಂತಹ ತಮ್ಮ ಪೌರುಷವನ್ನು ತಿಳಿದುಕೊಂಡವರು. ತಮ್ಮದಾದಂತಹ ಪೌರುಷಕ್ಕೆ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕುದುರೆಯನ್ನು ಕಟ್ಟಿದ್ದಾರೆ, ಒಪ್ಪಿಕೊಳ್ಳುವ ಮಕ್ಕಳು ಮಾಡಿದ್ದು. ತಂದೆಯು ಅದನ್ನು ಒಪ್ಪಿಕೊಂಡ. ಯಾಕೆ? ರಾಮನ ಬಗ್ಗೆ ಅವನಿಗೆ ಏನು ಗೊತ್ತಿಲ್ಲ, ಒಪ್ಪಿಕೊಳ್ಬೇಕಾಗಿಲ್ಲ. ತಿಳಿದಿದ್ರು ಅದನ್ನು ಒಪ್ಪಿಕೊಳ್ಬೇಕಾಗಿಲ್ಲ. ಆದರೆ ನೀನು ತಿಳಿದುಕೊಂಡಿದ್ದಿ, ಸ್ವತಃ ಹೇಳಿದೆಯಲ್ವೇ, ಇಲ್ಲಿ ದೇವರಿದ್ದಾನಂತ ಹೇಳಿಕೊಂಡು ಸಂಧಾನಕ್ಕಾಗಿ ಕಳುಹಿಸಿದೆ. ಹಾಗಿದ್ರೆ ನೀನು ಕಳುಹಿಸಬೇಕಿದ್ದದ್ದು ಯಾರಲ್ಲಿಗೆ? ಅಲ್ಲ, ಯಾರಲ್ಲಿಗೆ ಕಳುಹಿಸಬೇಕು? ನಾನು ವೀರಮಣಿಯಲ್ಲಿಗೆ ಕಳುಹಿಸಬೇಕಿತ್ತು. ಈಗ ದೇವರು ಅಂತ ನನ್ನನ್ನು ಒಪ್ಪಿಕೊಂಡ ಮೇಲೆ, ಹೌದು ದೇವರೇ ಹೀಗಾಗಿದೆ, ಇಲ್ಲಿ ವೀರಮಣಿ ಕಟ್ಟಿದ್ದಾರೆ, ಕುದುರೆಯನ್ನು ವೀರಮಣಿಯ ಮಕ್ಕಳು ಕಟ್ಟಿದ್ದಾರೆ, ವೀರಮಣಿಯು ಅದನ್ನು ಒಪ್ಪಿಕೊಂಡಿದ್ದಾನೆ, ಇಲ್ಲಿ ಯುದ್ಧ ಆಗುವುದು ಬೇಡ, ನೀವೇ ಇದ್ದೀರಿ ಅಂತ ಒಂದು ಮಾತು ನನ್ನಲ್ಲಿ ಹೇಳ್ತಿದ್ರೆ ಯುದ್ಧ ಆಗ್ತಿತ್ತಲ್ಲ. ಅದು ನೃಪಧರ್ಮ ಅಂತ ಉಂಟು. ನಾ ತೊಡಗಿದ್ದೋಳು ಇನಕೂಲದ ನೃಪಧರ್ಮ. ಇದು ರಾಜರೊಳಗೆ ನಡೆದಂತ ಹೋರಾಟ ಅಥವಾ ರಾಜರೊಳಗೆ ಆಗಬೇಕಾದಂತ ಸಂಧಾನದ ಪ್ರಕ್ರಿಯೆ. ಇಲ್ಲಿ ರಾಜ ಯಾರು? ವೀರಮಣಿ ರಾಜನಾಗಿದ್ದಾನೆ. ನಾನು ಕೇವಲ ಅಳಿಯ, ಇಲ್ಲಿ ದೇವರು ರಾಜ ಅಲ್ವಲ್ಲ, ನೀವು ರಾಜ ಅಲ್ವಲ್ಲ, ನಾನು ದೇವರು ಅಲ್ಲ, ಇಲ್ಲಿ ಅಳೆಯ ಮನೆ ಅಳಿಯ ನಾನು. ಹೌದಲ್ಲ? ಹಾಗಾದ್ರೆ ಇನಕುಲದ ನೃಪಧರ್ಮವನ್ನು ನಾನು ಅನುಸರಿಸಿದ್ದು. ಆದುದರಿಂದ ಇಲ್ಲಿ ರಾಜ ವೀರಮಣಿ, ರಾಜ ಪ್ರತಿನಿಧಿ ನಾನು, ಅಂದ್ರೆ ರಾಮನ ಪ್ರತಿನಿಧಿ ನಾನು. ಹಾಗಾಗಿ ನಮ್ಮೊಳಗೆ ಸಂಧಾನದ ಪ್ರಕ್ರಿಯೆ ಆಗಬೇಕೇ ಹೊರತು ಮತ್ತೆ ನಮಗೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ತಕೊಂಡು ಹೋಗಿ ಅಭ್ಯಾಸ ಹೊರತು ದೇವರಿಗೆ ಹೆಣ್ಣು ಕೊಟ್ಟ ಅಳಿಯನ ಮನೆಗೆ ಹಣ್ಣು ಕಾಯಿ ತಕೊಂಡು ಹೋಗಿ ಅಭ್ಯಾಸ ಇಲ್ಲ. ಅದೆಲ್ಲ ಬದಿಗಿಡುವ. ಈಗ ದೇವನ ಬಳಿಗೆ ಹೋಗಿ ಹಣ್ಣು ಕಾಯಿ ಕೊಡಬೇಕಾಗಿಲ್ಲ. ಇಲ್ಲಿ ನೀನು ನೃಪಧರ್ಮವನ್ನು ಪಾಲಿಸಿದ್ದಿ ಅಂತ ಹೇಳುವಾಗ ನಿನ್ನದಾದಂತಹ ಅಶ್ವಮೇಧದ ನಿಯಮವನ್ನು ಬದಿಗೊತ್ತಿ ಸಂಧಾನದ ಒಂದು ಹೊಸ ಪ್ರಕ್ರಿಯೆಯನ್ನು ನೀನು ಇಲ್ಲಿ ಆರಂಭಿಸಿದ್ದಿ. ಆ ಸಂಧಾನದ ಪ್ರಕ್ರಿಯೆಯನ್ನು ಆರಂಭಿಸುವಾಗ ಎಲ್ಲಿ ದೇವತ್ವ ಇದೆಯೋ ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿ ನೃಪಧರ್ಮ ನಿನಗೆ ಮೊದಲಿಗೆ ಬಂತು. ಹಾಗಿದ್ದರೆ ನೃಪನಾಗಿ ವೀರಮಣಿ ಕಾಣಿಸಿಕೊಂಡಾಗ ವೀರಮಣಿಯ ಬಳಿಯಲ್ಲಿ ಸಂಧಾನ ಆಯ್ತು. ಇಲ್ಲಿ ಸಂಧಾನ ಆದಾಗ ವೀರಮಣಿ ಸಂಧಾನವನ್ನು ಒಪ್ಪಿಕೊಳ್ಬೇಕಾಗಿ ಏನಿಲ್ವಲ್ಲ. ಅವನ ವಿವೇಚನೆಗೆ ಬಿಟ್ಟದ್ದು, ಅವನ ಪೌರುಷಕ್ಕೆ, ಅವನ ವ್ಯಕ್ತಿತ್ವಕ್ಕೆ ಬಿಟ್ಟ ವಿಷಯ ಅದು. ಅವನ ವ್ಯಕ್ತಿತ್ವದ ಹಾಗೆ ಅವನು ನಡೆದುಕೊಂಡ. ಯಾಕೆ? ಅವನಿಗೆ ತನ್ನ ಮೇಲೆ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇತ್ತು, ತಾನು ಮಾಡಿದ್ದು ಸರಿ ಎನ್ನುವಂತಹ ವಿಶ್ವಾಸ ಇತ್ತು. ಆ ವಿಶ್ವಾಸದಿಂದ ಅವ ಅದನ್ನು ಹಾಗೆ ಮಾಡಿಕೊಂಡು ನಡೆದುಕೊಂಡ. ಆಗ ಯುದ್ಧ ಎನ್ನುವುದು ಸಂಭವಿಸಿತು. ನಿನಗೆ ಯುದ್ಧವೇ ಬೇಡ ಅಂತ ನೀನು ಮೊದಲು ಹೇಳಿದ್ದೀಯಲ್ವೇ, ಯುದ್ಧವೇ ಬೇಡ, ಅದಕ್ಕಾಗಿ ನಾವು ಸಂಧಾನವನ್ನು ಮಾಡಿದ್ದು ಅಂತ ಹೇಳುವಾಗ ಮೂಲ ಆಶಯ ಯುದ್ಧವೇ ಬೇಡ ಅನ್ನುವುದಿದ್ರೆ ಯುದ್ಧ ತಪ್ಪಿಸಲಿಕ್ಕೆ ನೃಪಧರ್ಮ ಅಲ್ಲ ಇಲ್ಲಿ ಬೇಕಿದ್ದದ್ದು, ಇಲ್ಲಿ ದೇವಧರ್ಮ ಬೇಕಿತ್ತು. ಅದನ್ನು ನೀನು ಪಾಲಿಸಲಿಲ್ಲ. ಹಾಗಾಗಿ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ನಾನಲ್ಲ ಸ್ವಾಮಿ, ದೇವರೇ ಎಲ್ಲ ವೀರಮಣಿ ಮಾಡಿದ್ದು ಅಂತ ಹೇಳಿದರೆ ಏನು ನಾನು ಒಪ್ಪಿಕೊಳ್ತೇನೆ ಅಂತ ಹೇಳಿಯ ನೀನು ಹೇಳುವುದು? ಅಲ್ಲ, ದೇವಧರ್ಮ ಅದು ಯಾವ ಧರ್ಮ ಅಂತ ನನಗೆ ಗೊತ್ತಿಲ್ಲ. ದೇವಧರ್ಮವನ್ನು ನಾನು ಅನುಸರಿಸಬೇಕು. ನಾನು ನೃಪಧರ್ಮವನ್ನೇ ಅನುಸರಿಸಿದ್ದೆ ಹೊರತು ದೇವಧರ್ಮವನ್ನು ಅನುಸರಿಸಬೇಕು ಎನ್ನುವಂತ ನಿಯಮವೇ ಇಲ್ಲ. ಹಾಗೆ ಮಾಡಕೂಡದು. ಈಗ ನಾವೊಂದು ಅಶ್ವಮೇಧದಲ್ಲಿ ಸಂಧಾನವೇ ಮಾಡಕೂಡದು. ಹೆಚ್ಚು ಬೇಡ. ನಮ್ಮಣ್ಣ ರಾಮಚಂದ್ರ
ಲಂಕೆಗೆ ಹೋದವಾಗ ಹ. ಈಗ ನಿಮ್ಮದೇ ಭಕ್ತ ಹ, ರಾವಣ ಹ, ಸಂಧಾನದ ಪ್ರಕ್ರಿಯೆಗೆ ತೊಡಗಿದ. ಹ, ನಮ್ಮ ಭಕ್ತ ಅಲ್ಲ ರಾವಣ. ಮತ್ತೆ ಯಾರದ್ದು? ರಾವಣ ಪರಮೇಶ್ವರನ ಭಕ್ತ ಅಲ್ವಾ? ಯಾರ್ದು ಆಗಿರ್ಲಿ, ಅಲ್ಲ, ಹೌದಾ? ನಮ್ಮ ಭಕ್ತ ಅಲ್ಲ, ನಮ್ಮ ದೇವರ ಭಕ್ತ. ಸಾಮಗಾನವನ್ನು ನಮ್ಮ ಮಾಡಿ- ದೇವರಿಗೆ ಅದೆಷ್ಟು ಮಂದಿ ಕೈಲ- ಭಕ್ತರಿದ್ದಾರೆ, ಅವರನ್ನೆಲ್ಲ ನಾನು ಸಾಮಗಾನ- ಒಪ್ಪಿಕೊಳ್ಬೇಕಂತ ಇಲ್ಲಲ್ಲ. ಮತ್ತೆ ಸಾಮಗಾನವನ್ನು ಆಡಿ ಅವನಿಗೆ ಬೇಕಾದದ್ದನ್ನು ವರವನ್ನೆಲ್ಲ ದಯಪಾಲಿಸಿದ್ದೀರಿ. ನಮ್ಮ ದೇವರನ್ನು ಶಕ್ತಿಯಾಗವನ್ನು ಚಂದ್ರಾಯುಧವನ್ನೆಲ್ಲ ಕೊಟ್ಟಿದ್ದೀರಿ ಅಂತ ಅದು ಭಕ್ತನಾಗಿ ಕೊಟ್ಟದಲ್ವ? ಅದು ದೇವರು ಕೊಟ್ಟದ್ದು, ಆತ್ಮಲಿಂಗವನ್ನೇ ಕರುಣಿಸಿದ್ದೀರಿ ಅಂತ ಮತ್ತೆ ಭಕ್ತನಾಗಿ ದೇವರು ಕೊಟ್ಟದ್ದು. ದೇವರು ಭಕ್ತರಿಗೆ ಏನು ಬೇಕಿದ್ರು ಕೊಡ್ಲಿ, ಆದ್ರೆ ದೇವರು ಕೊಟ್ಟ ಕೂಡಲೇ ನಾನು ರಾವಣನನ್ನು ಒಪ್ಪಿಕೊಳ್ತೇನೆ ಅಂತ ಅಲ್ವಲ್ಲ. ಯಾವುದು? ನಾನು ರಾವಣನನ್ನು ಯಾಕೆ ಒಪ್ಪಿಕೊಳ್ತೇನೆ? ನಮ್ಮ ದೇವರು ಒಪ್ಪಿಕೊಂಡಿದ್ದಾರೆ, ಬೇರೆ ವಿಷಯ. ಅವರಿಗೆ ಅವನಲ್ಲಿ ಏನೋ ಸರಿ ಅಂತ ಇರಬಹುದು, ಅದನ್ನು ಒಪ್ಪಿಕೊಂಡಿದ್ದಾರೆ. ಈಗ ನೀವು ದೇವರಾಗಿ ಮಾತಾಡುವುದಾ ಏನಾಗಿ ಮಾತಾಡುವುದು? ಅಲ್ಲ, ಈಗ ಏನಾಗಿ ಮಾತಾಡುವುದು? ಈಗ ದೇವರಾಗಿ ಮಾತಾಡುವುದು ಅಲ್ಲ, ಆ ಕಾಲಕ್ಕೆ ಹಾಗೆ ಒಪ್ಪಿಕೊಂಡು ಕೊಟ್ಟದ್ದು. ಈಗ ದೇವರಿಗೂ ಕಾಲಧರ್ಮ ಅಂತ ಉಂಟಾ? ನಾನಿಲ್ಲಿ ಈಗ ಅಳಿಯ ಅಲ್ವಾ? ಯಾವುದು? ಇಲ್ಲಿ ಯಾರಿಗೆ ಹೇಳಿ? ಇಲ್ಲಿ ದೇವರಾಗಿ ಇಲ್ಲ, ವೀರಮಣಿಯ ಮಗಳ ಗಂಡನಾಗಿದ್ದೇನೆ. ಹಾಗಾದ್ರೆ ನಾನು ದೈವ ಧರ್ಮವನ್ನು ಪಾಲಿಸಬೇಕು ಅಂತ ನೀವು ಹೇಳಿದ್ದಕ್ಕೆ ಏನು ಆಧಾರ ಉಂಟು? ಈಗ ನೀವು ಹೇಳಿದ್ದಲ್ವ ನಾನು ದೇವ ಧರ್ಮವನ್ನು ಪಾಲಿಸಬೇಕು ಅಂತ. ನೀನು ದೇವನಾಗಿ ಅಲ್ಲ ಅಂತ ಆದ್ರೆ ಆ ಮಾತಿಗೆ ಏನು ಆಧಾರ ಉಂಟು? ಅಲ್ಲ, ಆರಂಭದಲ್ಲಿ ಹೇಳಿದ್ದೇನು, ಏನು? ಇಲ್ಲಿ ಈಶ್ವರ ದೇವರು ಇದ್ದಾನೆ, ದೇವರು ಇದ್ದಾನೆ ಅಂತ ದೇವರಲ್ಲ ಅಂತ ಹೇಳ್ತೀರಲ್ಲ? ಅಲ್ಲಿ ನೀನು ಹೇಳಿದ್ದಕ್ಕೆ ಹೇಳುದು. ಯಾವುದು? ನೀನು ರಪಧರ್ಮವನ್ನು ಇಲ್ಲಿ ಮುಖ್ಯವಾಗಿಸಿಕೊಂಡೆ. ಒಂದು ವೇಳೆ ದೇವರೇ ಇಲ್ಲಿ ಇದ್ದಾನೆ ಅಂತ ನೀನು ಭಾವಿಸಿ ದೇವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ರೆ ಯಾರ ಬಳಿಗೆ ಬರಬೇಕಿತ್ತು? ಅಲ್ಲ, ಅದು ನೃಪಧರ್ಮ ಅಂತ ಉಂಟು, ನಾನು ಅದನ್ನು ಒತ್ತಿ ಹೇಳ್ತೇನೆ, ಒಪ್ಪಿಕೊಳ್ತೇನೆ. ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಏನೇ ಮಾಡಿದ್ರು ನೃಪಧರ್ಮದಿಂದ ನಾ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ದೈವ ಧರ್ಮ, ನೀವು ದೈವ ಅಲ್ಲ ಅಂತ ಒಮ್ಮೆ ಹೇಳ್ತೀರಿ, ನಾನು ದೇವರು ಅಂತ ಹೇಳ್ತೀರಿ. ನಿಮ್ಮ ಮಾತಿಗೆ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ ದೇವರೇ. ಮತ್ತೆ ಅದು ನಿಮ್ಮ ಮಾತಿನಲ್ಲೂ ಇಲ್ಲ. ನೀನು ರಾಮನನ್ನು ದೇವರು ಅಂತ ಹೇಳುವಾಗ ರಾವಣನಂತ ದುಷ್ಟನಿಗೆ ಆತ್ಮಲಿಂಗವನ್ನೇ ಕರುಣಿಸಿ ಅವನಿಗೆ ಬೇಕಾದಂತ ಚಂದ್ರಾಯುಧವನ್ನೇ ಕೊಟ್ಟದ್ದು ದೇವರು ಕೊಟ್ಟದ್ದು, ನಾನು ಕೊಟ್ಟದಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆ ಕಾಲಕ್ಕೆ ಅಲ್ಲಿ ದೇವರಾಗಿ ನಾನು ಹಾಗಾದ್ರೆ ಈ ಕಾಲಕ್ಕೆ ಎಂತದ್ದು? ಇಲ್ಲಿ ಅಳಿಯನಾಗಿ ಅಲ್ಲ, ನೀನು ದೇವರು ಅಂತ ನನ್ನನ್ನು ಕಾಣುವುದಿದ್ರೆ ದೇವರ ಬಳಿಗೆ ಬರಲಿಲ್ಲ. ನಿನ್ನದೊಂದು ರಪಧರ್ಮವನ್ನು ನೀನು ಅನುಸರಿಸಿದ್ದು ಹೌದು ಅಂತ ಆದ್ರೆ ನಾನು ನನ್ನ ಧರ್ಮಕ್ಕೆ ಸರಿಯಾಗಿಯೇ ಇದ್ದೇನೆ. ಅಳಿಯನಾಗಿ ನನ್ನ ಮಾವನಿಗೆ ತೊಂದರೆ ಆಗಿದೆ, ನಾನಿರುವ ಪುರಕ್ಕೆ ತೊಂದರೆ ಆಗಿದೆ, ಹಾಗಾಗಿ ಯುದ್ಧಕ್ಕೆ ಮಾರ್ಮೇಲಕ್ಕೆ ಬಂದಿದ್ದೇನೆ. ಒಂದು ಕೇಳುತ್ತೇನೆ, ಈಗ ನಾನು ಕೇಳಲಿಲ್ಲ, ಬೇಡ, ನಿಮ್ಮ ಹೀಗೆ ಬಂದಿದೆ ರಾಮನ ಸೇನೆ, ಏನು ಮಾಡುವುದು ದೇವರೇ ಅಂತ ವೀರಮಣಿ ಬಂದು ನಿಮ್ಮಲ್ಲಿ ಕೇಳಿದ್ದಾನೆ. ಅವರು ಬಂದಿದ್ದಾರೆ, ಕಪ್ಪ ಬೇಕಂತೆ ಅವರಿಗೆ, ನಾವು ಕಪ್ಪ ಕೊಡಬೇಕೋ ಬಿಡುವುದೋ ಅಲ್ಲ ಯುದ್ಧ ಮಾಡುವುದು ಅಂತ ಅವ ಬಂದು ಕೇಳಿದ್ದಾನೆ ನಿಮ್ಮಲ್ಲಿ. ಅಲ್ಲ, ಈಗ ವೀರಮಣಿ ಕೇಳಬೇಕಾದ ಅಗತ್ಯವೇ ಇಲ್ಲ. ನೀನೇ ಹೇಳಿದೆಯಲ್ವ, ಇಲ್ಲಿ ಅವನ ರಪಧರ್ಮ ಅಂತ ಹೇಳುವಾಗ ಅವ ರಾಜನಾಗಿ ಇಲ್ಲಿದ್ದಾನೆ, ಅವನ ಮೇಲೆ ಅವನಿಗೆ ವಿಶ್ವಾಸ ಇತ್ತು. ಅವನ ವಿಶ್ವಾಸ ಹೇಗೆ? ದೇವರು ನಮ್ಮನ್ನು ಬಿಡುವುದಿಲ್ಲ, ದೇವರು ನಮ್ಮ ಊರಿನಲ್ಲೇ ಇದ್ದಾನೆ, ಅಳಿಯನಾಗಿ ಇದ್ದಾನೆ ಅಂತ ಹೇಳುವಾಗ ಅವನಿಗೊಂದು ಅತಿಶಯವಾದ ವಿಶ್ವಾಸ ಇರುವುದರಲ್ಲಿ ತಪ್ಪಿಲ್ಲ. ದೇವರಾಗಿ ಇರುವಂತಹ ಈ ನಮ್ಮ ಜ್ಯೋತಿರ್ಮಯದ ಪುರದಲ್ಲಿ ಅವ ಇದುವರೆಗೆ ಸೋಲನ್ನು ಕಂಡವನಲ್ಲ. ಹಾಗಿರುವಾಗ ಅಂತಹ ವಿಶ್ವಾಸದಲ್ಲಿ ಅವನದ್ದಾದಂತಹ ವ್ಯಕ್ತಿತ್ವವನ್ನು ಅವ ಪ್ರದರ್ಶಿಸಿದ್ದಾನೆ. ಕುದುರೆಯನ್ನು ಕಟ್ಟಿದ್ದನ್ನು ಬಿಡುವುದಿಲ್ಲ, ಅರ್ಥವೇ ಇಲ್ವಲ್ಲ. ರಾಮನನ್ನು ಒಪ್ಪುವುದಿಲ್ಲ, ಸರ್ವತ ಒಪ್ಪುವುದಿಲ್ಲ ಅಂತ ಹೇಳಿ ಅವ ಕಡಾಖಂಡಿತವಾದಂತಹ ಮಾತುಗಳಲ್ಲಿ ಹೇಳಿದ್ದಾನೆ. ಹಾಗಿದ್ದರೆ ಅವ ರಾಮನನ್ನು ಒಪ್ಪುವುದಿಲ್ಲ ಅಂತ ಆದಮೇಲೆ ಅವನದ್ದಾದ ರಪಧರ್ಮವನ್ನು ಅನುಸರಿಸಿಕೊಂಡು ಯುದ್ಧಕ್ಕೆ ನೀವು ಮುಂದುವರಿದಿದ್ದೀರಿ. ಯುದ್ಧಕ್ಕೆ ಮುಂದುವರಿದ ನಂತರ ಇಲ್ಲಿ ನಾನು ದೇವನಾಗಿಯೋ ನೀನು ಶತ್ರುಹರನಾಗಿಯೋ ಎನ್ನುವುದು ಮುಖ್ಯ ಅಲ್ಲ. ಇಲ್ಲಿ ಪಕ್ಷದೊಳಗಿನ ಯುದ್ಧ, ಎರಡು ತತ್ವಗಳೊಳಗಿನ ಯುದ್ಧ. ದೇವರಾಗಿ ಪಕ್ಷ ಬೇರೆ ಮಾಡಬೇಡಿ. ದೇವರಾಗಿ ಪಕ್ಷ ಬೇರೆ ಮಾಡುವುದು ಯಾಕೆ? ದೇವರಿಗೆ ಬೇರೆ ಬೇರೆ ಪಕ್ಷ ಉಂಟಾ? ನಾನು ಈಗ ವೀರಮಣಿಯ ಕಡೆಯಿಂದ ಬಂದ ಮೇಲೆ ದೇವರಾಗಿ ಪಕ್ಷ ಯಾಕೆ ಬೇರೆ ಮಾಡುವುದು? ನಾನು ವೀರಮಣಿಯ ಕಡೆಯಿಂದ ಬಂದ ಮೇಲೆ ವೀರಮಣಿಯ ಪಕ್ಷಾಂತರ ಉಂಟು ಅಂತ ಆಯ್ತು. ಯಾಕೆ ಪಕ್ಷಾಂತರ? ಈಗ ವೀರಮಣಿಯ ಮಗಳನ್ನು ನಾನು ಒಪ್ಪಿಕೊಂಡಿದ್ದೇನೆ, ಇಲ್ಲಿ ಪುರದಲ್ಲಿ ಇದ್ದೇನೆ ಅಂತ ಹೊರಗಿನಿಂದ ನಾನು ಹೊರಗಿನಿಂದ ಒಂದು ಮಾಡಬೇಕು ಅಂತ ಹೊರಟಿದ್ದು, ನೀವು ಒಳಗಿದ್ದು ಎರಡು ಮಾಡುವುದಕ್ಕೆ ಹೊರಟಿದ್ದೀರಿ. ಇದು ಅಪಾಯ. ನೀವು ಎರಡು ನಾವು ಪಕ್ಷದಲ್ಲಿದ್ದೇನೆ ಅಂತ ಯಾಕೆ ಮಾತಾಡುದು? ನಾನು ವೀರಮಣಿಯನ್ನು ಒಪ್ಪಿಕೊಂಡ ಮೇಲೆ ವೀರಮಣಿಗೆ ಆದ ಅನ್ಯಾಯವನ್ನು ನಾನು ಪ್ರತಿಭಟಿಸಲೇಬೇಕು. ಆ ಪ್ರತಿಭಟನೆಗೆ ಬೇಕಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ. ನೀನು ಬಂದದ್ದು ನಿನ್ನದಾದಂತಹ ವ್ಯಕ್ತಿತ್ವದಿಂದ, ನಾನು ಬಂದದ್ದು ನನ್ನ ಪಕ್ಷದವರನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾಗಿ. ಆ ರೀತಿಯಾಗಿ ನಿನ್ನ ತಪ್ಪನ್ನು ಬಿಟ್ಟು ನಮ್ಮ ತಪ್ಪನ್ನು, ನಮ್ಮ ವೀರಮಣಿಯ ತಪ್ಪನ್ನು ನೀನು ಬೆರಳೆತ್ತಿ ತೋರಿಸ್ತಾ ಇದ್ದೀಯ ಅಂತ ಆದ್ರೆ ಆ ತಪ್ಪನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ ಒಪ್ಪಿಕೊಳ್ಳುವುದಿಲ್ಲ?
ಅವರದ್ದಾದಂತಹ ಕರ್ತವ್ಯವನ್ನು ಅವರು ಮಾಡಿದ್ದಾರೆ. ಈಗ ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ. ಆದೀತು, ಅವರವರ ಕರ್ತವ್ಯದಲ್ಲಿ ತೊಡಗೋಣ. ಲೋಕಕ್ಕೆ ಪ್ರಪಂಚವನ್ನೇ ಮುರಿದು ಮುಖವಲ್ಲಂತ ಮುಕ್ಕಣ್ಣನಾಗಿ ನೀವು ಗೋಚರಿಸುತ್ತಿದ್ದಂತಾರೆ, ಅಥವಾ ಸಾಮಾನ್ಯವಾದಂತಹ ಮನೆಯಾಳಿಯನಾಗಿ ನನ್ನ ಮುಂದೆ ಬಂದು ನಿಂತಿದ್ದೀರಿ ಅಂತ ಆದ್ರೆ ನಾನು ಹೆಚ್ಚು ನೀವು ಹೆಚ್ಚು, ಶತ್ರು ಹರ ಹೆಚ್ಚು ಅಲ್ಲ, ಲೋಕಕ್ಕೆ ಹರ ಹೆಚ್ಚು. ಬರೇ ಹರ ಹೆಚ್ಚು, ಶತ್ರು ಹರ ಹೆಚ್ಚು. ನೋಡೋಣ. ನಿನ್ನಲ್ಲಿ ಒಂದು ಶತ್ರು ಅಂತ ಹೆಚ್ಚಿದೆ, ನೋಡೋಣ. ದೃಷ್ಟಿಗೋಚರವಾಗಿ ಹಾಸದಲ್ಲಿರು ತ್ರಿನಯರು ದುಷ್ಟ ಗೋಡಗ ನಿಲ್ಲೇನು ತಂಗಿದೀರಾದ ಏನೋ ಆಶ್ಚರ್ಯವಿದು. ನಮ್ಮ ಶತ್ರುಘ್ನ ದೇವ ವೀರಮಣಿಯನ್ನು ಧರೆಗೆ ಕಡೆಹಿದ ವೇಳೆ ನಡೆದ ಕಣ ಸಂಗ್ರಾಮ ಇಷ್ಟು ಉದ್ದ ಹೋಗುತ್ತದೆ ಅಂತ ನಾನು ಭಾವಿಸಿರ್ಲಿಲ್ಲ. ಆದರೂ ಯುದ್ಧ ಉದ್ದ ಹೋದರೂ ಪರಿಣಾಮದಲ್ಲಿ ಸಿದ್ಧಗೊಂಡದ್ದು ಏನು ಎನ್ನುವುದು ಮುಖ್ಯ. ಹಾಗಾದ ಕಾರಣವೇ ಇಂದು ಸಟೆದು ನಿಂತಿದ್ದೇನೆ. ಕುಟ್ಟಿ ಚೂರ್ಣಿಬ್ಬೆ ಬ್ರಹ್ಮಾಂಡವನೇ, 6 ಎಮ್ಮಯ ಶತ್ರುಹ ಪುಷ್ಕಳಾದ್ಯರ ಕೆಳಗಿದ ಶೂರ. ಹುಡುಕಬೇಕು, ಸಾಗುತ್ತೇನೆ, ಮುಂದೆ ಸಾಗುತ್ತೇನೆ. ಮಹಾದೇವ, ನೀನು ಒಲಿದು ಬರುತ್ತಾ ಇದ್ರೆ ನಿನಗೆ ರುದ್ರಾಭಿಷೇಕ. ಈಗ ನೀನು ಮಲೆತು ಬಂದುದರಿಂದಲೇ ಯಾವ ಅಭಿಷೇಕ? ನನ್ನ ಕರದ ಗದಾಭಿಷೇಕ. ಈ ವೇಳೆಯಲ್ಲಿ ನೀನು ಕೈದಿರುವ ಕೃತ್ಯ ಎಷ್ಟು ಸಮಂಜಸ ಎನ್ನುವುದನ್ನು ನೀನು ಯೋಚಿಸಬೇಕು. ಹೇಗೆ? ನೀನು ದೇವನಾಗಿ ಬಂದೆಯೋ ಅಲ್ಲ ಹೆಂಡತಿಗೆ ಗಂಡನಾಗಿ ಬಂದೆಯೋ ಎನ್ನುವುದೇ ನಮಗೆ ಸಂಶಯ. ಯಾಕೆ? ನಿನ್ನ ಹೆಂಡತಿಯ ಗಂಡ ವೀರಮಣಿ ಇಕ್ಷುಮತಿಯ ಅಪ್ಪ ಇಲ್ಲಿ ದರೆಗೊರಗಿದ್ದಾನೆ. ಸರಿ, ನಾವು ಬಂದು ಇಷ್ಟು ಸಂಧಾನ ಮಾಡಿ ಅವನ ಒಂದು ತಲೆ ತಿರುಗಿಸುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಆದ್ರೂ ನೀವು ಕೋಣೆಯಿಂದ ಹೊರಗೆ ಬರಲಿಲ್ಲ. ಈಗ ಗೊತ್ತಾಯ್ತು, ಹೆಂಡತಿ ಗಾಳಿ ಹಾಕಿದ್ರೆ ಗಂಡ ಹೇಳ್ತಾನೆ ಅಂತ. ಬಹುಶಃ ಇನ್ನೂ ಏನು ಕೂತದ್ದು, ನನ್ನ ನಿಮ್ಮ ಮಾವ ಬಿದ್ದಿದ್ದಾರೆ ಅಂತ ಎಚ್ಚರಿಸಿದ್ದಿರಬೇಕು. ನೀವು ಬಂದದ್ದು ಹೇಗೆ? ವೃಷಭ ವಾಹನನಾಗಿ. ವೃಷಭ ಅಂದ್ರೆ ಧರ್ಮದ ಸಂಕೇತ. ಯಾವಾತನು ಧಾತ್ರಿಯಲ್ಲಿ ಧರ್ಮ ಸ್ಥಾಪನೆ ಮಾಡುವುದಕ್ಕೆ ದರಾಣಿಪನ ಸೂಣವಾಗಿ ಬಂದನು ಅಂತಹ ದಾಶರಥಿ ಶ್ರೀರಾಮ ಅವ ಕೈಕೊಂಡ ಅಶ್ವಮೇಧ ಯಜ್ಞ ಇದು. ಇದರ ಪೂರ್ಣತೆಗಾಗಿ ಬಿಟ್ಟ ಅಶ್ವ ಕಟ್ಟಿದವ ನಿಮ್ಮ ಪರಮ ಭಕ್ತನಾದ ವೀರಮಣಿ. ಮಾಡಿದ್ದು ತಪ್ಪು ಅಂತ ಎಚ್ಚರಿಸಿದೆವು. ನಿಮಗೂ ಗೌರವ ಸೂಚಕವಾಗಿ ಸಂಧಾನ ವಿರಚಿಸಿದೆವು. ಎರಡನ್ನೂ ಉಪೇಕ್ಷಿಸಿದುದರ ಪರಿಣಾಮವಾಗಿ ನಡೆದದ್ದು ಸಂಗ್ರಾಮ. ಅದರ ಫಲವೇ ವೀರಮಣಿಯ ಅಂತ್ಯ. ಹಾಗೆಂದು ಇದಕ್ಕೆ ಸುಖಾಂತ್ಯ ಒದಗಿಸುವುದರ ಬದಲಾಗಿ ಅಂತ್ಯಕಾರಕನಾದ ಅಂತಕಾಂತಕನಂತೆ ಮಾರ್ಮಳೆತು ಎಂದು ಬಂದೆಯಲ್ಲ ಶಿವನೇ. ಸುಖಪ್ರದನಾದ ನೀನು ಇವತ್ತು ನಮಗೆ ದುಃಖಪ್ರದವಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ಈಶ್ವರ ಅಂತ ನೋಡ್ಲಿಕ್ಕಿಲ್ಲ. ಬಂಡೆಯೊಡೆದು ವಜ್ರ ತೆಗೆಯುವ ಜಾತಿ ನಾವು. ಶಿವನೆನ್ನುವ ಕಾಂಬ ಬಂಡೆಯೊಳಗೆ ಒಳಗಿದ್ದ ಸತ್ವ ಕಾಣುವ ವಾಂಛ ಉಂಟು. ಯಾಕೆ ಹೀಗೆ ಮಾಡಿದೆ ನಿಷ್ಕಾರಣದಲ್ಲಿ ಹೇಳು. ಈಗ ನಿನಗೆ ಇದಕ್ಕೆಲ್ಲ ಉತ್ತರ ಬೇಕು.
ಅಳಿಯನಾಗಿ ಬಂದಿದ್ದೀಯಾ ಅಥವಾ ದೇವರಾಗಿ ಬಂದಿದ್ದೀಯಾ? ನಿಜ. ಹ, ನಿನ್ನ ಪ್ರಶ್ನೆ ಸಮಂಜಸವಾದುದೇ. ಆ. ಯಾಕೆ? ಆ, ಈ ರಣಕಣದಲ್ಲಿ ನಾವೀರುವರು ಹೀಗೆ ಸಂಗಮಿಸಬೇಕು ಆ, ಎನ್ನುವುದು ಮೊದಲೇ ನಿರ್ಣಯವಾಗಿತ್ತೋ ಏನು? ಆ, ಹೊಸ ಕಳೆಯೇ ಇಲ್ಲಿ ಬಂದಿದೆ, ಆ. ಹೊಸ ಆಡಂಬರದ ಶಬ್ದಗಳೆಲ್ಲವೂ ಕೇಳ್ತಾ ಇದೆ. ನಿಜ. ಹಾಗಾಗಿ ಒಮ್ಮೆ ಮೌನವಾಗಿದ್ದಂತಹ ರಣಾಂಗಣ ಆ. ಮತ್ತೆ ಸೆಟೆದು ನಿಂತಿದೆ. ಇಲ್ಲಿ ನಿನ್ನದಾದಂತಹ ಅಬ್ಬರದ ಮಾತುಗಳು, ಆ. ನಿನ್ನದಾದಂತಹ ಪೌರುಷದ ಮಾತುಗಳು ಎಲ್ಲವನ್ನೂ ಕೇಳಿದ್ದೇನೆ. ಆ. ನೀನು ಸಂಧಾನಕ್ಕಾಗಿ ಬಂದದ್ದನ್ನು ತಿಳಿದಿದ್ದೇನೆ. ಆ. ಅದನ್ನೇ ಪ್ರಶ್ನಿಸಲಿರುವುದಿಲ್ಲ. ಆ. ನಿನ್ನದಾದಂತಹ ವೀರಮಣಿ, ಆ. ನೀನೇ ಹೇಳಿದೆ, ಆ. ಅವನದ್ದಾದಂತಹ ಮಾತುಗಳು, ಆ. ಅವನನ್ನು ತಿರುಗಿಸಲು ಅದೆಷ್ಟೋ ಪ್ರಯತ್ನವನ್ನು ನೀನು ಪಟ್ಟೆ. ನಿಜ. ನೀನು ಪಟ್ಟೆ. ಆ. ಆ ನಂತರ ನಿನ್ನದಾದಂತಹ ಶತ್ರುಹರನು ಹೇಳಿಕೆ ಮೊದಲು ಮಾಡಿದ. ರಾಮನದ್ದಾದಂತಹ ವ್ಯಕ್ತಿತ್ವವನ್ನು ಬಂಡಿಸುವುದರಲ್ಲಿ ಆ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಬಿಡು. ಅದಕ್ಕೆ ನಿಮಗೆ ಮತ್ತೆ ಬೇರೆ ಶಬ್ದಗಳೇ ಬೇಕಿಲ್ಲ. ರಾಮನನ್ನು ವರ್ಣಿಸುವುದಕ್ಕೆ ನೀವು ಆರಂಭ ಮಾಡಿದ್ರೆ ಆ. ಅದನ್ನು ಕೇಳುವವರೆಲ್ಲರೂ ಆ. ಮೈ ನಿಮಿರೇಳಿಸುವಂತೆ ರೋಮಾಂಚನವಾಗುವಂತೆ ಹೇಳುವುದರಲ್ಲಿ ನೀವು ನಿಸ್ಸೀಮರು. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಮತ್ಸಕ ರಾಮಚಂದ್ರ ಸರ್ವವೂ ರಾಮ. ಹ. ರೋಮ ರೋಮದ ಕೂಪ ಕೂಪಗಳಲ್ಲಿ ಅನುರಣಿತಗೊಳ್ಳುವುದು ರಾಮ ಮಂತ್ರ. ರಾಮ ರಾಮ ಎನ್ನುವಂತಹ ನಿಮ್ಮ ಮಂತ್ರದಿಂದ, ಆ. ನಿಮ್ಮ ಮಾತಿನಿಂದ ಆ. ನೀವು ಎಲ್ಲರನ್ನು ತಿರುಗಿಸಬಹುದು, ಆ. ಎಲ್ಲರನ್ನು ನಿಮ್ಮವರನ್ನಾಗಿಸಿಕೊಳ್ಳಬಹುದು. ಆ. ಆದರೆ ಆ. ನಿಮ್ಮಂತಹ 10 ಮಂದಿ ಬಂದರೂ ಆ. ನಮ್ಮ ವೀರಮಣಿ ತಿರುಗುವುದಿಲ್ಲ ಎನ್ನುವುದನ್ನು ನೀನು ಅರ್ಥೈಸಿಕೊಂಡಿದ್ದೀಯ. ನಿನ್ನದಾದಂತಹ ನಿನ್ನ ಪಕ್ಷದಲ್ಲಿ ಈಗ ಬಿದ್ದಂತಹ ಶತ್ರುಹರನು ತಿಳಿದಿದ್ದಾನೆ. ಹಾಗಿದ್ದರೆ ವೀರಮಣಿ ಏನು ಎನ್ನುವುದನ್ನು ತಿಳಿದಾದ ಮೇಲೂ ಈ ರೀತಿಯ ಸಂಧಾನಕ್ಕೆ ಪ್ರಯೋಜನ ಇಲ್ಲ ಎನ್ನುವುದನ್ನು ನೀವು ಆರಂಭದಲ್ಲೇ ತಿಳಿದುಕೊಳ್ಬೇಕಿತ್ತು. ಯಾವುದನ್ನಾದರೂ ನಂಬಬಹುದು, ಈ ಶಿವಸೇನೆಯನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಹೇಗೂ ತಿರುಗುತ್ತದೆ. ಹ. ಅದಕ್ಕೆ ಬೇಕಾದದ್ದು ಇದು ಮಾತ್ರ. ಈಗ ನೀವೆಲ್ಲ ರಾಮ ಸೇನೆಯಿಂದ ಬಂದವ. ಆ. ರಾಮ ರಾಮ ಅಂತ ಹೇಳುವುದನ್ನು ಬಿಟ್ಟರೆ ನಿಮಗೆ ಏನೂ ಇಲ್ಲ. ಇಲ್ಲ. ಆದರೆ ನಾವು ಹಾಗಲ್ಲ. ಆ. ನಮ್ಮದಾದಂತಹ ಶಿವಸೇನೆ ಹೇಗೆ, ಆ. ಅದು ಸಂದರ್ಭಕ್ಕೆ ಸರಿಯಾಗಿಯೇ ನಾವು ವರ್ತಿಸುವುದು. ನಿಜ. ಎಲ್ಲಿ ಯಾವಾಗ ಹೇಗೆ ಯಾರಿಗೆ ಹೇಗೆ ನ್ಯಾಯ ದೊರಕಿಸಬೇಕು ಆಗ ನಾವು ಹೇಳ್ತೇವೆ. ಹಾಗಾಗಿಯೇ ನಮ್ಮದು ಶಿವಸೇನೆಗೊಂದು ವಿಶಿಷ್ಟವಾದಂತಹ ಸಾಮರ್ಥ್ಯ. ಹಾಗಾಗಿ ಆ. ನೀನು ಎಷ್ಟೇ ಕಾಯುತ್ತೇನೆ ಅಂತ ಹೇಳಿದ್ರು ಆ. ಆರಂಭದಲ್ಲೇ ನಿನ್ನಲ್ಲಿ ರಾಮ ಹೇಳಿದ್ದಾನಂತೆ, ಆ. ನಮ್ಮವರನ್ನೆಲ್ಲರೂ ಕಾಯಲು ನಿನ್ನನ್ನು ಕಳುಹಿಸುತ್ತೇನೆ. ನಿಜ. ಕಾವಲು ನಿನ್ನನ್ನು ಇಡುವುದಕ್ಕಾಗಿಯೇ ಕಳುಹಿಸಿದ್ದು. ಆ. ಹಾಗಾಗಿ ನೀನು ಕಾವಲ ಕಟ್ಟೆಯಾಗಿ ಬಂದವನು. ಆ. ಆದರೆ ಕಾವಲ ಕಟ್ಟೆಯಾಗಿ ನಿಮ್ಮವರನ್ನು ಕಾಯಲಿಕ್ಕೆ ಆಗಲಿಲ್ಲ ಎನ್ನುವುದನ್ನು ನೀನೀಗ ಅರ್ಥೈಸಿಕೊಂಡಿದ್ದಿ. ನಾನು ರಾಮಸೇನೆಯ ಕಾವಲ ಕಟ್ಟೆ. ಹ. ಆದರೆ ನಿಮ್ಮಲ್ಲಿ ಕಾವಳ ಎನ್ನುವುದಕ್ಕೆ ಕತ್ತಲು ಅಂತ ಅರ್ಥ. ಹ. ರಾಮ ತತ್ವ ಎನ್ನುವ ಕಾವಲು ನಿಮ್ಮಲ್ಲಿ ಅಡಕವಾಗಿದೆ. ಹ. ಕತ್ತಲೆ ಅಡಕವಾಗಿದೆ. ಆ ಕತ್ತಲೆಯ ಕಟ್ಟೆಯನ್ನೊಡೆದು ಅಲ್ಲಿ ಒಂದು ಹೊಸ ರಾಮ ತತ್ವದ ಜಯದ ಪ್ರಕಾಶವನ್ನು ತುಂಬುವುದಕ್ಕೆ ಬಂದದ್ದು ನಾನು. ಅದಕ್ಕೆ ಆ ಜಯ ಪ್ರಕಾಶ ತುಂಬಬೇಕು ಅಂತಿದ್ರೆ ಅದಕ್ಕೆ ಬೇಕಾದದ್ದು ವಿದ್ಯೆ ಎನ್ನುವ ತತ್ವ ಸತ್ವ. ಆದ್ದರಿಂದಲೇ ವಿದ್ಯಾಧರನಾಗಿ ಬಂದೆ. ಈಗ ಕತ್ತಲು ಎನ್ನುವಂತಹ ಕಾವಲಿಗೆ ಅರ್ಥ ಇದ್ದರೆ ಆ ಕತ್ತಲನ್ನು ನಾವು ಭೇದಿಸಿದ್ದೇವೆ. ಹೇಗೆ ಭೇದಿಸಿದ್ದೇವೆ? ನಮ್ಮದಾದಂತಹ ಜ್ಞಾನದ ಬೆಳಕು ಇದು ಹೇಳಿ ಕೇಳಿ ಜ್ಯೋತಿರ್ಮೇಧ ಪುರ ಎನ್ನುವುದನ್ನು ನೀನು ಅರ್ಥೈಸಿಕೊಂಡಿದ್ದಿ. ಹಾಗಿದ್ದರೆ ಜ್ಯೋತಿಯೇ ಇಲ್ಲಿ ಮೇಧವಾಗಿ ಅರಳುತ್ತದೆ ಎಂದ ಮೇಲೆ ಇಲ್ಲಿ ಕತ್ತಲು ಎನ್ನುವುದಿಲ್ಲ, ಇಲ್ಲಿ ಯಾರ ಕಾವಲು ಕಟ್ಟೆಯೂ ನಡೆಯುವುದಿಲ್ಲ ಎನ್ನುವುದನ್ನು ನಾನು ಇಲ್ಲಿ ಮನೆ ಅಳಿಯನಾಗಿದ್ದೇ ತೋರಿಸಿಕೊಟ್ಟಿದ್ದೇನೆ. ಅಂದ್ರೆ ಕತ್ತಲು ಅಂತಲೇ ಅರ್ಥ. ಕತ್ತಲೆಯಲ್ಲಿ ಬೆಳಕು ಹುಡುಕಬೇಕು ಅಂತ. ಆದರೆ ಇಲ್ಲಿ ಶಿವನೇ ಇದ್ದಾಗ ಅಲ್ಲಿ ಕತ್ತಲು ಎನ್ನುವುದು ಇಲ್ಲ. ಶಿವನಿಗೆ ಕತ್ತಲು ಒಂದೇ ಬೆಳಕು ಒಂದೇ ಎನ್ನುವುದನ್ನು ನೀನು ತಿಳಿದಿದ್ದೀಯ. ಶಿವ ಅಂತ ಹೇಳಿದರೆ ಹೇಗೆ, ಅದು ಮಂಗಲವೂ ಹೌದು, ಬೆಳಕು
ಬೆಳಕು ಹೌದು. ಸತ್ಯಂ ಶಿವಂ ಸುಂದರಂ. ಸುಂದರಂ ಹೇಳ್ತಾರೆ ಹಾಗೆ. ಹಾಗಿದ್ದರೆ ಹಾ. ಸಾಕ್ಷಾತ್ ಶಿವನೇ ಇಲ್ಲಿದ್ದಾನೆ. ಹಾ. ಅವ ಮನೆ ಅಳಿಯನಾಗಿದ್ದಾನೋ, ಹಾ. ವೀರಮಣಿಯ ಮಗಳ ಗಂಡನಾಗಿ ಇದ್ದಾನೋ, ಹಾ. ಅದೆಲ್ಲವೂ ಬೇರೆ ವಿಷಯ. ಹಾ. ಇಲ್ಲೊಬ್ಬ ಇದ್ದಾನೆ ಅನ್ನುವುದನ್ನು ತಿಳಿದ ಮೇಲೂ ನೀವು ಇಷ್ಟೆಲ್ಲವೂ ಸೆಡೆದು ನಿಲ್ಲುತ್ತೀರಿ ಅಂದಾದ ಮೇಲೆ ಹಾ. ನಿಮ್ಮ ಪ್ರಯತ್ನಕ್ಕೊಂದು ತಡೆ ಎನ್ನುವುದನ್ನು ನಾನು ತೋರಿಸಬೇಕಲ್ವೇ? ಹಾ. ಹಾಗಾಗಿಯೇ ಹೇಳಿದ್ದು. ಏನು? ಸಂಧಾನ ಎನ್ನುವಂತಹ ಪ್ರಯತ್ನ ಇಲ್ಲಿ ನಡೆಯಲಿಲ್ಲ. ಯಾಕೆ? ಹಾ. ಶತ್ರುಹರನು ಅದನ್ನೇ ಹೇಳಿದ್ದ. ಅವನಿಗೆ ಇಲ್ಲಿ ಶಿವ ಬಿಟ್ರೆ ಬೇರೆ ಇಲ್ಲ. ಹ, ಹಾ. ಶಿವ ಬಿಟ್ಟರೆ ಬೇರೆ ಇಲ್ಲ. ಯಾಕೆ? ಹಾ. ಶಿವನೇ ಇಲ್ಲಿ ಸಾಕ್ಷಾತ್ ನೆಲೆಸಿದ್ದಾನೆ ಹಾ. ಎನ್ನುವ ಕಾರಣಕ್ಕಾಗಿ ಶಿವ ಬಿಟ್ಟರೆ ಬೇರೆ ಇಲ್ಲ. ಹಾ. ಇಲ್ಲಿ ರಾಮ ಎನ್ನುವವನು ಇಲ್ಲವಲ್ಲ, ಹಾಗಾಗಿ ಇಲ್ಲಿ ಶಿವ ಇದ್ದಾನೆ. ಹಾ. ಶಿವ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ಶಿವ ಬಿಟ್ಟರೆ ಬೇರೆ ನಮ್ಮ ವೀರಮಣಿಗೆ ಇಲ್ಲ. ನಿಮಗೂ ಒಂದು ಸ್ವಾರ್ಥ ಉಂಟು. ಹೇಗೆ? ನಮ್ಮ ಕ್ಷೇತ್ರಕ್ಕೆ ಇನ್ನೊಬ್ಬರು ಬರಬಾರದು ಅಂತ. ಹಾ, ಹಾ, ಹಾ. ಹಾ. ಅದು ಎಲ್ಲರಲ್ಲೂ ಇರುವ ಸ್ವಾರ್ಥವೇ. ಆ. ಹೇಗೆ? ಆ. ಯಾವ ರೀತಿಯದ್ದು ಅಂತ ಹೇಳಿದ್ರೆ, ಆ. ನಮ್ಮ ಕ್ಷೇತ್ರವನ್ನು ಸುಭದ್ರವಾಗಿ ನಾವು ಇಟ್ಟುಕೊಂಡೇವೆ ಅಂತಾದ್ರೆ ಆ. ಈ ಕ್ಷೇತ್ರವನ್ನು ಮತ್ತೆ ವಿಸ್ತರಿಸಲಿಕ್ಕೆ ಆಗುತ್ತದೆ. ಇಲ್ಲಿ ನಮ್ಮ ಕ್ಷೇತ್ರವನ್ನೇ ನಮ್ಮವರನ್ನೇ ಕಾಯ್ದುಕೊಳ್ಳಿಕ್ಕೆ ಆಗದಿದ್ರೆ ನಾವು ವಿಸ್ತರಿಸುವುದು ಹೇಗೆ? ಆ. ಅಲ್ಲಿ ಸ್ವಾರ್ಥ ಅಂತಲ್ಲ, ಎಲ್ಲರಿಗೂ ಇರುವಂತಹ ಹಂಬಲ ಏನು? ಆ. ಈಗ ರಾಮನಿಗೂ ಇರುವ ಹಂಬಲ ಏನು? ಅಶ್ವಮೇಧದ ಮೂಲಕವಾಗಿ ಅವನೊಬ್ಬ ಚಕ್ರವರ್ತಿ ಆ. ಎನ್ನುವುದು ಸ್ಥಾಪಿತವಾಗಬೇಕು. ಧಾರ್ಮಿಕ ಪ್ರಜ್ಞೆ ಅದು. ಬ್ರಹ್ಮಹತ್ಯಾ ದೋಷವ ಇನ್ನೊಂದೋ ಎಲ್ಲವೋ ಅಲ್ಲಿ ಕ್ಷುಲ್ಲಕ. ಲೋಕಮುಖಕ್ಕೆ ಬ್ರಹ್ಮಹತ್ಯಾ ದೋಷದ ಪರಿಮಾರ್ಜನೆಗಾಗಿ ರಾಮ ಅಶ್ವಮೇಧ ಮಾಡುತ್ತಾನೆ. ಹಾ. ಅದೊಂದು ಕಾರಣ. ನಿಜ. ಈ ಅಶ್ವಮೇಧದ ನಿಯಮದಲ್ಲಿ ಹೇಗೆ ಹೇಳುವುದು? ಹಾ. ಹೇಳಬಹುದಿತ್ತು ಎಲ್ಲರಿಗೂ. ಹಾ. ರಾಮ ಎನ್ನುವವ ಲೋಕಕ್ಕೆ ದೊಡ್ಡವ, ಅವ ದೇವರಾಗಿ ಅವತಾರಿಯಾಗಿ ಲೋಕದಲ್ಲಿದ್ದಾನೆ, ಹಾಗಾಗಿ ನೀವೆಲ್ಲರೂ ರಾಮನನ್ನು ಒಪ್ಪಿಕೊಳ್ಳುವ ಮೂಲಕವಾಗಿ ರಾಮನಿಗೆ ಕಪ್ಪವನ್ನು ಕೊಟ್ಟು ನಮ್ಮ ರಾಮ ಪಕ್ಷವನ್ನು ಸೇರಿಕೊಳ್ಳಿ. ನಮಗೆ ಅದೇ ಬೇಸರ. ಹ. ನಮ್ಮಲ್ಲಿ ಇದ್ದವರಿಗೆ ರಾಮ ಜಗತಿ ಸಮಸ್ತರೊಡೆಯ ಅಂತ ಗೊತ್ತಾಗುವುದಿಲ್ಲ ಅಂತ. ಹಾ, ಆ ಗೊತ್ತಾಗಬೇಕಿತ್ತು ಅಂತ. ಏನು ಮಾಡುವುದು? ಒಂದೋ ನೀವು ಹೇಳುವ ಮಾತಿನಲ್ಲಿ ಹಾ. ಎಲ್ಲರಿಗೆ ತಲುಪುವ ಸಾಮರ್ಥ್ಯ ಇಲ್ಲ, ಹಾ. ಅಥವಾ ಇದ್ದರೂ ಅವರಿಗೆ ಕೇಳಿಸಿಕೊಳ್ಳುವ ವ್ಯವಧಾನ ಇಲ್ಲ ಹಾ, ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸರಿ. ನಾವು ಉಪದೇಶ ಎಷ್ಟೂ ಮಾಡಬಹುದು, ಆದ್ರೆ ಎದುರು ಮುಟ್ಟುತ್ತದೆ ಎಷ್ಟು ಅನ್ನುವುದು ಮುಖ್ಯ. ಹಾ. ಎಷ್ಟು ಮಾತಾಡಿದ ಎನ್ನುವುದು ಮುಖ್ಯ ಅಲ್ಲ, ಹಾ. ಎಷ್ಟನ್ನು ತಕ್ಕೊಂಡರು ಎನ್ನುವುದು ಮುಖ್ಯ. ಮುಖ್ಯ. ಆ. ಎಲ್ಲವನ್ನು ಕೇಳಿ ಆದ್ಮೇಲೆ ಒಬ್ಬ ಹಾ. ಹೇಳ್ತಾನಂತೆ, ಹಾ. ಒಬ್ಬರಾದ್ರೂ ಇಲ್ಲಿ ಕೂತು ಕೇಳಿದ್ರಲ್ಲ ಅಂತ ಹೇಳುವಾಗ ಆ. ಧನ್ಯ ಆಯ್ತು ಅಂತ ಹೇಳಿ. ಅಲ್ಲ. ಆದ್ರೆ ಅವ ಹೇಳುವುದೇನು ಕೊನೆಗೆ? ನೀವು ಯಾವಾಗ ಹೋಗ್ತೀರಿ ಅಂತ ಕಾಯುವುದು, ನೀವು ಕೂತಂತಹ ಆಸನ ನನ್ನದು ಎನ್ನುವುದಕ್ಕಾಗಿ. ಹಾಗಿದ್ದರೆ ಅವನ ಗಮನ ಎಲ್ಲಿತ್ತು? ನಾವು ಕೂತ ಆಸನದ ಮೇಲೆ. ನಾವು ಹೇಳಿದ ಉಪನ್ಯಾಸ, ಉಪದೇಶ, ಪ್ರವಚನ ಯಾವುದು ಅವನಿಗೇನಾಗಲಿಲ್ಲ. ಇಲ್ಲ. ಹಾಗಿದ್ರೆ ನಾವು ಹೇಳುವುದು ಯಾರಿಗೆ? ಜ್ಞಾನೇಶ್ವರನಾದ ನೀನೇ ಏನಾದ್ರೂ ಪರಿವರ್ತನೆ ಈ ಸಲ ಮಾಡಬೇಕು. ಆ ಪರಿವರ್ತನೆ ಆಗಬೇಕಿದ್ರೆ ಆರಂಭದಲ್ಲೇ ನೀವು ಸರಿಯಾದ ದಾರಿಯನ್ನು ಹುಡುಕಬೇಕಿತ್ತು. ಆರಂಭದ ದಾರಿ ತಪ್ಪಿ ಹೋಗಿ ಇದೆ. ಇಲ್ಲಿ ಈಶ್ವರ ಇದ್ದಾನೆ ಅಂತ ತಿಳಿದು ಈಶ್ವರನ ಬಳಿಯಲ್ಲಿ ಇದಕ್ಕೊಂದು ಉಪಾಯ ಹುಡುಕುವುದು ಬಿಟ್ಟು ವೀರಮಣಿಯನ್ನು ತಿರುಗಿಸುವ ಪ್ರಯತ್ನ ಮಾಡಿದ್ದೀರಿ. ಬುದ್ಧಿವಂತಿಕೆಯ ಪ್ರಯತ್ನ ನಿಮ್ಮದು. ಈಶ್ವರ ಇದ್ದ ಹಾಗೆ ವೀರಮಣಿಯನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಬುದ್ಧಿವಂತಿಕೆಯ ಪ್ರಯತ್ನ ನಡೆಯಲಿಲ್ಲ. ನೀವು ತಿಳಿದುಕೊಂಡದ್ದು. ಈಗ ನೀವು ಮಾಡಿದ್ದನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ನಾವು ಮಾಡಿದ್ದು ತಪ್ಪು ಅಂತ ನಮ್ಮ ಮೇಲೆ ಆಕ್ಷೇಪ ಅಲ್ವೇ? ಈಗ ಶತ್ರುಹರನನ್ನು ನೀವು ಮಡುಗಿದ್ದೀರಿ. ಇದರ ಪರಿಣಾಮ ಏನು ಗೊತ್ತಾ ನಿಮಗೆ? ಏನಾಗುತ್ತದೆ? ಸೀತಾವಲ್ಲಭಗೆ ನೀನು ಸದಾಶಿವನೇ, ಒಂದು ಕಾಲದಲ್ಲಿ ಶ್ರೀರಾಮನ ಯೋಗ್ಯತೆಯನ್ನು ಅರ್ಹತೆಯನ್ನು ನೀನೇ ಹೇಳಿದವನಂತೆ. ಸೇತು ಬಂಧದ ಸಂದರ್ಭದಲ್ಲಿ ಅಂಗದ ನಿಮ್ಮ ಪರ್ವತಕ್ಕೆ ಕೈಕೊಟ್ಟ ಕಾಲದಲ್ಲಿ ನೀನೇ ಗಿರಿಜಾದೇವಿಯಲ್ಲಿ ತೋರಿಸಿ ಹೇಳಿದೆಯಂತೆ, ರಾಮನಾಟಕ ಇದು ಜಗದೊಳಗೆ, ರಾಮತಾರಕ ಮಂತ್ರವೇ ರೂಪುಮತ್ತಾಗಿ ಈ ಧಾತ್ರಿಯಲ್ಲಿ ಮಾನವ ರೂಪದಿಂದ ಮಹೀದರ್ಶನವನ್ನು ಕೊಡುವುದಕ್ಕೆ ಬಂದಿದೆ. ಇದನ್ನು ಒಪ್ಪಿದಂತಹ ನೀವು ಈ ಕಾಲಕ್ಕಾಗುವಾಗ ರಾಮಕಿಂಕರರನ್ನು ವಿರೋಧಿಸುವುದಕ್ಕೆ ಮುಂದಾಗಿದ್ದೀರಿ. ರಾಮತಾರಕ ಮಂತ್ರಕ್ಕೆ ಮಿಗಿಲಾದುದಿಲ್ಲ ಆ ಕಾಲಕ್ಕೆ ಹೇಳಿದ್ದು. ಕಪ್ಪಿ ಬಗ್ಬಾಲ ಕೇಳು,
ನಮ್ಮಲ್ಲಿ ಭೇದ ಇಲ್ಲ ಅಂತ ನೀವೇ ಆಡಿದವರಂತೆ. ಹ. ಹಾಗಿದ್ರೆ ಅಭೇದ ಕಲ್ಪನೆಯನ್ನು ಕಾಣಿಸಿದ ನೀವು ಹ. ಈ ಕಾಲಕ್ಕಾಗುವಾಗ ನಾವಿಲ್ಲಿಗೆ ಬಂದಿದ್ದೇವೆ. ಹ. ಒಬ್ಬ ತುಂಡು ರಾಜ್ಯದ ಅಧಿಪತಿ ಇದ್ದಾನೆ ವೀರಮಣಿ. ಹ. ನಾವ್ ಯಾಕೆ ಸಂಧಾನ ಮಾಡಿದ್ದು? ಹೇಗೆ? ಅವನಿಗೆ ಅಳುಕೆ ಅಲ್ಲ, ಹ. ಇಲ್ಲಿ ಶಿವ ಸಾನ್ನಿಧ್ಯ ಉಂಟು ಎನ್ನುವ ಕಾರಣದಿಂದ. ಹ. ಆ ಕಾರಣದಿಂದ ಅವನಿಗೆ ತಿದ್ದೋಣ. ನಾವು ಶಿವನನ್ನು ಅವನಲ್ಲಿ ದೂರಲಿಲ್ಲ. ಹ. ರಾಮನ ಬಗ್ಗೆ ನಾವು ಹೇಳಿದ್ದೇವೆ, ಹ. ರಾಮ ತತ್ವದ ಬಗ್ಗೆ ಹೇಳಿದ್ದೇವೆ. ಹ. ಶಿವನನ್ನು ಒಪ್ಪುವ ಜಾಯಮಾನದವರು ನಾವು. ಹ. ನಿಮ್ಮ ಮೇಲೆ ಅಷ್ಟು ಗೌರವ ಇಲ್ಲ ಅಂತಾದ್ರೆ ಹ. ಆವತ್ತು ತನ್ನ ಲಿಂಗವನ್ನು ಹನುಮತ್ ಜ್ಯೋತಿರ್ಲಿಂಗ ಅಂತ ಅಲ್ಲಿ ಸ್ಥಾಪನೆ ಮಾಡ್ತಾ ಇರಲಿಲ್ಲ. ಹ. ರಾಮದೇವರು ಮಳಲಿ ಲಿಂಗವನ್ನೇ ಸ್ಥಾಪನೆ ಮಾಡಿ ರಾಮೇಶ್ವರ ಕ್ಷೇತ್ರದ ನಿರ್ಮಾಣ ಮಾಡಲಿಲ್ಲ. ಪವಿತ್ರವಾದಂತಹ ಕ್ಷೇತ್ರ ಅದು. ಅಷ್ಟು ದೊಡ್ಡ ಕ್ಷೇತ್ರ ಕಟ್ಟಿದ್ದು ರಾಮನಿಗೆಲ್ಲ, ರಾಮ ನಿಮಗೆ ಕಟ್ಟಿದ್ದು. ಹ. ರಾಮ ನಿಮಗೆ ಗೌರವ ಕೊಟ್ಟಿದ್ದಾನೆ, ಹ. ಹನುಮ ನಿಮಗೆ ಗೌರವ ಕೊಟ್ಟಿದ್ದಾನೆ. ಹ. ಎಷ್ಟು ಗೌರವ ಕೊಟ್ಟ ನಾವು ಹ. ನಿಮ್ಮ ಮನೆಗೆ ಬಂದದ್ದು ನೆನಪಿಟ್ಟುಕೊಳ್ಳಿ. ಹ. ನೀವು ದೇವರಾಗಿ ಕೈಲಾಸದಲ್ಲಿರಬಹುದು, ಹ. ಇರುವುದು ಜ್ಯೋತಿರ್ಮೇಧದಲ್ಲಿ ಒಬ್ಬ ಅಳಿಯನಾಗಿ ಎನ್ನುವ ಪ್ರಜ್ಞೆ ನಿಮಗೆ ಬೇಕು. ಹಾಗಿದ್ರೆ ನನ್ನ ಮನೆ ಅಲ್ಲ ಎನ್ನುವುದನ್ನು ನೀನು ಒಪ್ಪಿಕೊಂಡ ಹಾಗಾಯ್ತು. ನಿಮ್ಮ ಮನೆ ಹೌದು ಅಂತ ಒಪ್ಪಿತ್ತು ನಾವು. ಹ. ನಿಮ್ಮ ಮನೆಗೆ ಬಂದಾಗ ನನ್ನ ಮಾವನ ಮನೆ ಇದು. ಇರ್ಲಿ, ಹ. ನೀವು ಇರುವುದು ಅವರಲ್ಲ ಪುರರಕ್ಷಕನಾಗಿ. ಹ. ಪುರರಕ್ಷಕನಾಗಿ ನೀವಿರುವುದು. ಹ. ಬಲಿಯ ಮನೆಯಲ್ಲಿ ವಾಮನ ಮೂರ್ತಿ ಪುರರಕ್ಷಕನಾಗಿದ್ದಾನೆ. ಹ. ಯಾಕಿರುವುದವ? ಹ. ಯಾವತ್ತು ಬಲಿಗೆ ಯಾವುದೇ ರೋಗ ರುಚಿನಾದಿಗಳು ಹ. ಸಮಸ್ಯೆಗಳು ಬರಕೂಡದು ಎನ್ನುವ ಕಾರಣದಿಂದ ಇಲ್ಲಿಯೂ ಹಾಗೆ ವೀರಮಣಿಗೆ ಯಾವುದೇ ದೋಷಗಳು ತಟ್ಟದ ಹಾಗೆ ಈಶ್ವರ ರಕ್ಷಕನಾಗಿ. ಹಾಗಿದ್ರೆ ನೀವು ಸತ್ತ ಮೇಲೆ ಬಂದದ್ದು ಯಾಕೆ, ಮೊದಲು ಯಾಕೆ ಬರಲಿಲ್ಲ? ಹಾಗೆ ಪ್ರಶ್ನೆ ಹಾಗೆ ಬರುವುದು. ಮೊದಲು ನೀವು ಬರಬೇಕಿತ್ತು. ಹ. ಹಾಗಿದ್ರೆ ಮೊದಲು ನೀವು ಯಾಕೆ ನಿಂತದ್ದು? ಹ. ನಿಮಗೂ ಮಾವನಿಗೆ 4 ಕೊಡಿಸಬೇಕು ಅಂತಿತ್ತು. ಹ, ಹ. ಕೆಲವು ಸಲ ಹಾಗೆ ನಮಗೆ ಹೊಡೆಯಲಿಕ್ಕೆ ಆಗುದಿಲ್ಲಲ್ಲ, ಹ. ಇನ್ನೊಬ್ಬರಿಂದ ಹೊಡೆಸಿದ ನಾಟಕ ಮಾಡುವುದು. ಹ. ಅವನಿಗೆ ಪೆಟ್ಟು ಬಿದ್ದ ನಂತರ ಈಗ ನೀವು ಸಮಾಪ್ತಿ ಮಾಡಲಿಕ್ಕೆ ಬಂದಿದ್ದೀರಿ. ಹ. ಹಾಗಾದ ಕಾರಣ ಹೇಳುವುದು, ಇಂದು ಶತ್ರುಹನ ಮಡುಗಿದ ಪರಿಣಾಮ ಏನು? ಹ. ಸೀತಾವಲ್ಲಭಗೆ ದುಃಖವನಿತ್ತಿಹೆ ನೀನು. ಓಹೋ ಹೋ. ನಮ್ಮ ದೇವರಿಗೆ ದುಃಖ ಉಂಟಾಯಿತು ಅಂತಾದ್ರೆ ಹ. ನಾವು ಸಹಿಸುವುದಿಲ್ಲ. ಹ. ಹಾಗಾಗಿ ಹೇಳ್ತೇನೆ, ಹ. ನಾನು ರಾಮನನ್ನು ದೇವರು ಅಂತ ನಂಬಿದವ, ಹ. ಶಿವ ದೇವರಲ್ಲ ಅಂತ ಹೇಳುವವನಲ್ಲ. ಹ. ಹಾಗಾಗಿ ಹ. ಈಶ್ವರ ದೇವರೇ, ಈ ಪ್ರಕರಣ ಇದು ನರರೊಳಗೆ ನಡೆಯುವ ಸಂಗ್ರಾಮ. ಹ, ಹ. ಇಲ್ಲಿ ದೇವರ ಪ್ರವೇಶ ಆಗ ಕೂಡದು. ಹ. ನೀವು ಕೋಣೆಯಲ್ಲೇ ಇರಬೇಕು, ಹ. ಹೊರಗೆ ಬರುವ ಅಗತ್ಯ ಇಲ್ಲ. ಹ. ಈಗ ಒಬ್ಬನ ಪಕ್ಷಪಾತಿಯಾಗಿ ಹ. ದೇವರಾಗಿ ಭೇದ ಕಲ್ಪಿಸಿ ಬರ್ತೀರಿ ಅಂತಾದ್ರೆ ಹ. ನಾವು ಕೂಡ ದೇವರು ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಹ. ಇಲ್ಲಪ್ಪ, ಹ. ನಾವು ನಿಮಗೆ ಮಂಗಳಾರತಿ ಮಾಡಲೇಬೇಕಾಗುತ್ತದೆ. ನಮಗೆ ಹೊಡೆದು ಗೊತ್ತು, ಬಡಿದು ಗೊತ್ತು. ಹ. ಆದ್ದರಿಂದ ದೇವರು ಅಂತ ನೋಡ್ಲಿಕ್ಕಿಲ್ಲ. ಹ. ರಾಮಗೆ ಘಾತ ತಂದವನಿಗೆ ಘಾತಿಸಿಯೇ ಸಿದ್ಧ. ಈಗ ರಾಮನಿಗೆ ಗಾತ ತಂದದ್ದಕ್ಕಾಗಿ ನಿಮಗೆ ಇಷ್ಟು ಕೋಪವೇ? ಆಘಾತ ಒಳದೊಳು ಮೆರೆದಿರುವ ಒಳದೊಳು ಮೆರೆದಿರುವ ಒಡಗನಿಗೆ ಮನುಜರು ಸುಸ್ನೇಗವ ಹಿಡಿಸಲಾಡಿದೆಯೋ ರಾಮನು ನಿನಗಿದ ಕನಿಕರ ವ್ಯಾತಕಿ. ನಿನ್ನ ಮಾತುಗಳೆಲ್ಲವನ್ನು ಕೇಳುವಾಗ ಆ. ಒಪ್ಪಬೇಕೋ ಬಿಡಬೇಕು ಅರ್ಥ ಆಗುವುದಿಲ್ಲ. ಯಾಕೆ? ಆ. ಮನುಷ್ಯನ ಹಾಗೆ ಸುಸಂಸ್ಕೃತ ರೀತಿಯಲ್ಲಿ ಮಾತನಾಡುತ್ತಿ, ಆ. ಆದರೆ ಒಪ್ಪುವ ರೀತಿಯಲ್ಲಿದೆ. ಆ. ವೀರಮಣಿ ಸತ್ತ ಮೇಲೆ ಯಾಕೆ ಬಂದೆ? ನಿಜ. ಪುರದ ರಕ್ಷಕನಾಗಿದ್ದವನಿಗೆ ವೀರಮಣಿಯನ್ನು ರಕ್ಷಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಇಲ್ವೇ? ಇಲ್ಲಿ ಒಂದು ನಂಬಿಕೆ ಇದೆ. ಆ. ಸಾಕ್ಷಾತ್ ದೇವರಾಗಿ ನಾನಿದ್ದೇನೆ ಎನ್ನೋ ಹೇಳುವಾಗ ಆ. ವೀರಮಣಿಗೆ ಒಂದು ಧೈರ್ಯ ಇರ್ತದೆ. ಆ. ನನ್ನನ್ನು ಕಾಯಲಿಕ್ಕೆ ದೇವರಿದ್ದಾನೆ, ಆ. ಏನು ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅತೀವ ವಿಶ್ವಾಸದಿಂದ ಹೊರಟಾಗ ಆ. ಒಮ್ಮೆ ಫಲ ಇಲ್ಲದವನಿಗೂ ಇಮ್ಮಡಿ ಫಲ ಬರ್ತದಂತೆ. ಆ. ಹಾಗೆ ವೀರಮಣಿ ಕಾದಿಯಾನು ಅಂತ ನಾನು ಭಾವಿಸಿದ್ದೆ. ವಿಶ್ವಾಸ ಇತ್ತು. ಆ. ಆ ವಿಶ್ವಾಸ ಇಲ್ಲಿ ಮುರಿದು ಬಿತ್ತು. ಆ. ನಿನಗೂ ಒಂದು ವಿಶ್ವಾಸ ಇಲ್ಲಿ ಇತ್ತು. ಆ. ನೀನು ಹೇಗೆ ರಾಮನ ಆಜ್ಞೆ ಹೇಗೆ ನಿನಗೆ ನಮ್ಮವರನ್ನೆಲ್ಲ ಕಾಯಬೇಕು. ನಿಜ. ನೀನು ಈಗ ಶತ್ರುಹಾರ ಸತ್ತು ಬಿದ್ದ ಮೇಲೆ ಬಂದಿದ್ದೀಯ. ನಿಜ. ಹಾಗಿದ್ದರೆ ನಿನ್ನವರನ್ನು ಕಾಯಲಿಕ್ಕೆ ನಿನಗೂ ಆಗಲಿಲ್ಲ. ನಾನು ನಿನ್ನ ಶಿವಸೇನೆಗೆ ಉತ್ತರ ಕೊಡ್ತಾ ಇದ್ದೆ. ಹ. ನಾನೊಂದು ಬದಿಯಲ್ಲಿ ಯುದ್ಧ ಮಾಡ್ತಾಳೆ ಇದ್ದೆ. ಇಲ್ಲಿಯೂ ಹಾಗೆ ಆಯಿತು. ಆ. ನಮ್ಮವರೆಲ್ಲರೂ ಕಾದು ಗೆಲ್ಲಿಯಾರು. ಆ. ಗೆಲುವು ನಿನ್ನೆವರೆಗೆ
ನನಗೆ ಇತ್ತು, ಇವತ್ತು ಸೋಲಾಯಿತು ಅಂತ ಹೇಳುವಾಗ ನಾನೇ ಎದ್ದು ಬರಬೇಕಾಯ್ತು. ಯಾಕೆ? ಪ್ರಕರಣ ಒಂದು ಇತ್ಯರ್ಥ ಆಗಬೇಕಾಗಿದೆ. ನೀನು ಹೇಳುವ ಹಾಗೆ ರಾಮನಿಗೆ ಘಾತಕ ತರಲಿಕ್ಕೆ ಅದು ನಮಗೂ ಒಪ್ಪಿಗೆ ಇಲ್ಲ. ಯಾಕೆ? ರಾಮನನ್ನು ನಾನು ಒಪ್ಪಿಕೊಂಡವ, ಆದರೆ ನಾನು ರಾಮನನ್ನು ಒಪ್ಪಿಕೊಂಡಿದ್ದೇನೆ ಎನ್ನುವ ಮಾತ್ರಕ್ಕೆ ನನ್ನ ವೀರಮಣಿ ಒಪ್ಪಿಕೊಳ್ಬೇಕಾಗಿಲ್ಲ. ಅವನದ್ದಾದಂತಹ ಸ್ವಂತ ವ್ಯಕ್ತಿತ್ವ ಅವನಿಗೆ ಇದೆ. ಈಗ ನೀನು ನಿಲ್ಲಿಸಬಹುದಿತ್ತಲ್ಲ ಯುದ್ಧವನ್ನು. ಯಾಕೆ ನಿಲ್ಲಿಸಬೇಕು? ಅವನದ್ದಾದಂತಹ ವ್ಯಕ್ತಿತ್ವದಲ್ಲಿ, ಅವನ ವಿಶ್ವಾಸದಲ್ಲಿ, ಸಾಮರ್ಥ್ಯದಲ್ಲಿ ಅವ ಮುಂದುವರೆದಿದ್ದಾನೆ. ಮುಂದುವರಿದವರೆಗೆ ನೀವು ಸಂಧಾನವನ್ನು ಮಾಡುವಾಗಲೂ ಈಶ್ವರ ದೇವರ ಬಳಿಯಲ್ಲಿ ಯಾರೂ ಕೇಳಲಿಲ್ಲ, ಅವನು ಕೇಳಲಿಲ್ಲ, ನೀವು ಕೇಳಲಿಲ್ಲ. ನನ್ನ ಪ್ರಮೇಯ ಇಲ್ಲಿವರೆಗೆ ಯಾರಿಗೂ ಬೇಕಾಗಿರಲಿಲ್ಲ. ಹಾಗಿದ್ದರೆ ಬೇಡದವ ನಾನು ದೂರ ಇದ್ದೆ. ದೂರ ಇದ್ದು ಈಗ ಯಾಕೆ ಬಂದೆ? ಇಲ್ಲಿ ಈ ರೀತಿಯಾಗಿ ಸೋಲಾಗಿ ನಿಮಗೂ ಒಂದು ಪ್ರಚಾರಕ್ಕೆ ಬರಬೇಕು ಅಂತ ಅನ್ನಿಸಿತಲ್ಲ? ಒಮ್ಮೊಮ್ಮೆ ಹಾಗೆ ಅನ್ನಿಸುವುದು ಹೌದು. ಯಾಕೆ? ನಮ್ಮವರೆಲ್ಲರಿಗೂ ಸೋಲಾದ ಮೇಲೆ ಶಿವನಿದ್ದ ಊರಿನಲ್ಲೂ ಶಿವಭಕ್ತನಾದಂತಹ ವೀರಮಣಿಗೆ ಸೋಲಾದುದನ್ನು ಸೈರಿಸಿಕೊಂಡು ಶಿವ ಹಾಗೆ ತಿರುಗಿ ಹೋದ. ನಾಳೆ ಲೋಕದವರು ಹೇಳಬಾರ್ದು, ಕೂಡದು ಎನ್ನುವ ಕಾರಣಕ್ಕಾಗಿ ಶಿವನಾಗಿ ನಾನು ಏನು ಎನ್ನುವುದನ್ನು ತೋರಿಸಲು ಸುಗ. ಇದಕ್ಕೊಂದು ಪರಿಮಾರ್ಜನೆ ಆಗಬೇಕಲ್ವೇ? ಈಗ ನೀನು ನಾನು ಇರುವುದು ಇನ್ನು ಈ ರೀತಿಯ ಮಾತಿನಿಂದ ಪ್ರಯೋಜನ ಇಲ್ಲ. ನೋಡುವ ಅಲ್ವೇ? ನೋಡೋಣ. ಪುರಗರನು ಮನದೊಳಗೆ ಯೋಚಿಸಿ, ಪುರಗರನು ಮನದೊಳಗೆ ಯೋಚಿಸಿ ಉಭಯರಿಗೂ ಬರವು ಜಯವೀರ್ವರಿಗೆ ಸಾಸಿರ ವರುಷ ಹೆಣಗಿದೆಡೆ ಸರಿದಲ್ಲವೆನುತ್ತ ಕ್ಷಮೆಯನು ಧರಿಸಿ ಪವನ ಜನವು ವಿನಯದಿ ಕರೆದು ಪೇಳಿದ ಆಗಲತಿ ಮಾಧುರ್ಯ ವಚನದಲ್ಲಿ ಸರಿದಲ್ಲವೆನುತ್ತ ಕ್ಷಮೆಯನು ಧರಿಸಿ ಪವನ ಜನವು ವಿನಯದಿ ಕರೆದು ಪೇಳಿದನಾಗ ಅತಿ ಮಾಧುರ್ಯ ವಚನದಲ್ಲಿ ವೀರಪ್ಪ ಶ್ರೀರಾಮ ಕಿಂಕರ ಶ್ರೀರಾಮ ಕಿಂಕರ ವೀರ ಶ್ರೀರಾಮ ಕಿಂಕರ ಮಾರುತ ತಾಳು ಸೈರನೆ ತಾಳು ಮಾರುತ ತಾಳು ಸೈರನೆ ವೀರಮಣಿ ಶತ್ರುಘ್ನರ ಭಾಗಿನಿ ಧಾರಿಣಿ ಜೋಳಿ ಕೊನಗಿದೆ ವೀರಮಣಿ ಶತ್ರುಘ್ನರ ಭಾಗಿನಿ ಧಾರಿಣಿಯೊಳಿ ಗೊರಗಿದೆ ವೀರಮ ಶ್ರೀರಾಮ ಕಿಂಕರ ಮಾರುತ
ವೀರಬ. ಏನು ಸ್ವಾಮಿ ಇಳಿಸಿದ್ದು? ಸ್ವಲ್ಪ ಆಲಾಪನೆ ಹೆಚ್ಚು ಮಾಡಿದ್ದು. ಕಾರಣ? ಅಷ್ಟು ಆಲಾಪನೆ ಮಾಡಿದ್ರು ಚಪ್ಪಾಳೆ ಕೇಳಿಸಿದ್ದು ಒಂದೆರಡು ಮಾತ್ರ. ಕಾರಣ ಉಂಟು. ಹ. ಆಶ್ಚರ್ಯಚಕಿತರಾಗಿದ್ದಾರೆ. ಯಾಕೆ ಹೀಗೆ? ಭಕ್ತ ಭಗವಂತನ ಕಾಳಗ ಅಂದ್ರೆ ಎಲ್ಲಿ ಚಪ್ಪಾಳೆ. ಹ, ಹ. ಒಮ್ಮೆಲೆ ರಣಾಂಗಣದಲ್ಲಿ ವೀರ ಕಲಿಗಳಾಗಿ ಹೋರಾಡುತ್ತಿದ್ದವರು ಆ, ಯಾಕೆ ಒಮ್ಮೆಲೆ ಇಳಿಯಾಯಿತು? ಕಾರಣ ಉಂಟು. ಒಮ್ಮೆಲೆ ನಿಲ್ಲಿಸಿದ್ದು ನೋಡಿ. ಹ, ಆ, ಹಾಗಾಗಿ ಏನು ಅಂತ ಅರ್ಥ ಆಗಲಿಲ್ಲ. ಇಲ್ಲ. ಆದರೆ ನಾನು ವಿರಾಮ ಘೋಷಿಸಿದ್ದೇನೆ. ನನ್ನ ಸ್ವರ ಇಳಿಯಾಗಿದೆ, ಆ, ಆಲಾಪನೆ ಹೆಚ್ಚಾಗಿದೆ. ಆ. ವೀರ ಹನುಮ ಬಾ, ಯಾಕೆ? ಮಾರುತಾತ್ಮಜನೆ ಸೈರಣೆಯನ್ನು ತೆಗೆದುಕೋ. ಕಾರಣ? ಆಲೋಚಿಸಬೇಕು. ಆ, ಈಗ ನೀನು ಆಲೋಚಿಸು. ಆ, ನಿನ್ನ ಪಕ್ಷದಲ್ಲಿ ಯಾರಿದ್ದಾರೆ? ಒಬ್ಬ ಮಾತ್ರ ನೀನು ಉಳಿದಿದ್ದೀಯ. ಸತ್ಯ. ಹ, ನಾನೊಮ್ಮೆ ಆಲೋಚಿಸುವುದು. ನನ್ನ ಪಕ್ಷದಲ್ಲಿ ನೋಡಿದರೆ ನಿಮ್ಮ ಭಕ್ತರೆಲ್ಲ ಬಿದ್ದಿದ್ದಾರೆ. ಎಲ್ಲ ಬಿದ್ದಿದ್ದಾರೆ. ಆ, ಹಾಗಿದ್ರೆ ಆ, ನಾವು ಈ ರೀತಿ ಹೋರಾಟ ಮಾಡಿದರೆ ಆ, ಸಾವಿರ ವರುಷವಾದರೂ ನಮಗೆ ಇಲ್ಲಿ ಪರಿಣಾಮ ಗೋಚರವಾಗುವುದಿಲ್ಲ. ನಾವೊಂದು ಕಾಲಮಿತಿಯಲ್ಲಿ ಮುಗಿಸುವುದೇ ಒಳ್ಳೆಯದು. ಕಾಲಮಿತಿ ಬೇಕು ಅಂತಲೇ ಹೇಳಿಯೇ ಆ, ಇನ್ನು ಯುದ್ಧ ಮಾಡಿದರೆ ಪ್ರಯೋಜನ ಇಲ್ಲ. ಆ. ಅದು ಯಾರಲ್ಲಿ ಯುದ್ಧ? ಆ, ವೀರಮಾರುತಿಯಲ್ಲಿ ನಾನು ಯುದ್ಧ ಮಾಡಿದರೆ ಎಷ್ಟು ಕಾಲ ಯುದ್ಧ ಮಾಡಿ ಏನು? ಅಲ್ಲ, ನೀವು ಮಾಡಬಹುದು. ಹ. ಅದು ಭೂಷಣವ ಅನ್ನುವುದು ಅದು ಮುಖ್ಯ. ಭೂಷಣವೇ? ಆ. ನಾಳೆ ಲೋಕ ಹೇಗೆ ಹೇಳ್ತದೆ? ಆ, ಹೋಗಿ ಹೋಗಿ ಆ ಹನುಮಂತನಲ್ಲಿ ನಮ್ಮ ದೇವರು ಯುದ್ಧ ಮಾಡುವುದು. ಯುದ್ಧ ಮಾಡುವುದೇ. ಆ. ಅವ ಪೌರುಷವಂತ, ಆ. ಸಾಮರ್ಥ್ಯವಂತ, ಚಿರಂಜೀವಿ. ಚಿರಂಜೀವಿ. ದೇವರೇ ಕೊಟ್ಟದ್ದು ಇಲ್ಲಿರುವುದು. ದೇವರೇ ಕೊಟ್ಟದ್ದು ಎಲ್ಲವೂ ಅಲ್ಲಿರುವಾಗ ಎನ್ನಂತೆ ಪೌರುಷವಂತನಾಗುವಂತ ಹರಸಿದ್ದೀರಿ ನೀವು. ಹಾಗಿದ್ದರೆ ನನ್ನ ಪ್ರತಿರೂಪವೇ ಅಲ್ಲಿ ಇರುವುದು ಆ. ಅಂತ ನಾನು ಭಾವಿಸಿಕೊಂಡ ಮೇಲೆ ನಾನು ಯಾರ ಮೇಲೆ ಯುದ್ಧ ಮಾಡುವುದು? ಅಲ್ವಾ? ಅಲ್ವೇ? ನೀವು ಗಂಧ ತಿಕ್ಕಿದ ಕೆಲಸ ಮಾಡಿದ ಹಾಗಾದಿ. ಹಾಗೆ ಕೊರಡು ತರೆಯುವುದು ಕೊರಡು ಮಾತ್ರ, ಆ. ಕಲ್ಲು ಸವಿಯುವುದೇ ಇಲ್ಲ. ಇಲ್ಲ. ಹಾಗಿದ್ದರೆ ನಾನು ಕೊರಡು ಯಾಕೆ ಸವೆಯುವುದು? ಆ. ಅಲ್ವೇ? ಆ. ಹಾಗಾಗಿ ನಾನು ಆಲೋಚನೆ ಮಾಡಿದ್ದು. ಆ. ಇಷ್ಟು ಹೊತ್ತು ಈಗ ನಿಲ್ಲಿಸಿ ಕೈ ಹೀಗೆ ಮಾಡಿದ್ದೀರಿ ಎಂತದ್ದು? ಹೌದು, ಅದನ್ನೇ ಹೇಳಿದ್ದು. ಆ. ಎಲ್ಲರೂ ಬಿದ್ದಿದ್ದಾರೆ. ನನ್ನದಾದಂತಹ ವೀರಮಣಿಯು ಹೋಗಿದ್ದಾನೆ, ಆ. ನಮ್ಮ ಶತ್ರುಹರನು ಹೋಗಿ ಆಗಿದೆ. ಆ, ಎಲ್ಲರೂ ಬಿದ್ದಿದ್ದಾರೆ. ಬಿದ್ದಿದ್ದಾರೆ. ಹಾಗಿದ್ದರೆ ಆ. ಯುದ್ಧ ಬೇಡ. ಆ. ಮೆಚ್ಚಿದ್ದೇನೆ ನಿನಗೆ. ಮೆಚ್ಚಿ. ನಿನಗೆ ವರವನ್ನು ಗಂಡಿನ ನೀಚನ ಕೀಳು ಕೊಡುತ್ತಿಗೆ ಕಲಗಬೇಡಲಾಗ ಸೈರದೆಗೊಳ್ಳುತ್ತಲೆಲ್ಲದನ್ನು ಗಮನೋ ಒಲಿದಿರುವಿನ ನಿನಗೆ. ಏನು ಸ್ವಾಮಿ? ಮೆಚ್ಚಿದ್ದೇನೆ ಅಂತ ಹೇಳಿದ್ದೆ ಅಂತ ಆ. ಮುಂದುವರಿಸ್ಬೇಕಲ್ವಾ? ಆ, ನಿನಗೇನಾದ್ರೂ ಕೊಡಬೇಕು ವರ ಆ. ಅಂತ ಅನ್ನಿಸಿದೆ. ಹಾಗಾಗಿ ವರವನ್ನು ಕೊಡ್ಲಿಕ್ಕೆ ಕೈ ಎತ್ತಿದ್ದೇನೆ. ಏನು ಬೇಕು ಕೇಳು. ವರವ್ಯಾತ ಕೊಯ್ಯನಗೆ ರಾಮನ ಕರುಣಾರತದೊಳಗೆ ವರವ್ಯಾತ ಕೊಯ್ಯನಗೆ ರಾಮನ ಕರುಣಾರತದೊಳಗೆ ಇರುತಿಗೆ ನಿಲ್ಲಯ ಗಂಗೆನಗೇತಗೆ ತೆರಳಿರೋ ಭೌತಿಕ ಪಥವನೆ ಪಿಡಿಯುತ್ತ ವರವ್ಯಾತ ಕೊಯ್ಯನಗೆ ರಾಮನ ಕರುಣಾರತದೊಳಗೆ ವರವ್ಯಾತಕೋ ಪ್ರಭೋ ಪರಮೇಶ್ವರ, ವೀರ ಆಂಜನೇಯ, ವರ ಕೊಡುತ್ತೇನೆ ಅಂತ ಆಡ್ತಾ ಇದ್ದೀರಿ. ಮೆಚ್ಚಿಕೊಡುವುದಿದು ನಮ್ಮಲ್ಲಿ ಇಲ್ಲ ಅಂತಾದ್ರೆ ಅಲ್ವೇ ನಾವು ಪಡಕೊಳ್ಳುವುದು. ಹಾ, ಹಾ, ಹಾ. ಇನ್ನೊಬ್ಬನಿಂದ ಪಡಕೊಳ್ಳಬೇಕು ಅಂತಿದ್ರೆ ಹಾ. ರಾಮದಾಸನಾಗಿರುವ ನಾನು ನಮ್ಮ ದೇವರು ನಮಗೆ ಕೊಟ್ಟದ್ದು ಕಡಿಮೆ ಅಂತ ಕಾಣಿಸಿದ ಹಾಗಾಗುವುದಿಲ್ವೇ? ನಿಮ್ಮ ದೇವರು ಕೊಟ್ಟದ್ದು ಕಡಿಮೆ ಅಂತಲ್ಲ, ವರ- ಇಲ್ಲಿ ನಾನು ಮೆಚ್ಚಿಕೊಡುವುದು ವರ- ಸ್ವಲ್ಪ ಹೆಚ್ಚು ಇರಲಿ ಅಂತ ಹೇಳಿ. ಆಗುವುದಿಲ್ಲ. ವರ ವ್ಯಾತಕೋ ಎನಗೆ ಹಾ, ಹಾ. ಶ್ರೀರಾಮನ ಕರುಣಾರಸದೊಳಗೆ
ಎಲ್ಲಿವರೆಗೆ ನನ್ನ ರಸನೆಯಲ್ಲಿ ರಾಮಧ್ಯಾನ ಉಂಟು, ಅಲ್ಲಿವರೆಗೆ ಈ ರಸೆಯಲ್ಲಿ ಇನ್ನೊಬ್ಬನಿಂದ ಪಡೆಯುವಂತಹ ಸ್ಥಿತಿ ಹನುಮಂತನಿಗೆ ಬರುವುದಕ್ಕಿಲ್ಲ. ಕೊಡುತ್ತೇನೆ ಅಂತ ಹೇಳಿದ್ದಕ್ಕೆ ಧನ್ಯವಾದ. ನಿಮ್ಮ ಕೇಳಿಕೆಯನ್ನು ಗೌರವಪೂರ್ವಕವಾಗಿ ತಿರಸ್ಕರಿಸಿದ್ದೇನೆ. ಈಗ ಸರಿಯಾಗಿ ಆಲೋಚನೆ ಮಾಡು. ವರ ಕೊಡ್ತೇನೆ ಅಂತ ಹೊರಟವ ಶಿವ. ರಾಮನ ಕಾರುಣ್ಯ ಏನೋ ನಿನ್ನಲ್ಲಿರಬಹುದು, ಆದರೆ ಸರಿಯಾಗಿ ಆಲೋಚನೆ ಮಾಡು. ನಿನ್ಗಾಗಿ ಅಲ್ಲದಿದ್ರು ನಿನ್ನವರಿಗಾದ್ರೂ ಬೇಕಾಗಬಹುದು. ಅರ್ಥ ಆಯ್ತು ನನಗೆ. ಯಾಕಂದ್ರೆ ಒಬ್ಬ ಯೋಗ್ಯತಾವಂತನಿಗೆ ಸನ್ಮಾನ ಮಾಡ್ತೇವೆ, ಅವನಿಗೆ ಇಲ್ಲ ಅಂತ ಮಾಡುವುದಲ್ಲ, ಅವನು ಮಾಡಿದ ಸಾಧನೆಗೆ ಗೌರವ ಅಲ್ವಾ? ಈಗ ಕೊಡು ಏನು ಕೊಟ್ಟಿದ್ದಾರೆ, ಏನು ಇಟ್ಟಿದ್ದಾರೆ ಅನ್ನುವುದು ಮುಖ್ಯ ಅಲ್ಲ, ಅವನನ್ನು ಹೇಗೆ ಗುರುತಿಸಿದ್ದಾರೆ ಎನ್ನುವುದು ಮುಖ್ಯ. 4 ಜನರ ಎದುರಲ್ಲಿ ಗುರುತಿಸುವುದೇ ಮುಖ್ಯ, ಸತ್ಯ ಮುಖ್ಯ ಅಲ್ಲ. ಜ್ಯೋತಿರ್ಮೇಧದ ರಣಕ್ಷೇತ್ರದಲ್ಲಿ ಪರಮೇಶ್ವರನಿಂದ ಮಾನಿತನಾಗಿದ್ದಾನೆ ಹನುಮಂತ ಅಂತಾದ್ರೆ ಅದು ನನಗೆ ಸಿಗುವ ಗೌರವ ಅಲ್ಲ, ನನ್ನೊಳಗಿದ್ದ ರಾಮನಿಗೆ ಸಿಗುವ ಗೌರವ ಅಲ್ವೇ? ಹಾಗೆ ನೀವು ಒಲಿದು ಕೊಡುವುದು ದಿಟ ಅಂತಾದ್ರೆ ಕೇಳಿಕೊಳ್ಳುತ್ತೇನೆ, ಈ ಕ್ಷಣವೇ ನಾನು ದ್ರೋಣಾಚಲಕ್ಕೆ ಹೋಗುತ್ತೇನೆ, ಅಲ್ಲಿರುವಂತಹ ಚಾರು ಸಂಜೀವಿನಿಯನ್ನು ತರುತ್ತೇನೆ. ಅಲ್ಲಿವರೆಗೆ ದೇವರೇ, ಉಭಯ ಪಕ್ಷದಲ್ಲಿಯೂ ಬಿದ್ದಿದ್ದಾರೆ, ಎಲ್ಲ ಬಿದ್ದುಕೊಂಡಿದ್ದಾರೆ. ಒಬ್ಬನ ಶರೀರದ ಎದೆಯ ಬೆಸುಪು ಹೋಗುವುದಕ್ಕೆ ಮುಂಚೆ ಏನಾದ್ರೂ ಪ್ರಯತ್ನ ಮಾಡಿದರೆ ಬದುಕಿಸುವುದಕ್ಕಾಗುತ್ತದೆ. ಹಾಗೆ ನೀನು ಇಂದ್ರಿಯಾಧಿಕ್ಯ ಶಕ್ತಿಯನ್ನು ಹೊಂದಿದ ದೇವರು, ಲಯಕರ್ತೃ. ಹಾಗಾದ ಅವರ ಆ ಪ್ರಾಣ ಶಕ್ತಿ ಹಾರುವುದಕ್ಕೆ ಮುಂಚೆ ಅಲ್ಲಿವರೆಗೆ ಮಸಣಾಧ್ಯಕ್ಷನಾಗಿ ನೀನು ಕಾಯಬೇಕು. ನನ್ನ ಕೆಲಸವೇ ಅದು ಅಲ್ವಾ? ಅಲ್ವೇ? ನಿಮಗೆ ಬೇಸರ ಇರ್ಲಿಕ್ಕಿಲ್ಲ. ಇದು ಹೊಸ ಕೆಲಸ ಏನಲ್ಲ. ಅಲ್ಲಲ್ಲ, ದೇವರಿಗೆ ಮಸಣ ಆದ್ರೆ ಏನು, ಮನೆ ಯಾವುದಾದ್ರೆ ಅಲ್ಲೋ, ಭೇದ ಇಲ್ಲ. ಹೋಗಿ ಬರಲೇ? ಹೋಗಿ ಬಾ. ಜೈ ಶ್ರೀರಾಮ್. ತಂದಿದ್ದೇನೆ. ಇದು ನಮ್ಮ ಪಕ್ಷದವರು ಈ ಸಲ ಎದ್ರೆ ಸಾಕು. ಸ್ವಲ್ಪ ತಡಿ. ಏನು ಅವಸರ ಬೇಡ. ಇಷ್ಟು ಹೊತ್ತು ನಾವು ಅವಸರ ಮಾಡಿದೆವು. ಆರಂಭದಲ್ಲಿ ಅವಸರ ಇಲ್ಲ ಇಲ್ಲ. ಈಗ ಅವಸರ ಆಗುತ್ತಾ ಇದೆ. ಒಮ್ಮೆ ಮುಗಿಸಿ ನಿನ್ನ ಅವರನ್ನು ಕರ್ಕೊಂಡು ಹೋಗುವ ಅಂತ ಹೇಳಿ ಅಲ್ವ ನಿನ್ನ ಆಲೋಚನೆ. ನೀವು ಏನು ಬೇಕಿದ್ರು ಮಾಡಿ. ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಅದು, ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ನೀನೀಗ ನಿಮ್ಮವರನ್ನೆಲ್ಲ ಹುಡುಕಿ ನಮಗೆ ಅವನ ನೇಮ ಉಂಟು. ಏನು ಮಾಡುದು? ಇನ್ನು ನಾವು ಹೋದ ಮೇಲೆ ನಿಮ್ಮ ನೇಮ ನಡೆಯಲಿ. ಹಾಗಾಗುವುದಿಲ್ಲ. ನೀನು ಸಂಜೀವಿನಿಯನ್ನು ತಂದ ನಂತರ ಎಲ್ಲರನ್ನು ಎಬ್ಬಿಸು. ಅದು ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಇನ್ನು ಅವರು ಎದ್ರೆ ಇವರು ಎದ್ರೆ ಪುನಃ ಜಗಳ ಆಗಿ ಇದು ಮುಗಿಲಿಕ್ಕುಂಟಾ ದೇವರೇ? ಅದೊಂದು ಬೇಡ. ಮತ್ತೆ ನೀನು ಸಂಜೀವನ, ಮೃತ್ಯುಂಜಯ, ನೀನು ಅವರನ್ನು ಮತ್ತೆ ಬದುಕಿಸು, ನಾನು ಕರ್ಕೊಂಡು ಹೋಗ್ತೀನಿ. ಈಗ ನನಗೆ ಬದುಕಿಸ್ಲಿಕ್ಕೆ ಆಗುವುದಿಲ್ಲ ಅಂತಲ್ಲ ಹೇಳುವುದು. ಹನುಮನನ್ನೊಮ್ಮೆ ಇಲ್ಲಿ ಪರೀಕ್ಷಿಸುವುದು, ಶಕ್ತಿ ತೋರಿಸಬೇಕು, ನಮ್ಮವರಿಗೂ ಗೊತ್ತಾಗಬೇಕು ಹನುಮನಲ್ಲಿ ಇಷ್ಟೊಂದು ಸಾಮರ್ಥ್ಯ ಇದೆ, ಶಕ್ತಿ ಇದೆ. ನಮಗೆ ಪ್ರಚಾರಕ್ಕೆ ಬಂದು ಏನೂ ಆಗ್ಲಿಕ್ಕಿಲ್ಲ. ನಮಗೆ ಬೇಕಾದದ್ದು ರಾಮನ ನಿಯುಕ್ತಿ. ನಿಮಗೆ ಬೇಕಾದಷ್ಟು ಪ್ರಚಾರ ಸಿಕ್ಕಿ ಆಗಿದೆ, ಇನ್ನು ಹೊಸ ಪ್ರಚಾರ ಯಾಕೆ? ರಾಮನ ನಿರ್ದೇಶನ ಅವರು ಹೇಳಿದ್ರೆ ಮಾತ್ರ ನಾವು ಕೆಲಸ ಮಾಡು. ಈಗ ನೀನು ನಿನ್ನ ರಾಮ ಹೇಳಿದ್ರೆ ಮಾತ್ರ ಮಾಡು. ಖಂಡಿತ ಎಲ್ಲರನ್ನ ಎಬ್ಬಿಸ್ತೇನೆ. ಈಗ ರಾಮ ಬರುವುದು ಹೇಗೆ? ಈಗ ನಿಮಗೆ ಒಂದು ಶಿವರಾಮ ಆದ್ರೆ ಏನು? ಹಾಗಾಗುವುದಿಲ್ಲ. ಆವತ್ತು ಅಂಗದ ಸಂಧಾನದಲ್ಲಿ ರಾಮ ಆಗಲಿಲ್ವಾ? ಇಲ್ಲಿ ಹಾಗಾಗುವುದಿಲ್ಲ. ಈಗ ನೀನು ಕರೆದರೆ ರಾಮ ಎಲ್ಲಿದ್ರು ಕಿವಿಗೊಟ್ಟು ಬರ್ತಾನಂತೆ. ಹಾಗಿದ್ರೆ ನಿಮಗೂ ಇಲ್ಲಿ ರಾಮ ದರ್ಶನ ಆಗಬೇಕು. ರಾಮನ ಒಳಗೊಂದಿರುವ ಹರಿಯ ದರ್ಶನ ಇಲ್ಲಿ ಆಗಬೇಕು. ಜ್ಯೋತಿರ್ಮೇಧ ಪುರವೊಮ್ಮೆ ಹರಿಯನ್ನು ಕಾಣಬೇಕು. ಬರಿಸಲೇ ಕರೆಸಬೇಕು ಅಲ್ವೇ? ಒಮ್ಮೆ ಕರಿಯಂತೆ. ರಾಮದಯಾನಿಧಿ ಪಾಗಿ, ರಾಮದಯಾನಿಧಿ ಪಾಗಿ, ರಾಮಜನು ಜನತಾಗಿ, ಜಯ ರಾಮ ನಿರಂಜನ ತ್ರಾಗಿ, ರಾಮದಯಾನಿಧಿ ಪಾಗಿ, ಜಯ ರಾಮ ನಿರಂಜನ ತ್ರಾಗಿ, ಕಾಮಿತ ವರರಾಯಕ ಸೀತಾಪತೆ, ರಾಮ ರಾಮ ಭರತಾಗ್ರಜ ಜಯ ಜಯ,
ಪಾಹಿ ಜಯ ರಾಮ ನಿರಂಜನ ತ್ರಾಗಿ ಜಯ ರಾಮ ರಘುರಾಮ ಶ್ರೀರಾಮ ರಾಮ ರಾಮ ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತ್ವಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೆ. ರಾಮ ರಾಮ ರಾಮ. ಮರುಪದರೆಯದ ಭಕ್ತಿ ಗುಳಿಯುತ್ತ ಭರದೊಳಗೆ ಶ್ರೀರಾಮನೀತರೆ ಎರಗಿದನು ಜಯ ರಾಮ ಜಯ ತಿರುದಿನುತ ಚರಣದಲ್ಲಿ ಜಯ ಜಯ ಹನುಮಂತ ಸ್ವಾಮಿನ್. ಅಶ್ವಮೇಧದ ಯಾಗದ ದೀಕ್ಷೆಯಲ್ಲಿ ಕುಳಿತಿರುವಂತಹ ವೇಳೆಯಲ್ಲಿ ನನ್ನನ್ನೇ ಅತ್ಯಂತ ವಿನೀತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿದ್ದೀಯಲ್ಲ. ನಿಜ. ನಿನ್ನ ಭಕ್ತಿಗೊಲಿದು ನಿನ್ನ ಅಂತರಂಗದ ಧ್ವನಿಯಾಗಿ ನಿನ್ನೊಳಗಿದ್ದಂತಹ ರಾಮ ಹೊರಗೆ ಬಂದಿದ್ದೇನೆ. ಧನ್ಯನಾದೆ. ಇದೋ ನಿನ್ನರೆಗೆ ಬಂದು ನಿಂತಿದ್ದೇನೆ. ಪರಿಕಿಸಿ ನೋಡಿದ್ರೆ ಒಂದು ಕಡೆಯಲ್ಲಿ ದೇವನೂ ಇದ್ದಾನೆ, ಸತ್ಯ. ನನ್ನ ಭಾವನೂ ಇದ್ದಾನೆ. ಭಕ್ತಾಗ್ರೇಸರಾದಂತಹ ಹನುಮಂತ ಹಾಗೂ ದೇವರ ನಡುವೆ ಯುದ್ಧವೂ ಏರ್ಪಟ್ಟಿದೆಯಲ್ಲ. ನಿಜ. ಉಭಯ ತಂಡಗಳು ಧರಾಶಾಯಿಯಾಗಿವೆ. ಯಾಕೆ ಈಗ ನನ್ನನ್ನು ಪ್ರತ್ಯಕ್ಷೀಕರಿಸಿದಂತಹ ಕಾರಣವೇನು? ದೇವರೇ, ನಮ್ಮಲ್ಲಿ ಕೇಳುವುದಕ್ಕಿಂತ ಅವರಲ್ಲಿ ಕೇಳುವುದೇ ಒಳ್ಳೆಯದು. ಅವರ ಕ್ಷೇತ್ರದಲ್ಲಿ ಆದದ್ದಿದು. ದೇವಾ, ಪರಮೇಶ್ವರ, ರಾಮನ ಭಕ್ತಿಗೊಲಿದು ಬರುವ ರಾಮನನ್ನು ನಾವು ಕಂಡೆವು. ಹನುಮನೊಳಗಿಂದ ಹರಿಯಾಗಿ ರಾಮನಾಗಿ ಬರುವ ನಿನ್ನನ್ನು ನಾವು ಇಲ್ಲಿ ಕಂಡೆವು. ಅಲ್ಲಿಗೆ ಧನ್ಯರಾದೆವು. ಉತ್ತರದ ಎತ್ತರದಿಂದ ಬಿಟ್ಟಿರುವ ಅಶ್ವಮೇಧ ಅಶ್ವ ಈ ಪುರವನ್ನು ಸೇರಿದ ಕಾಲದಲ್ಲಿ ವೀರಮಣಿಯ ಮಕ್ಕಳದನ್ನು ಕಟ್ಟಿದರು. ಅದನ್ನು ಒಪ್ಪಿದಂತಹ ವೀರಮಣಿ ಕಾಳಗಕ್ಕೆ ಬದ್ಧನಾದ. ರಣಕ್ಷೇತ್ರದಲ್ಲಿ ಶತ್ರುಹರನಿಂದ ವೀರಮಣಿ ಮಡಿದ. ಇದನ್ನು ಕೇಳಿದ ದೇವರು ಅಲ್ಲಿಂದಲೇ ಇಳಿದ್ರು. ಹೇರಿ ವೃಷಭನ್ನ ಬಂದು ಕಾಳಗ ನಡೆಸಿದ್ರು. ಕಾಳಗದಲ್ಲಿ ಏನಾಯ್ತು ಅಂತ ಕೇಳಿ. ಕಾಳಗದಲ್ಲಿ ಬೇರೆಲ್ಲರೂ ಸೋತು ಹಾಗೆ ಆಗಿದೆ. ನಾನು ಮತ್ತು ಹನುಮಂತ ಇಬ್ಬರು ಮಾತ್ರ ಉಳಿದಿದ್ದೇವೆ. ನಮ್ಮ ನಡುವೆ ಇದು ಇತ್ಯರ್ಥ ಆಗುವುದಿಲ್ಲ. ಮತ್ತೆ ದ್ರೋಣಾಂಚಲಕ್ಕೆ ಹೋಗಿ ಸಂಜೀವಿನಿಯನ್ನು ತರ್ತೇನಂತ ಹೇಳಿ ಹೊರಟು ಈಗ ಸಂಜೀವಿನಿಯನ್ನು ಕೇವಲ ರಾಮ ಪಕ್ಷದವರಿಗೆ ಸಿಂಪಡಿಸ್ತೇನೆ. ಅವನ ಅಂಬೋಣ. ನಾನು ಹೇಳುವುದು ಎಲ್ಲರಿಗೂ ಆಗಬೇಕು. ದೇವ ಹೇಳಿದ್ರೆ, ಅದು ಯಾರು ರಾಮದೇವ ಹೇಳಿದ್ರೆ ಮಾತ್ರ ಅವ ಒಪ್ಪುವುದು ಅಂತ ಹೇಳಿ ಅವನ ಮಾತು. ಅದಕ್ಕಾಗಿ ನಿನ್ನನ್ನು ಬರೆಸಿಕೊಂಡಿದ್ದೇವೆ. ನೀನೇ ಒಮ್ಮೆ ಅವನಿಗೆ ಹೇಳಬೇಕು, ಎಲ್ಲರನ್ನು ಎಬ್ಬಿಸಬೇಕು ಅಂತ ಹೇಳಿ. ಕರುಣ ವಿಚರಣನನು ಮನ್ನಿಸಿದರ ತಿರುಗಾಪಕನು ಹರನನು ಪರಿ ಪರಿ ಪೊಗಳುತ್ತೀಗಲಿ ಉರಿದನು ಮರುತೊಡನೆ ವಿನೋದದಿ ದುರದೊಳ್ಳ ಗಣಿತರನು ಎದ್ದಿತು ಮರತಂದೀವನು ಕರಿದುರಗಾದಿಗಳು ಭಯವನಗೆದಿ ಬರೆಯುಳು ಮುಟ್ಟಿದು ಎನಲಭಿಮವಿದಿ ಕರುಣದಿ ಚರಣನನು ಹನುಮಂತ, ಶ್ರೀರಾಮ, ಯುದ್ಧ ಅನಿವಾರ್ಯವೋ ಅಥವಾ ಅಲ್ಲವೋ ಗತಿಸಿ ಹೋಗಿದೆ ಅಲ್ಲವೇ? ನಿಜ. ಉಭಯ ಪಕ್ಷದವರು ಮಳೆದಿದ್ದಾರೆ. ಇಲ್ಲಿ ಬದುಕಿಸುವುದು ದೊಡ್ಡ ಕೆಲಸವಲ್ಲವೇ ಹನುಮಂತ? ಕೊಲ್ಲುವುದಕ್ಕಿಂತಲೂ ಬದುಕಿಸುವುದು ಶ್ರೇಷ್ಠವಾದಂತಹ ಕೆಲಸ. ಬದುಕು ಎಲ್ಲರೂ ತೆಗೆಯಬಲ್ಲರು, ಬದುಕು ಕೊಡಬಲ್ಲವ ಅಂತ ಇದ್ದರೆ ರಾಮನೊಬ್ಬನೇ. ವಾಲಿಯ ಅಂತಿಮ ಕಾಲದಲ್ಲಿ ನೀನಾಡಿದೆಯಂತೆ, ಮುಂದಿನ್ನೂ ಬದುಕು ಬೇಕೆಂಬ ಆಶೆ ಉಂಟೆ, ಹಿಂದೆ ತೆಗೆವೆನು ಬಾಣವನು ನೋಯದಂತೆ. ನರನಲ್ಲಿ ಕಂಡ ನರೋತ್ತಮತ್ವ ಅದು ಸ್ವಾಮಿ. ವಾಲಿಯಂತಹವರಿಗೆ ಎಂತೆಂತಹವರ ಬದುಕು ತೆಗೆಯಲಿಕ್ಕೆ ಆಗಿದೆ. ರಾವಣನಂತಹವನಿಗೆ 50 ಲಕ್ಷ ಪೃಥ್ವಿಯಲ್ಲಿ ಬದುಕು ಕಟ್ಟಿದವನಿಗೆ ಬದುಕು ತೆಗೆಯಲಿಕ್ಕೆ ಆಗಿದೆ, ಬದುಕು ಕೊಡ್ಲಿಕ್ಕೆ ಆಗಲಿಲ್ಲ. ಆದರೆ ಪ್ರಪಂಚದಲ್ಲಿ ಬದುಕು ಬೇಕು ಅಂತ ಹೇಳಿದವನಿಗೆ ಬದುಕು ಕೊಟ್ಟವ ಅಂತ ಇದ್ರೆ ಅದು ನೀನೊಬ್ಬನೇ ಪ್ರಭು. ನಿನ್ನ ಆಜ್ಞೆ ಉಂಟು ಅಂತ ಆದ್ರೆ ನಿನ್ನ ಚರಣ ಕಿಂಕರನಾಗಿ ನಾನು ನಿನ್ನ ಪರವಾಗಿ ಅದನ್ನು ಮಾಡಬಲ್ಲೆ. ಖಂಡಿತವಾಗಿಯೂ ನೀನು ಮಾಡಲೇಬೇಕು. ಯಾಕಂದ್ರೆ ನಿನ್ನಿಂದ ಈ ಕಾರ್ಯ ಮಾಡಲ್ಪಟ್ಟರೆ ಅದರ ಶ್ರೇಷ್ಠತೆ ಬರುವುದು ನನಗೆ ಅಲ್ಲವೇ? ಖಂಡಿತ. ನನ್ನ ಭಕ್ತನಾಗಿ
ನೀನು ಅದನ್ನು ಮಾಡಲೇಬೇಕು. ಎಬ್ಬಿಸು ಹನುಮಂತ. ನಮಗೆಲ್ಲ ಇರುವುದು ಅದೇ ಸ್ವಾಮಿ. ಹಾ. ಕೇವಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದ್ರೆ ಸಾಲದು, ಹಾ. ಪ್ರತಿಯೊಬ್ಬನ ಮನೆ ಮನೆಯೂ ಮನಮನವೂ ರಾಮ ಮಂದಿರವಾಗಬೇಕು. ಹೌದು. ಆ ಭಾವದಿಂದ ಬದುಕು ಕಟ್ಟಿಕೊಂಡವರು. ಓಹೋ. ಜ್ಯೋತಿರ್ಮೇಧದ ಪುರ ರಾಮ ದರ್ಶನದಿಂದ ಅವರ ಅಂತರಂಗ ರಾಮ ಮಂದಿರವಾಗುತ್ತದೆ ಅಂತಾದ್ರೆ ಹಾ. ರಾಮ ತತ್ವ ರಾಮ ಸತ್ವ ಶಿವನ ಸಮ್ಮುಖದಲ್ಲಿ ಅನಾವರಣಗೊಳ್ಳುತ್ತದೆ ಅಂತಾದ್ರೆ ಹೌದು. ಉಭಯ ಪಕ್ಷದವರನ್ನು ಹಾ. ಇದೋ ಬದುಕಿಸಿದ್ದೇನೆ. ಜೈ ಶ್ರೀರಾಮ್. ಎಲ್ಲರೂ ಎದ್ದು ನಿಂತಾಗ ಮತ್ತೆ ವೀರಮಣಿ ಸೆಟೆದು ನಿಂತ. ನೋಡಿ, ಅವನನ್ನು ಸಾಂತ್ವನ ಮಾಡಿದ್ದೇನೆ. ಸುದ್ದಿಯೇ ಇಲ್ಲ. ಯೋಗಿನಿ ದತ್ತವಾದಂತಹ ಅಸ್ತ್ರ ಪ್ರಯೋಗವಾದ ನಂತರ ಎಷ್ಟು ಮಾತಾಡಿದ್ದಾನೆ ದೇವರೇ. ಆಗ ಎಷ್ಟು ಮಾತಾಡಿದ ನೋಡಿ, ಈಗ ಎಲ್ಲ ಬದಲಾಗಿದ್ದಾನೆ ಅವ. ಆ. ಯೋಗಿನಿ ದತ್ತವಾದಂತಹ ಶರ ಪ್ರಯೋಗದಿಂದ ಆ. ಶಿವಭಕ್ತನಾಗಿದ್ದಂತಹ ವೀರಮಣಿಯು ಈಗ ರಾಮ ಸೇನೆಗೆ ಒಪ್ಪಿಕೊಂಡಿದ್ದಾನೆ. ರಾಮ ಭಕ್ತನಾಗಿದ್ದಾನೆ. ಪೆರ್ಚಿದ ಮದ ಇತ್ತು ಅವನಿಗೆ, ಹಾ. ಪೆರ್ಮುದೆಯಾಗಿದ್ದ. ಹಾ. ಈಗ ಪೆರ್ಮುದೆ ಸುದ್ದಿಯೇ ಇಲ್ಲ. ಎಲ್ಲವೂ ಹೋಗಿದೆ ಅದು. ಹೋಗಿದೆ. ಎನ್ನುವಲ್ಲಿಗೆ ಹಾ. ಹರಿಯ ದರ್ಶನದಿಂದ ಜ್ಯೋತಿರ್ಮೇಧ ಪುರ ಹಾ. ಮತ್ತೆ ರಾಮನ ಭಕ್ತರಾಗಿ ಎಲ್ಲರೂ ಬದಲಾವಣೆಗೊಂಡಿದ್ದಾರೆ. ಒಂದಂತೂ ಸಂದೇಶ ಸುಪ್ರಭು. ಇಲ್ಲಿಗೆ ನಿನ್ನ ಸಂದೇಶ ಸ್ಪಷ್ಟವಾಯಿತು. ಖಂಡಿತ. ಎಲ್ಲರ ಮನೆ ಮಂದಿರವು ರಾಮನಾಗಬೇಕು. ಎಲ್ಲರ ಹೃದಯದಲ್ಲೂ ಹೃದಯ ಮಂದಿರದಲ್ಲಿ ರಾಮ ನೆಲೆಸಬೇಕು. ನಿಜ. ಇದು ಇಲ್ಲಿ ಸತ್ಯವಾಗುತ್ತದೆ. ಇಲ್ಲಿ ನನಗೂ ಒಂದು ಕಾಲಧರ್ಮ ಇದೆ. ನಾವು ಅಪೇಕ್ಷೆ ಪಡುವುದು ಅದೇ ಸ್ವಾಮಿ. ಹ. ಲೋಕದಲ್ಲಿ ಉದ್ದನಾಮ ಅಡ್ಡನಾಮ ಇದೆಲ್ಲ ಯಾವಾಗ ಹೋಗುತ್ತದೋ ಆವಾಗ ಸುಸಂಸ್ಕೃತ ಸಮಾಜದ ಸೃಷ್ಟಿಯಾಗುತ್ತದೆ. ಉದ್ದನಾಮದವನನ್ನು ಕಂಡರೆ ಅಡ್ಡನಾಮದವನಿಗೆ ಆಗೋದಿಲ್ಲ, ಅಡ್ಡನಾಮದವನನ್ನು ಕಂಡರೆ ಉದ್ದನಾಮದವನಿಗಾಗೋದಿಲ್ಲ. ಶಿವ ಶಿವೇತಿ ಭವ ಭವೇತಿ. ಹೌದಲ್ಲ? ರಾಮ ರಾಮೇತಿ ರಾಮ ತತ್ವ ತತ್ವೇತಿ. ಅದನ್ನು ಒಪ್ಪಬೇಕು. ಶಿವನಾದರೇನು ರಾಮನಾದರೇನು, ದೇವನೊಬ್ಬ ನಾಮ ಹಲವು, ಏಕಂ ಸತ್ ಬಹುಧಾ ವದಂತಿ. ಒಂದೇ ಆಗಿರುವ ಸತ್ಯವನ್ನು ಬ್ರಾಹ್ಮಣರು ಬಹುಮುಖದಿಂದ ಆರಾಧಿಸಿದರು. ಬ್ರಾಹ್ಮಣರಲ್ಲೇ ಬೇರೆ ಬೇರೆ ಅಂತ ಬಂದ್ರೆ ಮತ್ತೆ ಎಲ್ಲಿ ಒಗ್ಗಟ್ಟು? ಬ್ರಾಹ್ಮಣ್ಯ ಒಂದಾಗಬೇಕು. ಬ್ರಾಹ್ಮಣ್ಯದಲ್ಲಿ ಸಮಗ್ರವಾದ ಭರತ ಖಂಡ ಒಂದಾಗಬೇಕು. ಸಂದೇಶ ಕೊಡುವ ಶಕ್ತಿ ಯಾವಾಗ ಏಕತೆಯನ್ನು ರೂಪಿಸಿತೋ, ಯಾವಾಗ ಮಾಲಿನ್ಯದ ವಿಷಯವನ್ನು ಬದುಕಿತ್ತು, ಮೌಲ್ಯವನ್ನು ಕಂಡುಕೊಂಡಿತು, ಆವಾಗ ಸಮಗ್ರವಾದ ಭರತ ಖಂಡ ರಾಮರಾಜ್ಯವಾಗುತ್ತದೆ. ಅದೇ ನಮ್ಮ ಅಪೇಕ್ಷೆ. ಅದು ಶಿವಾನುಗ್ರಹದಿಂದ ಒದಗಲಿ. ಹಾಗೆ ಇದಕ್ಕೊಂದು ಕೊನೆಯ ಮಾತು ಏನು ಗೊತ್ತೇ? ಇದುವರೆಗೆ ಶಿವಭಕ್ತನಾಗಿದ್ದಂತಹ ವೀರಮಣಿ ಈಗ ರಾಮ ಭಕ್ತನಾಗಿ ಪರಿವರ್ತನೆಯಾಗಿದ್ದಾನೆ ಎನ್ನುವಲ್ಲಿಯವರೆಗೆ ಇಲ್ಲಿ ನನಗೂ ಒಂದು ಕಾಲಮಿತಿ ಇತ್ತು. ಯಾವಾಗ ಶಿವಭಕ್ತನಾಗಿದ್ದಂತಹ ವೀರಮಣಿ ಪರಿವರ್ತನೆಯಾಗುತ್ತಾನೋ ಇಲ್ಲಿ ನನ್ನ ಕೆಲಸ ಮುಗಿಯಿತು. ನಾನು ಮತ್ತೆ ಕೈಲಾಸವನ್ನು ಸೇರಿಕೊಳ್ತೇನೆ. ಗೊತ್ತಾಯ್ತು ದೇವರೇ, ಇದೆಲ್ಲ ನಿಮ್ಮದ್ದೇ ಸಂಯೋಜನೆ ಅಲ್ವಾ? ಒಂದು ಜಾಗ ಬಿಡ್ಲಿಕ್ಕೆ ನೀವು ಮಾಡಿದ ನನಗೊಂದು ಕಾಲ ಬೇಕಿತ್ತು. ಸತ್ಯ. ಆ ಕಾಲ ಈಗ ಒದಗಿ ಬಂತು. ನಿನ್ನ ಆಶಯದಂತೆ ಈ ರಾಮನ ದರ್ಶನ ಎಲ್ಲೆಡೆಯೂ ಬೆಳಗಲಿ, ಎಲ್ಲೆಡೆಯೂ ಮೊಳಗಲಿ ಎನ್ನುವಲ್ಲಿಗೆ ಈ ಕಥೆಯನ್ನು ಯಾರು ಕೇಳಿದ್ದಾರೋ, ಯಾರು ಕೇಳಿಸಿದ್ದಾರೋ, ಯಾರು ಆಡಿಸಿದ್ದಾರೋ ಎಲ್ಲರಿಗೂ ಮಂಗಲವಾಗಲಿ, ಎಲ್ಲರಿಗೂ ರಾಮನ ಸುದರ್ಶನವಾಗಲಿ ಎನ್ನುವಂತ ಹೇಳುತ್ತಾ ಕತೆಗೆ ಸಂತೋಷವಾಯಿತು. ಶಿವರಾಮ ದರ್ಶನ ಎನ್ನುವುದು ಭವ ಬಂಧನದ ಮುಕ್ತಿಗೆ ಕಾರಣ. ಇಂಥ ಪುಣ್ಯಾಖ್ಯಾನದ ಫಲ ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಬರಬಹುದಾದ ಸರ್ವ ಸಂಕಷ್ಟವನ್ನು ರಾಮ ಶಿವರು ನಿವಾರಣೆ ಮಾಡಿ ಸಕಲರಿಗೂ ಸನ್ಮಂಗಲ ಉಂಟು ಮಾಡಲಿ ಎನ್ನುತ್ತಾ ಕತೆಗೆ ಮಂಗಳ ಹಾಡೋಣ. ಶುಭಂ ಮಂಗಲಂ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯೋ ಶ್ರೀರಾಮ ನಾಮ ವರಾನನೆ ಧರೆಯೋಳು ಪಿತರಾತ ವರಗಟಿಲ ಚಿರವಾ
ವಿಶ್ವ ವಿನೋದಿನಿ ನಮಿನುತೆ ಗಿರಿವರ ವಿರುಗಿಟ್ಟಿರು ಶಿವಾದಿನಿ ವಿಷ್ಣು ವಿನೋದಿನಿ ಚಿಂತುನುತೆ ಮಂಗಳಂ ದೇವಮಂಗಳಂ ಶುಭಮಂಗಳಂ ನಿತ್ಯಮಂಗಳಂ ಮಹಾಗಣಪತಿಗೆ ಭ್ರಮರಾಂಬೆಗೆ ಜಯ ಮಂಗಲೋ ನಿತ್ಯ ಮಂಗಲೋ ಶುಭ ಮಂಗಲೋ ಮಂಗಲೋ ಕುಮಾರ ಗದ ಚರಣ ಕಮಲ